ಮಮತೆಯೊಂದೇ ನಮಗೆಂದು ಆಸರೆ. ಅಮ್ಮ ನಿನ್ನ ನಂಬಿರುವೆ ಮಂದಾರ್ತಿಯ ಶ್ರೀ ದುರ್ಗಾಂಬೆ, ದರ್ಶನವ ನೀಡು ಅಂಬಿಕೆ ಜಗದಂಬೆ, ದರ್ಶನವ ನೀಡು ಅಂಬಿಕೆ. ನಿತ್ಯವು ನಿನ್ನನ್ನು ಭಜಿಸುವೆನಾ, ಹೃದಯ ಪೂಜೆಯ ಸಲ್ಲಿಸುವೆನಾ, ಪಾದಕ್ಕೆ ಶಿರವ ಮಣಿಯುವೆನಾ, ಸುಮಚರಣದ ಸೇವೆಯ ಗೈಯುವೆನಾ. ನಿತ್ಯವು ನಿನ್ನನ್ನು ಭಜಿಸುವೆನಾ, ಹೃದಯ ಪೂಜೆಯ ಸಲ್ಲಿಸುವೆನಾ, ಪಾದಕ್ಕೆ ಶಿರವ ಮಣಿಯುವೆನಾ, ಸುಮಚರಣದ ಸೇವೆಯ ಗೈಯುವೆನಾ, ಸುಮಚರಣದ ಸೇವೆಯ ಗೈಯುವೆನಾ. ಅಂದಾತಿ ದುರ್ಗಿನಿ ನಮ್ಮ ಕಷ್ಟಗಳ ಪರಿಹರಿಸಿ ಸಲಹುದಾಮ, ಅಷ್ಟಭುಜದ ಆದಿಮಾಯೇ ನಮಗೆ ಇಷ್ಟ ನೀಡುತ್ತಾಳೆ, ಅಷ್ಟಭುಜದ ಆದಿಮಾಯೇ ನಮಗೆ ಇಷ್ಟವರವ ನೀಡುತ್ತಾಳೆ. ಮತ್ತೆ ದುರ್ಗಿನಿ ತುಂಬ ಕಷ್ಟ ಪರಿಹರಿಸಿ ಸಲಹುದಾಮ, ಮಂದಾತಿ ದುರ್ಗಿನಿ ನಮ್ಮ ಕಷ್ಟಗಳ ಪರಿಹರಿಸಿ ಸಲಹುದಾಮ. ಸಕಲ ಸೌಭಾಗ್ಯವಾನೀಡಮ್ಮ, ನಮ್ಮ ಜೀವನ ಪಾವನ ಮಾಡಮ್ಮ. ಸರ್ವರೋಗ ನಿವಾರಣಿ ಸಕಲ ಸೌಭಾಗ್ಯವಾನೀಡಮ್ಮ, ನಮ್ಮ ಜೀವನ ಪಾವನ ಮಾಡಮ್ಮ. ಜಗದೀಶ್ವರಿ ಮಾಹೇಶ್ವರಿ, ಜಗದೀಶ್ವರಿ ಮಾಹೇಶ್ವರಿ ಭುವನೇಶ್ವರಿ ಸರ್ವೇಶ್ವರಿ ಸುಖಶಾಂತಿ ನೀಡ, ಶಿವಶಂಕರಿ ಸುಖಶಾಂತಿ ನೀಡ ಶಿವಶಂಕರಿ. ಮಂದಾತಿ ದುರ್ಗಿನಿ ಎದ್ದು ಬಾಮ, ನಮ್ಮ ಕಷ್ಟಗಳ ಪರಿಹರಿಸಿ ಸಲಹುದಾಮ. ಮಂದಾತಿ ದುರ್ಗಿನಿ ಎದ್ದು ಬಾಮ, ನಮ್ಮ ಕಷ್ಟಗಳ ಪರಿಹರಿಸಿ ಸಲಹುದಾಮ.
ಶ್ರೀದೇವರ ಪೂಜೆಯನ್ನು ವೀಕ್ಷಿಸುವುದರೊಂದಿಗೆ ಸಿರಿಮುಡಿ ಗಂಧ ಪ್ರಸಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಮಂಡಳಿ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಂತೆ ನಾಳೆ ನಮ್ಮ ಮೇಳದ ಆಟ ಕೊಕ್ಕರ್ಣೆ ಚಗರಿಬೆಟ್ಟಿನಲ್ಲಿ. ನಾಳೆಯ ಪ್ರಯೋಗ ನಮ್ಮ ಮೇಳದ್ದು ಕೊಕ್ಕರ್ಣೆಯ ಚಗರಿಬೆಟ್ಟದಲ್ಲಿ. ಅಲ್ಲಿಯ ಕಾರ್ಯಕ್ರಮಕ್ಕೂ ತಾವು ಸಾಧ್ಯವಾದರೆ ಬಂದು ಯಕ್ಷಗಾನ ಮೇಳವನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಮಂಡಳಿ ವತಿಯಿಂದ ಕೇಳಿಕೊಳ್ತಾ ಇದ್ದೇನೆ.
हल 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 हल
ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರುವೆ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. दक्षिणामूर्ते देवानां सकल कार्य दिग्विजयी भव. ಮುದದಿಂದ ನಿಲ್ಲ ಮುದದಿಂದ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿಲ್ಲ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುತನಮಿತ ದಿವ್ಯಾಂಗೆ ಕಮಲಾ ಪುರುತನಮಿತ ದಿವ್ಯಾಂಗೆ ಕಮಲಾ ಮುದದಿಂದ ನಿಲ್ಲ ಗಿರಿಜಾತೆ ಅಣೋಗ ಗಿರಿಜಾತೆ ಅಣೋಗ ಆದಿತ್ಯ ಕೋಟಿ ಪ್ರಕಾಶ ಕರಿವಾದನ ಕರುಣ ಸಮುದ್ರ ಭವಚೇದ್ರ ಕರಿವಾದನ ಕರುಣಾ ಸಮುದ್ರ ಭವಚೇದ್ರ ಮುದದಿಂದ ನಿಲ್ಲ ಹರದಿಂದ ರಕ್ತಸರಾತಿ ತಗಡಗದಿ ಹರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿಮದನೋ ನಿನ್ನ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಹರವೀರಂತಿಗಳೆಲ್ಲ ಜಯ ಜಯ ಜಯವೆನು ವರವಿದ್ದು ಬರವೆ ಗಣನಾಥ ಪ್ರಖ್ಯಾತ ದೇವ ವಿಖ್ಯಾತ ಮುದದಿಂದ ನಿನ್ನ
ನಂಬಿದೆ ನಿನ್ನ ಪಾದಾಂಬುಜಯುಗಳವ ನಂಬಿದೆ ನಿನ್ನ ಪಾದಾಂಬುಜಯುಗಳವ ಶ್ರೀಮುಖಾಂಬ ತಾಯೇ ಬೆಂಬಿಡದನು ದಿನ ಬೇಡಿದವರ ಬೇಡಿದವರ ಕಪಟ ನಾಟಕಿ ದಿಲದೆ ಕಪಟ ನಾಟಕಿ ನಿನ್ನ ಮಹಿಮೆಯ ರೇನ ಶ್ರೀಮುಖಾಂಬ ತಾಯೇ ಬೆಂಬಿಡದನು ದಿನ ಬೇಡಿದವರ ಶ್ರೀಮುಖಾಂಬ ತಾಯೇ ಬೆಂಬಿಡದನು ದಿನ ಬೇಡಿದವರ ಶ್ರೀಮುಖಾಂಬ ಸುರಪಾತಿ ಒಂದಿನ ದಿನದೆ ಸುರಪಾತಿ ಒಂದೇಳೆ ಸುರುಚಿರ ಕಾಯಳೆ ಶ್ರೀಮುಖಾಂಬ ತಾಯೇ ಮೊರೆ ಹೊಕ್ಕ ಜನರನು ಕರುಣದಿ ಸಲಗಮ್ಮ ಶ್ರೀಮುಖಾಂಬ ರಕ್ತ ಬೀಜದಗೆ ದಿಲದೆ ರಕ್ತ ಬೀಜಾಂತಕಿ ಮುಕ್ತಿ ಪ್ರದಾಯಕಿ ಶ್ರೀಮುಖಾಂಬ ದೃಢ ಭಕ್ತರ ಪೋಷಿಣಿ ಶಕ್ತಿ ಸ್ವರೂಪಿಣಿ ಶ್ರೀಮುಖಾಂಬ ದೃಢ ಭಕ್ತರ ಪೋಷಿಣಿ ಶಕ್ತಿ ಸ್ವರೂಪಿಣಿ ಶ್ರೀಮುಖಾಂಬ ಕೊಡಚಾದ್ರಿ ಪ್ರವಾಸದಿಲ್ಲದೆ ಕೊಡಚಾದ್ರಿ ಪುರವಾಸಿ ಜಡಜ ಸಂಭವ ಪೋಷೆ ಶ್ರೀಮುಖಾಂಬ ಜಗ ಒಡೆಯನನು ಬೇಗ ಕೊಡುಮತಿಯನಗೀಗ ಶ್ರೀಮುಖಾಂಬ ಜಗದೊಡೆಯನನು ಬೇಗ ಕೊಡುಮತಿಯನಗೀಗ ಶ್ರೀಮುಖಾಂಬ ಅಂಗಾದೆ ಪಿತನುದದಿಲ್ಲದೆ ಅಂಗಾಜೆ ಪಿತಾನುತೆ ಭಂಗಿ ನಾಟ್ಯ ಸಂಪ್ರೀತೆ ಶ್ರೀಮುಖಾಂಬ ಮಾತೆ ಸಂಘ ವಿವರ್ಜಿತೆ ಸಕಲ ಲೋಕ ವಿಖ್ಯಾತೆ ಶ್ರೀಮುಖಾಂಬ ಮಾತೆ ಸಂಘ ವಿವರ್ಜಿತೆ
ಸಕಲ ಲೋಕ ವಿಖ್ಯಾತೆ ಶ್ರೀ ಮೂಕಾಂಬ ಮಂಗಳೇ ಶಿವೆ ದಿಲದಿ ಮಂಗಳೇ ಶಿವೆ ಶಿವನಾಥ ದಿವಾನಿತೆ ಶ್ರೀ ಮೂಕಾಂಬ ತಾಯೇ ಹಿಂಗದೆ ಮೊರೆವಕ್ಕೆ ಸಲಹೆ ಶ್ರೀ ಜಗದಾಂಬ ಶ್ರೀ ಮೂಕಾಂಬ ತಾಯೇ ಶ್ರೀ ಮೂಕಾಂಬ
ವಿಘ್ನಾದಾಂತ ನಿವಾರಣೈ ಕತರಡಿ ವಿಘ್ನಾಟ ವಿಹವ್ಯವಾಟ ವಿಘ್ನೋಗಳ ಕುಲೋ ಪ್ರಮತ್ತ ಗರುಡೋ ವಿಘ್ನೇವ ಪಂಚಾನನ ಆ ಆ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಗೌಗ ಘನ ಪ್ರಚಂಡ ಪವನು ಶ್ರೀ ವಿಘ್ನೇಶ್ವರ ಮಾಧುವಾ ಆ ಆ ಗಜಮುಖದವಾಗೆ ಗಣಪಗೆ ಗಜಮುಖದವಾಗೆ ಗಣಪಗೆ ಚಲುವ ತೇಜಗ ಒಂದೇ ತಾಗೆ ಆರಾತೆಯ ಎತ್ತಿರೆ ಆರಾತೆಯ ಬೆಳಗಿರೆ ಗಜಮುಖದವಾಗೆ ಗಣಪಗೆ ಕರದೊಳು ಪರಶುಭಾಶಾಂಕುಶಾಧರಣಿಗೆ ಹರುಷದೇ ಭಕ್ತರ ಪೊರೆವಗೆ ಮೃಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಗಜಮುಖ ನಿನ್ನ ಪಾದವ ನೆನೆವೆ ಕರಗಡತಾಂ ಕರಗಡದೆ ಕರಗಡತಾಂ ಕರಗಡದೆ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕಳ್ಳ ವಿಲೋಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವನಲ್ಲಾವೇ ದೇವ ದೇವರ ದೇವ ದೇವನಲ್ಲಾವೇ
ಒಂದೇ ಶಂಭು ವರದ ಗಣೇಶ ಒಂದೇ ಶಂಭು ವರದ ಗಣೇಶ ಗಣಪತಿ ಮೂಷಿಕ ವಾಹನ ರೇ ತೈ ತೈ ತದಿನದೇ ತದಿನ ತೈ ತದಿನದೇ ಅಂಬರುವದಳ ಬಲನೇತೆ ಶ್ರೀ ದುರ್ಗಾಂಬಿಕೆಗೆ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುಜ ಸರವಾಣಿಯರ ಪಾದಾಂಬುಜಗೆ ಪಡಮಡುದ ಒಳ್ಳಿ ಪೇಲಿ ಸಂಪೂರ್ಣ ದೇವಿ ಮಹಾತ್ಮೆ ಎಂಬಿ ಕಥಾನಗವ ಆ ಅಂಬುನಿಧಿಯಾತ್ಮಗಿದು ಅಂಬುಜಾಸನ ವಾಣಿಯರ ಮಾತಾಂಬಿ ಒಳಬಡಿ ಕಥಾಮೃತವ ಜಯತು ಜಯತು ವಾದಿ ಮಾಯೇ ಜಯತು ಜಯತು ವಾದಿ ಮಾಯೇ ಸರ್ವ ಭಯ ನಿವಾರಿಣಿಯೇಲಿ ಕರುಣದಿಕಾಯೇ ದಯಸಾಗರಿಯೇ ಭಕ್ತಿಯಿಂದ ಪದ ದ್ವಯವನ್ನು
ಮರೆಗೊಂಡೆವತಿ ಮುದದಿಂದ ಜಯತು ಜಯತು ಆದಿ ಮಾಯೆ ಜಯ 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 ತಾಯಿ ಓಂಕಾರ ನಿನಾದಿನನ್ನ ಸ್ಮರಿಸಿದಾಗ ಮೈದೆಳೆದು ಬಂದವಳು ತಾಯಿ. ಧನ್ಯರಾದೆವು ತಾಯಿ, ಧನ್ಯರಾದೆವು. ಅಮ್ಮ ಯಾತಕ್ಕೆ ಜನ್ಮವನಿತ್ತೆ ಯಾತಕ್ಕೆ ಜನ್ಮವನಿತ್ತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ ನೀತಿಭೂತ ಸಕಲವನು ಸಂಪ್ರೀತಿಯೋ ರಕ್ಷಿಸಬೇಕು ನಮ್ಮವನು. ಮೊತ್ತ ಮೊದಲಿಗೆ ನಿಮ್ಮ ಪಾದಕ್ಕಾನಂದನಾಗುತ್ತಾ ಇದ್ದೇನೆ. ಅಮ್ಮ, ಕಣ್ಣರಳಿಸಿ ಎತ್ತ ನೋಡಿದರೂ ಕೂಡ ಕಣ್ಣಿಗೆ ಕಾಣುವುದು ಬರೀ ನೀರು. ಈ ನೀರಿನಲ್ಲಿ ಆರದೆಲೆ ಮೇಲೆ ತೇಲಿ ಬಂದಂತಹ ನಾವು ಯಾರು ಯಾರು ಎನ್ನುವಂತ ಸಮಸ್ಯೆಯಲ್ಲಿರುವಂತಹ ಸಂದರ್ಭ ಕಿವಿಗೆ ಕೇಳಿದ್ದು ಓಂಕಾರದ ನಿನಾದ. ಆ ಓಂಕಾರವನ್ನೇ ಸ್ತುತಿಸಿದಾಗ ನಿಮ್ಮ ದಿವ್ಯ ದರ್ಶನವು ನಮಗಾಯ್ತಮ್ಮ. ನಿಮ್ಮನ್ನ ಕಂಡ ನಮ್ಮ ಚಕ್ಷುಗಳೇ ಪಾವನವಾಯಿತಮ್ಮ. ಅಷ್ಟು ಮಾತ್ರವೇ ಅಲ್ಲ, ನಾವು ತಿಳಿದಂತಹ ಸತ್ಯದ ವಿಚಾರ ನೀವೇ ನಮ್ಮ ತಾಯಿ ಎನ್ನುವ ಹಾಗೆ ಅದುವೇ ಸತ್ಯವು ಅಂತಾದ್ರೆ ಯಾತಕ್ಕಾಗಿ ನಮ್ಮ ಜನನ ನಮ್ಮಿಂದಾಗಬೇಕಾದ ಕಾರ್ಯಗಳಾದ್ರೂ ಏನು ಇಷ್ಟನ್ನೆಲ್ಲ ನೀವೇ ಹೇಳಬೇಕು. ಕಾರಣ ನೀನಲ್ಲ ಧನ್ಯರಾರಿಗಾರು ನೀನಲ್ಲ ಅನ್ಯರಾರಿಗಾರು ನಮ್ಮ ಸಾನುರಾಗದೋಳಿಂದು ರಕ್ಷಿಸುವವರು ಜ್ಞಾನವಿಹೀನರಾಗಿರೋ ತಾಯಿ ನೀನಿತ್ತು ಸುಜ್ಞಾನ ಹೊರೆದು ಕೃಪೆಯೊಳು ಜಗನ್ಮಾತೆ, ಮೊದಲಾಗಿ ನಿನ್ನ ಪಾದ ಅರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ವಂದಿಸುವುದರ ಜೊತೆಯಲ್ಲಿ ಆಲದಲೆಯ ಮೇಲೆ ಸುತ್ತರಿಸುವಂತ ಹೊತ್ತಿನಲ್ಲಿ ನಿನ್ನ ಧ್ವನಿಯನ್ನಾಲಿಸುವಾಗ ನಮ್ಮ ಮೂವರ ಜೊತೆಗೆ ಕಾರಣೀಕರ್ತರು ನೀನೇ ಎಂಬುದಾಗಿ ಭಾವಿಸಿದ್ದೇವೆ. ಓ ಅಮ್ಮ, ನಿನ್ನನ್ನೇ ನಾವು ಬೇಡಿಕೊಳ್ತಾ ಇದ್ದೇವೆ. ನೀನಲ್ಲದೆ ಅನ್ಯರಾರು ನಮ್ಮ ಪಾಲಿಗಿಲ್ಲ. ಆದ್ದರಿಂದ ಅಜ್ಞಾನ ಎಂಬ ಅಂಧಕಾರದ ತೊಳುವ ಬಗೆ ಸುಜ್ಞಾನವನ್ನಿತ್ತು ಉತ್ತರಿಸಬೇಕಮ್ಮ. ಹೋದ ಕಲ್ಪನೆ ಲಯವಾದ ಪ್ರಪಂಚವಾ ಹೋದ ಕಲ್ಪನೆ ಲಯವಾದ ಪ್ರಪಂಚವಾ ಮೋದದಿ ಸಜಿಸುವರೇ ಕಾಯ್ದ ಮೇಳದ ಲಗೊಳಿಸುವ ಮದನಕ್ಕೆ ಅಧಿರಾದರೆ ನೀವಾದರೆ ಕಾಣುತ್ತಿರುವ ಜಲರಾಶಿಯ ಮಧ್ಯದ ಮೇಲೆ ದಿಕ್ಕುಗಳನ್ನ ಕಾಣದೆ ದುಃಖಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನ ತಾಳಿ ಆಗಲಿ. ನಿಮ್ಮೂವರ ಸೃಷ್ಟಿಗೂ ನಾನೇ ಕಾರಣಿಕರ್ತಳು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಅತಿಘೋಷ ಸಪ್ತ ಸ್ವರಗಳು ಸೇರಿ ಓಂಕಾರ ಆದಿಮಾಹಿ ಜಗಜ್ಜನನಿ ಜಗದ್ರಕ್ಷಕಿ ನಾನೇ ಆಗಿದ್ದೇನೆ. ನಿಮ್ಮೂವರ ಸೃಷ್ಟಿಗೂ ಬಲವಾದದ್ದೇ ಉದ್ದೇಶ ಉಂಟು. ಸ್ಥಿತಿ ಪಾಲನೆ ಲಯ ಈಗಾಗಲೇ ನಶಿಸಿ ಹೋದದ್ದು ಪದ್ಮಕಲ್ಪ, ಪುನಃ ಸೃಷ್ಟಿಯಾಗಬೇಕಾದದ್ದು ಶ್ವೇತಾವರಹ ಕಲ್ಪ. ಹಾಗಾಗಿ ನಿಮ್ಮೂವರ ಜನನ ಮಕ್ಕಳೇ ನಾನು ನಿಮ್ಮನ್ನ ಮಕ್ಕಳೆಂದು ಕರೀಲಿಕ್ಕಾಗ್ತದೆ. ಹಾಗಂತ ಲೋಕವೇ ನಿಮ್ಮನ್ನ ಮಕ್ಕಳೆಂದು ಕರೀಲಿಕ್ಕಾಗ್ತದ? ಹಾಗಾಗಿ ನಿಮಗೆಲ್ಲರಿಗೂ ಒಂದೊಂದು ನಾಮವನ್ನಿರಿಸ್ತೇನಂತೆ. ಹರಿಹರ ಬ್ರಹ್ಮ ರಂದಲಿ ಸೇರೆ ನಾಮವಾ
ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಹೊರೆದ ಬೆಳೆದ ನಿಮಗೆ ಮಗು ಬಿಳಿ ವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಬ್ರಹ್ಮ. ಧನ್ಯರಾದೆ ತಾಯೇ. ರಜೋ ಗುಣ ಸಂಪನ್ನ ನೀನು ಕಂದ. ಈಗಾಗಲೇ ನಶಿಸಿ ಹೋದದನ್ನ ಪುನಃ ಸೃಷ್ಟಿಗಾಗಿ ನಿನ್ನ ಜನನ ಕಂದ. ಇರುವಂತಹ ಸ್ಥಳ ಸತ್ಯಲೋಕ. ಮಗನೇ, ಧನ್ಯರಾದೆ ತಾಯೇ. ದಂಡಾಯುಧವನ್ನು ನೀಡ್ತಾ ಇದ್ದೇನೆ. ಮಗು ನೀಲಿ ವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ವಿಷ್ಣು ಕಂದ. ಸಾತ್ವಿಕ ಗುಣ ಸಂಪನ್ನ ನೀನು. ಇರುವಂತಹ ಸ್ಥಳ ವೈಕುಂಠ. ಮಾಡುವ ಕೆಲಸ ಬ್ರಹ್ಮ ಸೃಷ್ಟಿಯನ್ನ ಮಾಡ್ತಾನೆ, ನೀನು ಪಾಲನೆಯನ್ನ ಮಾಡಿಕೊಂಡು ಬರಬೇಕು ಕಂದ. ಕಂದ, ಹಿಡಿಲಿಕ್ಕೆ ಚಕ್ರಾಯುಧವನ್ನ ನೀಡ್ತಾ ಇದ್ದೇನೆ. ಮಗು ಬಿಳಿ ಹಾಗೂ ನೀಲಿ ಬಣ್ಣ ಮಿಶ್ರಣದಿಂದ ಕಂಗೊಳಿಸುತ್ತಿರುವ ನೀನೇ ಈಶ ಕಂದ. ಹಿಡಿಲಿಕ್ಕೆ ತ್ರಿಶೂಲವನ್ನ ನೀಡ್ತಾ ಇದ್ದೇನೆ. ಮಾಡುವ ಕೆಲಸ ಏನು ಗೊತ್ತ ಕಂದ? ಬ್ರಹ್ಮ ಸೃಷ್ಟಿಯನ್ನ ಮಾಡ್ತಾನೆ, ವಿಷ್ಣು ಪಾಲನೆಯನ್ನ ಮಾಡ್ತಾನೆ, ನೀನು ಕಾಲವನ್ನ ಅರಿತು ಲಯಗೊಳಿಸಿದ್ರೆ ಆಯ್ತು ಕಂದ. ಇರುವಂತಹ ಸ್ಥಳ ಕಡೆಯಾದ ದಿಕ್ಕು ಕೈಲಾಸ. ಮಗನೇ ಬ್ರಹ್ಮ, ಮಗನೇ ವಿಷ್ಣು, ಮಗನೇ ಮಹೇಶ್ವರ, ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ, ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ, ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಸಂತೋಷವಾಯಿತು ತಾಯಿ. ನೀವು ಕೊಟ್ಟಂತ ಕಾರ್ಯೋನ್ಮುಖರಾಗುವಂತಹ ಸಂದರ್ಭ ಎಲ್ಲಿಯಾದ್ರೂ ದುಷ್ಟಶಕ್ತಿಗಳಿಂದ ನಮಗೆ ಕಷ್ಟ ಬಂತು ಅಂತ ಕಷ್ಟಗಳನ್ನು ನಿಶ್ಚಯ ಬಯಸಲು ಕಷ್ಟಗಳನ್ನು ನಿಶ್ಚಯ ಬಯಸಲು ಕೊಟ್ಟು ಸಂದರ್ಶನವ ಇಷ್ಟು ದೇವರಿಂದ ನಿಶ್ಚಯ ತಂಟರಾಟನವ. ಮಕ್ಕಳೇ, ಕೊಟ್ಟಿರೋ ಕೆಲಸವನ್ನ ನಿಷ್ಠೆಯಿಂದ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ದುಷ್ಟರಿಂದ ನಿಮಗೆ ಕಷ್ಟ ಬಂದಿದೆ ಎನ್ನುವ ಹಾಗೆ ಹೆದರಿಕೆ ಭಯ ಪಡುವುದೇ ಬೇಡ ಮಕ್ಕಳೇ. ಒಂದು ವೇಳೆ ಕಷ್ಟ ಬಂದಿದ್ದೇ ಹೌದು ಅಂತಾದ್ರೆ, ಏಕೋಭಾವ ದೃಢ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೌದು ಅಂತಾದ್ರೆ, ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಗೊಂಡು ನಿಮ್ಮೆಲ್ಲರ ಕಷ್ಟವನ್ನ ನಾನು ಪರಿಹರಿಸ್ತೇನೆ. ಶುಭವಾಗಲಿ, ಶುಭವಾಗಲಿ. ಜಯತೋ ಜಯತೋ ದಿವಾಯೇ. ಈಶ ಪ್ರತ್ಯೋರ್ನ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಸ್ಥಿತಿ ಬಂತು. ಈ ಕ್ಷಣದಿಂದ ಸ್ವಲ್ಪ ಮೊದಲು ನಾವು ಯಾರು ಏನು ಎಂತ ಎನ್ನುವಾಗಿ ಯೋಚನೆಯಲ್ಲಿರುವಂತಹ ಕಾಲವನ್ನು, ಅಜ್ಞಾನವೇ ತುಂಬಿರುವಂತಹ ನಮ್ಮ ಮನಸ್ಸಿನಲ್ಲಿ ಸುಜ್ಞಾನದ ಜ್ಯೋತಿಯನ್ನು ಬೆಳಗಿದವಳು ತಾಯಿ ಇದ್ದಾಳೆ. ತಾಯಿ ಕೊಟ್ಟಂತಹ ಕೆಲಸದಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕಿತ್ತು. ಆದರೆ ಸ್ವಲ್ಪ ವಿಳಂಬವಾಯಿತಲ್ಲ ಎನ್ನುವಂತಹ ಸಮಸ್ಯೆ ನನಗೆ ಯಾಕೆ ಗೊತ್ತಾ? ತಾಯಿ ಕೊಟ್ಟಂತ ಉದ್ಯೋಗವೇ ಹಾಗೆ. ಮೊದಲು ಬ್ರಹ್ಮನ ಸೃಷ್ಟಿ, ಅನಂತರ ವಿಷ್ಣುವಿನ ಪಾಲನೆ, ನಂತರ ಈ ಶಿವಲಯ. ಹಾಗಿದ್ರೆ ನಾವಿಬ್ಬರು ಕಾರ್ಯೋನ್ಮುಖರಾಗಬೇಕು ಅಂತ ಆದ್ರೆ ಪ್ರಥಮವಾಗಿ ಆಗಬೇಕಾದದ್ದು ಬ್ರಹ್ಮನ ಸೃಷ್ಟಿ. ಹಾಗಿದ್ರೆ ಅವ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದನ? ಖಂಡಿತವಾಗಿ ಇಲ್ಲ. ಏನೋ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಎಂತ ಲೆಕ್ಕಾಚಾರ ಈಗ ಪ್ರಾರಂಭ ಮಾಡಿದ್ದ? ಗೊತ್ತಾಗುದಿಲ್ಲ. ಕೆಲಸ ಪ್ರಾರಂಭ ಮಾಡುವ ಮೊದಲೇ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಏನೋ ನಮ್ಮ ಮೂವರಲ್ಲಿ ಯಾರಾದ್ರೂ ತಪ್ಪಿದ್ರು ಅಂತ ಆದ್ರೆ ಎಚ್ಚರಿಸಬೇಕಾದ್ದು ಮಿಕ್ಕುಳಿದವರ ಹೊಣೆ. ಖಂಡಿತವಾಗಿ ನೋಡೋಣ ಅವನನ್ನು ಎಚ್ಚರಿಸುವ. ಬ್ರಹ್ಮ, ಓ ಬ್ರಹ್ಮ, ನೀ ಇಲ್ಲ ಇದ್ದೀಯಾ? ಅಲ್ಲ, ನೀ ಏನೋ ಆಲೋಚನೆ ಮಾಡ್ತಾ ಇದ್ದಿ. ಏನ್ ಆಲೋಚನೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ಸೃಷ್ಟಿ ಕಾರ್ಯ ಮಾಡುದು ಬಿಟ್ಟು ನೀ ಆಲೋಚನೆ ಎಂತದ್ದು ಮಾಡ್ತಾ ಇರೋದು? ಆಲೋಚನೆ ನಾನು ಏನು ಮಾಡ್ತಾ ಇದ್ದೇನೆ ಎಂಬುದು ಕೇಳಬೇಕು ನೀವು. ಏನಯ್ಯ? ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಹರಿಹರರಾಲಿಸಿ ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಗೋ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯೋ
ಇದು ಕರೆಯೋ ಮರೆಯಲ್ಲ ಇದು ಕರೆಯೋ. ಅರಿತರೆ ನಮ್ಮಲ್ಲಿ ಹಿರಿಯ ಮನಸ್ಸೇನಾ ಮರೆಯಲ್ಲ ಇದು ಕರೆಯೋ ಹರಿಯರೇ, ನಾಡುವ ಮಾತನ್ನ ಕಿವಿ ಕೊಟ್ಟು ಕೇಳಬೇಕು. ಅದೇ ಯೋಚನೆ ಮಾಡ್ತಾ ಇದ್ದದ್ದು ನಾನು. ಹೌದಪ್ಪ, ಹಾ, ಈಗಾಗಲೇ ತಾಯಿಯಿಂದ ಹಾ. ಅನುಗ್ರಹಕ್ಕೆ ಪಾತ್ರರಾಗದವರು ನಾವು. ನನ್ನಲ್ಲೇ ಒಂದು ಜಿಜ್ಞಾಸೆ. ನಿನ್ನಲ್ಲಿ ಹೌದಪ್ಪ, ಮೂಲದಲ್ಲಿಯೇ ಬಂದ ಸಮಸ್ಯೆನ ಮೂಲದಲ್ಲಿಯೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ನಿಜ. ಹಾ, ಆದ್ರೆ ನನಗೆ ಬಂದ ಸಮಸ್ಯೆ, ಯಾವುದದು? ನಮ್ಮ ಮೂವರಲ್ಲಿ ಹಾ, ಹಿರಿಯವರು ಯಾರು? ಸಮಸ್ಯೆ ನನ್ನ ಪಾಲಿಗೆ ಬಂದಿತ್ತು. ಹಿರಿಯವರು ಯಾರು? ಸಮಸ್ಯೆ ಪರಿಹಾರ ನಾನೇ ಮಾಡಿಕೊಂಡಿದ್ದೇನೆ. ಈಗ ಅಲ್ಲ, ನಾನೊಂದು ಸೂಚಿಸ್ತೇನೆ. ಹೇಗೆ ಗೊತ್ತಾ? ಹೇಗೆ? ಹಿರಿಯವರು ಯಾರು ಎನ್ನುವಂತ ನಿನ್ನ ಸಮಸ್ಯೆ ಅಲ್ಲ. ಹೌದು. ಈಗ ನಮ್ಮ ಮೂವರಲ್ಲಿ ಹಾ. ಹೇಳುವವರು ಯಾರು, ಹೇಳಿದ್ದನ್ನ ಮಾಡುವವರು ಯಾರು ಎನ್ನುವಂತ ಸಮಸ್ಯೆ. ಹೇಳುವವ ನಾನು, ಹಾ, ಮಾಡುವವರು ನೀವು. ಬೇಡ. ಈಶನಲ್ಲೇ ನಮ್ಮ ಈಶ ಎನ್ನುವ ಹಾಗೆ ನಾವು ಇರಿಸಿಕೊಳ್ಳುವ. ಅವ ಬೇಡ. ಈಶ ಬೇಡ. ಯಾಕೆ? ಯಾಕೆ? ಅವ ಕ್ರೋಧ, ಹಾ. ಅವನಲ್ಲಿ ಸಿಟ್ಟೆಂಬುದು ಅಧಿಕವಾಗಿದೆ. ಸಿಟ್ಟಿನಿಂದ ವ್ಯಕ್ತಿಗಳು ಮಾಡಿದ ಕೆಲಸ ಯಾವುದೂ ಸರಿಯಾಗಿ ಆಗುವುದಿಲ್ಲ. ಸಿಟ್ಟಿನಿಂದ ಒಂದು ಕೆಲಸ ಹೇಳಿದ್ರೆ ಕೆಲಸ ಮಾಡುವುದಿಲ್ಲ, ನಾವು ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಸಮಸ್ಯೆ ಆಗ್ತದೆ. ಸಿಟ್ಟಿನಿಂದ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಅವನಿಗೆ ಸಿಟ್ಟು ಅಂತ ಆಯ್ತು. ಮಹೇಶ್ವರನಿಂದ ಏನೂ ಆಗುವುದಿಲ್ಲ. ಹಾಗಿದ್ರೆ ಅವನಿಗೆ ಕೋಪ ಅಂತ ಆಯ್ತು. ಹಾ. ಮತ್ತೆ ನಾನಿದ್ದೇನಲ್ಲ, ನೀನ ಪಾಪದವನ. ಪಾಪದವರಿಗೆ ಯಜಮಾನಿಕೆ ನಡೆದಿಲ್ಲ ಅಂತ ಹೇಳುದು. ಪಾಪ ಹೇಳಿದ್ ಕೇಳ್ತಾರ. ಇವತ್ತು ಹೇಳಿದ್ ನಾಳೆ ಮಾಡ್ತಾರೆ. ಅವ ಪಾಪದ ಯಜಮಾನ ಏನ್ ಹೇಳಿದ್ರು ಕೇಳ್ತಾರೆ. ಪಾಪದವ. ಇಲ್ಲ. ನಾವು ಏನ್ ಮಾಡಿದ್ರು ನಡೀತದೆ ಎನ್ನುವ ಯೋಚನೆ. ಹೌದು. ಒಂದು ಹಾ. ಅವನಿಗೆ ಕೋಪ, ಹಾ. ನಾನು ಪಾಪ. ಹಾ. ಹಾಗಿದ್ರೆ ನಮ್ಮಲ್ಲಿ ಮತ್ತೆ ಯಜಮಾನಿಕೆ ಮಾಡುವವರು ಯಾರು ಇಲ್ಲ. ನಾನು ಓ, ನೀನಿದ್ದೀಯಾ? ನೀವು ಹೇಳ್ಬಾರ್ದ? ಅಲ್ಲಲ್ಲ, ಕೇಳಿದ್ದು ಅಂದ್ರೆ ನೀನು ಇದ್ದೀಯಾ ಎನ್ನುವ ಹಾಗೆ. ಸರಿ, ಹೌದಾ? ಹಾಗಾದ್ರೆ ಹಾ. ನಿಮ್ಮೆಲ್ಲರಿಂದ ಹಿರಿಯ ನಾನು. ಹಾ. ಈ ಮಾತನ್ನ ನೀವು ಒಪ್ಪಿದ್ರೆ ಅಲ್ಲ, ಹಿರಿಯವಂತ ಹೇಳೋದಕ್ಕೆ ಸಾಕ್ಷಿ ಬೇಕಲ್ಲ, ಈಗ ಪುರಾವೆ ಬೇಕಲ್ಲ. ಪುರಾವೆ ಹೇಳ್ಬೇಕ. ತಾಯಿ ಮೊದಲು ಕರೆದಿದ್ದು ಯಾರನ್ನ? ಅದು ಬರೆದಿದ್ದೇನೆ. ಮಗನೇ ಬ್ರಹ್ಮ, ಹಾ. ಇಡೀ ದಂಡ, ಹಾ. ಮತ್ತೆ ಸೃಷ್ಟಿ ಕಾರ್ಯ ನನಗೆ ಪ್ರಥಮವಾಗಿ ನಿನಗೆ ಕೊಟ್ಟದ್ದು. ಎಲ್ಲವೂ ಪ್ರಥಮವಾಗಿ ನನಗೆ ದೊರೆತಿದೆ. ಅದಕ್ಕಾಗಿ ಹಿರಿಯವನಿಗೆಲ್ಲ ಪ್ರಥಮವಾಗಿ ದೊರೆಯುತ್ತದೆ. ಅದಕ್ಕಾಗಿ ನೀನು ದೊಡ್ಡವ. ನಾನು ಅಧಿಕ. ಹೌದಾ? ಅದನ್ನು ನೀವು ಒಪ್ಪಿದ್ರೆ ಹಾ. ನನ್ನ ಕೆಲಸ ನಾನು ಆರಂಭ ಮಾಡ್ತೇನೆ. ಇಲ್ಲದಿದ್ರೆ ಇದು ಸುಮ್ಮನೆ ಪದುಮಾಚನಗುತೆಂಬ ಬಿದಿನಿರು ಮನೆ ಪದುಮಾಚನಗುತ ತಾನಗುತ ಪದುಮಾಚನಗುತ ತಾನಗುತ ಪದುಮಾಚನಗುತ ತಾನಗುತ ತಾನಗುತ ತಾನಗುದೆಂಬ ವಿಧಿಯೇನೆ ಸುಮ್ಮನೆ ವಿಧಿಯೇನೆ ಸುಮ್ಮನೆ ವಿಧಿಯೇನೆ ಸುಮ್ಮನೆ ಮದವ ಬಾಳುವೆ ಯಾದಗೆ ಮಧವ ತಾಳುವೆ ಮಧವ ತಾಳುವೆ ಯಾತಗೆ ಅಧಿಕಾಯನು ಬಲಿ ಆಹೇ ಮಾಯೆಯ ನೇಮ ಅಧಿಕ ತಾನಧಿಕ ಅಧಿಕಾಯನು ಬಲಿ ಆದಿ ಮಾಯೆಯ ನೇಮ ಅದನಡೆಯುವ ಕಾರ್ಯಕ್ಕೆ ಅದನಡೆಯುವ ಕಾರ್ಯಕ್ಕೆ
ಅಧಿಕಾರಯನುದಲಿ ಆದಿಮಯನೇಮ ಅದನಾಡಿರುವ ಕಾರ್ಯಕ್ಕೆ ಸಮಸ್ಯೆ ಬೇಡ. ನಾನು ಅದಕ್ಕೆ ಎಂಬುದಾಗಿ ಒಪ್ಪಿ. ಅದಕ್ಕೆ ಹಾಗೆ ಒಪ್ಪಿಕೊಂಡ ಸಮಸ್ಯೆ ಪರಿಹಾರ ನಾನು ಮಾಡ್ತೇನೆ. ಸೃಷ್ಟಿ ಕಾರ್ಯ ಪ್ರಾರಂಭ. ಪ್ರಾರಂಭವೇ ಇಲ್ದಿದ್ರೆ ಸ್ವಲ್ಪ ವಿಳಂಬ. ವಿಳಂಬ ಆಗ್ತದೆ. ನಗು ಬರ್ತಾ ಉಂಟು. ನಗು ಹೌದೌದು. ನೋಡಿ ಸಮಸ್ಯೆ ಆಗ್ತದೆ. ಯಾಕೆ ಯಾಕೆ? ನಗು ಬರಬೇಕು ಅಂತ ಆದ್ರೆ ಎರಡು ಕಾರಣ ಇದೆ. ಎರಡು ಕಾರಣ ಇರ್ತದೆ. ಒಬ್ಬರ ಮಾತು ಹಾಸ್ಯಾಸ್ಪದವಾಗಬೇಕು, ಇಲ್ಲಾದ್ರೆ ಹಾಸ್ಯ ಮಾಡುವವರು ಆಗಬೇಕು. ಈಗ ನಾನು ಆಸೆ ಮಾಡುವ ಈ ನೀರು ಹಾಸ್ಯ ಮಾಡುವವರು ಅಲ್ಲದೇ ನೀನು ಇದ್ರು ಹಾಸ್ಯ ಕೂಡ ಮಾಡುವ. ಅಲ್ಲ ಅಲ್ಲದೇ ಇದ್ರು ಕೂಡ ಹಾ. ನಿನ್ನ ಮಾತು ಹಾಗೆ ಆಯ್ತಲ್ಲ. ಮಾತು. ಹೌದು. ಯಾಕೆ? ಇಲ್ಲದೇ ಇದ್ರು ಯೋಚನೆ ಮಾಡು. ಯಾರು ಏನು ಎತ್ತ ಎನ್ನುವಾಗಿ ಗೊತ್ತಿಲ್ಲದಂತಹ ಆ ಕಾಲ, ಹ. ಆ ಕಾಲದಲ್ಲಿ ಇರುವಂತಹ ದಿನಕ್ಕೊಂದು ಸಮಸ್ಯೆ. ಹ. ತಾಯಿ ಪ್ರವೇಶವಾಗಿ ನಮಗೆ ಕೊಟ್ಟಂತಹ ಕಾರ್ಯ, ಹ. ಹಿಡಿಯಬಹುದಂತಹ ಆಯುಧ, ಇರಬಹುದಾದಂತಹ ಸ್ಥಳ, ಮಾಡಬಹುದಾದಂತಹ ಕಾರ್ಯ, ಹೌದು. ಇದೆಲ್ಲವನ್ನು ಕರುಣಿಸಿದವಳು ತಾಯಿ ಇದ್ದಾಳೆ ಸತ್ಯ ಅಲ್ವಾ? ಹೌದು. ಈಗ ಯೋಚನೆ ಮಾಡುವಾಗ ಏನು ಇಂಥ ಮೂವರಲ್ಲಿ ಹಿರಿಯವರು ಯಾರು ಎನ್ನುವಂತ ಯೋಚನೆ ಮಾಡುದು ಬೇಡ ನೀವು. ಹೌದಾ? ಒಪ್ಪಿಕೊಳ್ಳಿ, ನಾನೇ ಅದಕ್ಕೆ ಇಲ್ಲವೇ ಇಲ್ಲ. ಶ್ರೇಷ್ಠ. ಪ್ರಥಮವಾಗಿ ಹ. ತಾಯಿ ನಮ್ಮೆಲ್ಲವರನ್ನು ಸಮನಾಗಿ ಕಂಡವಳಿದ್ದಾಳೆ. ಇಲ್ಲದೇ ಇದ್ರೆ ಹ. ಇಷ್ಟನ್ನೆಲ್ಲ ಕರುಣಿಸುವಾಗ ಹ. ನಿಮಗೆ ಹಿರಿಯವ ಬ್ರಹ್ಮನಿದ್ದಾನೆ ಎನ್ನುವ ಹಾಗೆ ತಾಯಿಗೆ ಹೇಳಬಹುದು. ನೆನಪು ಹೋಯ್ತೇನೆ. ಆ ತಾಯಿಗೆ ನೆನಪು ಹೋಗುದಾ? ಇಲ್ಲ. ಯಾಕೆ ಹೇಳಲಿಲ್ಲ? ಅದರ ಅರ್ಥ ನಾವೇ ಮಾಡಿಕೊಳ್ಬೇಕಾಗ್ತದೆ. ಇದ್ದ ಮೂವರಲ್ಲಿ ಸಮಾನರು ನಾವು ಎನ್ನುವುದನ್ನು ಯೋಚಿಸಿ ತಾಯಿಯೇ ಸೂಚಿಸಿದವಳಿದ್ದಾಳೆ. ಈಗ ನಾವು ಮಾಡುವಂತಹ ಕಾರ್ಯದಲ್ಲಿ ಅಧಿಕಥನ, ಇನ್ನೊಬ್ಬ ಶ್ರೇಷ್ಠ ಜ್ಯೇಷ್ಠ ಎನ್ನುವ ಮಾತೇ ಇಲ್ಲ. ಒಂದು ವೇಳೆ ನಿನ್ನ ಅಧಿಕಥನವನ್ನ ಅಂದರೆ ನಿನ್ನ ಯಜಮಾನಿಕೆಯನ್ನ ನಾನು ಒಪ್ಪಿಕೊಳ್ಳಬೇಕು ಅಂತಾದ್ರೆ ನಾನೇನು ಕಡಿಮೆ ಅಂತ ಕೇಳ್ತೀನಿ. ನೀನು ಕಡಿಮೆ ಅಂತ ಹೇಳಿದ್ದೆ, ನಾನು ಹೆಚ್ಚು ಅಂತ ಹೇಳ್ತಾ ಇದ್ದೆ. ಈಗ ನೀನು ಪುರಾವೆ ಕೊಟ್ಟದ್ದು ಹೇಗೆ ಅವಮ್ಮ ಪ್ರಥಮವಾಗಿ ನಿನ್ನನ್ನು ಕರೆದದ್ದು ಸರಿ ಎನ್ನುವ ಅಲ್ವಾ? ಸರಿ ನೀನು ಒಪ್ಪಿಕೊಳ್ತೇನೆ. ಕೇಳಿದ್ದಿ. ಹೌದು ಒಪ್ಪಿಕೊಳ್ತೇನೆ. ಹ. ಹಾಗಿದ್ರೆ ನಿನ್ನ ಹೆಸರು ಬ್ರಹ್ಮ ಅಂತ ಹೇಳಿದ್ದಾಳೆ ಬಿಟ್ಟರೆ ಉಳಿದ ಇಬ್ರು ನಿನ್ನ ತಮ್ಮ ಅಂತ ಅಮ್ಮ ಹೇಳಿಲ್ಲ. ಬ್ರಹ್ಮ ಹಾ, ಅದರಲ್ಲಿ ಉಂಟು ಎಂತದ್ದು? ದೊಡ್ಡದು. ದೊಡ್ಡದು. ಬ್ರಹ್ಮ ಅಂದ್ರೆ ದೊಡ್ಡದು ಹಾಗಿದ್ರೆ ವಿಷ್ಣು ಅಂತ ಹೇಳಿದ್ರೆ ಸಣ್ಣದೇನು? ಅಂತ ಹೇಳಿ. ಸರ್ವ ವ್ಯಾಪಕ, ಹಾ. ಸರ್ವವನ್ನು ವ್ಯಾಪಿಸುವಂತ ಸಾಮರ್ಥ್ಯ ನನಗೂ ಉಂಟು. ಈಗ ಹ. ನಿನ್ನ ಹಿರಿತನವನ್ನು ನಾನು ಒಪ್ಪಿಕೊಂಡೆ ಅಂತ ಆದ್ರೆ ಹ. ಇದ್ದದ್ದು ನಾವಿಬ್ರೆಯ? ಮೂವರು ಮತ್ತೊಬ್ಬ ಇಲ್ವಾ? ಸುಮ್ಮನೆ ಕೂತಿದ್ದಾನೆ. ಅವ ಏನ್ ಹೇಳ್ತಾನೆ ಕೇಳು. ಸಮಸ್ಯೆ ಆಗ್ತದೆ. ಮರಣಂದನ ಕೇಳ ಲಯದಧಿಕಾರವ ನಡನೆಂದನ ಕೇಳ ನಡನೆಂದನ ಕೇಳ ಲಯದಧಿಕಾರವ ಪಡೆದವನೈತೆ ನಾನು ಅಧಿಕಾರವ ಪಡೆದವನೈತೆ ನಾನು ಮುನಿಯಲಿಲ್ಲದರಿಂದ ಸುಡುವೆ ನಾ ಸುಡುವೆ ಸಕಲವು ಮುನಿಯಲಿಲ್ಲದರಿಂದ ದಡದೊಳಧಿಕ ಎಂದನು ನಾನಧಿಕ ದಡದೊಳಧಿಕ ಎಂದನು
ಓ ಬ್ರಹ್ಮ, ಓ ವಿಷ್ಣು, ಆ ಕಡೆಯಲ್ಲಿ ಕುಳಿತು ನಿಮ್ಮ ಇರುವರ ವಾದವನ್ನು ಕೇಳ್ತಾ ಇದ್ದಾವೆ. ಹೇಳ್ತಾ ಇದ್ದೀಯಾ? ಇವಾಗ ಮುಗಿಸ್ತಾರೆ, ಹಾ. ಅಲ್ಲ ಇನ್ನೊಂದು ಕ್ಷಣದಲ್ಲಿ ಮುಗಿಸ್ತಾರೆ ಎನ್ನುವ ಹಾಗೆ. ಹೌದಾ? ನೋಡಿದ್ರೆ ನೋಡು, ಮುಗಿಸುವ ನಾವು ಬೇಗನೆ ಮುಗಿಸುವ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಹಾ. ಸಮಸ್ಯೆ ದೊಡ್ಡದಾಗ್ತಾ ಹೋದ್ರೆ ಮತ್ತೂ ದೊಡ್ಡದಾಗ್ತಾ ಹೋಗ್ತದೆ. ಅಲ್ವಾ? ಆ ಸಮಸ್ಯೆಯಿಂದ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬೇಕು. ಅದಕ್ಕಾಗಿ ನೀವು ಯಾವಾಗ ಕರಿತೀರಿ ಎನ್ನುವ ನಿರೀಕ್ಷೆಯಲ್ಲೇ ಇದ್ದಾವೆ. ನೀನ್ ನಿರೀಕ್ಷೆಯಲ್ಲೇ ಇದ್ದೀಯಾ? ಹೌದೌದು, ಹಾ, ಹಾ. ಕರೆದಿರಿ. ಹಾ. ಆದರೂ ಅಂತ ಏನು? ಈಗ ಬ್ರಹ್ಮ ಹೇಳಿದ್ದೇನು? ಅವ ದೊಡ್ಡವ, ದೊಡ್ಡವೆನ್ನುವಾಗ ಹೇಳಿದ. ನಾನೇನು ಕಡಿಮೆ ಮತ್ತೆ? ಅಲ್ಲ, ನೀನು ಕಡಿಮೆ ಅಂತ ಹೇಳುವುದಿಲ್ಲ. ಮತ್ತೆ ಯೋಚನೆ ಮಾಡು. ಹಾ. ಸೃಷ್ಟಿಯ ಪೂರ್ವದಲ್ಲೇ ಹಾ. ಇವ ಅಧಿಕ ಎನ್ನುವುದಾಗಿ ಹೇಳ್ತಾ ಇದ್ದಾನೆ. ಹೌದು. ಒಂದು ವೇಳೆ ಈತನಿಗೆ ಯಜಮಾನಿಕೆ ಕೊಟ್ಟರೆ ಹಾ. ಇವ ಸೃಷ್ಟಿ ಮಾಡ್ತಾನೆ. ಹಾ, ಸೃಷ್ಟಿಯೇ ಮಾಡುವುದಿಲ್ಲ. ಪೂರ್ವದಲ್ಲೇ ಗಲಾಟೆ ಹುಟ್ಟಿ ಹಾಕಿದವು. ಸೃಷ್ಟಿ ಮಾಡುವುದಿಲ್ಲ ಅಂತ ಆದ್ರೆ ತಾಯಿ ಮಾತ್ರ ಮೀರಿದಾಗ ಆಗ್ತದೆ. ಹೌದೌದು, ಪೂರ್ವದಲ್ಲೇ ಗಲಾಟೆ ಮಾಡಿದವು ಹೌದು. ಎಂಬಲ್ಲಿಗೆ ಹಾ. ಇವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಹಾ. ಈಗ ನೀನು ನಾನು ಹೆಚ್ಚಿನವಾಗಿ ಹೇಳ್ತಾ ಇದ್ದೀನಿ ಹಾ, ಈಗ ಅಮ್ಮ ದೊಡ್ಡದನ್ನ ಒಪ್ಪಿಕೊಳ್ಬೇಕು ಅಂತ ಆದ್ರೆ ನಾವೇನು ಕಡಿಮೆ ಅಂತ ಬೇಡವಾ? ಅಲ್ವಾ? ಬೇಡ, ಸಮಾನ ಇಲ್ವಲ್ಲ, ಅದನ್ನು ನಾನು ಒಪ್ಪುವುದಿಲ್ಲ. ಒಪ್ಪುದಿಲ್ವಾ? ಖಂಡಿತವಾಗಿ ಇಲ್ವೇ ಅಲ್ಲ. ನಿನ್ನದು ಒಂದು ಸಮಸ್ಯೆ ಈಗ ಸಮಸ್ಯೆ ಉಂಟು. ಕಾರಣ ಬೇಕು. ಬೇಕಾದ್ರೆ ಇದಕ್ಕೆ ಕುರುವನ್ನು ತೋರಿಸ್ತೇನೆ. ಆಗಲಿ ಆಗಲಿ. ನನ್ನನ್ನ ಹಾ. ಸೃಷ್ಟಿ ಮಾಡಿದ ಉಳಮ್ಮ ಹೌದು. ಕೊಟ್ಟಂತ ದಿಕ್ಕೆ ಯಾವುದು? ಹಾ, ಕಡೆಯ ದಿಕ್ಕು. ಕಡೆಯ ದಿಕ್ಕು ಕೈಲಾಸ. ಕೈಲಾಸಗಿರಿ. ಹಾ. ಅದೇ ರೀತಿಯಲ್ಲಿ ಹಾ. ಹಿಡಿಯುವುದಕ್ಕೆ ಶೂಲಾಯುಧ ಹೌದು. ಮೂರುಂಟು. ಹಾ, 3 ಮನೆಗಳು. ಹೌದು. ಹಾ. ಅಷ್ಟೇ ಅಲ್ಲ, ಮೂರನೇ ಕಣ್ಣನ್ನ ಕೊಟ್ಟಿದ್ದಾಳೆ. ಓ, ಇವನಿಗೆ ಕಣ್ಣು ಹೆಚ್ಚು. ಹೆಚ್ಚು. ಹಾ, ಯಾಕೆ ಇರ್ಬಹುದು. ಹಾ. ಉಳಿದ 2 ಕಣ್ಣು ಸರಿ ಇಲ್ಲ, ಬಹುಶಃ ಮತ್ತೊಂದು ಕಣ್ಣು ಹೆಚ್ಚಿಗೆ ಕೊಟ್ಟದ್ದ ಅಂತ. ವಿಕಲಚೇತನ ಹಾ, ಇರ್ಬಹುದು. ಶಬ್ದ. ಅಲ್ಲ, ಮತ್ತೆ? ಇದು ವಿಕಲಾಂಗ. ಮತ್ತೆಂತದು? ವಿಕಲಾಂಗ ಒಂದು ಅಧಿಕ ಉಂಟಲ್ಲ, ಹಾಗಾಗಿ ಹೌದಾ? ವಿಕಲಾಂಗ. ಹಾಗಿದ್ರೆ ಆ ಕಣ್ಣಿನ ವಿಶೇಷತೆ ಎಂತದ್ದು ಬೇಕಲ್ಲ? ಕಾರಣ ಉಂಟು. ಹ್ಮ್. ನೀನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಒಂದು ವೇಳೆ ನೀವು ಇದನ್ನು ಒಪ್ಪದೇ ಇದ್ರೆ ನನ್ನಲ್ಲಿ ಶಕ್ತಿ ಉಂಟು. ಹೌದಾ? ನೀನು ಸೃಷ್ಟಿ ಮಾಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಸುಡುವಂತ ಶಕ್ತಿ ನನ್ನಲ್ಲಿ ಉಂಟು. ಈಗ ಈ ಹಿರಿತನವನ್ನು ಒಪ್ಪಿಕೊಳ್ಳದೆ ಇದ್ರೆ ಸುಡ್ತೇನೆ. ಏನು ಮಾತಾಡ್ತಾ ಇದ್ದೀಯ? ಮೊದಲು ನಾ ಸೃಜಿಸಲು ಪದುಮಾಖ್ಯ ಬೋರೆಯುವ ಪ್ರತಿಗುದಗ ದಯ ದಯ್ಯದಿನ ಪ್ರತಿಗುದಾದೆ ದಯ್ಯುದಗ ದಯ ದಯ್ಯದಿನ ಪ್ರತಿಯುಗ ಮೊದಲು ನಾ ಸೃಜಿಸಲು ಮೊದಲು ನಾ ಸೃಜಿಸಲು ಮೊದಲು ನಾ ಸೃಜಿಸಲು ಮೊದಲು ನಾ ಸೃಜಿಸಲು ಪದುಮಾಖ್ಯ ಬೋರೆಯುವ ಪದುಮಾಖ್ಯ ಬೋರೆಯುವ ಪದುಮಾಖ್ಯ ಬೋರೆಯುವ ಅದಹಾರಲಯ ಗುಣಿಪಾರ್ ಅದಹಾರಲಯ ಗುಣಿಪಾರ್ ಅದಹಾರ ಲಯ ಗುಣಿಪಾರ್ ಅಧಿಕಾಥಾನಧರಿಂದ 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 ಮೂವರೊಳಿಂದನ ಅಧಿಕಾರದಿಂದ ಮೂವರು ಎಂದನ ವಿಧಿಯು ಮದವ ಬಿಡದೆ ವಿಧಿಯು ಮದವ ಬಿಡದೆ
ಅಧಿಕಾರದಿಂದ ಮೂವರು ಎಂದನ ವಿಧಿಯೋ ಮದವ ಬಿಡದೆ ಓ ಈಶಾ ಈಶಾ, ಇದು ಬಾ ಮುಂದೆ ಬಾ. ಅವ ಹೇಳಿದ ಮಾತು ಕೇಳಿದ್ಯಾ? ಹೌದು ಅವ ಸುಡ್ತಾನೆ. ನಾನು ಸುಡ್ತೇನೆ ಹಾ, ಮೂರನ್ನ ಕಣ್ಣನ್ನ ಬಿಚ್ಚುವುದರ ಮೂಲಕವಾಗಿ ಸುಟ್ಟು ಹಾಕ್ತೀಯ. ನೀ ಸುಡಲಿಕ್ಕೆ ಇಲ್ಲಿ ಏನು ಹಾ, ಇಲ್ಲಿ ಏನಿಲ್ಲ. ಏನಾದ್ರೂ ಉಂಟಾ? ನೀ ಸುಡಬೇಕಾದ್ರೆ ನಾನು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕು. ಹಾ, ನಾನು ಕಾರ್ಯವನ್ನೇ ಆರಂಭ ಮಾಡಲಿಲ್ಲ. ಹಾ, ನೀನು ಮುಕ್ತಾಯ ಮಾಡ್ಲಿಕ್ಕೆ ಹೊರಟಿಯಾ? ಹೌದು. ಹಾಗಾದ್ರೆ ಹಾ, ನಿನಗದು ಆಗುವುದಿಲ್ಲ. ಹೌದಾ? ಹಾಗಾಗಿ ಹಾ, ನೀವು ಒಪ್ಕೊಳ್ಳಿ. ಏನಂತ? ನಾನೇ ನೀನು ಹೆಚ್ಚಿನವ. ಶ್ರೇಷ್ಠ ನಿನ್ನ ಸೃಷ್ಟಿ ಕಾರ್ಯ ಶ್ರೇಷ್ಠ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಹೌದಾ? ಯಾಕೆ ಘನವಲ್ಲ? ಯಾಕೆ? ಈಗ ಯೋಚನೆ ಮಾಡು. ಹ್ಮ್ ರೈತನೊಬ್ಬ ಬರಡಾದ ಭೂಮಿಯನ್ನು ಉಳ್ತಾನೆ. ಹೌದು ಕಾರಣ ಹಾ. ಯೋಗ್ಯವಾದ ಫಸಲನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ನಿಜ ಯೋಗ್ಯವಾದಂತ ಬೀಜವನ್ನೇ ಆತ ಬಿತ್ತುತ್ತಾನೆ. ಸತ್ಯ ಬೀಜವನ್ನ ಬಿತ್ತಿದ ಮಾತ್ರಕ್ಕೆ ಹಾ. ಅದರಿಂದ ಫಸಲನ್ನು ಪಡೆಯುವುದಕ್ಕಾಗ್ತದಾ? ಆಗುವುದಿಲ್ಲ. ಇಲ್ಲವೇ ಇಲ್ಲ. ಹಾ. ಕಾಲ ಕಾಲಕ್ಕೆ ಅದಕ್ಕೆ ನೀರು ಹ್ಮ್. ಅಥವಾ ಗೊಬ್ಬರವನ್ನು ಹಾಕಿ ಅದರಿಂದ ಫಲವನ್ನ ಆತ ಪಡೆಯುತ್ತಾನೆ. ಸಮರ್ಪಕವಾದ ನಿರ್ವಹಣೆಯನ್ನು ಮಾಡಬೇಕು. ಬೀಜ ಮಾಪಲವಾದಂತಹ ನಿನ್ನ ಸೃಷ್ಟಿ ಕಾರ್ಯ ಹಾ. ಕ್ಷಣ ಮಾತ್ರದಲ್ಲಿ ನಿನ್ನ ಸೃಷ್ಟಿ. ಹ್ಮ್. ಆದ್ರೆ ಸುದೀರ್ಘವಾಗಿ ಆಗಬೇಕಾದ ಯಾವುದು ಕೇಳು? ಹಾ. ನನ್ನ ಪಾಲನಾ ಕಾರ್ಯ. ಪಾಲನೆ. ನೀನು ಸೃಷ್ಟಿಸಿದಂತ ಜೀವರಾಶಿ ಹೇಗಿರ್ತದೆ? ಹ್ಮ್. ರಕ್ತ ಹಾಗೂ ಮಾಂಸದ ಮುದ್ದೆಯೋಪಾದಿಯಾಗಿರ್ತದೆ. ಹೌದು. ಅಲ್ಲಿಗೆ ದಿನ ಕೆಲಸ ಮುಗೀತು. ಹಾ. ಆಮೇಲೆ ಹಣೆಯಲ್ಲಿ ಹ್ಮ್. ಬರದಾಕಿದ್ಮೇಲೆ ಮತ್ತೆ ಕೇಳಲಿಕ್ಕೆ ಇಲ್ಲ. ಹೌದು. ನಿಮ್ ಕೆಲಸವೇ ಮುಗೀತು. ಸತ್ಯ. ಆಮೇಲೆ ಯೋಚನೆ ಮಾಡಬೇಕಾದ ಯಾರು? ನಾನು. ಹೌದು. ಪಾಲಿಸುವಂತ ಆ ಜೀವಿ ಎಷ್ಟು ಕಾಲ ಬದುಕಬೇಕು, ಹೇಗೆ, ಏನು, ಎತ್ತ, ಏನೇನು ಕೊಡಬೇಕು ಎನ್ನುವುದನ್ನ ಹಾ. ಕಾಲ ಕಾಲಕ್ಕೆ ಯೋಚಿಸಿ ಕೊಡಬೇಕಾದವ ನಾನು. ಹಾ. ಇದರಿಂದ ಹ್ಮ್. ಆನಂತರ ಅವನಿಗೆ ಲಯ ಕಾರ್ಯ. ನಿನ್ನ ಸೃಷ್ಟಿಪ ಕಾರ್ಯವು ಕ್ಷಣ ಮಾತ್ರದ್ದು. ಹಾ. ಅವನ ಲಯವು ಕ್ಷಣ ಮಾತ್ರದ್ದು. ಹ್ಮ್. ಸುದೀರ್ಘವಾದದ್ದು ಯಾವುದು ಕೇಳಿದ್ರೆ ನನ್ನ ಪಾಲನಾ ಕಾರ್ಯ. ಹಾ. ಹಾಗಾಗಿ ನನ್ನ ಪಾಲನಾ ಕಾರ್ಯವೇ ಹೆಚ್ಚು. ಹರಿ ಹರನಿಂದ ನಾ ಕೇಳ ಸರಿ ನಿನ್ನ ವಾಗನ ತತ್ತೋಂ ತದಿಗುದಗದೈ ದೈದಹಿನ ತತ್ತೋಂ ತದಿಗುದಾದೆ ತತ್ತೋಂ ತದಿಗುದಗದೈ ದೈಯಧಿನ ತತ್ತೋಂ ತದಿಗುದಾದೆ ಹರನಿಂದ ನಾ ಕೇಳ ಹರನಿಂದ ನಾ ಕೇಳ ಸರಿ 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 ನಿನ್ನ ವಚನವು ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಪೊರೆಯೋ ವಾದನೆ ನಿಜನು ಪೊರೆಯೋ ವಾದನೆ ಪೊರೆಯೋ ವಾದನೆ ಶ್ರೇಷ್ಠನು ಪೊರೆಯೋ ವಾದನೆ ಶ್ರೇಷ್ಠನು ಹರಿಹರರೆಮ್ಮಲಿ ಭೇದವಿಲ್ಲದೆ ಹರಿಹರರೆಮ್ಮಲಿ ಹರಿಹರರೆಮ್ಮಲಿ ಭೇದವಿಲ್ಲದೆ ಭೇದವಿಲ್ಲದೆ ನಿನ್ನೊಳರಗ ಆಗುವೆನು ನಾನು ನಿನ್ನೊಳರಗ ಆಗುವೆನು ನಾನು ಹರನಿಂದ ನಾಟ್ಯನ ಸರಿ ನಿನ್ನ ವಚನ ಹರಿ ಆಗು ಬ್ರಹ್ಮ. ಬ್ರಹ್ಮ ಸರಿ. ಸರಿಯಾ? ಹರಿ ಸರಿ. ಈಗ ಬ್ರಹ್ಮನದ್ದು ಸರಿಯಾ? ಇಲ್ಲಿ ಯಾವ ಸರಿ ಒಪ್ಪುವುದು ನಾವು? ಹರಿ ನಮ್ಮ ಸಮಸ್ಯೆ. ನೀನೆಂದ ಮಾತು ಸರಿ. ನಾನೆಂದ ಮಾತು ಸರಿ. ಹೌದು. ಈಗ ಅವನನ್ನು ಸರಿ ಎನ್ನುವುದಕ್ಕೆ ಕಾರಣ ಕಾರಣ ಉಂಟು. ಹಾ. ಬ್ರಹ್ಮ ಹಾ. ನೀನು ವಾದದಿಂದ ಹಿಂದೆ ಸರಿ. ಹಾಗೆ. ಈಗ ಸಮಯ ನೋಡಿ ಮಧ್ಯರಿದ್ದೇನೆ. ಹಾ. ಎರಡು ಅರ್ಥ ಒಂದೇ ಆದ್ರೂ ವಿಷಯ ಬೇರೆ. ಬೇರೆ ಉಂಟು. ಹಾ. ಸರಿ ನೀನೆನ್ನುವ ಮಾತು ಸರಿಯಾಗಿ ಇದೆ. ಯಾಕೆ? ಅದಲ್ಲಂತಾದ್ರೆ ಹಾ. ನಮ್ಮ ಮೂವರನ್ನ ಏಕಕಾಲದಲ್ಲಿ ಸೃಷ್ಟಿ ಮಾಡಿದವಳು ಆದಿಮಾಯಿ. ನಿಜವಾಗಿ. ಅವಳು ಕೊಟ್ಟಂತ ಕಾರ್ಯವನ್ನ ಹಾ. ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾದ ನಮ್ಮ ಕರ್ತವ್ಯ. ಹೌದಪ್ಪ. ಅದನ್ನ ಬಿಟ್ಟುಕೊಂಡು ಬ್ರಹ್ಮ ವಾದಕ್ಕೆ ಮುಂದಾಗಿದ್ದಾನೆ. ಹಾ. ನಿನ್ನ ಮಾತನ್ನ ಕೇಳುವಾಗ ಇದು ಸರಿ ಅನಿಸ್ತಾ ಇದೆ. ಹೌದಾ? ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗಿಂತ ಹಾ. ನಿನ್ನ ಪಾಲನೆ ಕಾರ್ಯವೇ ಶ್ರೇಷ್ಠ ಕಾರ್ಯ. ಇದನ್ನ ನಾನು ಒಪ್ಪಿಕೊಳ್ತೇನಯ್ಯ. ನೀನು ಒಪ್ಪಿಕೊಂಡ್ಯಾ? ಹೌದು. ಸಂತೋಷ. ಆದ್ದರಿಂದ ಹಾ. ಹರಿಹರ ಎಮ್ಮಲ್ಲಿ ಭೇದವಿಲ್ಲ. ಹೌದಾ? ಹೌದೌದು. ಹಾ, ಹಾ, ಹಾ. ಆದ್ದರಿಂದ ನಿನ್ನಲ್ಲಿ ನಾನು ಎರಕವಾಗಿರ್ತೇನೆ. ನನ್ನಲ್ಲಿ ನೀನು ಎರಕವಾಗಿರ್ತಿ. ಹೌದು. ಆದ್ದರಿಂದಲಾದ್ರೂ ಇಬ್ಬರು ಒಟ್ಟಾದ್ರೂ ಅವನಿಗೊಂದು ಬುದ್ಧಿ
ಬುದ್ಧಿ ಕಲಿಸ್ಲಿಕ್ಕೆ ಆಗ್ತದ ನೋಡುವ. ಅವನಿಗಿದ್ದದ್ದು ಅಹಂಕಾರ ಅಹಂಕಾರ ಅಲ್ವಾ? ಅಹಂಕಾರಕ್ಕೆ ಇಳಿಸಬೇಕು ಅಂತಾದ್ರೆ ಹಾ. ನಾವಿರುವರು ಸೇರಿಕೊಂಡು ಆತನ ಅಹಂಕಾರವನ್ನು ಇಳಿಸಬೇಕು. ಮತ್ತೆ ನೀನೇ ಮುಂದುವದೆ ಅಂತಾದ್ರೆ ನಿನಗೆ ಬರ್ತದೆ ಸಿಟ್ಟು. ಹೌದು. ಆಮೇಲೆ ಹಿಡಿಬೇಕಾಗ್ತದೆ ಅವನ ಜುಟ್ಟು. ನಾವು ಕೊಡ್ಬೇಕಾಗ್ತದೆ ಪೆಟ್ಟು. ಹಾ. ಆದ್ದರಿಂದ ಅದು ಆಗಬಾರದು ಅಂತ ಆದ್ರೆ ಹಾ. ನಾನೇ ಅವನನ್ನ ಸರಿ ದಾರಿಗೆ ತರಬೇಕು. ತರಬೇಕು. ಆಗಲಿ ಅಂತೆ ನಿನ್ನ ಯೋಚನೆ ಸಾಧುವಾದದ್ದೇ ಕಾಲದಲ್ಲಿ ಹಾಕಿದ. ಆಗ್ತದೆ. ಹರಿಹರಿವಾಗಿರಲಿನ್ನು ಇರುವುದೇ ಬೀದಿ ಮಾಡೊಳಗೆ ಇರುವುದೇ ಬೀದಿ ಮಾಡೊಳಗೆ ಮರಿದ್ದೇವೆ. ಹರಿಹರರೇ, ನೀರ್ವರು ಒಂದಾಗಿದ್ದೀರಿ. ಹೌದು. ನೀವು ಒಂದಾಗ್ತೀರಂತಾದ್ರೆ ಹಾ. ನನಗೆ ಹೆದರಿಕೆ ಉಂಟಾ? ಇಲ್ವಾ? ಇಗೋ ಏನು? ಈಗ ಹಾ. ಈಗ ಆರಂಭ ಕತೆ. ಹೌದಾ? ಹಿಡಿದಿದ್ದೇನೆ ದಂಡ ಹಾ. ಮಾಡಿಬಿಟ್ಟು ಮಾಡುವುದಾ? ವಾದದಿ ಬಲವಿಲ್ಲ ಶೋಧನೆಯಿಂದಲೇ ವಾದದಿ ಬಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಹೋದ ಕಲ್ಪನೆಯುವಾದ ಪ್ರಪಂಚವ ಐದು ಬರದಿ ನೆಲೆಸಿರುವ ಮುಂದೆ ವಾದ ವಾದ ಹಾ. ಇಲ್ಲ ಅಂತಾದ್ರೆ ಹೊಡೆದಾಟ. ಹೊಡೆದಾಡುವೆ. ನಾವು ಇಷ್ಟೊತ್ತವರೆಗೆ ಮಾಡಿದ್ದೆಂತದ್ದು ಈಗ ಮಾತಾಡಿ. ವಾದವೇ. ಹೌದು, ಈಗ ವಾದ ಮಾಡ್ತಾ ಇದ್ರೆ ಪ್ರಯೋಜನ ಆಗ್ತದಾ? ಮುಕ್ತಾಯ ಆಗುವುದಿಲ್ಲ. ಸಮಯ ಉಂಟು. ವಾದೇ ವಾದೇ ಜಾಯತೆ ತತ್ವಬೋಧ. ಸರಿಯಾದ ಮಾತು. ಈಗ ಇಲ್ಲಿ ತತ್ವ ಭೇದ ಆಗುತ್ತಾ ಉಂಟು. ಹೌದು ಹಾಗಿದ್ರೆ ವಾದ ಸರಿಯಲ್ಲ ಅಂತ ಆದ್ರೆ ಹೊಡೆದಾಟ. ಹೌದು. ತಾಯಿಯ ಮಕ್ಕಳಾಗಿ ನಾವು ಹೊಡೆದಾಟ ಮಾಡಿಕೊಳ್ಳುವುದು ಸರಿಯಾ? ಹೊಡೆದಾಟ ಆಗಬಾರ್ದ. ಹಾ. ನೀವಿಬ್ಬರು ಒಂದಾಗಿದ್ದೀರಿ. ಹೌದು. ನೀ ಹೇಳಿದ ಅವ ಕೇಳ್ತಾನೆ. ಹಾ, ಹಾ. ಒಪ್ಪು. ಒಪ್ಪುದಾ? ನಾನು ಅದಕ್ಕೆ ಅದು ಸರಿ ಆಗ್ಲಿಕ್ಕಿಲ್ಲ. ಆಗುದಿಲ್ಲ. ನಮ್ಮಂತವರಿಗೆ ಅದು ಭೂಷಣವಲ್ಲ. ಹ್ಮ್. ಹಾಗಿದ್ರೆ ಹಾ. ಇದಕ್ಕೊಂದು ಪರ್ಯಾಯವಾದಂತಹ ದಾರಿ ಯಾವುದು ಎನ್ನುವಾಗಿ ಯೋಚಿಸುವಾಗ ಹಾ. ತಿಳಿದುಕೊಂಡ ವಿಚಾರ ಹೀಗೆ. ಏನು? ತಾಯಿ ಆಡಿದಂತಹ ಮಾತು ಹ್ಮ್. ಹಿಂದೆ ಅರಿದದ್ದು ಪದ್ಮಕಲ್ಪ, ಹಾ. ಮುಂದೆ ಬರುವುದು ಶ್ವೇತವರಹ ಕಲ್ಪ ಎನ್ನುವ ಹಾಗೆ. ಹ್ಮ್. ಹಾಗಿದ್ರೆ ಹಾ. ಹಿಂದೆ ಅರಿದಂತಹ ಪ್ರಪಂಚ ಯಾರ ಉದರದಲ್ಲಿ ಉಂಟು ಎನ್ನುವುದನ್ನು ಯೋಚಿಸಿ ಹಾ. ಯಾರ ಉದರದಲ್ಲಿ ಉಂಟೋ ಹ್ಮ್. ಅವರೇ ಶ್ರೇಷ್ಠರು ಎನ್ನುವ ಹಾಗೆ ಒಪ್ಪಿಕೊಳ್ಳುವ. ಹೌದಾ? ಹಾ. ಹಾಗಿದ್ರೆ ಕಳೆದಂತಹ ಕಲ್ಪ ಹ್ಮ್. ಪ್ರಪಂಚ ಹಾ. ಯಾರ ಉದರದಲ್ಲಿ ಉಂಟು? ಹೇಗಿದೆ ಎಂಬುದಾಗಿ ಅರ್ಥ ಇಟ್ಕೊಳ್ಬೇಕು. ಹೌದೌದು. ಉದರದಲ್ಲಿ ಹೊಕ್ಕಬೇಕೀಗ. ಉದರವನ್ನು ಶೋಧಿಸಬೇಕು. ಶೋಧಿಸಬೇಕು. ಹಾಗಾಗಿ ಶೋಧನ ಈ ಕಾರ್ಯ. ಶೋಧನಾ ಕಾರ್ಯವನ್ನು ಕೈಗೊಳ್ಳಬೇಕು. ಹೌದು. ಈಗ ಯಾರು ಯಾರನ್ನು ಶೋಧಿಸುವುದು? ಈಗ ಸಮಸ್ಯೆ ಹುಟ್ಟು ಹಾಕಿದವ ನೀನೇ ಇದ್ದಿ. ಸಮಸ್ಯೆ ಹುಟ್ಟು ಹಾಕಿದಂತಲ್ಲ, ಮತ್ತೆಂತದ್ದು? ಸಮಸ್ಯೆ ಹುಟ್ಟು ಹಾಕಿದ ನೀನೇ. ಬಗೆಹರಿಸಿಕೊಳ್ಳಿಕ್ಕೆ ವಿಚಾರವನ್ನು ಮಾತಾಡಿ. ಸಮಸ್ಯೆಯನ್ನು ಸೃಷ್ಟಿಸಿ ಆಮೇಲೆ ನೀನು ಬಗೆಹರಿಸಿಕೊಳ್ಳಕ್ಕೆ ಆಲೋಚನೆ ಮಾಡ್ತದೆ. ಹೌದು. ಈಗ ಸಮಸ್ಯೆ ಸೃಷ್ಟಿ ಮಾಡಿದವ ನೀನೇ ಅಂತ ಆದ್ಮೇಲೆ ಹಾ. ನಿನ್ನ ಉದರವನ್ನು ನಾನು ಶೋಧಿಸಿ ಬರ್ತೇನೆ. ಶೋಧನೆ ಮಾಡ್ತೀಯ. ಈಗ ಯಾರ ಉದರದಲ್ಲಿ ಉಂಟು ಏನು ಹೋಗಿ ನೋಡಿ ಬರ್ಬೇಕು. ಆದಷ್ಟು ಬೇಗ ಮಾಡ್ಬೇಕು. ಹೌದಲ್ಲ? ಹಲವು ಉಂಟು ನಮ್ಮ ಉದರದಲ್ಲಿ. ಹೌದಾ? ಹೌದು ಮತ್ತೆ. ನೋಡಿದ್ರು ಗೊತ್ತಾಗ್ತದೆ. ಹೌದು. ಹಾ, ಹಾ, ಹಾ. ಹಾಗಾಗಿ ಹಾ. ಆದಷ್ಟು ಬೇಗನೆ ಹಾ. ಹೇಗೆ ಹೋಗ್ತಿ? ಈಗ ಹೋಗುದಕ್ಕೊಂದು ದ್ವಾರ ಬೇಕಲ್ಲ? ದಾರಿ ನೆನಪು ಮಾಡಿಕೊಡ್ಬೇಕು. ಹೌದು. ಬಾಯ್. ಯಾವ್ದು? ನನ್ನ ಬಾಯ್. ನಿನ್ನ ಬಾಯಿ. ಹಾ. ನಾನು ಹೋಗುದಕ್ಕೆ ನೀನು ಬಾಯಿ ಬಾಯ್ ಬಾಯ್. ಬಾಯಿ ಬಾಯ್ ಬಾಯ್. ಹಾಗಿದ್ರಲ್ಲಿ ನೀನು ದೊಡ್ಡ ದೊಡ್ಡ ಬಾಯಿ ಕಾಳಿ. ಹಾ. ದೊಡ್ಡದು ಬಾಯ್ ಬಾಯ್ ಬಾಯ್. ಸ್ವಾಮಿ, ಈಗ ಹೋದವ ಒಳ ಪ್ರವೇಶ ಮಾಡಿದ್ದಾನೆ. ಈಗ ನಾನೀಗ ನನ್ನ ತಂತ್ರಗಾರಿಕೆ ಉಪಯೋಗಿಸಬೇಕು. ಹೌದಾ? ಹರಿ ಕಲಿಸುವುದು ಈಗ ಹೇಗೆ? ಹೇಗೆ? ನವದ್ವಾರವನ್ನ ಮುಚ್ಚಲಿಕ್ಕೆ ಆಗುವುದಿಲ್ಲ. ಒಂದನ್ನ ಬಿಡ್ತೇನೆ, ಹಾ. ಮತ್ತನ್ನೆಲ್ಲ ಮುಚ್ಕೊಳ್ತೇನೆ. ನೋಡೋಣ. ಹರಿಯ ಹೋಗುತ್ತೀರೆ ವಿದಯ ಜಡರವ ಹರಿಯ ಹೋಗುತ್ತೀರೆ ಹರಿಯ ಹೋಗುತ್ತೀರೆ ವಿದಯ ಜಡರವ ವಿದಯ ಜಡರವ ಪರಿಗಿಸುತ್ತ ಪರಿಗಿಸುತ್ತ ಬಳಿಕಲ್ಲಿ ಕಂಡನು ಸಂಧಗಲ್ಬದಿ ಪ್ರಳಯ ಹೊಂದಿದ ಸಂಧಗಲ್ಬದಿ ಪ್ರಳಯ ಹೊಂದಿದ
ದರೆಯನೆಲ್ಲ ದರೆಯನೆಲ್ಲ ದರೆಯ ಎಲ್ಲ ಚಂದಗಲ್ಬದಿ ಪ್ರಳಯ ಹೊಂದಿದ ದರೆಯನೆಲ್ಲ ಚಂದಗಲ್ಬದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಬ್ರಹ್ಮನಲ್ಲಿ ವಾದ ಸರಿಯಲ್ಲ ಎನ್ನುವ ಕಾರಣಕ್ಕಾಗಿ ಶೋಧನೆಲ್ಲ ಕೈಗೆತ್ತಿಕೊಂಡವರು ನಾವು ಬ್ರಹ್ಮನ ಉದರವನ್ನ ಹೊಕ್ಕು ಒಳಬಂದು ಕಂಡಾಗ ಆಶ್ಚರ್ಯಕ್ಕೊಳಗಾದೆ ನಾನು. ಯಾಕೆ ಕಳೆದ ಕಲ್ಪದಲ್ಲಿ ಅಳಿದಂತಹ ಪ್ರಪಂಚವೆನ್ನುವುದು ಈ ಬ್ರಹ್ಮನ ಉದರದಲ್ಲಿ ಉಂಟಲ್ಲ, ನೋಡುವುದಕ್ಕೆ ಕಣ್ಣೆರಡು ಸಾಲದು. ಹಾಗಿದ್ರೆ ಇಂತಹ ಪ್ರಪಂಚವನ್ನು ಕಾಣ್ತಾ ಇರುವಂತಹ ಸಂದರ್ಭ ಸೂಕ್ಷ್ಮ ನೋಟದಲ್ಲಿ ಕಾಣುವಾಗ ಪ್ರಪಂಚ ಹೌದು, ಆದ್ರೆ ಸ್ಥೂಲ ನೋಟವನ್ನು ನೋಡುವಾಗ ಎಲ್ಲ ಸರಿ ಉಂಟಾ? ಒಂದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಬ್ರಹ್ಮನಲ್ಲಿರುವಂತಹ ಅಹಂಕಾರವೇ ಇದಕ್ಕೆ ಕಾರಣ. ಹಾಗಿದ್ರೆ ಕಳೆದ ಕಲ್ಪದಲ್ಲಿ ನಡೆದಂತಹ ಪ್ರಪಂಚದಲ್ಲಿ ಇದ್ದ ಹಾಗೆ ನದಿಗಳು ಇಲ್ಲಿ ಉಂಟು. ನದಿ ಎನ್ನುವ ಹಾಗೆ ಯೋಚನೆ ಮಾಡುವಾಗ ಕುಡಿಯುವುದಕ್ಕೆ ಅರ್ಹವಂತ ನೀರೇ ಅಲ್ಲವೇ ಅಲ್ಲ, ಕುಡಿಯಲು ಯೋಗ್ಯವಲ್ಲದ ನೀರಿದು. ಹಾಗಿದ್ರೆ ಕಾಣುವಂತಹ ಬೆಟ್ಟ ಗುಡ್ಡ ಪರ್ವತಾದಿಗಳೆಲ್ಲವೂ ಜಡತ್ವವನ್ನು ಹೊಂದಿದೆ. ಮರ ಉಂಟು ಸತ್ಯ, ಮರದಲ್ಲಿ ಫಲವೇ ಇಲ್ಲ. ನೀರುಂಟು ಸತ್ಯ, ಕುಡಿಯಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಇಂತಹ ಪ್ರಪಂಚ ಎನ್ನುವುದು ಬ್ರಹ್ಮನ ಉದರದಲ್ಲಿ ಉಂಟು ಎನ್ನುವುದನ್ನು ತಿಳಿದುಕೊಂಡೆ. ಹಾಗಿದ್ರೆ ಇಷ್ಟು ಮಾತ್ರವೇ ಇದ್ದದ್ದ? ಆ ಕಡೆ ಹೋಗ್ಲಿಲ್ಲಲ್ಲ, ಒಮ್ಮೆ ಹೋಗಿ ನೋಡ್ತೇನೆ. ತಾರುವೇನು ಹೊರಗೆನು ತಾರುವೇನು ಹೊರಗೆನು ಮೇಲಗೆ ಏರಿ ತುದಿಯನು ತಾಣದೆ ಕೆಳಗಿಳಿದು ಕಂಡನು ಅಧೋ ದ್ವಾರ ಪ್ರಪಂಚವನ್ನು ಕಂಡು ಮುಂದೆಯಲ್ಲಿ ಆದ್ರೂ ವಿಶೇಷ ಇರಬೇಕೆನ್ನುವ ಕಾರಣಕ್ಕಾಗಿ ಮುಂದೆ ಸಾಗಿದಾಗ ಆಶ್ಚರ್ಯಕ್ಕೊಳಗಾದೆ. ಇವನ ಉದರದಲ್ಲಿ ಕಂಡದ್ದು ಪರ್ವತಗಳು ಸಾಮಾನ್ಯದ ಪರ್ವತಗಳ ಅಲ್ಲವೇ ಅಲ್ಲ, ಬಂಗಾರದ ಪರ್ವತಗಳು. ಹಾಗಿದ್ರೆ ಬ್ರಹ್ಮನ ಉದರದಲ್ಲಿ ಬಂಗಾರದ ಪರ್ವತಗಳು ಉಂಟು ಎನ್ನುವುದೇ ವಿಶೇಷ. ಕಂಡಂತಹ ವಿದ್ಯಮಾನಗಳನ್ನ ಬ್ರಹ್ಮನಲ್ಲಿ ಹೇಳಬೇಕಿರುವ ಕಾರಣಕ್ಕಾಗಿ ಬಂದ ಬಾಯಿಯ ಮುಖೇನವಾಗಿ ಮೇಲೆ ಹೋಗಿ ನೋಡಿದಾಗ ಬಾಯಿ ಮುಚ್ಚಿದ್ದಾನಲ್ಲ, ಬಾಯಿ ಮುಚ್ಚಿದ್ದಾನೆ ಎನ್ನುವ ಕಾರಣಕ್ಕಾಗಿ ಕಿವಿಯತ್ತ ಹೋದ್ರೆ ಕಿವಿಯು ಮುಚ್ಚಿದ್ದಾನೆ. ಈಗ ಬಾಯಿ ತೆರೆದಿಟ್ಟು ಎಷ್ಟು ಹೊತ್ತು ತೆರೆದಿರ್ಲಿಕ್ಕೆ ಆಗ್ತದೆ ಅಲ್ವಾ? ಹಾಗಾಗಿ ಮುಚ್ಚಿರಬಹುದಿರುವ ಕಾರಣಕ್ಕಾಗಿ ಕಿವಿ ಹತ್ರ ಹೋದ್ರೆ ಕಿವಿಯು ಮುಚ್ಚಿದ್ದಾನೆ. ಹಾಗಿದ್ರೆ ಎಲ್ಲಾ ದ್ವಾರಗಳನ್ನು ಬಂಧಿಸಿದ್ದಾನೆ. ಯಾಕೆ? ಶ್ರೇಷ್ಠ ಎನ್ನುವಾಗ ಹೇಳಿಕೊಳ್ಳುತ್ತಿರುವಂತಹ ಹರಿ ನನ್ನ ಉದರವನ್ನು ಹೊಕ್ಕು ಇಂತಹದೊಂದು ದ್ವಾರದಲ್ಲಿ ಬಂದರೆ ಅವನನ್ನು ಕನಿಷ್ಠ ಭಾವದಲ್ಲಿ ಕಾಣಬಹುದು ಎನ್ನುವ ಬ್ರಹ್ಮನ ಆಲೋಚನೆ. ಹಾಗಿದ್ರೆ ಹೊರಬರೋದಕ್ಕೆ ಅವ ಬಿಟ್ಟ ದ್ವಾರ ಯಾವುದು? ಅಧೋದ್ವಾರದಿಂದ ಹರಿ ಬಂದ ಅಂತಾದ್ರೆ ಅವರನ್ನು ಕನಿಷ್ಠ ಭಾವದಿಂದ ಕಾಣಬಹುದು ಎನ್ನುವ ಯೋಚನೆ ಹೇಳಬೇಕು ಬ್ರಹ್ಮನ ಬುದ್ಧಿಗೆ. ಇಲ್ಲದೆ ಇದ್ರೆ ಬಾಯ ಮುಖೇನವಾಗಿ ಹೊರಬಂದಂತಹ ನನಗೆ ಹೋಗುವುದಕ್ಕೆ ಮಾರ್ಗ ಯಾವುದಾದ್ರೆ ದಾರಿ ಆದ್ರೆ ಸಾಕು. ಏನೇ ಇರಲಿ ಕಂಡ ವಿದ್ಯಮಾನಗಳನ್ನ ಬ್ರಹ್ಮನಲ್ಲಿ ಅರುಳಬೇಕು. ಬಿಟ್ಟ ದ್ವಾರದಿಂದ ಅರ್ಥ ಸಾಧಿಸ್ತೇನೆ. ಶೋಧೆಯೇನು ನಿನ್ನೋದರಾವ ಶೋಧೆಯೇನು ನಿನ್ನೋದರಾವ ಒಳಗೈದೂರ ಗಂಡೇನು ಭರದಲ್ಲಿ ಮೆರೆವ ಒಳಗೈದು ನ ಗಂಡೆನು ಒಳಗೈದು ನ ಗಂಡೆ
ನೀನು ಹೊರದಲ್ಲಿ ಮೆರೆವಾಗ ಹೋದ ಗಲ್ಬದಿಲಯವಾದ ಹೋದ ಗಲ್ಬದಿ ಲಯವಾದ ಸರ್ವ ಮೇದಿನಿಗಳು ಮೇರೆ ಯುತಿಯ ವಿನೋದ ಸರ್ವ ಮೇದಿನಿಗಳು ಮೇರೆ ಯುತಿಗನೋದ ಹೋದ ಗರ್ಭವಿಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಯ ನೋದ ಮೇದಿನಿಗಳು ಮೆರೆಯುತ್ತಿಯ ವಿನೋದ ಶೋಕಿಸಿದೆ ನಿನ್ನ ಉದರವ. ಸರಿ ಆಯ್ತಾ? ಖಂಡಿತವಾಗಿ ಅಬ್ಬಾ ಸರಿಯಾಗಿ ಮಾಡಿದ್ದೀಯಾ? ಅದೆಂತ ಹೊಟ್ಟೆಯೋ ಅಂದ್ರೆ ಅಷ್ಟು ದೊಡ್ಡುಂಟು ಅಂತ ಹಾಗೆ ನೀನು ಬಿಟ್ಟಂತ ಬಾಯಿಯ ಮೂಲಕ ಒಳ ಹೋದಂತಹ ನಾನು ನಿನ್ನ ಉದರವನ್ನು ಹುಕ್ಕು ಕಂಡೆ 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 ಏನು ಅಂತ ಹೇಳುವುದು ಅಂದ್ರೆ ಕಳೆದ ಕಲ್ಪದಲ್ಲಿ ನಡೆದಂತಹ ಪ್ರಪಂಚವು ನಿನ್ನ ಉದರದೊಳಗೆ ಉಂಟು. ಅದಕ್ಕೆ ನಾನು ಹೇಳಿದ್ದು ಎಂತದು? ನಾನು ಶ್ರೇಷ್ಠ, ನಾನು ಶ್ರೇಷ್ಠ. ನೀವು ಒಪ್ಪುವುದಿಲ್ಲ ಪುಣ್ಯಾತ್ಮ. ನನ್ನ ಮಾತು ಮುಗಿಲಿಲ್ಲ. ಅಂದ್ರೆ ಉಂಟು ಇನ್ನು ಇನ್ನೂ ಉಂಟಾ? ಪ್ರಪಂಚ ಉಂಟು, ಅದು ಸ್ಥಿರವಾಗಿಲ್ಲ. ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹೌದಾ? ಪ್ರಯೋಜನಕ್ಕೆ ಬಾರದಿರುವುದೆಲ್ಲ ನಿನ್ನ ಹತ್ರ ಉಂಟು. ಅದು ಸಮಸ್ಯೆ. ಯಾವ್ದು ನಿನ್ನ ಉದರದೊಳಗೆ ಉಂಟು. ಹಾ. ಯಾಕೆ ಕೇಳಿದೆಯಾ? ಯಾಕೆ? ಅಲ್ಲಿ ಫಲವತ್ತಾದಂತ ಮಣ್ಣುಂಟು. ಇಲ್ಲವೇ ಇಲ್ಲ. ಅದು ಫಲವತ್ತಾದ ಮಣ್ಣಲ್ಲವೇ ಅಲ್ಲ. ಅಂದ್ರೆ ಅದು ಅತಿ ಉಂಟು ಸತ್ಯ. ಕುಡಿಯಲು ಯೋಗ್ಯವಾದಂತಹ ನೀರಲ್ಲ ಅದು, ಅಂದ್ರೆ ಅಯೋಗ್ಯವಾದಂತಹ ನೀರು. ಹಾಗಿದ್ರೆ ಸ್ಥಿರವಾಗಿ ಇಲ್ಲದಂತಹ ನಿನ್ನ ಪ್ರಪಂಚ ನಿನ್ನ ಉದರದೊಳಗೆ ಉಂಟು ಎನ್ನುವುದನ್ನು ಕಂಡು ಮುಂದಕ್ಕೆ ಸಾಗಿದಾಗ ಕಂಡೆ ಆಶ್ಚರ್ಯವಾದುದು. ಏನು? ನಿನ್ನ ಉದರದಲ್ಲಿ ಪರ್ವತಗಳನ್ನ ಕಂಡೆ. ಯಾವ ಪರ್ವತ? ಸಾಮಾನ್ಯವಾದ ಪರ್ವತಗಳಲ್ಲ, ಬಂಗಾರದ ಪರ್ವತಗಳನ್ನ ಕಂಡೆ. ಬಂಗಾರದ ಪರ್ವತ. ಹೌದೌದೌದು. ಬಂಗಾರದ ಬೆಲೆ. ಹಾ ಹೇಗೆ? ಹಾ ಬಂಗಾರ. ಹಾ. ನಿನ್ನ ಉದರದಲ್ಲಿ ಬಂಗಾರ ಉಂಟು ಎನ್ನುವ ಕಾರಣಕ್ಕಾಗಿ ನೀನು ಜ್ಯೇಷ್ಠ ಎನ್ನುವಾಗಿ ಒಪ್ಪಿಕೊಳ್ಬೇಕಾ? ಮತ್ತೆ ಈಗ ಹಸಿವಾದ್ರೆ ಬಂಗಾರ ತಿನ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಹೌದು. ಹಾಗಿದ್ರೆ ಬಂಗಾರ ಬೇಕು, ಎಷ್ಟೇ ಬೇಕು ಅಷ್ಟೇ ಬೇಕು. ಈಗ ನಿನ್ನ ಉದರದಲ್ಲಿ ಪರ್ವತಗಳಾಗಿ ಬಂಗಾರ ಉಂಟು ಅಂತ ಆದ್ರೆ ಅದನ್ನ ಕಂಡು ಆಶ್ಚರ್ಯ ಆಯ್ತು ನನಗೆ. ಹಾಗಾಗಿ ನಿನಗೊಂದು ಯೋಗ್ಯದ ಅಂತ ಹೆಸರು ನೀಡಬೇಕು ಎನ್ನುವ ಕಾರಣಕ್ಕಾಗಿ ಯೋಚನೆ ಮಾಡಿಕೊಂಡೇ ಬಂದದ್ದು. ಬರುವಾಗ ಯೋಚನೆ ಬರುವಾಗಲೇ ಯೋಚನೆ ಮಾಡಿಕೊಂಡು. ಅಲ್ಲ, ಬರುವಾಗ ಯೋಚನೆ ಮಾಡಿದ್ದೇನೆ ಹೇಳಬೇಕು. ಹೌದೌದು ಅಲ್ವಾ? ಹೌದು. ಹಾಗಾಗಿ ಹೆಸರೇನು ಗೊತ್ತಾ? ಏನು? ಹಿರಣ್ಯವಾದಂತಹ ಪರ್ವತ ಎನ್ನುವುದು ನಿನ್ನ ಉದರದಲ್ಲಿ ಇದ್ದ ಕಾರಣ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ. ನೀನು ಹಿರಣ್ಯ ಗರ್ಭ. ನಿನಗೊಂದು ಹೆಸರು ಕೊಟ್ಟೆ. ಈಗ ನೋಡು, ಹೆಸರು ಇಡುವುದು ಯಾರಿಗೆ? ಅಪ್ಪ ಮಗನಿಗೆ ಹೆಸರು ಇಡುವುದು. ಅಪ್ಪ ಮಗ. ಈಗ ನಾನು ಅಪ್ಪ, ನೀನು ಮಗ, ನಾನು ಜ್ಯೇಷ್ಠ, ಒಪ್ಪಿಕೊಂಡಾಗಾಯ್ತು. ಬಾ ಕೆಲಸ ಸರಿಯಾಗುವುದಿಲ್ಲ. ಅಲ್ಲ, ಯಾಕೆ ಏನಾಯ್ತು? ಅಪ್ಪ ಮಗ ಬೇಡ. ಈಗ ಬೇಡವಾ? ಈಗ ನೀ ಕೊಟ್ಟಿಯಲ್ಲ. ಹೌದು. ನಾನು ಕೊಟ್ಟದ್ದನ್ನು ಇಟ್ಕೊಳ್ಳುವುದಿಲ್ಲ. ಯಾವುದನ್ನು? ಕೊಟ್ಟದ್ದನ್ನು ಇಟ್ಕೊಳ್ಳುವುದೇ ಇಲ್ಲ. ತಿರುಗಿಸಿ ಕೊಡುವುದೇ? ತಿರುಗಿಸಿ ಕೊಡುವುದೇ. ಎಷ್ಟು ವರ್ಷ ಬಿಟ್ಟು? ತಕ್ಷಣವೇ ಕೊಡು. ತಕ್ಷಣವೇ? ಅಂದ್ರೆ ನೀ ಹೇಳಿದ್ದು. ಈಗ ನನಗೇನು ಹೇಳಿದ್ದೆ ನೀನು? ಹೆಸರು ಬಿಟ್ಟು ಕೊಟ್ಟದ್ದು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ. ಹೌದು. ನೀ ಬಂದದ್ದು ಎಲ್ಲಿದ್ದ? ನೀ ಬಿಟ್ಟದ್ದು ಯಾವುದನ್ನ? ಅದು ಅದೇ ದ್ವಾರದಿಂದ ಬಂದಿಯಲ್ಲ. ಹಾಗಾಗಿ ನಿನಗೊಂದು ಒಳ್ಳೆ ಬಿರುದನ್ನು ಕೊಡ್ತೇನೆ. ಹೇಗೆ? ಹೌದಪ್ಪ. ಹೇಗೆ? ಅದೋಕ್ಷಜ. ಅದೋಕ್ಷಜ. ಹಿರಣ್ಯ ಗರ್ಭ ನೀನಾದೆ, ಅದೋಕ್ಷಜ ನಾನಾದೆ. ಹೇಗೆ? ಅಲ್ಲಿಂದ ಅಲ್ಲಿಗೆ ಆಯ್ತು. ಸರಿ ಸರಿ ಆಯ್ತು. ಅಲ್ಲಿಗೆ ಸರಿ ಆಯ್ತು. ಆಯ್ತಲ್ಲ. ಈಗ ನಿನ್ನ ಉದರದಲ್ಲಿ ಪ್ರಪಂಚ ಇದ್ದದ್ದು ಸರಿ ಇಲ್ಲ. ಹಾಗಾಗಿ ನನ್ನ ಉದರದಲ್ಲಿ ಸರಿ ಉಂಟು, ನಾನೇ ಹಿರಿಯವ, ಒಪ್ಪಿಕೊಂಡು ಕೆಲಸ ಮಾಡುವ. ಬಾ. ಆಗ್ತದಾ? ಯಾಕಾಗುದಿಲ್ವಾ? ಈಗ ನೀನ್ ಹೇಗೆ ನನ್ನ ಉದರಕ್ಕೆ ಹೋಗಿದ್ದೆ, ಶೋಧನೆಯನ್ನ ಮಾಡಿದೆ, ಅದೇ ರೀತಿಯಲ್ಲಿ ನನ್ನ ಕಾರ್ಯವನ್ನು ಮಾಡ್ಬೇಕು ನಾನು. ನೀನು ಶೋಧನೆ ಮಾಡ್ಬೇಕು. ಹಾಗೆಲ್ಲ ಒಪ್ಲಿಕ್ಕೆ ಆಗುದಿಲ್ಲ. ನೀನು ಹಾಗೆಲ್ಲ ಒಪ್ಪೋಣ. ಆಧಾರ ಬೇಕೇ ಬೇಕು ನಮ್ಗೆ. ನೀನು ಒಪ್ಪೋಣಲ್ಲ. ಆಧಾರ ಇಲ್ಲದೆ ಕೆಲಸವೇ ಇಲ್ಲ. ಹೌದಾ? ಹೌದು. ನೀನು ಒಪ್ಪಬೇಕು ಅಂತ ಆದ್ರೆ ನನ್ನ ಉದರವನ್ನು ನೀನು ಸೇರ್ಬೇಕು. ಸೇರ್ಬೇಕು ಅಂತ ಆದ್ರೆ ಹೋಗುದಕ್ಕೊಂದು ದ್ವಾರ ಬೇಕು. ಹೌದು. ಬ್ರಹ್ಮ, ಹೋಗುದಕ್ಕೆ ನಿನಗೆ ದ್ವಾರ. ನೀ ಬಿಟ್ಟದ್ದನ್ನ ನಾನು ಬಿಡ್ಲಾ? ನೀ ಬಿಟ್ಟದ್ದನ್ನ ಬಿಟ್ಟದ್ದು ಬೇಡ. ನಾನು ನಿನಗೆ ಹೋಗುವಾಗ ಯಾವ ದಾರಿ ಮಾಡಿ ಕೊಟ್ಟೆ? ಕೊಟ್ಟದ್ದು ಬಾಯಿ. ಈಗ ನೀ ಬಿಟ್ಟದ್ದು ಬಾಯನ್ನಲ್ವಾ? ಬಿಟ್ಟದ್ದು ಬಾಯನ್ನಲ್ವಾ? ಮತ್ತೆ ನಾವು ಹೋಗುವಾಗ ಬಿಟ್ಟದ್ದು ಬಾಯನ್ನಲ್ವಾ? ಹೌದು ಹೌದು ಹೌದು. ಅದನ್ನೇ ಬಿಡ್ತೆ ಅಂತ ಹೇಳಿ ಯಾವ್ದೊಂದು ಆಲೋಚನೆ ಮಾಡಿ. ಮತ್ತೆ ನೀ ಬಿಟ್ಟದ್ದನ್ನ ನಾ ಬಿಡ್ಲಿಕ್ಕೆ ನೀರಲ್ಲ ಹಾಲಾಗುತ್ತೆ. ಹಾಗಾದ್ರೆ ನೀ ಬಿಟ್ಟದ್ದನ್ನು
ನೀ ಬಿಟ್ಟದ್ದು ಬಾಯಿ ಹೌದು. ಅದೇ ಬಿಡ್ತೆ ಅದೇ ಬಿಡು. ಬಾಯಿ ಹಾ. ಬಾಯಿ ಮುಖ್ಯ ಗಣಪತಿಗೆ? ಹಾ. ಹಾ. ಅಮ್ಮನ ಬುದ್ಧಿಗೆ ಏನು ಹೇಳಬೇಕು ಇರುವುದೇ ಅರಿವಾಗ್ತಾ ಇಲ್ಲ. ಹಾ, ಹಾ, ಹಾ. ಯಾಕೆ ಹ್ಮ್. ಇರುವಂತಹ ಗುಣವೇ ಅಂತದ್ದು. ಹೌದು. ನಾನು ನನ್ನದು ಅಹಂಕಾರ ಹಂಭಾವ ಹಾ, ಹಾ, ಹಾ. ರಜೋಗುಣದ ತತ್ವವು ಆ ರೀತಿಯಾಗಿ ಸೂಚಿಸ್ತದೆ. ಹ್ಮ್, ಹಾಗಿದ್ರೆ ಇವನ ಅಹಂಕಾರವನ್ನು ಮರ್ತನಾಗಬೇಕು ಅಂತ ಆದ್ರೆ ಹಾ, ಹಾ, ಹಾ. ನನಗೆ ಈ ರೀತಿ ಕಲಿಸ್ಲಿಕ್ಕೆ ಯೋಚನೆ ಮಾಡಿದ. ಹಲೋ, ಹಲೋ. ಅವನ ಉದಯವನ್ನು ನಾವು ಹೊಕ್ಕಿದಾಗ ನವದ್ವಾರದಲ್ಲಿ ಅಷ್ಟು ದ್ವಾರವನ್ನು ಬಂಧಿಸಿ ಒಂದು ದ್ವಾರ ಮಾತ್ರ ಬಿಟ್ಟ. ಹ್ಮ್, ಹ್ಮ್, ಯಾಕೆ ಹ್ಮ್, ಬಿಟ್ಟ? ಯಾಕೆ? ನವದ್ವಾರವನ್ನು ಬಂಧಿಸಿಟ್ಟುಕೊಳ್ಳುವಂತ ಸಾಮರ್ಥ್ಯ ಬ್ರಹ್ಮನಲ್ಲಿ ಇಲ್ಲ. ಇಲ್ಲ, ಇಲ್ಲ. ಹಾಗಾಗಿ ಅಷ್ಟದ್ವಾರಗಳನ್ನು ಬಂಧಿಸಿಟ್ಟುಕೊಂಡು ಒಂದು ದ್ವಾರವನ್ನು ಮಾತ್ರ ಬಿಟ್ಟ. ಹೌದು. ಹಾಗಿದ್ರೆ ಬ್ರಹ್ಮನಿಗೆ ಕಲಿಸ್ಲಿಕ್ಕೆ ನಮಗೂ ಗೊತ್ತಿಲ್ವಾ? ಹಲೋ, ಹಲೋ. ಹಾಗಿದ್ರೆ ನಾನು ಹೇಗೆ? ಹ್ಮ್, ನಾವು ಅಷ್ಟದ್ವಾರ ಮಾತ್ರವನ್ನು ಬಂಧಿಸಿದ್ದು. ಹೌದು. ನಾನು ಹಾಗಲ್ಲ, ಹಾ. ನವದ್ವಾರವನ್ನೂ ಬಂಧಿಸ್ತೇನೆ. ನವದ್ವಾರವನ್ನು ಬಂಧಿಸುವಂತ ಯೋಗ್ಯತೆ ಸಾಮರ್ಥ್ಯ ಯಾರು ಕೇಳಿದ್ರೆ ಹರಿಗೆ ಮಾತ್ರ. ಹ್ಮ್, ಹ್ಮ್, ಹಾಗಿದ್ರೆ ಬ್ರಹ್ಮನಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಆದ್ರೆ ಇರುವ ನವದ್ವಾರಗಳನ್ನು ಬಂಧಿಸಿಟ್ಟುಕೊಳ್ತೇನೆ. ಸ್ವಲ್ಪ ನಿದ್ರೆ ಮಾಡಿದ್ರೆ ಹೇಗೆ? ಹ್ಮ್, ಆಗ್ಬೋದು. ಯಾವ ನಿದ್ರೆ? ಯಾವ ನಿದ್ರೆ? ಅದಲ್ಲ, ಯೋಗ ನಿದ್ರೆ. ಹಾ, ಹಾ. ನವದ್ವಾರಗಳನ್ನು ಬಂಧಿಸಿಟ್ಟುಕೊಂಡು ಯೋಗ ನಿದ್ರೆ ಅವಶ್ಯನಾಗುತ್ತೆ. ದ್ವಾದಶಾದಿತ್ಯರು ಏಕಾದಶ ರುದ್ರರು ದ್ವಾದಶಾದಿತ್ಯರು ಏಕಾದಶ ರುದ್ರರು ಸಾಧರದಲ್ಲಿ ಕಮಲಜರು ಸಾಧರದಲ್ಲಿ ಕಮಲಜರು ಆ ದೇವನು ಧರದಿ ಬರೆಯಲನೇಕವು ಆ ದೇವನು ಧರದಿ ಬರೆಯಲನೇಕವು ಮೋಧದೊಳಿಕಿದುದೆಂಬ ಸ್ವಾಮಿ, ಹರಿಯ ಉದರವನ್ನು ಹೊಕ್ಕ ನಾನು ಕಂಡಾಗಲೇ ವಿಸ್ಮಯಗೊಂಡವ ಸ್ವಾಮಿ. ಏಕಾದಶಿ ರುದ್ರರು, ದ್ವಾದಶಾರುದ್ರರು, ಮನು ಮುನಿಗಳು ಸಕಲವು ಶ್ರೀಹರಿಯಲ್ಲಿ ಐಕ್ಯವಾಗಿದೆ. ನಾನು ಕೂಡ ಕಾಣ್ತಾ ಇದ್ದೇನಂತಾದ್ರೆ ಈತನೇ ಶ್ರೇಷ್ಠ ಚೇಷ್ಟ ಎಂಬುದಾಗಿ ಅರಿತವ ನಾನು. ಹಾಗಾದ್ರೆ ಇಲ್ಲೇ ನಿಲ್ಲುವುದಲ್ಲ, ಈ ವಿಚಾರವನ್ನು ಆತನಿಗೆ ತಿಳಿಸಬೇಕಲ್ಲ. ನಾ ಬಂದ ದಾರಿಯಲ್ಲೇ ಹಿಂದೆ ಸರಿತೇರಂತೆ. ಗರಳುವೇನು ಗೊರಗೇನು ತಾಯ ಗರಳುವೇನು ಹೊರಗೇನು ಸರಿದು ಮೇಲಗೆ ತುದಿ ಕಾಣದೆ ಕೆಳಗಿಳಿದು ಕಂಡನು ಕೆಳಗಿಳಿದು ಕಂಡನು ಪದವ ಕಾಣದೆ ತರಹರಿ ಸ್ವಾಮಿ, ಬಂದ ದಾರಿಯಲ್ಲೇ ಮರಳಿ ಹೋಗುವ ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ ಅದು ಮುಚ್ಚಲ್ಪಟ್ಟಿದೆ. ಎಲ್ಲ ದ್ವಾರದತ್ತ ಹೋದ ಸಂದರ್ಭದಲ್ಲಿ ಅದೆಲ್ಲವೂ ಮುಚ್ಚಿದೆ. ಹಾಗಾದ್ರೆ ಇಂಥ ಒಂದು ಯೋಗ್ಯತಾ ಸಂಪನ್ನ ಸ್ತ್ರೀಯರಿಯಲ್ಲಿ ಇದೆ ಅಂತಾದ್ರೆ ನಾ ಮುಂದೆ ಹೋಗುವ ಪರಿ ಹೇಗೆ? ಅರ್ಥೈಸಿಕೊಂಡೆ. ಈಗಾಗಲೇ ಆದಿಮಾಯೆ ಹೇಳಿದ್ದಾಳೆ, ಕಷ್ಟ ಬಂದಾಗ ನಮ್ಮನ್ನ ಸ್ಮರಿಸಿ ಮಕ್ಕಳೇ. ಹಾಗಾಗಿ ಇಲ್ಲೇ ನಿಂತು ಆಕೆಯನ್ನೇ ಸ್ಮರಿಸುತ್ತೇನಂತೆ. ತಾಯೇ ಆದಿಮಾಯೆ, ನೀನೇ ತಾಯಿ ಶ್ರೀಹರಿ ಮಲಗಿದ್ದಾನೆ. ಹಾಗಾಗಿ ಆತನ ಕಿವಿಯಿಂದ ಹೊರಬರ್ತೇನಂತೆ. ಮರುದಲ ಕಮಲಯೋ ಮರುದಲ ಕಮಲಯ ಬರೆವ ಕಮಲದ ಮೇಲೆ ಮೆರೆವ ಕಮಲ ಮೇಲೆ ಕುಳಿತಾದರಿಸಿ ನಾಲ್ದೆಸೆ ನೋಡಿ
ವರ ಪಂಚವದಾಗಿ ಶೋಭಿದನು. ನಾಲ್ಕು ದಿಕ್ಕನ್ನ ನೋಡಿದಾಗ ನಾಲ್ಕು ಮುಖಗಳು ಬಂದು ಸೇರಿದವು. ಬ್ರಹ್ಮ ಎನ್ನು ಮುಂದೆ ಪಂಚವದನ ಬ್ರಹ್ಮ, ಪಂಚವದನ ಬ್ರಹ್ಮನಾದೆ, ಪಂಚವದನ ಬ್ರಹ್ಮನಾದೆ. ಹರಿಯು ಮಲಗಿರೆ ಯೋಗ ನಿದ್ರೆಯೊಳಿರದೆ, ಹರಿಯು ಮಲಗಿರೆ ಯೋಗ ನಿದ್ರೆಯೊಳಿರದೆ ಕೊರದೆ. ದೈತರೀರುವುದು ಕೊರದೆ.
ಹರಿಯೋ ಯೋಗನೇ ಎಂಬಲ್ಲಿ ನಾನು ಹಿರಿಯರಾಗು. ಅಬ್ಬಬ್ಬ! ಏನು ಆಶ್ಚರ್ಯ! ಶೂನ್ಯವಾದಂತ ವಾತಾವರಣ, ನೀರಿನ ಮಧ್ಯದಲ್ಲಿ ನಾನು ತೇಲುತ್ತಾ ಇದ್ದೇನೆ. ನಾನು ಹೇಗೆ ಬಂದೆ? ಯಾರು ನನ್ನ ತಂದವರು? ಒಂದೂ ನನಗೆ ಅರ್ಥವಾಗುತ್ತಾ ಇಲ್ಲ, ಯಾರು ಕಾಣುತ್ತಾ ಇಲ್ಲ. ಯಾಕೋ ಏನೋ ಏನೋ ಒಂದು ರೀತಿಯ ಕುತೂಹಲ. ಹಾಗಾಗಿ ಇದೆಲ್ಲ ಯಾರು ಯಾರಿದ್ದಾರೆ ಗೊತ್ತಿಲ್ಲ. ಆಶ್ಚರ್ಯ! ಒಮ್ಮೆ ನಮ್ಮದೇ ಸುತ್ತಮುತ್ತ ಗಮನ ಹರಿಸ್ತಾ ಇದ್ದೇನೆ. ಕಾರು ಕತ್ತಲೆ, ಏನು ತೋರುವುದಿಲ್ಲ. ಗಾಢವಾದ ಅಂಧಕಾರ. ತನ್ಮೂಲಕ ನಮ್ಮ ಸೃಷ್ಟಿ. ನಾನು ಯಾರು? ಎಲ್ಲಿಂದ ಬಂದವ? ಎಲ್ಲಿಗೆ ಹೋಗಬೇಕಾದವ? ಒಂದು ಕೂಡ ಕಾಣುತ್ತಾ ಇಲ್ಲ. ಹಾಗಾದ್ರೆ ನಮ್ಮ ಹುಟ್ಟಿಯ ಕಾರಣ ಯಾರಿರಬಹುದು? ನಾನು ಯಾಕೆ ಬಂದೆ? ಛಲವ, ಸುತ್ತಮುತ್ತ ಛಲ, ಅದನ್ನೇ ಕದಂತೆ. ಯಾರ ನೀನು? ನೀನ್ಯಾರು? ನೀನೆಲ್ಲಿಂದ ಬಂದವ? ನೀನೆಲ್ಲಿಂದ ಬಂದವ? ನಿನ್ನಪ್ಪ ಯಾರು? ನನ್ನಪ್ಪ ನೀನೇ. ಯಾಕೆಂದ್ರೆ ಜಲದ ಬಂದ ತೇರುತ್ತಾ ಇರುವಾಗ ಮತ್ತೊಬ್ಬರು ನಾನು ಕಂಡದ್ದಿಲ್ಲ. ಪ್ರಶ್ನೆಗೆ ಬರೀ ಪ್ರಶ್ನೆ, ಉತ್ತರ ಇಲ್ಲ. ಉತ್ತರ ಇಲ್ಲ. ಆಗ ನಿನಗೂ ಅಪ್ಪ ಇಲ್ಲ. ನಾನು ಯಾರಂತ ನನಗೆ ಗೊತ್ತಿಲ್ಲ. ಹಾಗಂತ ನನ್ನ ಪರಿಚಯ ನೀನು ಹೇಳಿಕ್ ಮಾಡಬಲ್ಲೆ? ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಮತ್ತಾರು ಇಲ್ಲ ಅಂತ ಆಯ್ತು. ಯಾರಿಲ್ಲ. ಇದ್ದವರು ನಾನು ನೀನು ಇಬ್ರೇ. ನಿನಗೆ ಯಾರಂತ ಗೊತ್ತಿಲ್ಲ, ನನಗೆ ಯಾರಂತ ಹೌದು. ನಮ್ಮಲ್ಲೇ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು. ಸಮಾನ ದುಃಖಿಗಳು ಅಂತ. ಹೌದು. ಯಾವ ರೀತಿಯಲ್ಲಿ? ಯಾವ ರೀತಿ? ದೊಡ್ಡವ ಯಾರು, ಸಣ್ಣವ ಯಾರು, ಮೊದಲು ಬಂದವ ಯಾರು, ತನಗೆ ಬಂದವ ಯಾರು, ಶ್ರೇಷ್ಠ ಯಾರು, ಕಡಿಮೆ ಯಾರು, ಕಡಿಮೆ ಯಾರು, ದೊಡ್ಡವ ಯಾರು, ಸಣ್ಣವ ಯಾರು, ಅಣ್ಣ ಯಾರು, ತಮ್ಮ ಯಾರು ಎನ್ನುವಂತ ನಿರ್ಧಾರ ಆಗಬೇಕು. ಹೇಗೆ ಮಾಡುದು? ನಾನು ಬರುವುದು ಮುಂಚಿತವಾಗಿ ನಿನ್ನ ಚಲನವನ್ನ ಕಾಡ್ತಾ ಇದ್ದೇನೆ. ನಿನ್ನ ಗುಳ್ಳೆಯಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇದ್ಯಾ. ಹಾಗಾದ್ರೆ ನೀನು ದೊಡ್ಡವ ಅಂತ ಆಯ್ತು, ನೀನು ಚಿಕ್ಕವ ಅಂತ ಆಯ್ತು. ನೀನು ಅಣ್ಣ, ನೀನು ತಮ್ಮ ಅಲ್ವಾ? ಅಣ್ಣ ತಮ್ಮ, ತಮ್ಮ ಅಣ್ಣ, ತಮ್ಮಣ್ಣ. ತಮ್ಮಣ್ಣ ಆಗ್ಬಾರ್ದು, ಅಣ್ಣ ತಮ್ಮ. ಹೌದಾ? ಹಾಗಂತ ಅಣ್ಣ ತಮ್ಮ ತಮ್ಮ ಎನ್ನುವಲ್ಲಿ ಮುಗಿಲಿಲ್ಲ. ನಾಳೆ ಯಾರಾದ್ರೂ ಇದೇ ಜಲದಲ್ಲಿ ಹುಟ್ಟಿ ಬರ್ಬಹುದು. ಹೌದು. ಬಂದಂತ ಪ್ರಶ್ನೆ ಮಾಡ್ಬೋದು, ಏ ತಮ್ಮ ಬಾ ಅಂತ. ಹಾಗೆ ಏ ಅಣ್ಣ ಇಲ್ವಾ, ಮುರಿದು ಮುಕ್ಕಿ ಬಿಡುತ್ತೆ. ಹಾಗಾಗ್ತದ? ಆಗುದಿಲ್ಲ, ಆಗುದಿಲ್ಲ. ನಮಗೊಂದು ಹೆಸರು ಬೇಕು ಕರೆಯುವುದಕ್ಕೆ. ಹೆಸರು ಬನ್ನಿ, ಬನ್ನಿ ಇಡ್ಲಿಕ್ಕೆ ಹೆಸರು ಬನ್ನಿ. ಯಾರಿದ್ದಾರೆ? ಯಾರು ಇಲ್ಲ. ಇಲ್ಲಿ ನಾವು ನೀರಿನೆಲ್ಲ ಕುಳ್ಳೆ ಹೋಗ್ತದೆ ಬಿಟ್ಟರೆ ಮತ್ತೇನಿಲ್ಲ. ಹಾಗಾದ್ರೆ ಹೆಸರಿಡಬೇಕಾದವ್ರು ಯಾರು? ನಮ್ಮಲ್ಲಿ ಆ ಹೊಂದಾಣಿಕೆಯನ್ನು ಮಾಡಿ ನಾವಿಬ್ರೇ ಮಾಡ್ಬೇಕು. ಹೌದು. ನನಗೆ ನೀನು ಹೆಸರು, ನಿನಗೆ ನಾನು ಹೆಸರು. ಹಾಗೆ ಮೊದಲಾಗಿ ನನಗೆ ಹೆಸರಾಗ್ಬೇಕು, ಅಣ್ಣನಿಗೆ ಹೆಸರಾಗ್ಬೇಕು. ಹೌದು. ನಿಂತ್ಕೋ. ಆಯ್ತು, ನಿಂತ್ಕೊಂಡಿದ್ದೀನಿ. ಸರಿ ಇರ್ತಾರೆ. ಹರಕೆ ಉಂಟಾರೆ ಇದು? ಯಾಕೆ ತಿರುಗ್ತೇನೆ ಅಂತ ದೇಹ ಪರೀಕ್ಷೆ ಮಾಡಿದ್ದು. ಹೇಗಿದೆ? ಸರಿಯಾದ ಹೆಸರು ಬೇಕಲ್ವಾ? ಹೌದು. ಆದ್ರೆ ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೇನೆ. ತಟ್ಟುವಲಿ ತಟ್ಟಿದೆ, ಮೆತ್ತುವಲೆ ಮೆತ್ತಿದೆ, ಹೊಡೆದೆ ಬಡಿದೆ, ಎಂತ ಮಾಡು? ಎಲ್ಲ ಒಳಗೊಳಗೆ ಹೋಗ್ತಾ, ಎಲ್ಲ ಒಳಗೆ ಹೋಗ್ತಾ ಹೋಗ್ತಾ ಮೆತ್ತಗೆ. ಹಾಗಂತ ಇದೆಲ್ಲ ಜುಳ್ಳ ಮೆತ್ತಗೆ ಮೆತ್ತಗೆ ಮೃದು. ಆ ಕಾರಣಕ್ಕಾಗಿ ನಿನ್ನ ಹೆಸರು ಮಧು. ನನ್ನ ಹೆಸರು ಮಧು. ನನ್ನ ಹೆಸರು ಮಧು.
ಮದುವೆ ಅಂತ ಹೆಸರು ಚೆನ್ನಾಗಿದೆ. ನಾಳೆಯಿಂದ ಎಲ್ಲರ ಬಾಯಲ್ಲಿ ಮದುವೆ. ನಿಜ ಹೇಳುದ? ಮತ್ತಾರಾದ್ರೂ ಹುಟ್ಟು ಬಂದ್ರೆ ಎಲ್ಲರ ಬಾಯಲ್ಲಿ ಮದುವೆ, ಎಲ್ಲರ ಬಾಯಲ್ಲಿ ಮದುವೆ. ನೀನೇ ಅದಕ್ಕೆ ಆರಂಭ. ಹೌದು, ನಾನೇ ಅದಕ್ಕೆ ಆರಂಭ. ಈಗ ನಿನಗಾಯ್ತು, ನಿನಗೆ ನನಗ್ ಬೇಕಲ್ಲ. ಆಯಕಟ್ಟಿನ ಸ್ಥಳದಲ್ಲಿ ಹೌದಾ? ಗಟ್ಟಿಯಾಗಿ ನಿಂತುಕೋ. ನಾನೇ ಸರಿ ಇರುತ್ತೆ. ಅಣ್ಣ, ಹುಟ್ಟಿದೆ, ತಟ್ಟಿದೆ, ಹೊಡೆದೆ, ಪಡೆದೆ, ಯಾವುದೇ ಪ್ರಯತ್ನವನ್ನು ಮಾಡಿ. ಹೌದಾ? ಪ್ರಯೋಜನಕ್ಕೆ ಬರ್ಲಿಲ್ಲ. ಏನಾಯ್ತು? ಮೇಲ್ ನೋಡಿದೆ, ನಿಲ್ಕದಷ್ಟು ದೂರ ಇದ್ದೆ, ಕೆಳಗೂ ಅಷ್ಟೇ ಅಡ್ಗೆ, ಹುಟ್ಟಾಗಲ ತಿಳಿದಕ್ಕಾಗಲಿಲ್ಲ. ಆವ ನಿಧಾನ ಕೈ ಹಾಕಿದ ಪ್ರಾರಂಭ ಮಾಡಿದೆ. ಹಿತವಾದಂತ ಅನುಭವ. ಯಾಕಂದ್ರೆ ಎಲ್ಲಿ ನೋಡಿದ್ರು ಗಟ್ಟಿ 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 ಕಾಣ್ತಾ ಇದೆ. ಹೌದಾ? ಅದಕ್ಕಾಗಿ ಒಂದು ಹೆಸರಿಟ್ಟೆ, ಕಾಠಿಣ್ಯತೆ. ಹೌದು, ಕಾಠಿಣ್ಯತೆ. ಅದಕ್ಕಾಗಿ ಒಂದು ಹೆಸರಿಟ್ಟೆ. ಯಾವುದು? ನಿನ್ನ ಹೆಸರು ಕೈಟಬ. ನನ್ನ ಹೆಸರು ಕೈಟಬ. ಕೈಟಬ ಅಷ್ಟೇಯ? ಮಧು ಕೈಟಬರು ಅಷ್ಟೇಯ? ಅಲ್ಲ, ಶೂರ ಮಧು ಕೈಟವರು, ರಣಗಂಭೀರ ಮಧು ಕೈಟಬರು. ಸಂಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ, ಸರಿ, ಹೆಸರನ್ನು ಇಟ್ಟುಕೊಳ್ಳುವಲ್ಲಿ, ಹೌದು, ಸಂತೋಷ ಸಮಾಧಾನ ಎರಡೂ ಇತ್ತು. ಹೌದು, ಇದೇ ಶಾಶ್ವತ ಆಗಿರ್ತದೆ. ಅಲ್ಲ ಈಗ ಏನಾಗಿದೆ ನಮ್ಮ ಈಗ ಆಗ್ತಾ ಇರುವುದು ತಮ್ಮ. ಹೊಟ್ಟೆ ಹಸಿವೆ ಆಗ್ತಿದೆ. ಬರೇ ಬಿರುದಿಂದ ಏನಾದ್ರೂ ಕೊಡ. ಎಲ್ಲಿ? ತಿನ್ನುವುದಕ್ಕೆ. ನನ್ನಲ್ಲೇ ಇಲ್ಲ, ನಿನ್ನಲ್ಲಿ. ನೀನು ಹುಡುಕ್ತಾ ಇದೀಯ ನೋಡಿ ಸುತ್ತಮುತ್ತ. ಹಾಗಂತ ಈ ನೀರನ್ನು ಕುಡಿದ್ರೆ ಜಲರಾಶಿ, ಇದನ್ನು ಕುಡಿದು ಬಾಯಾರಿಕೆ ಹೋಗ್ಬೋದು ಅಷ್ಟೇ, ಹೊಟ್ಟೆ ತುಂಬುವುದಿಲ್ಲ. ಹಾಗಾದ್ರೆ ಜಲರಾಶಿ ಉಂಟು ಅಂತಾದ್ರೆ ಜಲದ ಮಧ್ಯದಲ್ಲಿ ಮತ್ತೊಂದು ಜೀವಿ ಇರ್ಲಿಕ್ಕೆ ಬೇಕು ಅಲ್ವಾ? ಅದು ಸಿಕ್ಕಿತ್ತು ಅಂತಾದ್ರೆ ಹಿಡಿದು ಮುರಿದು ಮುಕ್ಕತ್ತೆ ನಮ್ಮ ಹಸಿವನ್ನು ನಿವಾರಣೆ ಮಾಡ್ಕೊಳ್ಳೋದು. ಆ ಕಾರಣಕ್ಕಾಗಿ ಜಲದಿಯನ್ನ ಶೋಧಿಸಿ ಅಣ್ಣ ತಮ್ಮಂದಿರಾಗಿದ್ದೇವೆ. ಇಲ್ಲಿವರೆಗೆ ಎಲ್ಲಾ ಹೊಂದಾಣಿಕೆ ಇದೆ. ಇನ್ನೂ ಸಹ ಅಂತ ಹೊಂದಾಣಿಕೆಯನ್ನು ಕಳೆದುಕೊಳ್ಬಾರ್ದು. ತಮ್ಮ ಹುಡುಕುತ್ತಾ ಹೋದ ಎಲ್ಲರಿಗೂ ಸಿಕ್ಬೇಕು ಅಂತ ಇಲ್ಲ. ಒಬ್ರಿಗೆ ಸಿಕ್ಕೇ ಇರಬಹುದು. ಹಾಗಾಗಿ ಅಂತಾರೆ ಏನ್ ಮಾಡ್ಕೊಳ್ಳೋದು? ಒಂದು 10 ಸಿಕ್ತು ಅಂತ ಮಾಡೋಣ. ಸಮಸ್ಯೆ ಇಲ್ಲ, 5 ಮಾಡ್ಕೊಳ್ಳೋದು. 5 ಸಿಕ್ತು, 2.5 ಮಾಡ್ಕೊಳ್ಳೋದು. 2 ಸಿಕ್ತು, ಒಂದೊಂದು ಮಾಡ್ಕೊಳ್ಳೋದು. ಒಂದೇ ಸಿಕ್ಕಿದ್ರೆ ಪಾಲು ಪಟ್ಟಿ. ಹೌದು, ಪಾಲು ಮಾಡೋದು. ಬೇಕಿಯಾ? ಅಣ್ಣ ಹಿರಿಯವ, ನೀನೇ ಒಂದು ಪಾಲು ಪಟ್ಟಿ ಮಾಡಿಬಿಡಿ. ಹೌದಾ? ನೀನೇ ಮಾಡೋಣ. ಹೇಳಿದ್ದೀನಿ, ನೀ ಮಾಡು. ರಕ್ತ ಮಾಂಸ ನನಗೆ, ಎಲುಬು ಚರ್ಮ ನಿನಗಿಲ್ಲ. ಒಳ್ಳೆ ದುರ್ಗುಣ ಕಲ್ತಿಯಲ್ಲ. ಎಲುಬು ಚರ್ಮ ನನಗೆ, ಉಳಿದಂತೂ ನನಗಿಲ್ಲ. ಮತ್ತಲ್ಲಿ ಉಳಿಯುವುದೆಂತ
ಎಂತದ್ದು ಉಳಿದಿಲ್ಲ. ಎಂತದ್ದು ಉಳಿಯುದಿಲ್ಲ. ಅದಕ್ಕೆ ನೀನೇ ಮಾಡ. ಅದಕ್ಕಾಗುದಿಲ್ಲ, ನಾನೇ ಪಾಲ್ ಮಾಡ್ತೇನೆ. ಹೇಗೆ ಯಾವ್ದಾದ್ರು ಜೀವಿ ಒಂದ್ ಸಿಕ್ಕಿತ್ತು ಅಂತಾದ್ರೆ ಹೋಗಿ ಜೀವಿ ಸಿಕ್ಕಿದ್ಮೇಲೆ ಸಿಕ್ಕಿದ್ಮೇಲೆ ಈಗ ಬೇಡ. ಒಂದು ಕಾಲಿಗೆ ನೀ ಕೈ ಹಾಕು, ಹಾ ಒಂದು ಕಾಲಿಗೆ ನಾನು ಕೈ ಹಾಕ್ತೇನೆ. ಪಾಸಕ್ಕ ನಾನು ಈಚೆ, ಹಾ ನೀನ್ ಈಚೆ. ಹಾ ಈಚೆ, 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 ಈಚೆ. ಹಾ ಅವಾಗ ಏನಾಗ್ತದೆ? ಸುಣ್ಣಾಗ್ತದೆ. ಒಂದಿದ್ದದ್ದು ಎರಡಾಗ್ತದೆ, ಹೌದು. ಎರಡಿದ್ದದ್ದು ಎರಡಿದ್ದದ್ದು ಹಾ. ಒಂದೊಂದು ಆಗ್ತದೆ, ಓಹೋ. ಒಂದೇ ಇದ್ದದ್ದು ಹಾ. ಅರ್ಧ ಅರ್ಧ ಆಗ್ತದೆ. ಅದ್ರಲ್ಲೇ ಸಂತೋಷ ಪಡ್ಕೊಳ್ಳೋಣ. ಹೌದಾ ಹಾಗಾದ್ರೆ ಸರಿ. ಈ ಜಲವನ್ನು ಶೋಧಿಸಲಿಕ್ಕೆ ಇಲ್ಲೇ ಪ್ರಾರಂಭ ಮಾಡುವನು. ಈಗಲೇ ಜಲದಿಯ ಶೋಧಿಸುವ ಜಲದಿಯ ಶೋಧಿಸುವ ಜಲದಿಯ ಶೋಧಿಸುತ್ತ ಜಲದಿಯ ಶೋಧಿಸುತ್ತ ಆಹಾರವ ಹುಡುಗುದನ ವಹಿಸುವ ಆಹಾರವ ಹುಡುಗುದನ ವಹಿಸುವ ಜಲದಿಯ ಯೋಧಿಸುತ್ತ ಆಹಾರವ ಹುಡುಗುದನ ವಹಿಸುವ ಆಹಾರವ ಹುಡುಗುದನ ವಹಿಸುವ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರ ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರ ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಆ ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಆ ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಆ ದೈತ್ಯರು ಶೋಧಿಸುತ್ತ ಆ ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಮಣಕಾಲಿನ ಪರಿ ಅಂದದ ಜಲಧುಳು ದೈತ್ಯರು ಶೋಧಿಸುತ್ತ ಆ ದೈತ್ಯರು ಶೋಧಿಸುತ್ತ ಚಿಕ್ಕವನು ಆರ್ವನು. ಚಿಕ್ಕಿಗೋಜಿದ್ದವರು
ಸಿಕ್ತೋ ಸಿಕ್ಕಿದ ನನ್ನ ಬೆರಳು ತುದಿ ನೋಡು. ಸಿಕ್ಕಿದ ನಿದಕೋ ನಿನ್ ಬೆರಳಗಂತ ಇಲ್ಲಲ್ಲ ಆ ಕಡೆ ದಿಕ್ಕು ನೋಡು. ಚಿಕ್ಕವನವರು ಚಿಕ್ಕವ ಅವನಿಗೇನು ಸಣ್ಣವ ಸಣ್ಣವ ತಮ್ಮನ್ ನೋಡಿ ಹೆದರ್ತಾ ಇದ್ದಾರೆ. ಹೆದರ್ತಾ ಇದ್ದಾರೆ. ಯಾಕಾಗಿ? ಯಾಕೆ? ಇಬ್ಬರು ಸೇರಿಸಿ ನಮಗೊಂದೇ ತಾನೆ. ಆ ಒಬ್ಬೊಬ್ಬರಿಗೆ ಹುಡುಕರು ಎಲ್ಲಿ ಹುಡುಕರು ಸಿಕ್ಕು ಒಂದೇ ತಾನೆ. ಹೌದು. ಇವ್ರಿಗೆ ಹಂಗಲ್ಲ, ಪಂಚಮುಖ ಬರ್ತಾ ಬರ್ತಾ ಪಂಚಮುಖದ್ದೇ ಸಿಕ್ತಲ್ಲ, 5 ತಲೆ ಪಂಚಮುಖದೇ ಸಿಕ್ತಲ್ಲ. ಸಾಲು ಮುಖ. ಹೌದು, ಸಾಮುಗ ಹಾಗಂತ ಮಗ ಸಾಲ್ ಮಗ ಹಾಗೆ. ಸಾಲು ಮಗ ಉಂಟು ಹಾಗಂತ ಆ, ಕೈ 2 ಇದೆ, ಹೌದು. ತಲೆ 5 ಇದೆ, ಬಿಳಿಸಿಕೊಂಡಿದ್ದಾನೆ. ಬಿಳಿ 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 ಮಿಂಚುತ್ತಾ ಇದ್ದಾನೆ. ಹೌದು. ಇವನ್ ಏನ್ ಮಾಡ್ಬೇಕು? ಬಿಡ್ಬೇಕು? ಮಾತಾಡುದಲ್ಲ. ಹೋಗೋ ಮುಂದೆ ಎಷ್ಟು ಜನ ಅದರಲ್ಲಿ ಹಾಳಾಗ್ಲಿಕ್ಕಿದ್ದಾರೆ? ಎಂತದ? ಯಾವ್ದೆಲ್ಲ ಮಾಡ್ತಾ ಇದ್ದಾರೆ? ಪಿಡಿ 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 ಅಂದ. ಪಿಡಿ. ಓ ಹಿಡಿ ಹಿಡಿ ಹಿಡಿ. ಹಾ. ಜಲದೊಳ ಅಡಗುವ ಮುನ್ನವೇ ಹಾ. ನಮ್ಮ ನೋಡಿ ಹಾ. ಹೆದರಿ ಭಯ ಬೀಳ್ತಾ ಇದ್ದಾರೆ. ಹೌದು, ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಲ್ವಾ? ಹಾ. ಯಾವ ಕಾರಣಕ್ಕೂ ಬಿಡಬಾರ್ದು. ಇಬ್ಬರಟ್ಟಾಗಿ ಹಿಡಿದಾಡ ಹಿಡಗೋ ಬಿಡಬ್ಯಾಡ ಇವನ ಹಿಡಗೋ ಬಿಡಬ್ಯಾಡ ಹಿಡಗೋ ಬಿಡಬ್ಯಾಡ ಕೈಯ ಹಿಡಗೋ ಬಿಡಬ್ಯಾಡ ಹಿಡಗೋ ಬಿಡಬ್ಯಾಡ ಅವನ ಹಿಡಗೋ ಬಿಡಬ್ಯಾಡ ಅವನ ಹಿಡಗೋ ಬಿಡಬ್ಯಾಡ ಹಿಡಗೋ ಬಿಡಬ್ಯಾಡ ಅವನ ಹಿಡಗೋ ಬಿಡಬ್ಯಾಡ ಹರಿಯನಾಭಿ ಕಮಲನಾಳದಿ ಹರಿಯನಾಭಿ ಕಮಲನಾಳದಿ ತರಹರಿದಿ ವಿದಾತ ಮರುಗಿ ಹರಿಬಾಕಿಯೊಳಾದಿ ಮಾಯೆಯ ಬಿರಿಯುತ್ತಾನು ದೈತ್ಯರು ಇರುವರು ನನ್ನನ್ನ ಹಿಂಬಾಲಿಸಿ ಇತ್ತ ಕಡೆ ಬರುತ್ತಾ ಇದ್ದಾರೆ. ಹಾಗಾದ್ರೆ ತಾಯಿ ಹೇಳಿದಂತೆ ಅವಳನ್ನೇ ಸ್ಮರಿಸುತ್ತೇನಂತೆ, ಅವಳನ್ನೇ ಸ್ಮರಿಸುತ್ತೇನೆ. ತಾಯೇ ಹೇಳ್ತಾ ಇದ್ದಾಳೆ. ಅವಳು ಹೇಳಿದಂತೆ ಆ ರೀತಿ ಬರ್ತೇನೆ. ತೊಲಗಿ ನಿಲಲ ಯೋಗ ಮಾಯೆಯೋ
ನಳಿನ ನಾಭನು ತೊರೆದು ನಿದ್ರೆಯ ಅಣ್ಣ ತಮ್ಮ ಆದ್ರೆ ವ್ಯವಹಾರದ ವಿಷಯದಲ್ಲಿ ದಾಯಿವಾದಿಗಳಾಗ್ತಾರೆ. ಸಮಸ್ಯೆ ಹಾಗಾಗಬಾರ್ದು. ಏನೇ ಇರಲಿ ನನ್ನ ಪಾಲ ನನಗೆ ಯಾವ್ದು ನನಗೆ ಸಿಕ್ಕಿತಾ? ಹೋಗಿ ಹಿಡಿದಿಲ್ಲ. ನೀನೇ ಒಳಗೆಲ್ಲ ಇಟ್ಕೊಂಡಿರ್ಬೇಕು. ಇಲ್ಲಪ್ಪ ಅದು ಮಾಡ್ಲಿಲ್ಲ. ಹಾಗಂತ ಹೋಗಿ ಕೈ ಹಾಕಿದ್ ನಾನೇ ಹೌದು ಮೊದ್ಲು. ಅವಾಗ ಕೈ ಹಾಕಿ ನೋಡ್ತೇನೆ ತಪ್ಪಿ ಹೋಗಿ ನಿನ್ ತಲೆ ಸಿಕ್ಕಿದ್ದು. ತಪ್ಪಿ ಹೋಗಿದೆ. ಈಗ ನಾನು ಈ ಕಡೆಯಿಂದ ಹೋದವ, ನೀನ್ ಆ ಕಡೆಯಿಂದ ಹೋದವ. ಈಗೆಲ್ಲ ಪ್ರಯೋಜನ ಇಲ್ಲ. ಮಧ್ಯೆ ಇರ್ಬೇಕಲ್ವಾ? ಈಗ ಆ ಕಡೆ ಈ ಕಡೆ ದಿಬ್ಬ ಬಿಡುದು, ಬಣ್ಣ ದಿಬ್ಬ. ಹಾಗಂತ ಆಗ್ಬೇಕಾಗ್ಬಿಟ್ಟು ಸುಳಿಯಲ್ಲಿ ಹೋಗುದು. ಸರಿ, ಹುಡ್ಕೋಣ ಮಧ್ಯ ಪ್ರವೇಶ. ನೀ ಹೋಗ್ಬೇಡ, ನೀ ಅಲ್ಲಿ ನೋಡ್ಬೇಡ, ಕಣ್ಣಾಕ್ಬೇಡ. ಇಲ್ಲ ನೋಡ್ತಾ ನಗಿಯಾಡ್ತಾ ಇದೆ. ಈ ನಗಿ ನೋಡಿದ್ರೆ ನನ್ ನಾಚಿಕೆ ಆಗ್ತಾ ಇದೆ. ನಿನ್ ನಾಚಿಕೆ ತಗೊಂಡು ಹೋಗ್ತಾ ಅಲ್ಲ ನಗಿಯಾಡ್ತಿದ್ದಾನ. ಆ ಮಗುಳ್ನಗೆ ಯಾರಿಗೆ ಕೇಳು? ಯಾರಿಗೆ ಕೇಳು? ಅವನಿಗೆ ಕೇಳು. ಈಗ ಏನಾಗ್ತದೆ ಗೊತ್ತಾ? ಈಗ ಮೊದಲು ಬಂದ ಜೀವಿ ಇದಲ್ಲ ಅಲ್ಲ, ಅದಕ್ಕೆ 5 ತಲೆ ಇದೆ. ಇದಕ್ಕೆ ಒಂದೇ ತಲೆ ಅಲ್ವಾ? ಕೈ ಮಾತ್ರ 4. ಅದಕ್ಕೆ 2. ಅವ ಬಿಳಿ ಅಣ್ಣ, ಇವ ಕರಿ ಅಣ್ಣ. ಕರಿ 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 ಅಣ್ಣ. ಅದ್ ನೀನ್ ನೋಡ್ಬೇಡ ಅಂದ್ ಯಾಕೆ ಗೊತ್ತಾ? ನೀನೆಲ್ಲಾದ್ರೂ ಅದ್ರ ಹೊಸ ಸೆಳೆತಕ್ಕೊಳಗಾಗಿ ಅಲ್ಲಿಗೆ ಹೋಗ್ಬಿಡ್ತೀಯ. ಅಲ್ಲ, ಇವ ನಗಾಡುದ್ರ ಲಕ್ಷಣ ಏನಂತ ತೋರಿಸ್ತದೆ? ಏನು ಮಾತಾಡ್ತಾನೆ ಅಂತ ಆಯ್ತು ಅಲ್ವಾ? ಇವ್ ಹೆದರುವುದಿಲ್ಲ. ಹಾಗಾದ್ರೆ ಹೋಗಿ ಮಾತಾಡ್ಸೋಣ. ಇವನನ್ನೇ ಕೇಳೋಣ. ಸರಿ. ಯಾರೆಲ್ಲ ಬೀಳಯ್ಯ ನೀನು ಬೀರಲ್ಯಾಕೆ ಕಿರುನಗೆಯನು ಯಾರೆಲ್ಲ 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 ಬೀಳಯ್ಯ ನೀನು ಯಾರೆಲ್ಲ ಬೀಳಯ್ಯ ನೀನು ಬೀರಲ್ಯಾಕೆ ಕಿರುನಗೆಯನು ಬೀರಲ್ಯಾಕೆ ಕಿರುನಗೆಯನು ಯಾರೆಲ್ಲ ಬೀಳಯ್ಯ ನೀನು ಬೀರಲ್ಯಾಕೆ ಕಿರುನಗೆಯನು ನೀರ ಮೇಲೆ ಕುಳಿತುಕೊಂಡ ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ಹೌದಾ? ನನಗೆ ಕಿವಿ ಕೇಳ್ತದೆ. ಹೌದಾ? ನಿನ್ನ ಕಿವಿ ಕೇಳ್ತದೇನೋ ಮಾತಲ್ಲ. ನಮ್ಮ ಸ್ವರ ನಾವು ಮಾತಾಡೋದು ಹಾಗೆ. ಬರ ಮುಂದೆ ನಾವು ಮಾಡ್ತಾರೆ. ಈಗ ಏನು? ಯಾರಯ್ಯ ಪೇಳಲ ನೀವು ಬೀರಲಾಕೆ ಕಿರುನಗೆ ಇಲ್ಲಿ ಬರುವುದಕ್ಕೆ ಕಾರಣ ಎಷ್ಟೇ. ಏನು? ಈ ಮೊದಲೊಬ್ಬ ಚಿಕ್ಕದೊಂದು ಹುಳುವನ್ನು ನೋಡಿಕೊಂಡು ಬಂದಿದ್ವಿ. ಹೌದಾ? ಅದು ನೀನಲ್ಲ. ಅವನಿಗೆ ತಲೆ 5 ತಲೆ ಇತ್ತು. ಅವ ತಪ್ಪಿಸಿಕೊಂಡ. ನೀನು ಕಾಣ ಸಿಕ್ಕಿದ್ಯಾ? ಹೌದಾ? ಅವ ಯಾರು? ನೀನ್ ಯಾರು? ನೀರ್ ಮೇಲೆ ಕೂತುದ್ಯಾಕೆ? ನಗಾಡುದ್ಯಾಕೆ? ಕೇಳುವವರು ನೀವೇ ಹತ್ತಬೇಕಲ್ಲ. ಗಟ್ಟಿ ಉಂಟು. ಮತ್ತೆ ಸದ್ಯಕ್ಕೇನು ತೊಂದರೆ ಆಮೇಲೆ ಎದೆ ಹೊಡೆದು ಸತ್ರ ನಾವು ಜವಾಬ್ದಾರ. ನಮ್ಮ ವಿಚಾರ ಕೇಳುವಲ್ಲ. ವೀರ ಶೂರರು, ಗಂಭೀರರು, ಗಂಭೀರರು, ಶೂರಾದಿ ಶೂರರು, ಮಧು ಕೈ. ಅಲ್ಲ, ನೀವಿದ್ದದ್ದೇ ಇಬ್ರು. ಮತ್ತುಳಿದವರು ಎಲ್ಲಿ ಹೋದ್ರು? ಶೂರರು ನಮ್ಮ ಬಂದು ಬಿರುದಾವಳಿಗಳು. ಅದು ನಮ್ಮ ಹೆಸರಲ್ಲ. ಇದು ಹೆಸರಲ್ವಾ? ಅದೆಲ್ಲ ಬಿರುದಾವಳಿಗಳು. ಬಿದ್ರಾವಳಿ. ಬಿರುದಾವಳಿ ಅಲ್ಲ, ಬಿರುದಾವಳಿಗಳು. ಬಿರುದಾವಳಿಗಳು. ಹೌದು, ಹೆಸರು ಬೇರೆ. ಹೆಸರು ಬೇರೆ ಉಂಟಾ? ಎಂತದ ಹೆಸರು? ಮಧು ಕೈಟಬರು. ನನ್ನ ಹೆಸರು ಮಧು. ಅವ ಮಧು, ಇವ ಮಧು, ನಾನು ಕೈಟಬ. ಹೆಸರು ನೀನು ಕೈಟಬ. ಕೈಟಬ. ಅದಲ್ಲ, ಕೈಟಬ. ಕೈಟಬ ಅದು ಆಗುದಿಲ್ಲ. ನೀವು ಮಧು, ಅವು ಕೈಟಬ. ಅವ ಅಣ್ಣ, ನಾನ್ ತಮ್ಮ. ಹೌದಾ? ನೀವಿಬ್ಬರು ಒಟ್ಟಿಗೆ ಸೇರಿ ಧೀರ ಮಧು ಕೈಟಬ. ಧೀರ ಮಧು ಕೈಟಬರು. ಧೀರ ಮಧು ಕೈಟಬರೆ ನೀವು ಭಾರಿ ದೋಷವಾಂದ್ರೆ
ನೀವು ಭಾರಿ ದೋಷವಾಂತಿದಿಟವು ದೋಷ ಭಾರಿ ದೋಷವಾಂತಿದಿಟವು ಭಾರಿ ದೋಷ ಒಂದಿದಿಟವು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೆನು ಯಾರ ಕಂದಿರಯ್ಯ ಮೊದಲು ನಾನು ಅರಿಯೆನು ಇದನು ನಾನು ಅರಿಯೆನು ತೀರ ಮಲ್ಗೈದವರೇ ನೀವು ಭಾರಿ ದೋಷವಾಂತಿದಿಟವು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೆನು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೆನು ಇದನು ನಾನು ಅರಿಯೆನು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೆನು ತೋರುವ ಈ ಜನದಿಗೆ ಅಧಿಕಾರಿ ಆಗಿರುವೆ ತೈದ ದಿನದ ತೊಂದರೆಯುತ್ತದೆ ತೋರುವಾಯಿ ಜನದಿಗೆ ತೋರುವಾಯಿ ಜನದಿಗೆ ತೋರುವಾಯಿ ಜನದಿಗೆ ಈ ಜನದಿಗೆ ಅಧಿಕಾರಿ ಆಗಿರುವೆ ನಾನು ತೋರು ಅಧಿಕಾರಿ ಅಧಿಕಾರಿ ಆಗಿರುವೆ ನಾನು ನೀರ ಹೊರತು ಬೇರೆ ಗಾಣಿ ವಾರಿದಿಯಲಿ ನೀರ ಹೊರತು ಬೇರೆ ಗಾಣಿ ನೀರ ಹೊರತು ಬೇರೆ ಗಾಣಿ ವಾರಿದಿಯಲಿ ನೀ ವಾರಿದಿಯಲಿ ಜನದಿಗೆ ಅಧಿಕಾರಿ ಆಗಿರುವೆ ನಾನು ತೋರುವಾಗಿ ಜನದಿಗೆ ಈ ಜನದಿಗೆ ಈ ಜನದಿಗೆ ಅಧಿಕಾರಿ ಆಗಿರುವೆ ನಾನು ನೀರ ಹೊರತು ಬೇರೆ ಕಾಣೆ ವಾರಿದಿಯಲಿ ನೀರ ಹೊರತು ಬೇರೆ ಕಾಣೆ ವಾರಿದಿಯಲಿ ಈ ವಾರಿದಿಯಲಿ ಧೀರ
ಮಧುಕೈಠವರೇ ನೀವು ಬಾರಿದೋಹ್ಯವಾಂದೆ ದಿನವು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೇನು ವಾರಿದಿಯಲಿ ಈ ವಾರಿದಿಯಲಿ ಧೀರ ಮಧುಕೈಠವರೇ ನೀವು ಭಾರಿ ದೋಷ ವಾಂಧದಿಡವು ಭಾರಿ ದೋಷ ವಾಂಧದಿಡವು ಯಾರ ಗಂಡಿರಯ್ಯ ಮೊದಲು ನಾನು ಅರಿಯನು ಯಾರ ಗಂಡಿರಯ್ಯ ಮೊದಲು ನಾನು ಅರಿಯನೋ ಧೀರ ಮಧುಕೈಠವರೇ ನೀವು ಭಾರಿ ದೋಷವಾಂಧದಿಡವು ಯಾರ ಗಂಡಿರಯ್ಯ ಮೊದಲು ನಾನು ಅರಿಯೆನು ಓ ಮಧುಕೈಠವರೇ, ಒಂದು ಜೀವಿಯನ್ನು ಅಟ್ಟಿಸಿಕೊಂಡು ಬಂದವರು ನಾವು. ಹೌದಾ? ಆ ಜೀವಿಯನ್ನು ಹುಡುಕುತ್ತಾ ಹುಡುಕುತ್ತಾ ಹಾ. ತುಂಬಾ ದೂರ ಬಂದವರು. ಹಾ. ಇಲ್ಲಿ ನೀನು ಸಿಕ್ಕಿದ್ದಿ. ಹಾ. ಆ ಜೀವಿಯಲ್ಲಿ ಹೋಯ್ತು. ಹಾ. ಆ ಜೀವಿಗೂ ನಿನಗೂ ಇರ್ತಕ್ಕಂಥ ಸಂಬಂಧ ಏನು? ಹಾ. ಎಲ್ಲವನ್ನ ಹಾ. ಸವೀರವಾಗಿ ಹೇಳು. ಓ ಧೀರ ಮಧುಕೈಠವರೇ, ಸಂತೋಷವಾಯ್ತು. ಯಾವುದಕ್ಕೆ? ನಿಮ್ಮ ಹೆಸರನ್ನು ಕಂಡಾಗ. ನೀನಲ್ಲ, ಇಂಥದ್ದು ಒಂದು ಉಂಟಲ್ಲ. ನೀನಲ್ಲ, ಹಾ. ನಿನ್ನ ಅಪ್ಪ ಇದ್ರು ಸಂತೋಷ ಪಡ್ಬೇಕಿತ್ತು. ಹೌದಾ? ತಮ್ಮನ್ನು ಕಂಡ್ರೆ ಹಾ, ಹಾ, ಹಾ. ಇಂಥದ್ದು ಒಂದು ಉಂಟಲ್ಲ. ಏಯ್, ಎಂತವರು ಇದ್ದಾರಲ್ಲ. ಅದೇ ಅದೇ ಅದೇ, ಇಂಥವ್ರು ಇದ್ದಾರಲ್ಲ. ಆದ್ರೆ ಆಶ್ಚರ್ಯ ಮಾತ್ರವಲ್ಲ, ಹೇಳಿದಂತ ಮಾತಾದ್ರು ಏನು? ಮೊದಲು ಕಂಡ ಜೀವಿ. ಹೌದು. ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೇನು. ನೀನ್ ಅರಿ. ನಿನಗೆ ಗೊತ್ತೇ ಇಲ್ವಾ? ಅದೇ? ನೀನ್ ಅರಿ. ನಾನು ಅರಿಯೇ. ಅರಿ. ನಾನು ಅರಿಯೇ. ನನಗೆ ಯಾರು ಏನು ಅಂತ ಗೊತ್ತಿಲ್ಲ. ಅಲ್ಲ, ಒಂದು ಕೆಲಸ. ಎಂತದು? ಹಾಗಾದ್ರೆ ಇಲ್ಲಿ ಕೂತ್ಕೊಂಡಿದ್ಯಲ್ಲ. ಹೌದು. ಅದನ್ನ ನೀನ್ ಯಾರು? ನಾನು ಇಲ್ಲೇ ಕುಳಿತುಕೊಳ್ಳುವವ. ಹೌದಾ? ಯಾಕೆ? ಯಾಕೆ? ಈ ಜಲದಿಗೆ ಅಧಿಕಾರಿ ನಾನು. ಎಂತದು? ನೀನಲ್ಲ ಅಧಿಕಾರಿಗಳು. ಮತ್ಯಾರು? ಅಧಿಕಾರಿಗಳು ನಾವು. ಜಲದಿಗ ಅಧಿಕಾರಿ ಅಂತ ಗಳಹ ಬೇಡ. ಹಾ. ಹಾಗಂತ ಇಲ್ಲ, ಅಧಿಕಾರಿಗಳಿದ್ದಾರೆ. ಯಾರು? ನಾವಿಬ್ರು. ನೀವಿಬ್ರು. ನಿಮ್ಗೆ ಯಾರು ಕೊಟ್ಟದ್ದು? ನಿನಗೆ ಯಾರು ಕೊಟ್ಟದ್ದು? ನನಗೆ ನಾನೇ ಇಟ್ಕೊಂಡದ್ದು. ನಮಗ್ ಕೊಟ್ಟವರಿದ್ದಾರೆ. ಯಾರು ಕೊಟ್ಟದ್ದು? ಕೊಟ್ಟಿದ್ದಾರಪ್ಪ. ಯಾರು ಕೊಟ್ಟದ್ದು? ಅವ್ರಿಗೆ ನಾನು ಕೊಟ್ಟದ್ದು ನನಗೆ ಅಷ್ಟೇ. ನಮ್ಮಲ್ಲೇ ನಮ್ಮಲ್ಲಿ ಹೊಂದಾಣಿಕೆ ನಾನು ಮಾಡಿಕೊಳ್ಳಿ. ಕೊಟ್ಟ, ನಾನು ಅವನಿಗೆ ಕೊಟ್ಟ. ಯಾವಾಗ್ಲೂ ಹೀಗೆ? ಯಾವಾಗಲೂ ಹೌದಾ? ಆ ಹೊಂದಾಣಿಕೆ ಇದೆ. ಹೌದಾ? ಆಯ್ತು ಒಂದು. ಹಾ. ನಿನ್ನ ಅಧಿಕಾರದ ಕತೆ ಬೆಂಕಿ ಹಾಕು. ಬಿಡುವ. ನಮ್ಮ ಸ್ಥಿತಿ ಏನಾಗಿದೆ ಗೊತ್ತಾ? ಏನಾಯ್ತೀಗ? ಮೊದಲೇ ಹೊಸಿದುಕೊಂಡವರು. ಹೌದಾ? ಹಾಗಂತ ಜೀವಿ ತಪ್ಪಿಸ್ಕೊಂಡು ಹೋಯ್ತು. ಹಾ. ಕಾಣ ಸಿಕ್ಕಲಿಲ್ಲ. ಹಾ. ಕಾಣ ಸಿಕ್ಕಿದ್ದೇನೆ. ಹಾ. ನೀನು ಬಿಡ್ತೇವೆ ಅಂತ ಮಾಡಿದ್ಯಾ? ಏನ್ ಮಾಡ್ತಿ? ಗಂಟ್ಲಿಗೆ ತಾಗದ ಹಾಗೆ ಹಾ. ಮುರಿದು ತುಂಗೇ ಬಿಡ್ತೇವೆ. ಸುಲಭದ ಮಾತಲ್ಲ. ಸುಲಭದ ಮಾತಲ್ಲ. ಯಾಕೆ ಸುಲಭದ ಮಾತಲ್ಲ? ಇಳಿವ ತುತ್ತಲ್ಲ ಗಂಟಲಲ್ಲಿ ಏನಾಗ್ತದೆ? ಸಿಕ್ಕಿ ಬೀಳ್ತೇನೆ. ಹೌದಾ? ಹಾ. ಇದೆಲ್ಲ ಎಂತದ್ದು? ಎಂತದು? ನೀರು. ಆ ನೀರಲ್ವಾ? ಹೌದೌದು. ಇದು ಎಂತದ್ದು? ಅದು ಬೇರಡು. ಈ ನೀರಿಗೆ ಹೋಗ್ತೇವೆ. ಹಾ. ಹಾಕಿ ತಿರ್ಕೊಳ್ತೇವೆ. ಹಾ. ಕೇಳದೆ ಕೇಳದೆ ಒಳಗೆ ಒಳ ಹೋಗ್ತದೆ. ಇನ್ನೂ ಆಗ್ಲಿಲ್ವಾ? ಹಾ. ಈ ಕಾಲನ್ನ ಹಾ. ಅವನು ಬಾಯೊಳಗೆ ಹಾಕಿ ಬಾಯಲ್ಲ, ಈ ನೀರ್ ಮೇಲೆ ವ್ಯಾಯಾಮ. ವ್ಯಾಯಾಮ. ಒಟ್ಟು ಕರಗಿಸಿ ಜೀರ್ಣ ಮಾಡಿಕೊಳ್ಳೋದಕ್ಕೊಂದು ಆಯಾಮ. ಆಯಾಮ. ಅದಕ್ಕೆ ಬೇಕಾದಂತೆ ಮಾಡ್ತಾ ಬಿಟ್ರೆ ಅಂತಲ್ಲ ಅಧಿಕ ಪ್ರಸಂಗ ಮಾಡೋದಿಲ್ಲ. ಹೌದಾ? ಹಾ. ಹಾಗಿದ್ರೆ ಹಾ. ನಾನು ಸಾಯುದೆಯಾ? ಖಂಡಿತ ನೀನು ಸಾಯ್ಬೇಕು. ಆಗ್ಲಿ. ಸಾಯುವುದಕ್ಕೆ ನನ್ನದೇನು ತೊಂದರೆ ಇಲ್ಲ. ನನಗೊಂದು ಆಸೆ ಉಂಟು. ಆಸೆ. ಕೊನೆಯ ಆಸೆ. ಹೇಳು, ಹೇಳು, ಹೇಳು. ಹೌದಲ್ಲ? ಸಾಯುವಂತ ಮೊದಲು ನಿಮ್ಮಿಬ್ಬರಲ್ಲಿ ಹೊಡೆದಾಟ ಮಾಡಬೇಕು ಅಂತ ಆಸೆ ಉಂಟು. ಎಂತಲ್ಲ? ನಗರು. ಏಯ್! ನಮ್ಮೊಡನೆ. ಕೈ ಬೀಸಿದ್ರೆ ಸಾಕು, ಹಾ. ಕಾರ್ ಹೋಗ್ತೀರಿ. ಹೌದಾ? ನೀವು ನಮ್ಮೊಡನೆ ಯುದ್ಧ. ಹಾಗೆ ಒಂದು ಹೊಡೆದಾಟ ಮಾಡುವ. ಹೊಡೆದಾಟ. ಕೊನೆ ಆಸೆ ಈಡೇರಿಸಬೇಕಲ್ವಾ? ಅದಕ್ಕಾಗಿ ಹೌದು. ಹೊಡೆದಾಟ. ಹಾ.
ತಮ್ಮ ಹಾ. ಒಂದು ಕೆಲಸ ಸರಿ. ಇಬ್ರು ಇದ್ದೀರಿ ಇಬ್ರು ಆಯ್ಕೆ ಮಾಡ್ತಾರೆ ಯಾರು ಆದಿತ್ಯನಿಗೆ ಇಬ್ಬರು ಒಟ್ಟಾಗಿ ಬರುದು ಸರಿ ಅಲ್ಲ ಒಬ್ಬರಲ್ಲಿ ಒಬ್ಬರೇ ಒಬ್ಬರಿಗೆ ಇರುವಂತ ಪೆಟ್ಟು ಸಾಲ ಮತ್ತೆ ಇಬ್ಬರು ಯಾರನ್ನ ಆಯ್ಕೆ ಮಾಡುದು ಮೊದಲು ಇವ ಆಮೇಲೆ ನೀನ ಮೊದಲು ನೀನ ಕೇಳೋದಕ್ಕಿಂತ ಆಮೇಲೆ ಉಳಿದ್ರಲ್ವ ಉಳಿದಿಲ್ಲ ನೀನು ಉಳಿಯುವುದಿಲ್ಲ ನಾನು ಉಳಿಯುದಿಲ್ವಾ ಹಾಗಿದ್ರೆ ಮತ್ತೆ ಪರೀಕ್ಷೆ ಮಾಡಿ ನೋಡುವ ತೆಗೆದು ಬಾರಿಸಿದ ಅಂದ್ರೆ ಸಣ್ಣ ಸಣ್ಣ ತುಂಡಾಗಿ ಬಿಡ್ತೀಯ ಹೌದಾ ಅವಾಗ ಹೆಚ್ಚು ತಿಂತಾನ ಅವನಾ ಹೌದಾ ಯಾರು ನಾನು ನೋಡುವ ಹಾಗಿದ್ರೆ ಸೈದಾ ಮೆಚ್ಚಿದೆ ನಿಮ್ಮ ಪೌರುಷಾಗಿ ಮೆಚ್ಚಿದೆ 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 ನಿಮ್ಮ ಪೌರುಷಾಗಿ ಬಲು ಹೆಚ್ಚಿನ ತೋಳ ಸಾಧಸಗಿ ಬಹು ಹೆಚ್ಚಿನ ತೋಳ ವಿಕ್ರಮಕ್ಕೆ ಆಶ್ಚರ್ಯವಾಂತೇನ ಮುಚ್ಚರೆ ನೋಡೇನ ಆಶ್ಚರ್ಯವಾಂತೇನ ಮುಚ್ಚರೆ ನೋಡೇನ ಅಚಲಿಯದ ಬಾಟ ಬಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಅಲ್ಲ ಒಂದೇ ಕೊಟ್ಬಿಟ್ಟ ಮಂಡೆ ಮೇಲೆ ಏನೋ ದೊಡ್ಡದಂತೆ ಅಡಿಯನಂತೆ ಇದೆಯಾ ಮುಷ್ಟಿ ಪೆಟ್ಟು ಮೆಚ್ಚಿದೆ 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 ಸತ್ಯ ಹೇಳು ಮೆಚ್ಚಿದ್ದ ಬೆಚ್ಚಿದ್ದಾರೆ ಮೆಚ್ಚಿದ್ದು ಹೌದು ಮೆಚ್ಚಿದ್ದು ಹೌದು ಮೆಚ್ಚಿದ್ದ ಅದಕ್ಕೆ ಬೆಚ್ಚಿದ್ದಾರೆ ಮೆಚ್ಚಿದ್ದು ಯಾವುದಕ್ಕೆ ನಿಮ್ಮ ತೋಳ ಸಾಮರ್ಥ್ಯಕ್ಕೆ ಮೆಚ್ಚಿದೆ ಬೆಚ್ಚಿದ್ದು ನಿಮ್ಮ ರೂಪವನ್ನು ಕಂಡು ಬೆಚ್ಚಿದೆ ರೂಪವನ್ನು ಕಂಡು ಬೆಚ್ಚಿದ್ದು ಹೌದೌದೌದು ಹೌದಾ ಮಧುಕೈಟವರೇ ಹೋರಾಟವನ್ನು ಮಾಡಿದವರು ನಾವು ಹೋರಾಟ ಕಳೆದದ್ದು ಎಷ್ಟು ದಿನ ಆಯ್ತು ಒಂದ್ ಎರಡು ಮೂರು ದಿನ ಆಯ್ತು ಅಷ್ಟೇ ಎಷ್ಟು ದಿನ 2-3 ದಿವಸ ಯಾರು ಹೇಳಿದ್ದು ಪಂಚದಿವ್ಯ ಸಹಸ್ರ ಕಾಲಗಳೇ ಗತಿಸಿ ಹೋಯಿತು ಪಂಚದಿವ್ಯ ನಮಗ್ ಗೊತ್ತಾಗ್ಲಿಲ್ಲ 5,000 ವರ್ಷ ಮಣಿದವರು ನಾವಲ್ಲ ಮಣಿಮವರು ನಾವು ಸೋಲು ಗೆಲುವು ತೀರ್ಮಾನ ಆಗ್ಲಿಲ್ಲ ಆಗ್ಲಿ. ಈಗ ನಾನು ಸಂತೋಷಗೊಂಡವನ ಯಾಕೆ ಇಷ್ಟು ದಿವಸಗಳ ಹೋರಾಟ ಮಾಡಿದ್ರಲ್ಲ ಮೆಚ್ಚಿದಂತಹ ನಾನು ನಿಮಗೆ ಕೊಡುಗೆ ರೂಪಕವಾಗಿ ಸಂತೋಷ ಭರಿತನಾಗಿ ನಿಮಗೆ ಏನಾದ್ರೂ ಕೊಡ್ಬೇಕು ಅಂತ ಅನಿಸ್ತಾ ಉಂಟು. ಅದಕ್ಕೆ ನಾವು ಬೇಡಬೇಕು ಬೇಡಿ ಬೇಡಿ ಗೌತಮ ಇವ ನಂಜಿನ ಮಾತಾಡ್ತಾ ನಂಜಿನ ಮಾತು ಕರಿಯಣ್ಣ ನಂಜ ಕೊಂಡು ನೀವು ಕೂಡ ಬೇಡಿಕೊಂಡು ಅದೊಂದು ದೊಡ್ಡ ಜನ ಅಲ್ಲ, ಏನಾದ್ರೂ ಕೊಡ್ತೇನೆ ಬೇಡ ಈಗ ಗೆದ್ದದ್ದು ಯಾರು ಸೋತದ್ದು ಯಾರು ಈಗ ಸೋತದ್ದು ನನಗೆ ಎಂತ ಗೆದ್ದದ್ದು ನೀವೇ. ಕೊಡುವುದ ಒಂದ್ ಕೆಲಸ ಮಾಡು ಇಲ್ಲಿ ಕೂತು ಯಾಕೆ ಏನಾದ್ರೂ ಕೊಡಿ ಅಂತ ಕೈ ಮಾಡಿ ಕೇಳು ಹಾ. ನಾವು ಕೊಡ್ತೇವೆ ಕೊಡುವ ದಾತಾರರು ನಾವು ಗೆದ್ದವರಾದ ನಾವು ಕೊಡುವುದು ಸೋತವರಲ್ಲ ನೀನಲ್ಲ ನೀನ್ ಏನ್ ಬೇಕಾದ್ರೂ ಕೇಳು ಹಾ. ನಾವು ಕೊಡ್ತೇವೆ ಬೇಡು ಕೇಳುದಲ್ಲ ಹೌದಾ ಏನ್ ಬೇಕಾದ್ರೂ ಕೊಡ್ತೀರಾ ಏನ್ ಬೇಕಾದ್ರೂ ನಾನು ಒಮ್ಮೊಮ್ಮೆ ಬೇಡುವವನು ಆಗ್ತೇನೆ ಕೊಡುವವನು ಆಗ್ತೇನೆ ನಾವು ಬೇಡುವವರಾಗ ಕೊಡುವವರಾಗ್ತೀರಾ ಆದ್ರೂ ಒಂದು ಅನುಮಾನ ನನಗೆ ಏನು? ನಿಮ್ಮಿಬ್ರು ಮುಖ ನೋಡಿದ್ರೆ ಅನುಮಾನ ಯಾಕೆ ಈಗ ಕೊಡ್ತೀರಾ ಅಂತ ಹೇಳಿ ಆಮೇಲೆ ನಿಮ್ಗೆ ಕೊಡದೇ ಇದ್ರೆ ಅಲ್ಲ ತಮ್ಮ ಇವು ಬಹಳ ಕಡೆ ಮೋಸ ಹೋಗಿದ್ದೆ ಹೌದೌದು ಯಾರನ್ನು ನಂಬುವಂತ ಸ್ಥಿತಿಯಲ್ಲಿ ಜಾಗ್ರತೆ ಮಾಡಬೇಕು ಅದಕ್ಕಾಗಿ ನನಗೆ ಭಾಷೆ ಬೇಕು ಭಾಷೆ ಭಾಷೆ ಅಂದ್ರೆ ಕರತಟ್ಟಿ ಭಾಷೆ ಕೊಡಬೇಕು ಹೌದಾ? ಹೌದೌದು ಕೊಡ್ತೇವೆ 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 ಎಂತ
ಎಂತ ಭಜನೆ ಮಾಡುದಾ? ನಿನ್ ಕೈ ತಟ್ಲಿಕ್ಕೆ ಹೇಳಿದೆ. ಅದಲ್ಲ, ನನ್ನ ಕರದ ಮೇಲೆ ನಿಮ್ಮ ಕರ ಇಡಬೇಕು. ಭಾಷೆ ನೀನು ಕೊಡು. ಕೈ ಮೇಲೆ ಮುಸಲ್ಮಾನ್ ಕೊಟ್ಟೆ ಆಗ್ತದೆ. ಕಾರಣ ಉಂಟು. ಅಲ್ಲೇ ಇಡ್ಬೇಕು ಯಾಕೆ? ಅದು ಪೆಟ್ಟಾಗ್ತದೆ. ಅಲ್ಲೇ ಇಡ್ಬೇಕು. ಇಲ್ಲ ಇಡ್ಬೇಕು ಯಾಕೆ? ಕೈಯಲ್ಲಿ ಅಗ್ನಿ ಉಂಟು. ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ರೆ ಮಾತು ತಪ್ಪು ಹಾಗಿಲ್ಲ. ತಪ್ಪಿದ್ರೆ ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗ್ತದೆ. ಹೌದಾ? ಹಾ, ಯಾವ ಭಾಷೆಯೂ ನಮಗೆ ತಡೆಯುವುದಿಲ್ಲ. ನಿನ್ನ ನಂಬಿಕೆಗಾಗ ನೀನು ಏನೇ ಕೇಳಿದ್ರು ಅದನ್ನ ನಾವು ಕೊಡ್ಲಿಕ್ಕೆ ಸಿಕ್ಕಿದಿರಿ ಸಿಕ್ಕಿದಿರಿ ಸಿಕ್ಕಿದಿರಿ. ಆಚೆ ಹವ ಇದ್ದ, ಈಚೆ ನಾನಿದ್ದೆ, ಮಧ್ಯ ನೀನಿದ್ಯ. ಕೈ ಸಿಕ್ಕಿದ್ ನಿನ್ಗೆಲ್ಲ ತಲೆ ಸರಿ ಇದ್ದ. ಸಿಕ್ಕಿದ ಹಾಗೆ ಸಿಕ್ಕಿದ ಹಾಗೆ. ಹೇಗೆ ನೀನ್ ಸಿಕ್ಕಿದ ಹೇಗೆ? ನೀವು ಭಾಷೆಯನ್ನು ಕೊಟ್ಟ ಭಾಷೆಯನ್ನು ಮೀರುವ ಹಾಗಿಲ್ಲ. ಮೀರುವುದಿಲ್ಲ. ನಾನು ಕೇಳುವುದು ಏನಲ್ಲ ಎನ್ನುವಾಗ ಮೊದಲ ತೀರ್ಮಾನಿಸಿಕೊಂಡವನ. ಹೌದೌದು. ಏನದು? ನನಗೆ ಬೇಕಾದದ್ದು ಬೇರೆ ಏನು ಅಲ್ಲ. ನನಗೆ ಬೇಕಾದ್ದು ನಿಮ್ಮಿಬ್ಬರ ಪ್ರಾಣ ಕೊಡಿ. ಲಾಲಿಸುತ್ತಲೋ ನುಡಿಯ ಕೇಳಿ ಅಮ್ಮೈಸುತ್ತ ತಮ್ಮೊಳಗೆ ಮರಿ ತೆರದಿ ಲಾಲಿಸುತ್ತ ನುಡಿಯನೋ ಏನ ಮಾಡುವುದೆಂಬ ಪ್ರಾಣವಾಗಿ ಹೇಳಿದ ಏನ ಮಾಡುವುದೆಂಬ ಪ್ರಾಣವಾಗಿ ಹೇಳಿದ ಪ್ರಾಣವಾಗಿ ಹೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ತಾನೇವೆ ಮನದಿರೆಯನು ತಲಿ ನಂಬಿಸಿ ತಾನೇವೆ ಮನದಿರೆಯನು ತಲಿ ನಂಬಿಸಿ ಕೋಣ ಕತ್ತರಿಸಿದ ನೀತ ತಾನೇವೆ ಮನದಿರೆಯನು ತಲಿ ನಂಬಿಸಿ ಕೋಣ ಕತ್ತರಿಸುವ ಈತ ಅಣ್ಣ ಏನ್ ಕಥೆ ಆಯ್ತು ನಮ್ದು? ಅಣ್ಣ ಈ ಪರಿಸ್ಥಿತಿಯನ್ನು ನೋಡು. ಅಣ್ಣ ಅಮ್ಮ, ಅಳುತ್ತಾ ಕುಳಿತರೆ ಯಾವ ಪ್ರಯೋಜನ ಬರುವುದಿಲ್ಲ. ಅಣ್ಣ ಹಾ, ಮೋಸ ಮಾಡಿದ, ಖಂಡಿತ ಮೋಸ ಮಾಡಿ. ವಂಚಿಸಿದ. ಹೌದು. ಒಂದು ಮಾತು ಉಂಟಲ್ಲ, ಹಾ, ಅಣ್ಣ ಅಪ್ಪನಿಗೆ ಸಮಾನ ಅಂತೆ. ಹೌದು. ಒಂದು ಕೆಲಸ ಮಾಡಣ್ಣ, ಏನ್ ಮಾಡುದು? ನನಗೋಸ್ಕರ ಈ ತಮ್ಮನಿಗೋಸ್ಕರ ಹಾ. ನೀನ್ ಒಂದು ಪ್ರಾಣ ಕೊಟ್ಟು ಬಿಡು. ನಾನ್ ಪ್ರಾಣ ಕೊಡುದ? ನೀನೊಂದು ಸತ್ತು ತಮ್ಮ, ಇಲ್ಲಿವರೆಗೆ ಮತ್ತೊಂದು ಭಾವನೆ ಇರಲಿಲ್ಲ. ನೀವು ಯಾವಾಗ ನಾನು ಮೈ ಮುಟ್ಟಿದ್ನೋ ಯಾವುದೋ ಒಂದು ಭಾವನೆಗೊಳಗಾಗ್ತಾ ಇದ್ದೀರಿ. ಮುಂದೆ ಜಲದಲ್ಲಿ ಯಾರಾದ್ರೂ ಬಂದು ಒಂದು ಹೆಣ್ಣನ್ನು ಮದುವೆ ಆಗುದು, ಅವಳಿಂದ 10 ಮಕ್ಕಳನ್ನು ಪಡೆಯುವುದು, ಒಂದು ಸಂಸಾರ ಮಾಡುದು, ಆಮೇಲೆ ನಾನು ಬರ್ತೇನೆ. ಅದೊಂದು ಬಿಡ್ಬೇಡ ಪಾಪಿ. ನೀವು ಒಂದು ಕೆಲಸ ಮಾಡು, ನೀನೇ ಮುಂದೆ ಹೋಗು, ಇಷ್ಟಲ್ಲಿ ಒಂದು ಸಂಸಾರ ಮಾಡಿ ನಾನು ಬರ್ತೇನೆ. ನಾನ್ ಸಾವದ, ತಮ್ಮನ ಸಾವ, ಹೌದು. ಅಣ್ಣನ ಸಾವ. ಏಯ್ ತಮ್ಮ ಅಣ್ಣ, ಮದುವೆ ಅಣ್ಣ ತಮ್ಮ ಒಟ್ಟಿಗೆ ಹುಟ್ಟಿದವರು, ನಮ್ಗೆ ಮೋಸ ಮಾಡ್ತಾರೆ. ಒಟ್ಟಿಗೆ ಬೆಳೆದು, ಹೌದಣ್ಣ. ಹಾಗಂತ ಸಾಯುವುದಿದ್ರು ಒಟ್ಟಿಗೆ, ಸರಿ, ಬದುಕುವುದಿದ್ರು ಒಟ್ಟಿಗೆ. ಇವ ನಮ್ಮನ್ನ ವಂಚಿಸಿದ್ದಾನೆ, ಇವನಿಗೆ ನಾವು ವಂಚಿಸ್ಬೇಕು. ಇವನಿಗೆ ನಾವು ಬುದ್ಧಿ ಕಲಿಸ. ಏನಾದ್ರು ಉಪಾಯ ಗೊತ್ತಾಯ್ತಾ? ಉಪಾಯ? ಹೌದಾ? ಉಪಾಯ ಮಾಡ. ಕೊಡಿ 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 ಕೊಡಿ. ಬೇಗ ಕೊಡಿ. ಎಂತ ಅವಸರನಿಲ್ಲ, ಕೊಡುವ 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 ಕೊಡ್ತೇವೆ. ಕೊಡ್ತೀರಾ? ಮತ್ತೆ ನಾವನ್ನ ಮಾತಿಗೆ ತಪ್ಪಲಿಕ್ಕೆ ಉಂಟ. ಬೇಗ ಸಾಯಿರಿ ಕೊಡಿ. ಹೌದಾ? ಆದಿತ್ತಂತೆ. ಹಾ, ನೀರು ಕೇಳಿದ ಹಾಗೆ ನೀರು ಕೇಳಿದ್ದನ್ನು ನಾವು ಕೊಡೋದಕ್ಕೆ ಸಿದ್ಧರಿದ್ದೀವಿ. ಆಗ್ಲಿ. ನಾವು ತಗೊಳ್ಳೋದು ಭಾಷೆ ಅವಶ್ಯಕತೆಗಳಿಲ್ಲ ನಮಗೆ. ಹೌದಾ? ಏನ್ ಬೇಕಾದ್ರೂ ನಾವು ತಗೊಳ್ತೇವೆ. ಹಾ, ಆಚೆ ಒಂದು ಕೆಲಸ, ಏನು? ನಿನ್ನ ಮಾತೊಂದು ಸಾಯ್ಬಾರ್ದು, ಹೌದಾ? ಚಿರಕಾಲ ಉಳಿಬೇಕು. ಹಾ, ನಾವೇಗೂ ಸತ್ತಿ ಈ ಲೋಕವನ್ನು ಬಿಟ್ಟು ಹೋಗುವ, ಹಾ, ನೀನ್ ಹಾಗೆ ಇರುವ. ಹಾ, ಅದಕ್ಕೆ ಒಂದು ಕೆಲಸ, ಏನು? ಇಲ್ಲೆಲ್ಲ ಕಾಣೋದೆಂತ? ಹಾ, ಇಲ್ಲ ನೀರು. ಹಾ? ನೀರು ನೀರು ಬಿಟ್ಟರೆ ಬೇರೆ ಏನು ಇಲ್ಲ. ನೀರಿಲ್ಲದ ಸ್ಥಳದಲ್ಲಿ. ಹಾ, ಹಾಗಂತ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಹಾ, ನೀರೇ ಇಲ್ಲದೆ ಹೋದ ಸ್ಥಳ ತಗ ಈ ಸಿಕ್ಕಿ ಬಿದ್ದ ಮಗ. ನಮ್ಮ ದೇಹದ ಒಂದು ಬಿಂದು ರಕ್ತ ನೀರಿಗೆ ಸೋಲದ ಹಾಗೆ
ಪ್ರಾಣ ಈಗ ಸಿಕ್ಕಬಿದ್ದ. ಈಗ ನಾ ಸಿಕ್ಕಿ ಬೀಳುವವನೇ ಅಲ್ಲವೇ ಅಲ್ಲ. ಮೊದಲು ಕೈಟಬರೆ, ಇಷ್ಟರ ತನಕ ನಾನು ಯಾರು ಯಾರು ಎನ್ನುವಂತ ನಿನ್ನ ಪ್ರಶ್ನೆಗೆ ಉತ್ತರ ಈಗ ನಾನು ಕೊಡುವವನಿದ್ದೇನೆ. ಅಮೃತ ಹಸ್ತ ಇಟ್ಟಿದ್ದೇನೆ. ನಾನು ಯಾರು? ಶ್ರೀ ಹರಿ ಕರುಣಿಸಿ ಜ್ಞಾನ ದೃಷ್ಟಿಯನ್ನು ಮೆರೆಯೇ ವಿರಾಟ ರೂಪವ ತೋರಿ ವಿರಾಟ ರೂಪವ ಈಕ್ಷಿಸಿ ನೆರೆ ಸ್ತುತಿಸಿದರು. ಶ್ರೀಹರಿಯ ಚಿರಾಣವ ಶಯನ ಚಿರಾಣವ ಶಯನ ನಾರಾಯಣ ನೀರಜ ದಳ ನಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾ ರಮಣ ದೀನೋದ್ಧಾರಿ ರಮಾ ರಮಣ ನಾರಾಯಣ ನೀರಜ ದಳ ನಯನ ನಾರಾಯಣ ಚೀರಾಣವ ಶಯನ ಅನಂತ ಕೇಶವ ಮಾಧವ ಮುಕುಂದ ದೇವಾ, ನೀನ್ ಯಾರು ಎನ್ನುವುದನ್ನು ಅರಿಯದೆ ಅಹಂಕಾರಿಗಳಾಗಿ ವರ್ತಿಸಿದೆವು. ದೇವಾ, ಮಾಡಿದು ಸರ್ವತಾಪರಾಧ ಆಯಿತು. ನಾವು ಬಿಂದು ಮಾತ್ರ, ನೀವು ಸಿಂಧು ಸದೃಶ ಎಲ್ಲವನ್ನ ಅರಿತಿದ್ದೇವೆ. ಆದರೆ ಒಂದು ದೇವ, ಏನದು? ನಾವ್ಯಾರು, ನಮ್ಮ ಹುಟ್ಟಿಗೆ ಜನನಯರು ಎಲ್ಲ ವಿವರನ್ನ ಸವಿವರವಾಗಿ ಹೇಳಬೇಕು ದೇವ. ಓ ಮಧುಕೈಟಬರೆ, ನಿಮ್ಮ ತಂದೆ ಯಾರು ಎನ್ನುವಂತ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ತಂದೆ ನಾನೇ ಇದ್ದೇನೆ ಮಕ್ಕಳೇ. ಖಂಡಿತವಾಗ್ಲೇ ಹೌದೌದು. ಜಲದಲ್ಲಿ ನಾವೇ ನಾವಾಗಿ ಬರೆಯುತ್ತಾ ಇದ್ದವರು. ಯಾರು ಏನು ಯಾವ ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ನೀನು ಮುಟ್ಟಿದ ಮೇಲೆ ಎಂದು ಅವ್ಯಕ್ತವಾದಂತೆ ಒಂದು ಶಕ್ತಿ ನಮ್ಮನ್ನು ಆವರಿಸುತ್ತಾ ಇದೆ. ಭಗವಂತ, ನೀನೇ ತಂದೆ ಅಂತ ಅದು ಗೊತ್ತಾದ ಬಳಿಕ ಸಾವಿನಲ್ಲಿಯೂ ಸಹ ಸಾರ್ಥಕತೆಯನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಹೌದೇ? ಮತ್ತೆ ಬದುಕುವ ಇಚ್ಛೆ ಆದ್ರೂ ತಂದೆಯಾಗಿ ರಕ್ಷಿಸಬೇಕಾದಂತ ನೀನು ನಮ್ಮನ್ನಿವರೆಗೆ ಕರೆಸಿಕೊಂಡು ತಂದೆಯಾದ ನೀನೇ ಮಕ್ಕಳಾದಂತ ನಮ್ಮನ್ನು ಕೊಲ್ಲುತ್ತಿ ಅಂತ ಯಾವುದಕ್ಕೋಸ್ಕರವಾಗಿ ಬಲವಾದ ಮಧುಕೈಟಬರೆ, ನೀವು ಸಾಯುವುದಕ್ಕಾಗಿಯೇ ಹುಟ್ಟಿಕೊಂಡವರಿದ್ದೀರಿ. ಯೋಗ ನಿದ್ರಾ ವಶನಾಗಿರುವಂತಹ ಸಂದರ್ಭ, ಕರ್ಣದ ಕಲ್ಮಶದಿಂದ ಹುಟ್ಟಿಕೊಂಡವರು ನೀವು. ನಿಮ್ಮನ್ನ ಹುಟ್ಟಿಸುವರೇ ಕಾರಣ ಈ ಲೋಕದಲ್ಲಿ ಎನ್ನುವುದು ಪ್ರಪಂಚವನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಿಮ್ಮಿಬ್ಬರ ಹುಟ್ಟಾಗಬೇಕಾಗಿತ್ತು. ಹಾಗಾಗಿ ಮಧುವಾದಂತಹ ನಿನ್ನನ್ನು ಕೊಂದು ಮೇದಿಲನ್ನು ನಿರ್ಮಾಣ ಮಾಡ್ತೇನೆ. ಕೈಟವನಾದಂತಹ ನಿನ್ನನ್ನು ಕೊಂದು ಮರ ಗಿಡ ಕಲ್ಲು ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡುತ್ತೇನೆ. ಇದು ನನ್ನ ಧ್ಯೇಯವಾಗಿ. ಬಹಳ ಸಂತೋಷ ಆಯ್ತು. ಮುಂದಾದ್ರೂ ನಮ್ಮ ಹೆಸರು ಈ ರೀತಿಯಲ್ಲಿ ಚಿರಸ್ಥಾಯಿಯಾಗಿರ್ತದೆ ಅಂತಾದ್ರೆ ನಿನ್ನ ಪುರಾಣದ ಪವಿತ್ರವಾದಂತ ಪುಟದಲ್ಲಿ ನಮ್ಮ ಹೆಸರು ಸೇರಿಕೊಂಡು ಆ ಚಂದ್ರಾರ್ಕವಾಗಿ ನಿಮ್ಮ ಹೆಸರನ್ನು ಶಾಶ್ವತವಾಗಿರ್ತದೆ. ಆದ್ರೂ ಒಂದು ಏನದು? ನಿನ್ನನ್ನೇ ಪರೀಕ್ಷೆ ಮಾಡುವ ಮಟ್ಟಕ್ಕೆ ಮುಟ್ಟಿದಂತ ನಾವು ಒಂದು ತಪ್ಪು ಮಾಡಿದೀವಿ. ಏನದು? ನೀರೇ ಇಲ್ಲದೆ ಹೋದಂತ ನಮ್ಮ ಸ್ಥಳದಲ್ಲಿ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಅಂತ. ಅಂತದೊಂದು ಕಾರ್ಯ ಆಗುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಆಗ್ತದೆ. ಹೇಗೆ ಗೊತ್ತಾ? ವ್ಯೋಮ ಗಾತ್ರಕ್ಕೆ ನಾನು ಬೆಳೆದು ನಿಂತಿದ್ದೇನೆ. ಒಂದು ಹನಿ ನೀರು ನಿಮ್ಮನ್ನು ಸ್ಪರ್ಶಿಸಿದ ಹಾಗೆ ನಿಮ್ಮನ್ನು ಕೊಲ್ತೇನೆ. ಚಂಗೆಯ ಮೇಲೆ ಇರಿಸಿಕೊಂಡು ನಿಮ್ಮಿಬ್ಬರ ಇಂದಿನ ಸೇವಾದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದು ಮಂಡಳಿ ಅಗತ್ಯವಾದುದರಿಂದ ಇಂದಿನ ಸೇವೆದಾರರಾದ ಶ್ರೀಮತಿ ಶೋಭಾ ಮತ್ತು ಶ್ರೀ ದಿನಕರ ಲಕ್ಷ್ಮಣ ಸೋನ್ಸೆ, ನಂದಗೋಕುಲ ಉಪ್ಪೂರು ಜಾತಬೆಟ್ಟು ಇವರಿಗೆ ಮೇಳದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತಾ, ಅದೇ ರೀತಿಯಲ್ಲಿ ನಮ್ಮ ತಾಯಿ ಮಹಿಷಮರ್ದಿನಿ ಹಾಗೂ ಮೇಳದ ಗಣಪತಿಯು ಆಯುರ ಆರೋಗ್ಯ ಐಶ್ವರ್ಯ ಮನಃಶಾಂತಿ ನೆಮ್ಮದಿಯನ್ನ ಇವರಿಗೆ ಸದಾ ನೀಡಲಿ ಎಂಬುದಾಗಿ ತಾಯಿಯಲ್ಲಿ ಬೇಡಿಕೊಡ್ತಾ, ಮುಂದಿನ ನಾಳೆಯ ನಮ್ಮ ಯಕ್ಷಗಾನ ಕೊಕ್ಕರ್ಣೆ ಚಗರಿಬೆಟ್ಟು ಈ ಒಂದು ಕಾರ್ಯಕ್ರಮಕ್ಕೂ ಸಾಧ್ಯವಾದರೂ ತಾವುಗಳು ಬಂದು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ, ಅದೇ ರೀತಿಯಲ್ಲಿ ಯಾರಾದ್ರೂ ನಮ್ಮ ಮೇಳದ
ಆಟವನ್ನು ಆಡಿಸುವವರು ಇದ್ರೆ ನಮ್ಮ ಕೌಂಟರ್ನಲ್ಲಿ ಹರಿಸ್ತಾಳೆ ಮ್ಯಾನೇಜರ್ ಇದ್ದಾರೆ, ಅವರನ್ನ ಸಂಪರ್ಕಿಸಿ ದಿನಾಂಕವನ್ನು ಗೊತ್ತುಪಡಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ, ಯಕ್ಷಗಾನಂ ಗೆಲ್ಗೆ ಈ ಯಕ್ಷಗಾನಂ ಬಾಳ್ಗೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಆ ಕನಕ ಗರ್ಭನ ತಪವನು ಗೈವೆಯನು ತಾಲಿ ಕನಕ ಗರ್ಭನ ತಪವನು ಗೈವೆಯನು ತಾಲಿ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಗಾಗಿ ನಡೆದಳು ಮನದಿ ಯೋಚಿಸಿದಳು ವನಗಾಗಿ ನಡೆದಂದು ವನಗಾಗಿ ನಡೆದಳು ಮನದಿ ಯೋಚಿಸಿದಳು ಜನನಿಯಲ್ಲಿ ಮಾಲಿನಿಯು ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಜನನಿ ಆಚೆಯಲ್ಲಿ ಸಪ್ತ ಸಾಗರದಿಂದ ಎತ್ತಿನಂತ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರದಿಂದ ಹೊರಹೊಮ್ಮುವಂತ ರಾಗದೋಪಾದಿಯಲ್ಲಿ, ಸಪ್ತ ವರ್ಣದಿಂದ ಕಂಗಳಿಸುವಂತ ಕಾಮನ ಬಿಲ್ಲಿನೋಪಾದಿಯಲ್ಲಿ ವರ್ಣರಂಜಿತವಾಗಿ ಶೋಭಾಯಮಾನವಾಗಿಯೂ ಕಂಗೊಳಿಸ್ತಾ ಇದೆ ಈ ನಮ್ಮ ಶೋಣಿತಾಪುರ. ದಕ್ಷಿಣವನ 13 ಮಂದಿ ಮಕ್ಕಳನ್ನ ಕಶ್ಯಪರಿಗೆ ಮದುವೆ ಮಾಡಿಕೊಟ್ರು. ಅದರಲ್ಲಿ ಹಿರಿಯವಳೆ ದಿತಿ, ಎರಡನೇವಳೆ ಅದಿತಿ. ಹಿರಿಯ ತಾಯಿಯ ಮಕ್ಕಳಂತ ನಮಗೆ ದೇವಲೋಕದ ಗದ್ದುಗೆಯನ್ನು ಸಿಗ್ಬೇಕಿತ್ತು. ಆದ್ರೆ ಏನ್ ಮಾಡೋಣ ಹೇಳಿ? ಏನು ಈಗ ದೇವಲೋಕದ ಗದ್ದುಗೆಯನ್ನು ಆಡ್ತಿರೋದು ಯಾರು? ಯಾರು? ನಮ್ಮ ಕಿರಿಯ ತಾಯಿಯ ಮಕ್ಕಳಂತ ದೇವತೆಗಳಲ್ವಾ? ಹೇಗಾದ್ರೂ ಮಾಡಿ ದೇವಲೋಕದ ಗದ್ದುಗೆಯನ್ನು ವಶಪಡಿಸಿಕೊಳ್ಬೇಕಿರುವಂತ ಉದ್ದೇಶದಿಂದ ನಮ್ಮವರು ಅದೆಷ್ಟೋ ಮಂದಿ ಅಲ್ಲಿವರೆಗಾಗಿ ಹೋದವರಿದ್ದಾರೆ. ಹೋಗಿದ್ದಷ್ಟೇ, ಹಿಂದಿರುಗಿ ಯಾರು ಬರಲಿಲ್ಲ. ಏನು ಮಾಡುದು ನಮಗೆ ತಾಯಿ ಚಿಂತೆಯಲ್ಲಿದ್ರು. ಆವಾಗ ತಾಯಿ ಹೇಳಿದ ಮಾತು ಏನು? ಗಂಡ ಮಕ್ಕಳಿಂದ ಆಗದಿರುವ ಕಾರ್ಯವನ್ನ ಹೆಣ್ಣಾಟ ನನ್ನಿಂದ ಸಾಧಿಸಬೇಕಿರುವಂತ ಉದ್ದೇಶದಿಂದಲೇ ಮಗಳೇ ಮಾಲಿನಿ, ಘೋರವಂತ ಕಾನನವನ್ನು ಸೇರು, ವಿಧಿಯ ಕುರಿತು ತಪಸ್ಸನ್ನಾಚರಿಸು, ಒಲಿದಂತ ಬ್ರಹ್ಮದೇವನಲ್ಲಿ ವರವನ್ನು ಪಡೆದು ಬಾ ಮಗಳೇ ಎನ್ನು ಹಾಗೆ ಹೆತ್ತವರ ಆಸೆಯನ್ನು ಈಡೇರಿಸಬೇಕಾದಂತ ಸತ್ಪುತ್ರರ ಕರ್ತವ್ಯ ಎನ್ನುತ್ತ ನೆಲೆಯಿಂದ ಆದಿತ್ಯ ಎನ್ನುವಾಗೆ ಹೇಳಿದೊಳಿದ್ದೇನೆ. ಮತ್ತೆ ಯಾಕೆ ಇಲ್ಲ ನಿಂತು ಕಾಲಹಣ ನೇರವಾಗಿ ಮನದತ್ತು ತೆರಳುತ್ತೇನಂತೆ. ಅವಸರದಿಂದ ಬಂದು ಸೇರಿರುವುದೇ ಘೋರವಂತ ಕಾನನ.
ನೋಡಿದ್ರ ಸ್ವಾಮಿ, ಆ. ಸೂರ್ಯನ ರಶ್ಮಿ ಅನ್ನುವಂಥದ್ದು ಭುವಿಯನ್ನ ಸೋಕುತ್ತ ಇಲ್ಲ. ಆ. ಬಂದು ಸೇರಿದ್ಯಾಕೆ? ತಪಸ್ಸನ್ನ ಆಚರಿಸಬೇಕೆನ್ನುವ ಕಾರಣಕ್ಕಾಗಿ. ತಪಸ್ಸನ್ನ ಆಚರಿಸೋಣವೇ? ಆ. ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಈಗ. ಏನು? ಯಾರ್ಯಾರ ಬಗ್ಗೆ ಅಲ್ಲ, ಆ. ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕು. ಹೌದಾ? ಹೌದು. ಯಾಕೆ ಹೇಳಿ? ಯಾಕೆ? ಈಗ ನಾನು ನೋಡೋಕೆ ಹೇಗಿದ್ದೇನೆ? ಚಲುವೆ ಚಲುವಿಗೆ ಯೌವನ ಯೌವನ ಯೌವನದಿಂದ ಕಂಗೊಳಿಸುವೆ ಕಂಗೊಳಿಸುವೆ ನಾ ಅದರಿಂದ ಯಾವ್ದ್ರಿಂದ? ಯೌವನದಿಂದ ಕಂಗೊಳಿಸುವೆ ನಾ ಅದರಿಂದ ಯೌವನದಿಂದ ಚಲುವಿಕೆ ಯೌವನದಿಂದ ಚಲುವಿಕೆ 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 ಯೌವನ ಯೌವನದಿಂದ ಚಲುವಿಕೆ 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 ಯೌವನ ಯೌವನದಿಂದ ಕಂಗೊಳಿಸುವೆ ಯೌವನದಿಂದ ಕಂಗೊಳಿಸುವೆ ಕಂಗೊಳಿಸುವೆ ಅದರಿಂದ ಯೌವನದಿಂದ ಕಂಗೊಳಿಸುವೆ ನಾ ಅದರಿಂದ ಆ ಚಲುವಿಗೆ ಯೌವನದಿಂದ ಕಂಗೊಳಿಸುವೆ ನಾ ಅದರಿಂದ ಕಂಗೊಳಿಸುವೆ ನಾ ಅದರಿಂದ ಯೌವನದಿಂದ ಅದರಿಂದ
ಕಾಮುಕರನ್ನ ಕಂಡರೆ ಈ ಇಳೆಯ ಕಾಮುಕರನ್ನ ಈ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಕಂಡರೆ ಎಲ್ಲ ಕಂಡರೆ ಎಲ್ಲ ಕಂಡರೆ ಇಳೆಯ ಕಾಮುಕರು ಈ ಇಳೆಯ ಕಾಮುಕರು ಈ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಮೋಹಿಸಿ ಎನ್ನ ಮೋಹಿಸಿ ಎನ್ನ ಮೋಹಿತ ತುಳಿಯರು ತಪದವರ್ ಎಡರಾಗದಿಗರೇ ಎಲ್ಲ ಮೋಹಿಸಿ ಎನ್ನ ಮೋಹಿಸಿ 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 ಮೋಹಿತ ತುಳಿಯರು ತಪದವರ್ ಎಡರಾಗದಿಗರೇ ಕಾಮುಕರನ್ನ ಕಂಡರೆ ಮೋಹಿಸದೊಳಿಯರು ತಪಕವರ್ ಇಡರಾಗದಿಗರೇ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದೊಳಿಯರು ತಪಕವರ್ ಎಡರಾಗದಿಗರೇ ಮೋಹಿಸದೊಳಿಯರು ತಪಕವರ್ ಎಡರಾಗದಿಗರೇ ಅವನ ಎಡರಾಗದಿಗರೇ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಮೋಹಿಸಿ ಮೋಹಿಸದೊಳಿಯರು ತಪಗಾವರ್ ಎಡರಾಗದಿಗರೇ ಮೋಹಿಸದೊಳಿಯರು ಮೋಹಿಸದೊಳಿಯರು ತಪಗಾವರ್ ಎಡರಾಗದಿಗರೇ ಆ ಕಂಗೊಳಿಸುವೆ ನಾನದರಿಂದ ಅದರಿಂದ ತಪಸ್ಸನ್ನು ಆಚರಿಸಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದೇನೋ ಸತ್ಯ, ಆದ್ರೆ ತಪಸ್ಸನ್ನು ಆಚರಿಸುವೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಏನು ಸಮಸ್ಯೆ? ಸಮಸ್ಯೆ ಬೇರೆ ಯಾರದ್ದಲ್ಲ, ನನ್ನದೇ ನನಗೆ ಸಮಸ್ಯೆ ಆಗಿದೆ. ಯಾಕೆ ಸಮಸ್ಯೆ ಅಂತ ಹೇಳಿದ್ರೆ ಏನು? ಈ ನನ್ನ ರೂಪ, ಈ ರೂಪವೇ ನನ್ನ ಪಾಲಿಗೆ ಮುಳ್ಳಾಯ್ತಾ ಎನ್ನುವ ಹಾಗೆ ಯೋಚನೆ ಮಾಡುವುದು.
ನೋಡ್ಲಿಕ್ಕೆ ನಾನೀಗ ಹೇಗಿದ್ದೇನೆ? ಹೇಗಿದ್ದೀರಿ? ಎಷ್ಟು ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇದ್ದೇನೆ. ಎಲ್ಲರೂ ನೋಡುವಾಗಿದ್ದೀರಪ್ಪ. ಅಲ್ವಾ? ನಾನಂತೇಳಿ ಅಲ್ಲ, ಈ ಪ್ರಾಯದಲ್ಲಿ ಪ್ರತಿಯೊಂದು ಹೆಣ್ಣು ಕೂಡ ಅಷ್ಟು ಚಂದವಾಗಿ ಅಂದವಾಗಿ ಕಾಣ್ತಾಳೆ. ಈ ರೂಪದಲ್ಲಿ ಇಷ್ಟು ಚಂದದ ಹೆಣ್ಣೊಬ್ಬಳು ತಪಸ್ಸನ್ನು ಆಚರಿಸ್ತಾ ಇರುವ ವಿಷಯ ಗೊತ್ತಾಯ್ತು ಅಂತಾದ್ರೆ ಸುಮ್ಮನೆ ನೋಡಿದ್ದಾರ ಸ್ವಾಮಿ? ಇಲ್ವಾ? ಯಾರು ಯಾರು ಇದ್ದಾರಲ್ಲ ಅವರ ಇಳೆಯ ಕಾಮುಕರು. ಇಳೆಯ ಕಾಮುಕರು? ಹೌದು. ನೀವು ತಾಗಿಸಿಕೊಳ್ಬೇಡಿ, ನೀವು ಸಭ್ಯರಂತ ಗೊತ್ತುಂಟು ನನಗೆ. ಆ, ನಿಮಗೆಲ್ಲ ಕೆಲವೊಬ್ರು ಇದ್ದಾರೆ, ಅವರಿಗೆ ಹೆಣ್ಣು ಮಕ್ಕಳೇ ಆಗ್ಬೇಕಂತೇಳಿಲ್ಲ, ಮುಳ್ಳಿನ ಮರಕ್ಕೆ ಸೀರೆ ಸುತ್ತಿರು ಸಾಕಿರ್ತಾರೆ, ಹೋಗಿ ತಪ್ಪಿಕೊಡ್ತಾರೆ. ಅಂಥವರೇ ತುಂಬಿರುತ್ತೆ ಈ ಪ್ರಪಂಚದಲ್ಲಿ. ಇಷ್ಟು ಚಂದವಾಗಿರುತ್ತೆ ನಾನು ತಪವನ್ನು ಗೈದೆ ಅಂತಾದ್ರೆ ಬಿಟ್ಟಾರ? ಬಿಡುವ ಪ್ರಶ್ನೆಯೇ ಇಲ್ಲ. ಇಲ್ಲಿಯವರೆಗಾಗಿ ಬರ್ತಾರೆ, ನನ್ನ ತಪವನ್ನು ಹಾಳು ಮಾಡ್ತಾರೆ. ಅವರಷ್ಟೇಯ? ಅಲ್ಲಪ್ಪ, ಇನ್ನೂ ಇದ್ದಾರೆ. ಯಾರು? ಸುರರಮ್ಮಾಗೆಗಳಾಗಿಗರು ಸುರರಮ್ಮ ಹಗೆಗಳಾಗಿಗರು ಸುರರಮ್ಮ 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 ಹಗೆಗಳಾಗಿಗರು ನಿಜ ಅರಿತರೆ ನಮಗೆ ವಿಘ್ನವ ಕೈವರವರು ನಿಜವರಿತರೆ ನಿಜ ಅರಿತರೆ ತಮಗೆ ವಿಘ್ನವ ತರುವರು ಅವರೋ ಮರೆದೀರ ನಿಜವನ್ನು ಧರಿಸಿ ಮಹಿಷಿ ರೂಪ ಮರೆದೀರ ನಿಜವನ್ನು ಧರಿಸಿ ಮಹಿಷಿ ರೂಪ ವಿರಜೀಪಿ ತಪವೆಂದು ತರಳೆ ಯೋಚಿಸಿದಳು ವಿರಜೀಪಿ ತಪವೆಂದು ತರಳೆ ಯೋಚಿಸಿದಳು ಸುರರಮ್ಮಾಗೆಗಳಾಗಿಗರು ನಿಜ ಹರಿದರೆ ತಾಪಗೆ ವಿಘ್ನವ ತರುವರವರು. ಇಳೆಯ ಕಾಮಕರಷ್ಟೇಯ? ಖಂಡಿತವಾಗಿ ಅಲ್ಲ. ಇದ್ದಾರೆ. ಯಾರು? ಆ ಮೇಲಿನವರು. ಮೇಲಿನವರು ಮೇಲಿನವರು ಯಾರು? ಮೇಲಿನ ಅಂತ ಹೇಳಿದ್ರೆ ಇಲ್ಲೆಲ್ಲ, ಮೇಲಿನ ಲೋಕದವರು, ದೇವಲೋಕದವರು. ಹೌದಪ್ಪ. ಅವರಿಗೆ ನಮ್ಮನ್ನು ನೋಡಿದ್ರೆ ಆಗುದಿಲ್ಲ. ಎಷ್ಟು ಹೊತ್ತಿಗೆ ಏನು ಮಾಡದೆ ಇದು ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ನಾನು ತಪವನ್ನು ಕೈಯುವಂತ ವಿಷಯ ಅವರಿಗೆ ತಿಳಿತು ಅಂತಾದ್ರೆ ಸುಮ್ಮನೆ ಉಳಿಯುವುದಿಲ್ಲ. ಬಂದು ನನ್ನ ತಪಸ್ಸನ್ನು ಕೆಡಿಸಲು ಮುಂದಾಗ್ತಾರೆ. ತಪ ಕೆಡಬಾರ್ದು ಅಂತಾದ್ರೆ ಏನು ಮಾಡುದು ಸ್ವಾಮಿ? ಈಗ ಏನ್ ಮಾಡ್ತೀವಿ? ತಪಸ್ಸು ಆಚರಿಸಲೇಬೇಕು. ಈ ರೀತಿ ಆದ್ರೆ ಆಗ್ಲಿಕ್ಕಿಲ್ಲ. ಏನ್ ಮಾಡುದು? ಏನ್ ಮಾಡುದು ಸ್ವಾಮಿ? ನಾನೊಂದು ವೇಷ ಮಾಡಿದ್ರೆ ಹೇಗೆ? ವೇಷ? ಹೌದು. ಈಗ ಇದ್ದದಕ್ಕಿಂತ ಚಂದ ಆದ್ರೆ ಅಡ್ಡಿಲ್ಲ. ಅಂದ್ರೆ ಮಾಡುವಂತ ವೇಷ ಇರುವುದಕ್ಕಿಂತ ಚಂದ ಆಗಿರ್ಬೇಕು. ಹೌದಾ? ವೇಷ ಅಲ್ಲ, ಅದ್ದೇ ಆಗುದು. ಯಾವ್ದಾದ್ರು ಭಾವಿಸಿಕೊಂಡಿದ್ರೆ ಅದ್ದೇ ಆಗುದು ನಾನು. ಹಾಗೆ ಕಾಮರೂಪ? ಹೌದು. ವೇಷ ಆಗುದಲ್ಲ. ವೇಷ ಆಗುದು. ಹೌದು. ಯಾವ್ದು? ರೂಪಾಂತರ. ಯಾವ ರೂಪ ಆದಿತ್ತು? ಯಾವ ರೂಪ ಆಗ್ಲಿಕ್ಕೆ ಉಂಟು? ಆ ಕಡೆಯಲ್ಲಿ ನೋಡಿ. ಏನದು? ಮರದ ಮೇಲೆ ಕಣ್ಗಳನ್ನ ಕುಕ್ಕಿ ತಿನ್ನುವಂತ ಗಿಳಿನಾದಾದ್ರೆ ಹೇಗೆ ಸ್ವಾಮಿ? ಗಿಳಿಯ? ಹೌದು. ಗಿಳಿಯಾದ್ರೆ ಯಾರಾದ್ರೂ ಬೇಟೆಗಾರರು ಬಂದ್ರೆ ಅಲ್ಲಿ ಬೇಟೆಗಾರನ ಉಪದ್ರ ಉಂಟು. ಬರ್ತಾರೆ, ನನ್ನ ತಪಸ್ಸದ ಹಾಳು ಮಾಡ್ತಾರೆ. ಅದಾಗ್ಲಿಕ್ಕಿಲ್ಲ. ಈ ಕಡೆಯಲ್ಲಿ ನೋಡಿ, ಹಿತ್ತಿಂದತ್ತ ಹತ್ತಿನಿಂದ ಚಂಗನ ಜಿಗುವಂತಹ ಜಿಂಕೆ ಮರಿ ನಾನಾದ್ರೆ ಹೇಗೆ? ಒಮ್ಮೆ ಜಿಂಕೆ ಮರಿ ಆಗ್ಬೋದಾ? ಹಾಗೆ ನೋಡಿ ಒಂದ್ಸಲ. ಆಗಿ ನೋಡಿ. ಅಲ್ಲಿ ಬೇಟೆಗಾರನ ಉಪದ್ರ ಇಲ್ವಾ? ಸಮಸ್ಯೆ ಉಂಟಾ? ಮತ್ತೆ ಬಂದ್ರೆ ಬಿಡ್ತಾನ ಅವನು. ಅದು ಮರಿ ಅಂತ ಗೊತ್ತಾಗ್ತದೆ. ರಥದಡಿ ಆದ್ರೆ, ರಥದಡಿ ಚಕ್ರದಡಿ ಆದ್ರೆ ಅದಾಗ್ಲಿಕ್ಕಿಲ್ಲ. ನೋಡಿ, ನಿಮ್ಮಲ್ಲಿ ಮಾತನಾಡುತ್ತಿದ್ದ ಹಾಗೆ ಆ ಕಡೆಯಲ್ಲಿ ಏನದು? ಕಾಡೆಮ್ಮೆಗಳ ಹಿಂಡು. ಎಮ್ಮೆಗಳ ಹಿಂಡು. ಸ್ವಾಮಿ, ನಾನೊಮ್ಮೆ ಎಮ್ಮೆ ಆದ್ರೆ ಹೇಗೆ? ಹೆಚ್ಚು ಕಷ್ಟ ಇಲ್ಲ ಅಲ್ಲ. ಅಂದ್ರೆ ಈ ಇದ್ದದಕ್ಕಿಂತ ಒಂದು ಸ್ವಲ್ಪ ಊದ್ಕೊಂಡ್ರೆ ಆಯ್ತಪ್ಪ.
ನಾನು ನೋಡ್ಲಿಕ್ಕೆ ಎಮ್ಮೆ ಆಗಿದ್ದೇನಾ? ಹ. ಸ್ವಲ್ಪ ಯೋಚನೆ ಮಾಡಿ ನೀವು. ಎಮ್ಮೆ ಅಂತ ಹೇಳುದು ಯಾರಿಗೆ ಗೊತ್ತುಂಟ? ಯಾಕೆ? ಇಷ್ಟಿದ್ದವರಿಗೆ ಹ. ಅವರಿಗೆ ಎಮ್ಮೆ ಅಂತ ಹೇಳುದು. ಇಷ್ಟಿದ್ದವರಿಗೆಲ್ಲ ಎಮ್ಮೆ ಅಂತ ಹೇಳ್ಬಾರ್ದು, ಮತ್ತೆ ಸಿಟ್ಟು ಬರ್ತದೆ ಅವರಿಗೆ. ಆ ಮಹಿಷಿಯ ರೂಪವನ್ನು ಆರ್ತು ನಾನು ತಪವನ್ನ ಗೈದೆ ಅಂತಾದ್ರೆ ಯಾರಿಗೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಮಹಿಷಿಯ ರೂಪವನ್ನ ತಳೆದು ತಪವನ್ನ ಗೈತೇನೆ, ನೋಡೋಣ. ಇನಿತು ಮಾಲಿನಿ ಮಹಿಷಿ ರೂಪದಿ ಮಾಲಿನಿ ಮಹಿಷಿ ರೂಪದಿ ತಪವ ತಾವಿರಚಿಸಿ ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ವಾಣೀವರಾಯ ನಮಃ. ಓಂ ನಮೋ ಕನಕ ಗರ್ಭಾಯ ನಮಃ. ಓಂ ನಮೋ ವಿಸಜ ಪೀಠಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಇನಿತು ಮಾಲಿನಿ ಮಹಿಷಿ ರೂಪದಿ ಇದೇನು ಆಶ್ಚರ್ಯವನ್ನ ಕಾಣ್ತಾ ಇದ್ದೇನೆ. ಮುನೀತ ಸುಭಾಶ್ವಕನಾದ ನಾನು ದೈನಂದಿನಂತೆ ತಪಸ್ಸಿಗೆ ಕುಳಿತಿರುವಂತ ಸಂದರ್ಭ, ಒಮ್ಮೆಲೆ ನನ್ನ ತಪಸ್ಸಿಗೆ ಭಂಗ. ಯಾವ ರೀತಿ ವಿಪರೀತವಾದ ವಾತಾವರಣದ ಸೃಷ್ಟಿ. ಪ್ರಾಣಿ ಪಕ್ಷಿಗಳೆಲ್ಲ ಹತ್ತಿಂದಿತ್ತ ಓಡಾಡುತ್ತಾ ಇವೆ. ವನ್ಯ ಮೃಗಗಳೆಲ್ಲ ಗೋಳಾಟ ಕೇಳಿಸ್ತಾ ಉಂಟು. ಏನು ಕಾರಣವೇನಿರಬಹುದು? ಹುಡುಕುವಂತ ಅಗತ್ಯ ನನಗುಂಟ? ಇಲ್ಲವೇ ಇಲ್ಲ. ದಿವ್ಯ ದೃಷ್ಟಿಯನ್ನು ಅರಿತ ಮುನಿಪೋತ್ತಮ ನಾನು, ಅದರಿಂದಲೇ ತಿಳಿಯುತ್ತೇನೆ. ಈ ರೀತಿಯಾಗಿ ತಪಸ್ಸಿಗೆ ಭಂಗ ಮಾಡಲು ಕಾರಣ ಯಾರು? ಅಸುರ ಕುಲ ಸಂಜಾತೆ ದಿತಿ ದೇವಿ, ಆಕೆಯ ಸುತೆ ಮಾಲಿನಿ ಬ್ರಹ್ಮದೇವನ ಕುರಿತಾಗಿ ಕನಘೋರವಾದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಕಾರಣವಾದರೂ ಏನು? ಲೋಕಕ್ಕೆ ಕಂಟಕನಾಗುವ, ಲೋಕಕ್ಕೆ ಪ್ರಾಮುಖ್ಯನ್ನು ಪಡೆಯುವ ಓರ್ವ ಮಗನನ್ನು ಪಡೆಯಲು ಸುಖ. ತಪಸ್ಸಿನ ಕುರಿತಾಗಿ ಆಕ್ಷೇಪ ನನ್ನದಲ್ಲ, ಮುನಿಗಳಿಗೂ ಅರಿಯದ ಹಾಗೆ ತಪಸ್ಸು.
ಮಾಡಿದಂತ ಈಗನ್ನು ಬಿಡಬೇಕಾ? ಅಪಮಾನ ಮಾಡಿದಂತ ಈಕೆಯನ್ನು ಹಾಗೆ ಬಿಡುವ ಮಾತುಂಟ? ಇಲ್ಲವೇ ಇಲ್ಲ, ಕೊಡ್ತೇನೆ ಶಾಪ. ಯಾವ ರೀತಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸುವ ಈಕೆಯ ಉದರದಲ್ಲಿ ಇಗೋ ಮಹಿಷನೇ ಜನಿಸಲಿ. ಶಾಪವನ್ನು ಕೊಟ್ಟಿದ್ದೇನೆ, ಹಾಗೆ ಹೋಗುವುದ? ಅಲ್ಲವೇ ಇಲ್ಲ, ಪರಿಹಾರವನ್ನು ಕಂಡುಕೊಳ್ತಾಳೆ. ಹಾಗಾಗಬಾರದು ಅಂತಾದ್ರೆ, ನಾನು ಓರ್ವ ತಪಸ್ವಿ ಹೌದು ಅಂತಾದ್ರೆ ನನ್ನ ಈ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಹಾರ ಸಿಗದೇ ಹೋಗಲಿ. ಒಮ್ಮೆ ಕಷ್ಟ ಆಯ್ತು ಅಂತಾದ್ರೆ ಆ ಕ್ಷೇತ್ರದಲ್ಲಿ ಮತ್ತೆ ಇರ್ಬೇಕಾ ಸ್ವಾಮಿ? ಇಲ್ಲವೇ ಇಲ್ಲ, ಸ್ಥಳವನ್ನ ಬದಲಾಯಿಸಿ ತಪಸ್ಸನ್ನು ಆಚರಿಸ್ತೇನೆ. ಮಗಳೇ ಮಾಲಿನಿ, ನಿನ್ನ ಭಕ್ತಿಗೆ ಒಲಿದು ಬಂದವನಿದ್ದೇನೆ. ಬೇಕಾದ ವರವನ್ನ ಕೇಳಿಕ ಮಗು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಲ್ಲಿ ಮನದಿರುವ ಹರುಷದಿಂದಲೇ ಮನದಿರುವ ಪುರದೀರನೋಗಿಯ ತರಳನ ಬಯಸಿ, ಪುರದೀರನೋಗಿಯ ತರಳನ ಬಯಸಿ ನಾ ವಿರಚಿಸಿದೆನು ಘೋರ ತಪವಾದ. ಮೊದಲಾಗಿ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ನನ್ನ
ಮಗು ಧೀರನಾಗ್ಬೇಕು, ಶೂರನಾಗ್ಬೇಕು, ಹಾಗೆ ಅನುಗ್ರಹಿಸಬೇಕು. ಕೊಟ್ಟೆನು ಮಗಳೇ ಸಂಶಯವಿಲ್ಲ, ಕೊಟ್ಟೆನು ಮಗಳೇ ಸಂಶಯವಿಲ್ಲ, ನಿನ್ನಲ್ಲಿ ಹುಟ್ಟುವ ಲೋಕೈಕ ವೀರಾದಿ ವೀರ, ನಿನ್ನಲ್ಲಿ ಹುಟ್ಟುವ ಲೋಕೈಕ ವೀರಾದಿ ವೀರ. ತಟ್ಟಿದು ಮುನಿಶಾಪ ಅದರಿಂದ ಮುಂದೆ, ತಟ್ಟಿದು ಮುನಿಶಾಪ ಅದರಿಂದ ಮುಂದೆ, ಮೈಜಾಸುರ ಜನಿಸುವ ಜನಲು, ಮೈಜಾಸುರ ಜನಿಸುವ ಎನಲು. ಹುಟ್ಟೇನು ಮಗಳೇ ಸಂಶಯವಿಲ್ಲ, ನಿನ್ನಲ್ಲಿ ಹುಟ್ಟುವನು ಕೈಕ ವೀರಾದಿ ವೀರ. ಮಗಳೇ, ಬ್ರಹ್ಮದೇವ, ವರವೊಂದನ್ನು ಕೇಳ್ತಾ ಇದ್ದೀಯ. ನಿಜ ನಿಜ, ನಿನಗೆ ವರವನ್ನ ನಾನು ನೀಡ್ತೇನೆ. ಸಂತೋಷವಾಯ್ತು. ಆದರೆ ಈ ಮಧ್ಯದಲ್ಲಿ ದರೆ ಯಾಕೆ ಸ್ವಾಮಿ? ಈ ಧರೆ ಬರಲು ಕಾರಣ ಉಂಟು. ಏನು ದೇವ? ಈಗಾಗಲೇ ತಪಸ್ಸನ್ನು ಆಚರಿಸುವ ಮುಂಚಿತವಾಗಿ ಹಾ, ನೀವು ತಪಸ್ಸನ್ನ ಪರಿಣಾಮವಾಗಿ ಹಾ, ನಿನ್ನ ತಪಸ್ಸಿನ ಜ್ವಾಲೆ ಹಾ, ಇಡೀ ಕಾಂಪಾರವನ್ನೇ ದಹಿಸಲಾರಿಸಿ ಹಾ. ಈ ಸ್ಥಳ ಯಾರದೆಂದು ಭಾವಿಸಿ ಯಾರು? ಸುಪರ್ಶಕ ಮುನಿಯಿದ್ದು. ಹಾ, ಹಾಗಾಗಿ ಕುಪಿತಗೊಂಡ ಆತ ಇತ್ತ ಬಂದು ನಿನ್ನ ಪಾಲಿಗೆ ಶಾಪವೊಂದನ್ನು ನೀಡಿದ್ದಾನೆ. ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣನಾಗಲಿ ಎಂಬ ಮುನಿಯ ವಚನವ ಕೇಳಿ ಮಾಲಿನಿ ಗರೆ ಉರುಳಿ, ಹಲುಬಿದಳು ದರೆ ಗುರುಳಿ, ಹಲುಬಿದಳೋ ಜನನಿಯಾದೋದಕ್ಕೆ ಬಂದೇನೋ, ಜನನಿ ಎಂಬುದಕ್ಕೆ ಬಂದೇನೋ. ಅಯ್ಯೋ ವಿಧಿ ವಿನಯದ್ಯೋದ ನ್ಯೂನ ಭಜಿಸಿದೆದು, ಅಯ್ಯೋ ವಿಧಿ ವಿನಯದ್ಯೋದ ನಿನ್ನ ಭಜಿಸಿದೆನೋ. ಮುನಿಯ ಶಾಪ ತಟ್ಟಿತಲ್ಲೋ ಅಯ್ಯೋ ವಿಧಿಯೇ, ಮುನಿಯ ಶಾಪ ತಟ್ಟಿತಲ್ಲೋ ಅಯ್ಯೋ ವಿಧಿಯೇ. ಮೈ ಜನಿಸಲೇನಗೈವಿ ಅಯ್ಯೋ ವಿಧಿಯೇ, ಮೈ ಜನಿಸಲೇನಗೈಯೋ ಅಯ್ಯೋ ವಿಧಿಯೇ. ದೇವಾ, ಮಗಳೇ, ಎಂತ ಮಾತನ್ನ ಕೇಳ್ತಾ ಇದ್ದೀರಿ, ಎಂತ ಮಾತನ್ನ ಕೇಳ್ತಾ ಇದ್ದೀರಿ. ಹೆತ್ತ ತಾಯಿ ಆಸೆಯನ್ನು ಈಡೇರಿಸಬೇಕಾದ ಸತ್ಪುತ್ರರ ಕರ್ತವ್ಯನು ಅಂತ ನೆಲೆಯಿಂದ ಇಲ್ಲಿವರೆಗಾಗಿ ಒಂದು ತಪವನ್ನ ಗೈದವಳು ನಾನು. ನಾನು ತಪಸ್ಸಿಗೆ ಕುಳಿತಂತ ಸ್ಥಳ ಸುಪಾರ್ಶ್ವನಿಗೆ ಸಂಬಂಧಪಟ್ಟಂತ ಸ್ಥಳ. ಸತ್ಯ. ಮುನಿಗೆ ಕೋಪ, ಹೌದು. ತನ್ಮೂಲಕ ನನ್ನ ಪಾಲಿಗೆ ಶಾಪ. ನಿಜ. ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನಾಗಿ ಹುಟ್ಟಲಿ ಎನ್ನುವ ಹಾಗೆ. ದೇವ, ಕೋಣನಾಗಿ ಹುಟ್ಟಿದನು ಅಂತಾದ್ರೆ ಯಾವ ಪ್ರಯೋಜನವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು? ತಾಯಿಯ ಆಸೆಯನ್ನು ಈಡೇರಿಸಲಿಕ್ಕೆ ಆಗದೆ ಹೋದಂತ ಮಗಳು ನಾನಾಗಿ ಹೋದೆ ದೇವ. ಇದಕ್ಕೆ ಪರಿಹಾರ ಎತ್ತು, ಪರಿಹಾರ ಎತ್ತು. ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿ, ಮುನಿವರ ವರದ ವಚನವು ತಪ್ಪಲರಿಯದು, ಮುನಿವರ ವರದ ವಚನವು ತಪ್ಪಲರಿಯದು. ಮುಖದಿ ಮಾತ್ರವೇ
ಮಹಿಷನಾಪನು ಮುಖದಿ ಮಾತ್ರವೇ ಮಹಿಷನಾಪನು ವ್ಯತಿಸಬೇಡೆಂದು ಮರುಗದಿರು ಮಾಲಿನಿ ಮಗಳೇ ಮಾಲಿನಿ, ನಾನು ಹೇಳಿದ ಮಾಪಮ್ಮ ಕೇಳಿದಾಗ ಕಣ್ಣೀರ ಧಾರೆಯಮ್ಮ ಧರೆಯಪ್ಪ ಸುರಿಸುತ್ತಾ ಇದ್ದೀಯ. ಬೇರೆ ಮಾರ್ಗವೇ ಕಾಣ್ತಾ ಇಲ್ಲ ನನಗೆ. ಮರುಗುವ ಅಗತ್ಯ ಇಲ್ಲ ಮಗು. ಈಗೋ ಈ ಲೋಕದಲ್ಲಿ ಯಾವ ವಾಕ್ಯವಾದರೂ ಹುಸಿಯಾಗ್ತದೆ. ಮುನಿವರ್ಯರ ವಾಕ್ಯವೆಂಬುದು ಹುಸಿಯಾಗಲಾರದು, ಲೋಕವೇ ಒಪ್ಪಿರುವಂತ ಮಾತು ಸತ್ಯ. ಆದರೆ ಈಗ ನಿನಗೆ ಮುಂದೆ ಸಮಸ್ಯೆಯಾಗುವುದಿಲ್ಲ. ಕಾರಣ ನಿನ್ನುದರಲ್ಲಿ ಹುಟ್ಟುವ ಮಗು ಕೋಣದಾಗಲಿ ಎಂಬುದಾಗಿ ಶಪಿಸಿದವರು ಮುನಿವರ್ಯರು. ಆದ್ರೆ ನಿನ್ನ ಆಶಯ, ನಿನ್ನ ತಾಯಿಯ ಕನಸು ಲೋಕವನ್ನೇ ಆಳುವ ಧೀರ ಮಗ ನಮಗೆ ಜನಿಸಬೇಕೆಂಬುದಾಗಿ. ಚಿಂತೆಯನ್ನ ಮಾಡಬೇಡ. ನಿನ್ನುದರದಲ್ಲಿ ಹುಟ್ಟುವ ಮಗು ಕೋಣನಾದರೂ ಕೂಡ 3 ಲೋಕವನ್ನಾಳುವ ಧೀರನಾಗ್ತಾನೆ. ಒಲಿದಂತ ಬ್ರಹ್ಮದೇವನೇ ಆಡಿರುವಂತ ಮಾತು. ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನಾದ್ರೆ ಏನಂತೆ ಜಾಣನಾಗ್ತಾನೆ, 3 ಲೋಕವನ್ನ ಗೆಲ್ಲುವಂತ ಧೀರನಾಗ್ತಾನೆ ಎನ್ನುವ ಹಾಗೆ. ನಮಗೆ ಬೇಕಾಗಿರುವುದು ಆಕಾರವ? ಖಂಡಿತವಾಗಿ ಅಲ್ಲ. ಬೇಕಾಗಿರುವುದು ಅಧಿಕಾರ. ಸಂತೋಷದ ವಿಷಯವನ್ನ ತಾಯಿ ತಂದೆಗೆ ತರಳೆಯಾಡಿದ ನೋಡಿಯ ಕೇಳಿಯೇ ತರಳೆಯಾಡಿದ ನುಡಿಯ ಕೇಳುತ್ತ ನುಡಿಯ ಕೇಳಿ ದಿದಿಯು ಮನದಲ್ಲಿ ಅರುಜ ತಾಳುತ್ತ ದಿದಿಯು ಮನದಲ್ಲಿ ಅರುಜ ತಾಳುತ್ತ ಯೋಚಿಸುತ್ತ ಕರೆದಂಗಳಾಗ ಯೋಗ್ಯತೆ ಇದ್ದವರಿಗೆ ಯೋಗ ಇರೋದಿಲ್ವಂತೆ. ಅದಕ್ಕೆ ಸಾಕ್ಷಿ ಈ ದಿತಿದೇವಿ ಆಗಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಕಶ್ಯಪ ಬ್ರಹ್ಮರ 13 ಜನ ಮಡಿದಿರಲ್ಲಿ ನಾನು ಹಿರಿಯವಳು. ಸ್ವಾಮಿ, ಏನು ಮಾಡುವುದು ಹೇಳಿ? ಏನು ದೇವಲೋಕ ನಮ್ಮ ವಶವಾಗಬೇಕಿತ್ತು. ಆದ್ರೆ ಅದಿತಿ ಮಕ್ಕಳ ವಶವಾಗಿ ಹೋಗಿದೆ. ಅದೆಷ್ಟೋ ನನ್ನ ಮಕ್ಕಳನ್ನೇ ಅಲ್ಲಿವರೆಗಾಗಿ ಸ್ವರ್ಗಲೋಕದವರೆಗಾಗಿ ಕಳುಹಿಸಿಕೊಟ್ಟವಳು. ಹೋದವರೆಲ್ಲ ಸ್ವರ್ಗಕ್ಕೆ ಹೋದವರೆಲ್ಲ ಸ್ವರ್ಗಸ್ಥರೇ ಆಗಿ ಹೋದ್ರು ವಿನಃ ಹಿಂತಿರುಗಿ ಬಂದವರು ಯಾರೂ ಇಲ್ಲ. ಆದ್ರೆ ಆಗ ನಾನು ಆಲೋಚನೆಯನ್ನ ಮಾಡಿದವಳು, ಗಂಡು ಮಕ್ಕಳಿಂದ ಆಗದಿದ್ದು ಹೆಣ್ಣು ಮಕ್ಕಳಿಂದ ಸಾಧ್ಯ ಎನ್ನುವ ಹಾಗೆ ನನ್ನ ಮಗಳಾದ ಮಾಲಿನಿಯನ್ನ ಕರೆದಾಡಿದ ಮಾತು ಹೀಗೆ: ಮಗಳೇ ಮಾಲಿನಿ, ನೇರವಾಗಿ ಹೋಗಿ ಕಾಂತಾರವನ್ನ ಸೇರು. ಕಾಂತಾರವನ್ನ ಸೇರಿ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸು. ಒಲಿದು ಬಂದ ಬ್ರಹ್ಮದೇವನಲ್ಲಿ ವರವನ್ನು ಕೇಳಿ ಪಡೆದುಕೊಂಡು ಬಾ ಮಗಳೇ ಎನ್ನುವ ಹಾಗೆ. ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ಪಾಣಿಗ್ರಹಣದ ನಂತರ ನನ್ನ ಉದರದಲ್ಲಿ ಹುಟ್ಟುವ ಮಗು ಧೀರನಾಗ್ಬೇಕು, ಶೂರನಾಗ್ಬೇಕು, 3 ಲೋಕವನ್ನ ಜಯಿಸುವ ಮಗನನ್ನ ಕರುಣಿಸಬೇಕು ದೇವ ಎನ್ನುವ ಹಾಗೆ. ಹೋದದ್ದೇನೋ ಸತ್ಯವೇ ಸ್ವಾಮಿ. ಆದ್ರೆ ಒಂದು ಘಟನೆಯೊಂದು ನಡೆದು ಹೋಯ್ತಂತಲ್ಲ. ಅದು ಅವಳು ಆಚರಿಸಿದ ತಪಸ್ಸನ್ನು ಆಚರಿಸಿದ ಸ್ಥಳ ಸುಪಾರ್ಶು ಮುನಿಗಳು ತಪಸ್ಸನ್ನ ಆಚರಿಸುವ ಸ್ಥಳವಂತೆ. ಕುಪಿತಗೊಂಡ ಅವರು ಶಾಪವನ್ನ ನೀಡಿದ್ದಾರಂತೆ. ಯಾವ ರೀತಿ ಶಾಪ ಅಂತ ಹೇಳಿದ್ರೆ, ಅವಳ ಉದರದಲ್ಲಿ ಹುಟ್ಟುವ ಮಗು ಕೋಣನಾಗಲಿ ಎನ್ನುವ ಹಾಗೆ ಶಾಪವನ್ನು ಇಟ್ಟಿದ್ದಾರಂತೆ. ಆದ್ರೆ ಒಲಿದು ಬಂದ ಬ್ರಹ್ಮದೇವ ಆಡಿದ ಮಾತು ಏನಂತೆ? ಹೆದರಬೇಡ ಮಾಲಿನಿ, ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣನಾದ್ರೂ ಧೀರನಾಗ್ತಾನೆ, ಶೂರನಾಗ್ತಾನೆ, 3 ಲೋಕವನ್ನ ಜಯಿಸ್ತಾನೆ ಎನ್ನುವ ಹಾಗೆ ಹೇಳಿದ್ರಂತೆ. ಸ್ವಾಮಿ, ನಮಗೆ ಆಕಾರ ಎನ್ನುವುದು ಮುಖ್ಯವಾ? ಅಲ್ವಾ? ಆಕಾರ ಎನ್ನುವುದು ಮುಖ್ಯ ಅಲ್ಲ, ಅಧಿಕಾರ ಎನ್ನುವುದು ಮುಖ್ಯ. ಅಧಿಕಾರ ಹೌದೌದು. ಹಾಗೆ ಆಲೋಚನೆಯನ್ನ ಮಾಡುವಾಗ ಮದುವೆ ಮಾಡಿಸಬೇಕು.
ಮದುವೆ ಮಾಡಿಸಬೇಕಂತಾದ್ರೆ ಗಂಡು ಬೇಕು. ಗಂಡು ಎಲ್ಲಿದ್ದಾನೆ ಎನ್ನುವ ಹಾಗೆ ಈಗಾಗಲೇ ಆಲೋಚನೆಯನ್ನ ಮಾಡಿದ ಬಳಿದ್ದೇನೆ. ಆದ್ರೆ ಅಲ್ಲಿವರೆಗಾಗಿ ನಾನು ಹೋಗ್ಲಿಕ್ಕೆ ಆಗ್ತದ? ನನ್ನ ಗನಸ್ಥತೆ ಏನಾಗ್ಲಿಕ್ಕಿಲ್ಲ. ಆದ್ರೆ ನಾನಾಗೆ ಹೋಗುವುದಲ್ಲ. ನಮ್ಮಲ್ಲಿ ಎಷ್ಟು ಜನ ಬೇಕು, ಎಷ್ಟು ಜನ ಕೆಲಸದ ಆಳುಗಳಿದ್ದಾರೆ, ಅವರನ್ನ ಕಳಿಸಿಕೊಡ್ತೇನಂತೆ. ಯಾರಲ್ಲಿ ದೂತ? ತಿರುಗು 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 ತಿರುಗು. ಏ ದೂತ, ನಿನ್ನ ಅಪ್ಪನದಂತ ಹರಕೆ ಉಂಟನ? ಏ ಇಲ್ಲಿ ಬರ, ಇಲ್ಲಿ ಬರ, ಇಲ್ಲೇ ಮೇಲೆ ಬಾ. ಏನ ನಿನಗೆ ಜನ್ಮ ನಾನು? ಓ ಜೀವ ಏನ ಹಾಗಲ್ವಾ? ನಮೋ ನಮಃ. ಏ ನಮೋ ನಮಃ ಅಲ್ಲ, ಕರ್ದೆ. ಹೌದು. ಓಡು ಅಂತ ಹೇಳಿದಾಗ ಓಡುದೆ, ಓಡದಾಗ ಓಡುದೆ, ತಿರುಗು ಅಂತ ಹೇಳಿದಾಗ ತಿರುಗದೆ, ತಿರುಗುದೆ. ಅಲ್ಲ ಹೇಳಿದಾಗೆಲ್ಲ ಕೇಳುವುದೇನ? ಯಾಕೆ ಅಂತ ಕೇಳಬಾರ್ದ? ಅಯ್ಯೋ ಯಾಕಂತ ಕೇಳಿದ್ರೆ ನೀವು ಅಧಿಕ ಪ್ರಸಂಗಿ ಅಂತ ಹೋಗುದಿಲ್ವಾ? ಯಾರು ನೀವು ಅಧಿಕ ಪ್ರಸಂಗಿ ಗೊತ್ತಾ? ಎಂಟಮ್ಮ, ಯಾರು ಅಧಿಕ ಪ್ರಸಂಗಿ? ಅಲ್ಲ ನೀವು ಅಧಿಕ ಪ್ರಸಂಗಿ ಅಂತ ಹೇಳುದಿಲ್ವಾ? ನಿನಗೆ ಹೌದು. ಮತ್ತೆ ಹೇಳಲಿಕ್ಕುಂಟ ನೀನು ಅಧಿಕ ಪ್ರಸಂಗಿ ಅಲ್ವಾ? ಯಾರಮ್ಮ? ಸಾಲಿನವಲ್ದ ನೀನು. ಯಾರು ಹೇಳಿದಮ್ಮ? ಯಾರು ಹೇಳುದು? ನಾನು ಹೇಳಿ. ನೀವ್ ಹೇಳಿದ್ದ? ನೀವ್ ಹೇಳಿದ ಮೇಲೆ ನಂಗೆ ಗೊತ್ತಾದದ್ದು. ಏನಂತ? ಅಧಿಕ ಪ್ರಸಂಗಿ ಅಂತ. ಏಯ್ ನಂಗೆ ಗೊತ್ತೇ ಆಗ್ಲಿಲ್ಲ. ಎದ್ದು ಬಂದ್ರೆ ಹಲ್ಪುರ ಉದುರಿಸ್ತೇನೆ ಈಗ. ಬೇಡಮ್ಮ, ಚಂದು ಹಾಳಾಗ್ತದೆ. ಎಂತ ಚಂದ ಹಾಳಾಗ್ತದೆ? ಎಲ್ಲ ಚಂದ ಚಂದ ನೀನು ಅಂತ ಹೇಳ್ತಾರೆ. ನಿನಗೆ ಹೇಳಿದ್ದ? ಹೌದು. ಓ ದೂತ. ಓ ನಾತ. ನಾತಿ. ನಾತನ? ನಾತಲ್ಲ ಅಮ್ಮ. ದೂತ. ಓ ಅಮ್ಮ. ನಿನ್ನನ್ನ ಕರೆದಿದ್ಯಾಕಂತ ಗೊತ್ತಾಯ್ತಾನ? ಇಲ್ಲಮ್ಮ. ಈಗ ನೋಡ್ಲಿಕ್ಕೆ ನನ್ನ ಮಗಳನ್ನು ನೋಡಿದ್ಯಾನ ನೀನು? ಅಯ್ಯೋ ನಿಮ್ ಮಗಳನ್ನ ದಿನನಿತ್ಯ ನೋಡುದಮ್ಮ. ಹೌದಾ? ಹೌದು. ಯಾವ ಕೆಲ್ಸಕ್ಕೆ ಹೋಗುದಾದ್ರೂ ಒಂದ್ಸರಿ ನೋಡ್ಕೊಂಡು ಹೋಗುದು. ಯಾವ ಕೆಲಸ? ಅಲ್ಲ ನೀ ಹೇಳುದು ಎಂತದ ಹಾಗಾದ್ರೆ? ಆ ದಿನ ನನಗೆ ಜಯ ಆಯ್ತು ಅಂತ ಹೇಳಿ ಲೆಕ್ಕ. ಹೌದಾ? ಅಯ್ಯೋ ನಿಮ್ ಮಗಳು ಮುಸುಡು ಅಂದ್ರೆ ಹಾಗುಂಟಮ್ಮ. ಎಂತ ಇದು ಮುಖ ಮುಖ. ಹಾ ಹೌದು. ಅಷ್ಟು ಅವಲಕ್ಷಣ. ಅಷ್ಟು ಎಂತ? ಅದೇ ಅಷ್ಟು ಲಕ್ಷಣವಾಗಿ ಉಂಟು. ಹೌದಮ್ಮ ಹೌದಮ್ಮ. ದೂತ, ಈಗ ನನ್ನ ಮಗಳು ಹೇಗಿದ್ದಾಳೆ ನೋಡ್ಲಿಕ್ಕೆ? ಮೊದಲು ಚಿಕ್ಕ ಪ್ರಾಯದ ಬಾಲೆ ಆಗಿದ್ಲಮ್ಮ. ಈಗ ಚಿಕ್ಕ ಪ್ರಾಯದ ಚದುರೆ ಹೋಗಿ ಈಗ ಕುದುರೆ ಆಗಿ ಬಿಟ್ಟಿದ್ದಾಳೆ. ಹೇಗಾಗಬೇಕು ಗೊತ್ತಾ? ನೀನು ಹೀಗೆ ಹೇಳಿದ್ರೆ ಎಂತಮ್ಮ? ಮತ್ತೆ ಕೇಳಿದವರು ಹೇಳಿದವರು ಏನ್ ಹೇಳಲಿಕ್ಕಿಲ್ಲ. ಮೊದಲು ಸಣ್ಣವರಿದ್ದೀಗ ದೊಡ್ಡವರಾಗ್ಲಿಲ್ವಾ? ಹಾಗಲ್ಲ, ಮೊದಲು ಸಣ್ಣವಳು, ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಮೊದಲು ಬಾಲ ಇದ್ದಿತ್ತು, ಈಗ ಬಾಲ ಇಲ್ಲ. ಯಾರಿಗೆ? ನಿಮ್ ಮಗಳಿಗೆ. ಹೇಗೆ ಬಾರಿಸಿದ್ರೆ ಹೇಗಾಗ್ಬೇಕು ಗೊತ್ತಾನ? ದೊಡ್ಡ ಅಧಿಕ ಪ್ರಸಂಗಿ, ಸಣ್ಣ ಬಾಲೆ, ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಹೌದಮ್ಮ. ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಏನಾಗಬೇಕು? ಪ್ರಾಯಕ್ಕೆ ಬಂದವರಿಗೆ ಅಂತ ಆಗ್ಬೇಕಮ್ಮ, ಒಳ್ಳೆ ಹೊಟ್ಟೆ ತುಂಬಾ ಊಟ, ಕಣ್ಣು ತುಂಬಾ ನಿದ್ದೆ, ಆರೋಗ್ಯ ಸರಿ ಇರ್ತದೆ. ಓ ದೂತ, ಎಲ್ಲ ನೀ ಮಾಡುದಲ್ಲ ಈಗ ನೀನು ಹೇಳಿದ್ದಾನ? ಎಲ್ಲ ನಿನ್ನ ಬುದ್ಧಿಯೇ ನೀನು ಹೇಳುದ? ಮತ್ತೆ ಎಂತ ಆಗ್ಬೇಕಮ್ಮ? ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವುದಾಗಬೇಕು. ಮದುವೆ ಎನ್ನುವ ಶವ ಸಂಸ್ಕಾರ. ಶವ ಸಂಸ್ಕಾರ ನಿನ್ನದು, ಶುಭ ಸಂಸ್ಕಾರ. ಶುಭ ಸಂಸ್ಕಾರ. ಬಾಯಿಗೆ ಮಣ್ಣು ಹಾಕ್ಲಿಕ್ಕೆ ಏನೆಲ್ಲ ಹೇಳ್ತಾನೆ ಅವ. ಏಯ್, ಮದುವೆ ಎನ್ನುವುದು ಆಗಬೇಕು. ಹಾಗಾಗಿ ಮದುವೆಗೋಸ್ಕರ ನಿನ್ನನ್ನು ಕರೆದಿದ್ದು. ಹೌದಾ? ನಿಮ್ಮ ಮಗಳ ಮದುವೆಗಾಗಿ ನನ್ನನ್ನು ಕರೆದಿದ್ದು. ಅತ್ತೆ ಅತ್ತೆ ಕೇಳತ್ತೆ ನಿನ್ನ ಮಗಳ ಕರಿಯತ್ತೆ, ಅತ್ತೆ ಅತ್ತೆ ಕೇಳತ್ತೆ ನಿನ್ನ ಮಗಳ ಕರಿಯತ್ತೆ. ಕರ್ಸಿ 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 ಹೋಯ್. ಎಂತ ಕರ್ಸುದು? ರಾಜೀವ್ ಪೈ ಮಣಿವಾಯ ಅದನ್ನು ಶುರು ಮಾಡಿ ಹೋಯ್. ಎಂತ ಎಂತ ಎಂತ? ರಾಜೀವ್ ಪೈ ಮಣಿವಾಯ. ಬಾಯಿ ಮಣ್ಣು ಹಾಕ್ಲಿಕ್ಕೆ ಯಾರನ್ನ ಕರೆಸುದು? ನಿಮ್ಮ ಮಗಳ ಕರ್ಸಿ ಅತ್ತೆ ನನಗೆ ಮದುವೆ ಕೊಡುತ್ತೆ, ಅತ್ತೆ ಅತ್ತೆ ಕೇಳತ್ತೆ. ಏ ದೂತ, ನಿನಗೆ ಮದುವೆ ಮಾಡಿ ಕೊಡ್ತೇನಂತ ಯಾರು ಹೇಳಿದ್ದ? ನೀವ್ ಹೇಳ್ರಲ್ಲ, ನಮ್ಮ ಮಗಳಿಗೆ ಪ್ರಾಯ ಬಂದಿತ್ತು, ಮದುವೆ ಮಾಡ್ಬೇಕು, ಅದಕ್ಕೆ ನಿನ್ನ ಕರ್ತದ್ದು ಅಂತ ನೀವೇ ಹೇಳಿದಲ್ವಾ ಅತ್ತೆ? ಬಾರಿಸಿದ್ರೆ ಹೇಗಾಗ್ಬೇಕು ಗೊತ್ತಾ?
ನಿನಗೆ ಮದುವೆ ಮಾಡಿಸಿ ಕೊಡುದಾ? ಹೌದು. ನಿನಗೆ ಮದುವೆ ಮಾಡಿಸುವ ಬದಲು ಆ. ಅವಳನ್ನೆಲ್ಲಾದ್ರೂ ಕಲ್ಲು ಕಟ್ಟಿ ಆ. ಬಾವಿಗಾದ್ರೂ ಹೊತ್ತಾಕ್ತೇನೆ. ಅಮ್ಮ. ನಿನಗಂತೂ ಕಟ್ಟುವುದಿಲ್ಲ. ಯಾವ ಬಾವಿಗ ಅಂತ ಹೇಳಿ ಹಾ. ನಾವಿಬ್ರು ಒಟ್ಟಾಗಿ ಒಳ್ಳೆ ಒಂದ್ ಸಣ್ಣ ಸಂಸಾರ ಮಾಡ್ತೋತಿ. ನಿನ್ನ ಎದುರು ಬಂದ ಹಲ್ಲಪುರ ಉದುರಿಸ್ತೇನೆ ಈಗ. ಎಂತ ಮತ್ತೆ ಬಾವಿಗ ಏ ಹಾಗಲ್ವಾ? ಹಾ. ಮದುವೆ ಆಗಬೇಕು ಅಂತ ಹೇಳಿದವಳು ನಾನು. ಹಾ. ಮದುವೆ ಆಗ್ಲಿಕ್ಕೆ ಗಂಡು ಬೇರೆ ಇದ್ದಾರೆ, ಹಾ, ಹಾ. ಕೆಲಸಕ್ಕೆ ನೀ ಅವ ಮದುವೆ ಸಾಯ್ಲಿ ಅಮ್ಮ, ಕೆಲಸ ಎಲ್ಲ ನಮ್ದೇ ಅಲ್ಲ. ಎಂತ ಸಾಯುದ? ಅಲ್ಲ ಮದುವೆ ಅವ ಬೇರೆ ರೊಟ್ಟಿಗೆ ಆಗ್ಲಿ, ಕೆಲಸ ಬೇರೆಯವರೊಟ್ಟಿಗಲ್ಲ, ನನ್ನ ಮಗಳೊಂದಿಗೆ ಮದುವೆ. ಹೌದಾ? ಹಾ. ನಿಮ್ಮ ಮಗಳೊಟ್ಟಿಗೆ ಅವ ಮದುವೆ ಆಗ್ಲಿ, ಹಾ. ಕೆಲ್ಸಕ್ಕೆ ನಾನಲ್ಲ. ಕೆಲ್ಸಕ್ಕೆ ನೀನೆ. ಎಂತ ಕೆಲ್ಸಮ್ಮ? ಓ, ನಿನಗೆ ಕೆಲಸ ಹೇಳಲಿಲ್ಲಲ್ಲ ನಾನು. ಹೌದು. ಚಪ್ಪರ ಹಾಕುವುದರಿಂದ ಹಿಡಿದು ಚಪ್ಪರ ತೆಗೆಯುವವರೆಗೆ ಕೆಲಸ ನಿಂದ. ಓ, ಚಪ್ಪರ ಚಾ ಹೊಡಿ ಅಲ್ಲ, ಚಪ್ಪರ ಎಂತ? ಚಪ್ಪರ ಚಾ ಹೊಡಿ ಎಲ್ಲ ನಮ್ದೇ. ಏ ಅದಲ್ವಾ, ಹಾ. ಚಪ್ಪರ ಚಾವಡಿ ಹಾ. ಅದೆಲ್ಲ ಕೆಲಸ ನಿನ್ನದು. ಹೌದಾ? ಹಾ. ಅಮ್ಮ, ಏನು ಆ ಹುಡುಗ ಯಾವ ಸತ್ತಮ್ಮ? ಏನಾ? ನಿಮ್ಮ ಮಗಳ ಮದುವೆ ಸತ್ತವನ? ಯಾರಮ್ಮ? ಇದು ಇಟ್ಕೊಂಡ್ರೆ ಕಷ್ಟ ಬೇಕು ಕಳಸತ್ತೆ. ಹೌದು, ಬಾಯಿ ಬಂದಾಗ ಹೇಳ್ತಾ ಇರ್ತಾರೆ. ಇಲ್ಲಿ ಬರ ದೂತ. ಅಲ್ಲ ಅವ ಯಾರಮ್ಮ? ಹುಡುಗ ಯಾರು ಗೊತ್ತಾ? ಯಾರ? ಪಾತಾಳ ಲೋಕದ ಅಧಿಕಾರಿ ವೀರ ವಿದ್ಯುನ್ಮಾಲಿ. ಉದ್ದಿನ ಬೇಳಿ ಬೇಕಾದ್ರೆ ಅಲ್ಲಿಗೆ ಹೋಯ್ಕ, ಇಲ್ಲೇ ಸಿಕ್ಕುದಿಲ್ಲ ಈಗ. ಎಂತ? ಉದ್ದಿನ ಬೇಳಿ ಅದಲ್ವಾ, ಹಾ. ವೀರ ವಿದ್ಯುನ್ಮಾಲಿ ಹಾ, ಹಾ, ಹಾ. ಪಾತಾಳ ಲೋಕದ ಅಧಿಕಾರಿ. ಅವನ ಹೆಸರ? ಹಾ, ಅವನ ಹೆಸರು ಹಾ, ಹಾ, ಹಾ. ಹಾಗುಂಟು. ಹಾ. ನೀನು ಹೋಗಬೇಕು ಅಲ್ಲಿವರೆಗಾಗಿ. ಹಾ, ಹಾ. ಹೋಗಿ ನಾನು ಒಂದು ಪತ್ರವನ್ನ ಬರೆದು ಕಳಿಸಿಕೊಡ್ತೇನೆ. ಹಾ, ಆ ಪತ್ರವನ್ನ ಏನ ಪತ್ರಸ ಅದೇ ನೀವು ಹೇಳಿದ್ದೆ. ಪತ್ರಸ ಅತ್ರಸ ಹಾ. ಅದಲ್ವಾ, ಹಾ, ಆಯ್ತು. ಪತ್ರವನ್ನ ಬರೆದು ಕಳಿಸಿಕೊಡ್ತೇನೆ. ಆಯ್ತಮ್ಮ. ಅಲ್ಲಿವರೆಗಾಗಿ ಹೋಗಿ ಮುಟ್ಟಿಸಬೇಕು. ಹಾ. ದಿತಿದೇವಿಯವರಿಗೆ ಮಗಳಿದ್ದಾಳೆ ಹಾ. ಮಾಲಿನಿ ಎನ್ನುವ ಅದ್ರಾಗೆಲ್ಲ ಹಾಗೆ. ಬರೀತೀರಲ್ಲ ಅದನ್ನೆಲ್ಲ ನಾನು ಮತ್ತೆಲ್ಲ ಬರೀತೇನೆ. ಗೊತ್ತಾಗ್ತದೆ. ಎಲ್ಲ ಗೊತ್ತಾಗ್ತದಲ್ಲ. ಖರ್ಚಿಗೆ ಒಂದ್ ಕೊಡಿ ಅಮ್ಮ. ಅಲ್ಲಿವರೆಗಾಗಿ ಹೋಗ್ಬೇಕು, ಅವನಲ್ಲಿ ಹೇಳ್ಬೇಕು ಹಾ. ಮದುವೆಗೆ ಒಪ್ಪಿಗೆ ಇದ್ದದ್ದೇ ಹೋದಂತಾದ್ರೆ ದಿಬ್ಬಣವನ್ನು ಕುಡಿ ಬರ್ಬೇಕೆನ್ನುವ ಹಾಗೆ. ಆಯ್ತಮ್ಮ. ಆಯ್ತಲ್ಲ? ಇದು ಖರ್ಚಿಗೆ. ಆಯ್ತು, ನಾನು ಬರ್ತೇನೆ. ಖರ್ಚಿಗೆ ಖರ್ಚಿಗೆ ಹೋಗು. ಮೊನ್ನೆ ಕೊಟ್ಟಿದ್ದು ಆ? ಮೊನ್ನೆ ಕೊಟ್ಟಿದ್ದು, ಮೊನ್ನೆ ಕೊಟ್ಟದ್ದು ಮೊನ್ನೆಗೆ ಆಯ್ತು, ನಿನ್ನೆ ಕೊಟ್ಟಿದ್ದು, ನಿನ್ನೆಗೆ ಆಯ್ತು, ಇವತ್ತು ಮಧ್ಯಾಹ್ನ ಕೊಟ್ಟಿದ್ದು. ಮಧ್ಯಾಹ್ನ ಕೊಟ್ಟದ್ದು ಮಧ್ಯಕ್ಕೆ ಆಯ್ತು. ಏನ ಅಲ್ಲೂ ರಾಜಭಂಡಾರ ಉಂಟು, ಅಲ್ಲಿ ಹೋಗಿ ಕೇಳು ಕೊಡ್ತಾರೆ. ರಾಜ ಭಂಡಾರ ಹೋಗಿ 5 ವರ್ಷ ಆಯ್ತು. ಅದಲ್ವಾ ರಾಜಭಂಡಾರ, ಹಾ, ಹಾ. ನಿನಗೆ ಮುಷ್ಟಿ ಮುಷ್ಟಿ ಕಟ್ಟಿ ಕೊಡ್ತಾರೆ. ಆಯ್ತಾ? ನಿಮ್ಮ ಲೆಕ್ಕದಲ್ಲಿ ತಕೊಳ್ಳುದ? ಅಲ್ಲ, ನಿನ್ ಲೆಕ್ಕ ಇಲ್ಲವಂತನ? ನಮ್ಮ ಲೆಕ್ಕದಲ್ಲಿ ತಕೊಂಡ್ರು ಮತ್ತೆ 2 ವರ್ಷ ಬರಿಬೇಕಾಯ್ತು ನಾವು. ಆಯ್ತು, ಮದುವೆ ಎಲ್ಲ ಖರ್ಚು ನಮ್ಮದಲ್ಲ. ಹೌದು. ಅಲ್ಲಿ ಹೋಗಿ ಕೇಳು, ಆಯ್ತು. ನಿನಗೆ ಬೇಕಾದಷ್ಟನ್ನ ಕೊಡ್ತಾರೆ. ದಿಪ್ಪಣ ಸಮೇತನಾಗಿ ಬನ್ನಿ. ಹಾಯ್, ಹಾ, ಇದೀಗ ಮದುವೆ ಮಗಳಿಗ ಅಮ್ಮನಿಗ ಮರ್ರೆ? ನೀ ಇಷ್ಟೊತ್ತವರೆಗಿದ್ದಲ್ಲ ಮತ್ತೆ ಎಂತ ಕೇಳದ್ ನೀನು? ಅಲ್ಲ, ಸುಟ್ಟು ಒಯ್ಯೋರು ತಕ್ಕ ಹೋತ ಹಳಿಗಳಿಗೆ ಎದುರೇ ಹೇಳ್ಬೇಕಿತ್ತ. ಎದ್ರೆ ಹೇಳ್ರಿ ಅಂತ ಇಲ್ಲ, ನಾನು ಹೊಂಡ ತೆಗೆದು ಹುಗ್ದಾಕ್ತಾರೆ. ನಿಂಗೆ ಪಾತಾಳ ಕೋಪ ಒಳ್ಳೇದಿತ್ತಲ್ಲ. ಸುಮ್ಮನೆ ಕಣಿ ಮರ್ರೆ, ಹಾ. ಒಳ್ಳೆ ಹೋಗುದು ನೋಡಿದ್ರ ಅವಳ ಹಾ. ಹೋಗಿ ಬಾ, ಖರ್ಚು ಬೇಕಾರಲ್ಲ ತಕೋ. ತಕ ಹೋತು ಒಯ್ಯೋರು ಇವರಿಗೆಲ್ಲ. ಮಹಾರಾಣಿ ಅವರಲ್ವಾ? ಎಂತ ಮರಾಣಿ ಮಾರ್ರಿ ಇವ್ರದ್ದೆ. ಹೋ ಹೋ, ಈಗ ಇದು ಎಲ್ಲಿಗೆ ಪಾತಾಳಲ್ಲ, ಹಾ. ಅಲ್ಲಿಗೆ ಹೋಗ್ಬೇಕಲ್ಲ ಮರ್ರೆ. ಹ್ಮ್. ನಾನು ಹೇಗೆ ಹೋಗುದು ಮರ್ರೆ? ಈಗ ಇಲ್ಲೊಂದು ದೊಡ್ಡ ಹೊಂಡ ತೆಗಿಯ. ಹೊಂಡ ತೆಗುವುದಾ? ನಿನಗೆ ಆಗ್ಲೇ ಇದು ಯಂತ್ರ ಎಲ್ಲ ಉಂಟು ಈಗ. ಹಾ, ಹಾ, ಸಮಸ್ಯೆ ಬೇಡ ನಿನಗೆ. ಹಾ, ದೊಡ್ಡ ಹೊಂಡ ತೆಗೆದು ಹಾ. ಅದ್ರೊಳಗೆ ಇಳಿದು ಹೇಳಿದೆ ಮೇಲಿಂದ ಮುಚ್ಚಿ ಹಾಕಿ ಬಿಡುವ. ಮೇಲೆ ಮುಚ್ಚುದು. ಹಾ, ನೀನ್ ಅಡಿಯಿಂದ ಹೋಗಿ ಬಾ. ಒಡಿಂದ ಹಾ, ಪಾತಾಳಕ್ಕೆ. ಮೇಲ್ ಮಣ್ಣು ಹಚ್ಚ್ರೆ? ಅಲ್ಲ, ಮೇಲ್ ಮಣ್ಣು ಮುಚ್ಚಾರ ಒಂದ್ ಕೆಲಸ ಮಾಡಿ, ಎಂತ ಕೆಲ್ಸ? ಒಂದ್ ತುಳಸಿ ಗಿಡ ನಟ್ಟು ಬಿಡಿ. ಏಕೆ? ನೀವು ನನ್ನ ಜೀವಿತದಲ್ಲೇ ವಜ್ಜೆ ಮಾಡುವ ಆಲೋಚನೆ ಉಂಟು. ನೀ ತಿರುಗಿ ಬಂದ ಮೇಲೆ ತೆಗಿಯೋ ಮರೆ. ಅಲ್ಲ ಮರ್ರೆ, ಹೊಡಿ ಹೊಂಡ ಕೇಳಿದ ಮೇಲೆ ಮಣ್ಣು ಮುಚ್ಚಿದ ಮೇಲೆ ಬದುಕ್ನ ಮರ್ರೆ ನಾನು. ತಿರುಗಿ ಬರುವ ಆಲೋಚನೆ ನಿನಗೆ? ಎಂತ ತಿರುಗಿ ಹೋಯ್, ಹಾ. ನಿಮ್ಮ ಹತ್ರ ಕೇಳುವುದಲ್ಲ ನಾನೀಗ. ನಾನು ಸಣ್ಣ ಎಣುವಾಗಿ ಹೋಗ್ತೆ. ಅಣುರೂಪಿ. ಅಲ್ಲ, ಹಾ. ನಮ್ಗದೆಲ್ಲ ಗೊತ್ತುಂಟು. ನೋಡಿ ಹೇಗೆ ಹೋಗ್ತೇನೆ ಈಗ. ಓ, ವಿಗಣ ವಿಕ್ರಮಿ ಜಯ ನಮ ಪರಮೇಶ್ವರ, ನೀನೇ ರಕ್ಷಣೆ ಮಾಡು. ಹಾ. ಅತಳ ಇತಳ ಸುತಳ ಪಾತಾಳ ಮಹಾತಳ ರಸಾತಳ ತಳಾತಳ. ಈ 7 ಲೋಕದಲ್ಲಿ ಶ್ರೇಷ್ಠವಾದಂತ ಲೋಕ ಇದು ಪಾತಾಳ ಲೋಕ.
ಈ ಪಾತಾಳ ಲೋಕದ ವರ್ತಮಾನದ ಅಧಿಕಾರಿ ವೀರ ವಿದ್ಯುನ್ಮಾಲಿ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ನನ್ನ ವಿಕ್ರಮದ ಬಗ್ಗೆ ಹೇಳುವುದಾದ್ರೆ ಎನ್ನ ಮೀರುವರಿಲ್ಲ ಈ ಲೋಕದಲ್ಲಿ. ವೈರಿಗಳ ಹೃದಯದಲ್ಲಿ ಸಿಂಹಸಪ್ತನಾಗಿದ್ದೇನೆ. ಎಂದಿನಂತೆ ಸಭೆಗೆ ಒಲಗೊಂಡು ಕೊಟ್ಟಿದ್ದೇನೆ. ವಿಶೇಷ ಏನಿದೆ? ಅಯ್ಯಬ್ಬ ಮರ್ರೆ, ಎಂತ ಊರು ಮರ್ರೆ ಇರ? ಎಂತ ಆಯ್ತಾ? ಇದೇ ಬೇತಾಳ. ಯಾವ್ದು ಬೇತಾಳ? ಬೇತಾಳ ಅದು ನೀನೀಗ ಸದ್ಯಕ್ಕೆ ಊರು ಮರ್ರೆ ಬೇತಾಳ. ಅದಲ್ದೇ ಮತ್ತೆ ಯಾವ್ದಿದೆ? ಇದು ಪಾತಾಳ. ನಾ ಮತ್ತೆಂತ ಅಂದದ್ದೆ? ನೀನು ಅದೇ ಹೇಳಿದ್ದೆ. ನಾನು ಅದೇ ಹೇಳಿದ್ದೆ. ಏನೋ ಒಂದ್ ಸಣ್ಣ ದೋಷ ಉಂಟು ನಿಂಗೆ. ಓ, ಯಾರಿಗೆ? ನಿಂಗೆ ಎಂತ ದೋಷ ಇಲ್ಲ. ಇದು ಚೂರ್ ಚೂರೆಲ್ಲ ಹೆಚ್ಚು ಕಡಿಮೆ ದೊಡ್ಡ ದೋಷ ಅಲ್ಲ. ಹೋಯ್, ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಉಂಟು. ಹೌದಾ? ಇದು ಅವ ಎಲ್ಲಿದ್ದ ಮರ್ರೆ? ಯಾರು? ಇವ ಉದ್ದಿನ ಬೇಳೆ ಸಿಕ್ಕಿತ ಇಲ್ಲೆಲ್ಲ? ಉದ್ದಿನ ಬೇಳೆ ಅದೆಲ್ಲ ಆ ಕಡೆ ಇದ್ದವರೆಲ್ಲ ನೆನ್ಸಿ ಆಯ್ತೇನು. ಸ್ವಲ್ಪ ಬೇಗ ಹೋಗುದಿದ್ರು ಕೊಟ್ಟು ಕಳಿಸುವ ಅಂತೇಳಿ ನೆನ್ಸಕ್ಕೆ ಐತಾ? ಇಷ್ಟೊತ್ತಿನೊಳಗೆ ಇಷ್ಟು ವಾರ ಆಯ್ತೇನೋ ಅಲ್ಲ? ಅಲ್ಲ ದಪ್ಪಾಗಿರ್ಬೋದು. ದಪ್ಪ ಆಯ್ತೇನೋ ಮರ್ರೆ? ನಾವು ಬಂದು ದಂಡ ಆಯ್ತಾ ಹೆಂಗೆ ಮರ್ರೆ? ನೀ ಯಾವ್ದಕ್ ಬಂದದಿ? ಅದೇ ಉದ್ದಿನ ಬೇಳೆಗೆ ವಿಷಯ ಹೇಳ್ಕೊಂಡೇಳಿ ಬಂದದ್ದು ಮರ್ರೆ. ಅದೆಲ್ಲ ಈಗ ವಿಷಯ ಕೇಳುತ್ತ ಮಾರೆ ನೀನ್ ಹೇಳಿದಂತ ವಸ್ತು. ಹೌದೇ, ನಮ್ಮ ಮಾರಾಣಿಗೆ ಗಂಡಪ್ಪನ ಮರ್ರಮ್ಮ. ಓ, ಅವರು ವಿದ್ಯುನ್ಮಾಲಿ. ಥೋ, ವಿದ್ಯುನ್ಮಾಲಿ ಅಲ್ಲ. ನಾನು ಈ ಉದ್ದಿನ ಬೇಳೆ ಒಂದಿರು ಇಲ್ಲ ಮರ್ರೆ. ಬಾರಿ ಸುಲಭದಾಗಿದ್ದೆ ಮಾರೆ ನೀನು. ಹೌದು ಮರ್ರೆ. ಎಲ್ಲಿದ್ದ ಮರ್ರಮ್ಮ? ಇಲ್ಲೆಲ್ಲೋ ಹೊಸ ಮನೆ ಯಾರು ಕೊಡ್ತಾ ಇದ್ರ ಅಂದೇಳಿ. ಯಾಕೆ? ಇದು ಗೃಹ ಪ್ರವೇಶಕ್ಕೆ ಒಂದು ಬೆಚ್ಚಪ್ಪ ತಯಾರು ಮಾಡಿ ಇಟ್ಟಿದ್ರು. ಅದು ಕಟ್ಟುವಾಗ ಶುರು ಮಾಡುವಾಗ ಇಡುವುದು. ಹೌದೌದೌದೌದು. ಇದು ಗಡಿಬಿಡಿ ಒಳಗೆ ಗೃಹ ಪ್ರವೇಶ ಮಾಡ್ರ ಇನ್ನು ತೆಗಿಲ್ಲೇ ಇರ್ಬೋದು. ತೆಗುದಲ್ಲ, ಇದಕ್ಕೆ ಬೆಂಕಿ ಕೊಡೋಕೆ ನೆನಪೇ ಇಲ್ಲ ಮಾರ್ರೆ. ತಗೋ ಸುಡಿ ತಗೋ. ಈ ಬೆಚ್ಚಪ್ಪ ಮಾತಾಡ್ತಲ್ಲ ಮರ್ರೆ. ಮಾತಾಡ್ದೆ ಜೀವ ಇಲ್ವಾ ನನಗೆ? ಜೀವಿದ್ಯ ಮರ್ರೆ. ಮತ್ತೆ ಅವ್ರ ನನ್ನನ್ನು ನೋಡಿದ್ರೆ ಹೇಗೆ ಕಾಣ್ತದೆ ನಿನ್ಗೆ? ನಾನು ಅಲ್ಲಿ ಕೂರ್ಸಿಟ್ಟದ್ ಕಂಡ್ರೆ ಬೆಚ್ಚಪ್ಪ ಅಂತೇಳಿ ಮಾಡಿದೆ. ನನ್ನ ನೋಡಿ ಹಾಗೆ ಕಾಣ್ತದ? ಅಲ್ಲ, ನಾ ಎಣಿಸ್ಕೊಂಡದ್ದೆ. ಹೌದಾ? ಬೆಚ್ಚಪ್ಪ ಅಂತ ಮಾಡಿದೆ. ಹಾ, ನನ್ ತಲೆ ಬಿಸಿ ನನಗೆ. ಏನು ನಿನ್ನ ತಲೆ ಬಿಸಿ? ಕಡಿ ಮಾತಾಡುವ ನಾ ಸಿಗ್ತಕ್ಕ. ಯಾವ ಸ್ಥಳ ಇದು? ಸ್ಥಳ ಯಾವುದು ಇದು? ಇದು ಯಾವ್ದು? ಪಾಂತಾಳ. ಆಸ್ಥಾನ? ಶಾಸ್ತಾನ ಅಲ್ಲ ಆಯ್ತ. ಆಸ್ಥಾನ. ಹೌದಾ? ಸಭೆಯನ್ನು ಕೊಟ್ಟಿದ್ದೇನೆ. ಸಭೆಯನ್ನು ಕೊಟ್ಟಾಕ್ಷಣ ನಿನ್ನಷ್ಟಕ್ಕೆ ನಿನ್ನ ಬರುವುದು, ನಿನ್ನಷ್ಟಕ್ಕೆ ನಿನ್ನ ಹೋಗುದು. ಏನಂತ ಬಯಸ್ಕೊಂಡಿದ್ದೆ? ಅಲ್ಲ, ನಮಗೆ ಬೇಕಾದ ಜನ ಸಿಗ್ತಿದ್ರ ಮೇಲೆ ಹೋಗುದೇ ನಾವು. ನೀನು ಯಾರನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದಿದ್ದೀಯ? ಪಾತಾಳದ ಅಧಿಕಾರಿ ಉದ್ದಿನ ಬೇಳೆ ಬೇಕಂತ. ಯಾವುದು? ಉದ್ದಿನ ಬೇಳೆ. ಅದು ಇಲ್ಲಿ ಸಿಗುವುದಿಲ್ಲ. ಯಾಕೆ? ಅದು ಬೇರೆ ಕಡೆ ಹೋಗ್ಬೇಕು. ಇಲ್ಲಪ್ಪ, ಇಲ್ಲೇ ಸಿಗ್ತದ ಅಂತ ಹೇಳಿದ್ದಾರೆ. ಇಲ್ಲೇ ಸಿಗ್ತದ? ಹೌದೌದೌದು. ಹೌದು. ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ. ಅವ್ರೇ ಸಿಕ್ಕಿದ್ರೆ ನಿನಗೆ? ಸಿಕ್ಲಿಲ್ವಾ? ಒಂದು ವೇಳೆ ನಿನ್ನ ಕಣ್ಣಿಗೆ ಅವರು ಸಿಕ್ಕಿದ್ರೆ ಹೋದಂತಾದ್ರೆ ಅವರ ಪರಿಚಯ ಆಗ್ತದೆ ನಿನಗೆ? ಇಲ್ಲಪ್ಪ. ಯಾಕೆ ಇದುವರೆಗೆ ನೋಡ್ಲಿಲ್ಲ? ನೋಡ್ಲಿಲ್ಲ. ಮತ್ತೆ ನೀನು ಇಲ್ಲಿ ಬಂದಿದ್ದೀಯ, ಅವರಂತ ಹೇಗೆ ಗೊತ್ತಾಗ್ತದೆ ನಿನಗೆ? ಅವ್ರೇ ಅಂತೇಳಿ ನಾನೇ ಅಂತ ಹೇಳಿದ್ರೆ ಗೊತ್ತಾಗ್ತದೆ ನನಗೆ. ಯಾರಾದ್ರೂ ಬಂದು ನಾನು ಪಾತಾಳದ ಅಧಿಕಾರಿ ಅಂತ ಹೇಳಿದ್ರೆ ನೀನು ಒಪ್ಕೊಳ್ತೀಯ? ಸುಮ್ಮನೆ ಮರ್ರೆ. ಪಾತಾಳದಲ್ಲಿ ಬಂದು ಯಾರೋ ನಾನೇ ವಿದ್ಯುನ್ಮಾಲಿ ಅಂತ ಹೇಳುವಷ್ಟು ಹೇಳ್ತಾನೆ ಅಂತ ಆದ್ರೆ ಆ ವಿದ್ಯುನ್ಮಾಲಿ ಸುತ್ತಲಕ್ವಿ. ಹೌದಾ? ಮತ್ತೆ ಹಾಗಾದ್ರೆ ನೀನು ವಿದ್ಯುನ್ಮಾಲಿ ನೋಡಿಲ್ವಾ? ನೋಡ್ಲಿಲ್ಲ. ಇದು ಬಂದು ಹುಚ್ಚರ ಹತ್ರ ಬಂದಾಗ ಆಯ್ತು ಮಾರ್ರೆ. ಹೇಗೆ? ನಾನು ತಲೆ ಬಿಸಿಯಲ್ಲಿ ವಿದ್ಯುನ್ಮಾಲಿ ಹತ್ರ ಬಂದ್ರೆ ವಿದ್ಯುನ್ಮಾಲಿ ನೋಡ್ಲಿಲ್ವ ನೀನು? ನೀವೆಲ್ಲ ಹುಚ್ಚಪ್ಪ ಮಾರ್ರೆ. ಎರಡು ಸುತ್ತು ಎರಡು ಗತ್ತಿರ್ಬೇಕು. ಇಷ್ಟೇ ಬಿಟ್ರೆ ಮತ್ತೆಂತ ಇಲ್ಲ ಬಹುಶಃ. ಹುಚ್ಚ ನೀನು. ಮತ್ತೆಂತದ? ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ನೀವೇ? ನಾನೇ. ಸತ್ತೇ ಹೋಗ.
ಹೊಟ್ಟೆಗೆ ಹಾಕಿದ ಕತ್ತಿ ಬೆನ್ನಲ್ಲಿ ತೆಗಿತಾ ಇದ್ದೀನಿ ನಿಂದು. ಆಗುದಿಲ್ಲ. ಯಾಕೆ ಆಗುದಿಲ್ಲ? ನೀವೆಲ್ಲಿ ಹೆಟ್ರು ಬರ್ರೆ? ಮಾಡಿ ತೋರಿಸ್ತೇನೆ. ಯಾರ ನಾನೇ. ಹೊಟ್ಟೆಗೆ ಹಾಕಿದ ಕತ್ತಿ ಬೆನ್ನಲ್ಲಿ ತೆಗಿಲಿಕ್ಕೆ ಏನಾಗ್ತದೆ? ಕೊತ್ತಿ ಹಿಡಿ ಸಿಕ್ಕಿ ಬೀಳ್ತದೆ ಇಲ್ಲೇ. ಓ ನೀನೊಬ್ಬ ಹೆಡ್ ಬುದ್ಧಿವಂತ. ಹೌದು ನೀನು ಹೆಡ್ ಬುದ್ಧಿ ಅಂತಲ್ಲ, ಬುದ್ಧಿವಂತನೇ ನಾನು. ಈಗ ನೀನು ಅರಸುತ್ತಾ ಬಂದಂತ ವಿದ್ಯುತ್ ಮಾಲಿ ನಾನೇ. ನಿಮಗೂ ಬೈದದ್ದಲ್ಲ ನಾನು, ಮತ್ತೆ ನನ್ನ ಬುದ್ಧಿಗೂ ಬೈಕೊಂಡದ್ದು. ಹಾಗಾದ್ರೆ ಇನ್ನಷ್ಟು ಬೈಕು, ನಂಗೆ ತೊಂದ್ರೆ ಇಲ್ಲ. ಎಂತ ಹುಚ್ಚಿರ್ಕೊಂಡಾಗ ನಾವು ಬೈತಾ ಇರುದಾ? ಮತ್ತೆ ನಿನಗೆ ನೀನು ಬೈಕೊಂಡು ಮಾತಾಡೋ ಅಧಿಕಾರಿ ವಿದ್ಯುನ್ಮಾನಿ ನನ್ನ ಕಣ್ ಮುಂದೆ ಇದ್ರು, ನನಗೂ ಪರಿಚಯ ಆಗ್ಲಿಲ್ಲಲ್ಲ, ಅದಕ್ಕೆ ಬೈಕೊಂಡದ್ದು. ಹೌದಾ? ನೀವೇ ನಾನೇ ವಿದ್ಯುತ್ ವಿಷಯ ಉಂಟು. ಲಾಲಿಸಬೇಕು ಜಿಯ ಲಾಲಿಸಬೇಕು ಜಿಯ ದಾನವರಾಯ ಲಾಲಿಸಬೇಕು ಲಾಲಿಸಬೇಕು ಜಿಯ ದಾನವರಾಯ ಲಾಲಿಸಬೇಕು ಜಿಯ ಶೋಣಿತದಿಂದ ಬಂದೆ ಏನು ಲೆಕ್ಕ ಹೆಚ್ಚು ಕಡಿಮೆ ಆಗಿತ್ತು ಈಗ? ಎಷ್ಟೆಷ್ಟು ಕಡಿಮೆ ಯಾರು ಅಲ್ಲಿಂದ ಅಲ್ಲಿಗೆ, ಮತ್ತೆ ನಮ್ದೆಲ್ಲ ಹೆಚ್ಚು ಕಡಿಮೆ ಯಾರೆ, ದೊಡ್ಡದು ಅಲ್ಲ ಸಣ್ಣದು ಅಲ್ಲ. ಜಿ ಆಜಿ 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 ದೋಯ ಆಜಿ 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 ಆಜಿ. ಯಾವ ಭಾಷೆ ಅದು? ಅದು ನಿಮ್ಗೆ ಹೇಳಿದ್ದು. ಜಿಯಾ ಯಾಜಿ ಜಿಯಾ ಜಿಯಾ ಜಿಯಾ. ಹೊಯ್ ಏನು? ನಾನು ಶೋಣಿತದಿಂದ ಇದು ಬಂದೆ. ಹೌದಾ? ಹೌದೌದೌದು. ಯಾಕೆ ನೀನು ಒಬ್ನೇ ಬಂದಿದ್ದ, ಬೇರೆಯವ್ರನ್ನ ಕರ್ಕೊಂಡು ಬಂದಿದ್ದೆ? ಒಬ್ನೇ. ಯಾಕೆ ಬಂದೆ? ಇದು ವಾಣಿ ಒಂದನ್ನು ತಂದೆ. ವಾಣಿಯನ್ನು ತಂದೆಯ? ಹೌದೌದು. ಯಾವ ವಾಣಿ? ವಿಷಯ. ಓ ವಿಷಯ. ಹೌದೌದು. ನನ್ನಲ್ಲಿ ಹೇಳುವಂತ ವಿಷಯ. ಹೌದಪ್ಪ. ಏನದು? ಇದು ಶೋಣಿತದ ಅಧಿಕಾರಿಣಿ. ಯಾರು? ನನ್ನಮ್ಮನ ತಿಥಿ. ಓ ತಿಥಿಗೆ ಹೇಳಲಿಕ್ಕೆ ಇಲ್ಲಿ ಬಂದಿದ್ಯಾ? ಹೌದು. ತೊಂದರೆ ಮಾಡಬೇಡ. ಉದ್ದಿನ ಮಾಡ ಅಕ್ಕಿ ಪಾಯಸ ಯಾವತ್ತಂತ ಹೇಳು, ಆದಷ್ಟು ಬೇಗ ಬರ್ತೇನೆ ನಾನು ತಿಥಿ ಊಟಕ್ಕೆ. ನೀವೊಂದು ತಿಥಿ ಊಟ ಉಂಡು ಉಂಡು ಉಂಡ ಒಂದಿನ ನಿಮ್ದೇ ತಿಥಿ ಅತ್ತ ಅಂತ ಹೇಳಿ. ಅಲ್ಲ ಮತ್ತೆ ನೀನೇ ಹೇಳಿದಲ್ವಾ? ತಿಥಿ ಯಾರದ? ನೀನು ಹೇಳಿದಲ್ವ? ನನ್ನ ಅಮ್ಮನ ಹೆಸರೇ ಅದೇ. ಪುಣ್ಯಾತ್ಮ. ಅದು ತಿಥಿ ಅಲ್ಲ ಪುಣ್ಯಾತ್ಮ, ತಿಥಿ ದೇವಿ. ತಕೊಳ್ಳಿ. ಯಾವ್ದನ್ನು? ಉದಯ. ಹೌದಾ? ಹೌದು. ಅವರೇ ಕಳಿಸಿಕೊಟ್ಟದ್ದು. ಯಾಕಂತೆ? ಹೊಯ್ ಅದೆಲ್ಲ ಶೈಲಿ ಮರರೆ. ಈ ವರ್ಷ ನಿಮ್ದೊಂದು ಅಪಪ್ರಚಾರ ಅಂತ ಹೇಳಿದ್ರೆ ಎಂತ ಅಪಪ್ರಚಾರ ಮರರೆ. ಯಾರೆಲ್ಲ ಮಾಡ್ತಾ ಇದ್ದಾರೆ? ಎಲ್ಲ ನಮ್ಮೂರಿನಲ್ಲಿ. ಏನ್ ಅಪಪ್ರಚಾರ? ಅದು 3 ತಾರೀಕು ಕೂಡಿದಲ್ಲಿ. ಅವರಲ್ಲಿ ಸೇರಿಕೊಂಡು ನೀನು ಮಾಡ್ತಿದ್ದೆ ಹೇಗೆ? ಇಲ್ಲಪ್ಪ, ನೀನ್ ಮಾಡ್ಲಿಲ್ವಾ? ನಾ ಮಾಡ್ಲಿಲ್ಲ, ನಾ ನೋಡಿದ್ದು. ಹೌದಾ? ಈ ಭಾವಚಿತ್ರ ಮರರೆ. ಇದೇ ತೊಟ್ಟಿ, ಇದೇ ತೊಟ್ಟಿ. ಯಾವ ತೊಟ್ಟಿ? ತೊಟ್ಟಿ ಕೊಟ್ಟಿದೆಯಲ್ಲ. ಇದು ಮುಂಡಾಸು ತೊಟ್ಟಿ ಅಲ್ಲ. ಅದೇ ಮುಂಡಗಾಸು. ಅದೇ ಕೈಯಲ್ಲಿ ಕತ್ತಿ, ಕೊಳ್ಳಲ್ಲಿ ಕೆಂಪು ಹಾರ. ಯಾರಿಗೆ? ಅಲ್ಲ, ಅವರು ಭಾವಚಿತ್ರಕ್ಕೆ ಹಾಕಿದ್ದು. ಆಮೇಲೆ ಇದು ಹೊಗೆ ಬತ್ತಿ. ಅದ್ಯಾಕೆ? ಅಲ್ಲಿ ಜನ ಎಲ್ಲ ಸೇರಿಸ್ಕೊಂಡು. ಓಹೋ ಹೌದು, ಹೊಗಳಿಕೆ ಅಂತ ಮಾರ್ರೆ. ಏನಂತ ಹೊಗಳ್ತಾ ಇದ್ದಾರೆ? ಅಯ್ಯೋ ದೇವ್ರೆ, ಏ ದೇವ್ರೆ ಪರಮಾತ್ಮ, ಇಷ್ಟು ಬೇಗ ಹುಟ್ಟಿ ವಾರ್ಯ, ನೀವಿನ್ನೂ ಕೆಲವು ಸಮಯ ಇರ್ಬೇಕಿತ್ತು. ಏನೆಲ್ಲ ಮಾಡ್ತಿದ್ರು ಏನೋ, ಅಲ್ಲಿ ಯಾಕೆ ಹೋದ್ರಿ ನೀವು ಪರಮಾತ್ಮ? ಅಯ್ಯೋ, ಇದು ಯಾರನ್ನು ಹೊಗಳಿಕೆ ಮಾಡುತ್ತಿದ್ದು? ನಿಮ್ದೇ. ಇದು ಹೊಗಳಿಕೆ. ನಿಮ್ಮ ಭಾವಚಿತ್ರ ಬಂದೆ. ಹೀಗೆಲ್ಲ ಹೊಗಳಿಕೆ ಮಾಡ್ತಾರ? ಹೌದಾ? ಕೆಂಪು ಹಾರ ಹಾಕಿ. ಹೌದು, ಸರಿಯಾಗಿ ನೋಡಿದೆ ನಾನೇ. ಹೌದಾ? ನಿಮ್ದೆ ನಿಮ್ದೆ. ಇದೇ ಮುಸುಡು ಮಾರ್ರೆ. ಹೌದಾ? ಹೌದು. ಮತ್ತೆ ಬೇರೆ ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ಎಂತಂತ ಕೇಳಿ. ಏನು? ನೀವು ಇಲ್ಲೇ ಅಲ್ಲೇ ಹುಟ್ಟಬೇಕಿತ್ತ?
ನಮ್ಮಲ್ಲಾದ್ರೂ ಹುಟ್ಟಬಾರ್ದಿತ್ತ? ಏನು ವಿಶೇಷತೆ ಉಂಟು ನಿಮ್ಮಲ್ಲಿ? ನಮ್ಮಲ್ಲಿ ಹುಟ್ಟಿದ್ರೆ ಪ್ರತಿನಿತ್ಯ ನಿಮ್ಮನ್ನು ನೋಡಬಹುದಾಗಿತ್ತು. ನಿಮ್ಮ ಆ ವೈಖರಿಯನ್ನ ನಾವು ಕಣ್ಣಾರೆ ನೋಡಬಹುದಾಗಿತ್ತು. ಹೌದಾ? ನೀವು ಹೋಗಿ ಹೋಗಿ ಅಲ್ಲೂ ಹುಟ್ಕೊಳ್ಬೇಕಿತ್ತ ಅಂತೇಳಿ ಎಲ್ಲವರು ಒಂದು ಆಶಾಭಾವ ಅವರಿಗೆಲ್ಲ. ಓಹೋ, ಹಾಗೆ. ಹೌದು. ಇನ್ನು ಮುಂದೆ ಬರುವಾಗ ಮತ್ತೊಂದೇ ಭಾವಚಿತ್ರ, ಮತ್ತು ಹಾಗೆ ಹೋಗ್ಲಿಕ್ಕೆ ಏನು ಅಲ್ಲಿ ಏನು ಅಂತ ಹೋಗ್ತಾ ಇತ್ತು? ಸಾಮಾನ್ಯದವರಲ್ಲ. ವಿದ್ಯುನ್ಮಾಲಿ ಅಂತ ಹೇಳಿದ್ರೆ ಮರ್ಲರಿಗೆ ಮಲ್ಲ. ಮಲ್ಲ ನೀನು, ಮಲ್ಲರಿಗೆ ಮಲ್ಲ. ಅವ್ರು ಹೇಳುದು ಹಾಂಗ, ಮತ್ತೆ ಹೇಗೆ ಹೇಳಿದ್ರು? ಎಲ್ಲ ಒಟ್ಟಾಗಿ ಹೇಳದ್ದು. ಹಾಗಾಗಿ ನನಗೆ ಮರ್ಲರಿಗೆ ಮರಲ್ಲ ಅಂತೇಳಿ ಕೇಳಿದಾಗ ಎಲ್ಲರೂ ಒಟ್ಟಾಗಿ ಹೇಳುವಾಗ ನಿನಗೆ ಹಾಗೆ ಕೇಳಿತು. ಹೌದು. ಮಲ್ಲರಿಗೆ ಮಲ್ಲ. ಹೋರಿ ತಿಂಬ ಮಾರ್ಕಂಡೇಯ. ಯಾರು ತಿಂದದ್ದು? ಹೋರಿ ತಿಂಬ ಮಾರ್ಕಂಡೇಯ. ಹರಿತಾಂಡ ತೇಜ. ಹೊರಿತಾರ ತಾಂಡತೆ ಅದು ಎಂತದ್ದು ಹೇಳ್ರಪ್ಪ. ಹರಿತಾಂಡ ಅಲ್ಲ ಅಂದ್ಕೊಳ್ತೀರಿ, ಎಲ್ಲ ಸರಿ ಅಲ್ಲ. ಆಮೇಲೆ ವೈರಿ ಗಜ ತಿಮ್ಮ. ತಿಮ್ಮ ನಿಮ್ಮ ಅಪ್ಪ. ವೈರಿ ಗಜ ಸಿಂಹ. ಮಗಳಿದ್ದಾಳೆ ಅದಕ್ಕೆ ಪ್ರಾಯವಂತವಳಿಗೆ. ಹೌದಾ? ಹಾಗಾಗಿ ನಾನ್ ನಿಲ್ಬೇಡ ಹೋಗು ಅಂತ ಹೇಳಿದ್ರು. ನಿನ್ನ ಮುಖ ನೋಡುವಾಗಲೇ ನಾನು ಆಲೋಚನೆ ಮಾಡಿಕೊಂಡಿದ್ದೇನೆ. ಏನು? ಪಾಪಿ ಮಗನೇ, ಹೆಣ್ಣು ಮಕ್ಕಳ ಹುಚ್ಚ, ಅಲ್ಲಿಂದ ಹೆಣ್ಣು ಮಕ್ಕಳ ಹಾಳು ಮಾಡಿ. ಅದಲ್ಲ ಮರೆ, ಮತ್ತೆ ಪ್ರಾಯ ಬಂದವಳಿಗೆ ಮದ್ವೆ ಆಗಬೇಡ್ವಾ? ಓ, ಮದುವೆ ಮಾಡುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದ? ಹೌದೌದೌದು. ಯಾರು ಅಂತ ಆಲೋಚನೆ ಮಾಡುವಾಗ ನಿಮ್ಮ ವಿಷಯ ಅಮ್ಮನಿಗೆ ತಿಳಿಯಿತು. ಹೌದಾ? ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಒಬ್ಬರಿದ್ದಾರೆ. ಅವರಿಗೆ ಸರಿಯಾದಂತ ಹುಡುಗ ಮನಸ್ಸಿದ್ದದ್ದೇ ಆದ್ರೆ ವಾಸಿಂಗ ಕಟ್ಕೊಂಡು ಬರಲಿಕ್ಕೆ ಹೇಳುವಂತ ಹೇಳಿದ್ದಾರೆ.
ಕಲಗೀತು ಮನವ ಕಲಗೀತು ಮನವ ಕಲಗೀತು ಮನವೆಲ್ಲ ಕಲಹಂಸ ಗಮನೆ ಹಂಸ ಗಮನೆ ಹಂಸ ಗಮನೆ ಕಲಹಂಸ ಗಮನೆ ಕಲಹಂಸ ಗಮನೆ ವರಿದ ಬೇಕೆಂಬಾಸೆ ಬಲವಾಗುತ್ತಿದೆ ವರಿದ ಬೇಕೆಂಬಾಸೆ ಬಲವಾಗುತ್ತಿದೆ ದೂತ 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 ಅವಳ ವರಿದ ಬೇಕೆಂಬಾಸೆ ಬಲವಾಗುತ್ತಿದೆ ಬಲವಾಗುತ್ತಿದೆ ಕಲ್ಲಗಿದು ಮನ್ನವನ ಕಲ್ಲಗದ ಗಮನೆ ಬರಬೇಕೆಂಬಸೆ ಬಲವಾಗುತ್ತಿದೆ ನೋಡು ಅವಳ ವರಿಸ ಬೇಕೆಂಬಾಸೆ ಬಲವಾಗುತ್ತಿದೆ ನೋಡು ಬಳಿರೆ 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 ಶಬಾಸು ತೋಟ ಕಲಗೀತು ಮನವು ಕಲಗೋ ಸಗಮನೆ ವರಿಸ ಬೇಕೆಂಬಾಸೆ ಬಲವಾಗುತ್ತಿದೆ ನೋಡು ಬಲವಾಗುತ್ತಿದೆ ನೋಡು ಬಳಿರೆ ಶಬಾಸು ತೋಟ ಏನಾಯ್ತು? ನಿಮ್ಮ ಚಾಬಾತ್ ಒಳಗೆ ನಮ್ಮ ಬೆನ್ನೊಂದು ಬೆಚ್ಚಗಾಯ್ತು. ಏಯ್ ಓಯ್ ಬಳಿರೆ ಶಹಬಾಸ್ ದೂತ. ಎಂತ ಚಾಬಾತ್ ಮರ್ರೆ ಇದೆ? ಏಯ್ ಅದಲ್ವಾ ಶಹಬಾಸ್. ಚಪ್ಪೆ ಚಾ ಆಗಿದ್ರು ಅಡ್ಡಿಲ್ಲ ಮರ್ರೆ. ಏನಾಗಿದೆ? ಇದು ಬೆಚ್ಚಗಾಯ್ತು. ಹೌದಾ? ಓ ಬೆಚ್ಚಗಾಗಿದೆ. ನನಗೂ ಕೂಡ ಬೆಚ್ಚಗಾಗ್ತಾ ಇದೆ ಈಗ. ಹೌದಾ? ನೀನು ಬರುವಾಗ ವಾಣಿಯನ್ನು ಇಲ್ಲಿವರೆಗೆ ತಂದೆ. ನಾನು ಓಣಿ ತಕ ಬಂದಿದೆ. ನೋಡಿದ ತಕ್ಷಣ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಇದೆ. ಹೌದಾ? ಶೋಣಿತಾಪುರದಲ್ಲಿ ದ್ವಿತೀಯ ಮಗಳು ಮಾಲಿನಿ. ಮಲ್ಲಿನಿ ಮಲ್ಲಿನಿ. ಯಾರು? ಮಲ್ಲಿನಿ ಮಲಿನಿ ಮಾಲಿನಿ ಮಾಲಿನಿ. ಹೌದೌದು. ಅವಳನ್ನು ಮದುವೆಯಾಗುವುದಕ್ಕೆ ಸೂಕ್ತವಾದಂತಹ ವರ ನಾನು ಎನ್ನುವಂತ ಕಾರಣಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೀಯ. ಎಂತ ಚಂದ ಮರರೆ. ನಾನಾ? ಅಯ್ಯೋ ಮುಟ್ಟಿ ಮುಟ್ಟಿ ಕೊಯ್ತಾಳ್ಬೇಕು. ಮುಟ್ಟಿ ಮುಟ್ಟಿ ಕೊಯ್ತಾಳ ಅಷ್ಟು ಚಂದವೇ. ಯಾರು? ನಾನಾ? ಹೌದು. ಹೌದಾ? ಅಷ್ಟು ಚಂದ. ಅದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೀಯ. ವಿದ್ಯಾವತಿಯೂ ಹೌದು. ಹೌದಾ? ರೂಪವತಿಯೂ ಹೌದು. ಮತ್ತೆ ಆಮೇಲೆ ಗರ್ಭವತಿಯೂ ಹೌದು. ಅಷ್ಟು ಚಂದ. ಬಾಯಿಲಿ ಏನಂದೆ? ವಿದ್ಯಾವತಿ, ರೂಪವತಿ, ಗರ್ಭವತಿ. ಏಯ್ ಗರ್ಭವತಿಯಾದಂತ ಹೆಣ್ಣನ್ನು ನನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಇಲ್ಲಿವರೆಗೆ ಬಂದಿದೆ. ನಿನ್ನ ತಲೆ ಏನದು? ಇದು ನಿಗರ್ಭವತಿ. ಗರ್ಭವತಿ ಅಲ್ಲ ಹೋಯ್. ಗರ್ಭವತಿ ಅಂದ್ರೆ ಮದುವೆ ಆಗ್ಲಿಲ್ಲ ಅವಳಿಗೆ. ಗರ್ವ ಇಲ್ಲದವಳು. ನಿಗರ್ಭವತಿ. ನಿಗರ್ಭವತಿ. ಅದೇ ಅದೇ ಅದೇ. ಅದು ನಿನ್ನ ಸಮಸ್ಯೆ ಅಲ್ಲ. ಎಲ್ಲ ಒಂದೊಂಚೂರು ಸರಿ ಮಾಡ್ಕೊಳ್ಬೇಕು. ಸರಿ, ನೀನು ಹೊಲ್ಲು ಸರಿ ಮಾಡ್ಬೇಕು. ಹೊಲ್ಲು ಚಂದ ಕೆಡ್ತದೆ. ಎಲ್ಲ ಆಗುದು ಅದರಿಂದ. ಸರಿ ಉಂಟು, ಹೊಲ್ಲು ಸರಿ ಉಂಟು. ಹೌದಾ? ಅದು ತೆಗೆಸ್ಬೇಕು ಹೇಳಿದ್ರು ಕೆಲವರು. ನಾ ಬೇಡ ಅಂದೆ. ಹೌದಾ? ಚಂದ ಹಾಳಾಗ್ತದೆ ಅಂದೆ. ಹೊರಗೆ ಇಷ್ಟುಂಟು, ಒಳಗೆ ಎಷ್ಟು ಹೋಗಿದೆ ಅದು? ಒಳಗ ಸರಿ ಉಂಟು. ಹೌದಾ? ಹೊರಗೆ ಬಂದದ್ದು. ಹೌದೌದು. ನೀನು ಬಾಯಿ ಮುಚ್ಕೊಳ್ಬೇಕಿತ್ತು, ಹೊರಗೆ ಬರುದಿಲ್ಲಿತ್ತು. ತೋರಿಸ್ಬೇಡ ಪುಣ್ಯಾತ್ಮ. ಸರಿ ಇರುವುದು ಅದು ಎರಡೇ ಹಲ್ಲು ಮಾತ್ರ. ಹಾಗಾದ್ರೆ ಅವನ ಮದುವೆ ಆಗುವುದಕ್ಕೆ ನಾನು ಬರಬೇಕು ಎನ್ನುವುದಾಗಿ ಇಲ್ಲಿವರೆಗೆ ನೀನು ಬಂದಿದ್ದೀಯ. ಹೌದೌದು. ಸಂತೋಷವಾಗ್ತಾ ಇದೆ. ನಿನ್ನ ವಾರ್ತೆಯನ್ನು ಕೇಳಿದ ಕ್ಷಣ ನನಗೆ ನಿಂತಲ್ಲಿ ನಿಲ್ಲಿಕ್ಕಾಗುದಿಲ್ಲ ಪುಣ್ಯ. ಮಲ್ಲಿಗೆ ಬಂದ ತಕ್ಷಣವೇ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವುದೇ.
ಹೌದಾ? ಹೌದೌದು. ಹಾಗಾದ್ರೆ ತಡ ಮಾಡುವುದಿಲ್ಲ, ಆ, ದಿಬ್ಬಣವನ್ನು ಸಮೇತ ಕೂಡಿಕೊಂಡು ಆ. ಆದಷ್ಟು ಬೇಗ ಅಲ್ಲಿವರೆಗೆ ನಾನು ಬರ್ತೇನೆ. ನೀವು ಅಲ್ಲಿವರೆಗೆ ಬನ್ನಿ. ಹಾ. ನೀವು ಬರುವ ದಾರಿಯಲ್ಲಿ ಏನ್ ಮಾಡ್ತೀಯ? ಹೊಂಡ ತೆಗೆದು ಮಾವಿನ ಮರ ಕೊಡುದು ಬಾಳಿ ನೆಟ್ಟು ಇಡ್ತೇನೆ. ಅಲ್ಲ, ಹೊಂಡ ಯಾರಿಗೆ, ಮಾವಿನ ಮರ ಯಾರಿಗೆ? ನಿಮಗೆ ಮರ ಹೇ! ಏನು ನನ್ನ ಸುಡ್ಲಿಕ್ಕ ಅಥವಾ ಹುಗಿಲಿಕ್ಕ? ಅಲ್ಲಪ್ಪ, ತೊಳಿರು ತೋರಣ ಚಪ್ಪ ಚಾಹುಡಿ ಎಲ್ಲ ಮಾಡುದು ಬೇಡವಾ? ಚಾವಡಿ ಮಾಡುದು ಬೇಡ, ಅಲ್ಲಿ ತಗೊಂಡು ಬಂದೆ ಆಗ್ತದೆ. ಅದಲ್ಲ, ಹಾ. ತೋರಣ. ತೋರಣ ಹೌದೌದು ಮದುವೆಯ ಸಿದ್ಧತೆ. ಹೌದೌದು. ಹಾಗಾದ್ರೆ ನೀನು ಅಲ್ಲಿವರೆಗೆ ಹೋಗಿ ಆ. ಮದುವೆಯ ಸಿದ್ಧತೆಯನ್ನು ಮಾಡು. ಆಯ್ತಾಯ್ತು ಆದಷ್ಟು ಬೇಗ ದಿಬ್ಬಣವನ್ನು ಕೂಡಿಕೊಂಡು ಆ. ಅಲ್ಲಿವರೆಗೆ ನಾನು ಬರ್ತೇನೆ. ಆಯ್ತಾಯ್ತಾಯ್ತು. ಹಾಗಾದ್ರೆ ತಡ ಮಾಡುದಲ್ಲ, ಶೋಣಿತಾಪುರದವರೆಗೆ ಹೋಗ್ಬೇಕು ಅಂತಾದ್ರೆ ನಾನು ಒಬ್ಬನೇ ಹೋಗುದಲ್ಲ. ನಮ್ಮ ಮಂತ್ರಿಯರಿದ್ದಾರೆ, ನಮ್ಮವರು ಅನೇಕ ಜನ ಇದ್ದಾರೆ, ಅವರನ್ನು ಸೇರಿಕೊಂಡು ಆದಷ್ಟು ಬೇಗ ಶೋಣಿತಾಪುರ. ತುಂಬಿ ಹೋದೋ ನವ ತುಂಬಿ ಹೋದೋ ನವಮಾಸ ಬಳಿಕ ಕಂಬು ಕಂಡಿನಿ ಶುಭ ಮುಹೂರ್ತದಿ ಬಳಿಕ ಕಂಬು ಕಂಡಿನಿ ಶುಭ ಮುಹೂರ್ತದಿ ಗಂಡು ಮದುವೆಯಾಗಿ ನವಮಾಸವೇ ತುಂಬಿ ಹೋಗಿದೆ. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಒಂದು ಗಂಡು ಮಗ ಹುಟ್ಟಿದ್ದಾನೆ. ವಿದ್ಯಾಭ್ಯಾಸಕ್ಕಾಗಿ ಗುರುಮಠದವರೆಗೆ ಕಳಿಸಿಕೊಟ್ಟಿದ್ದೇನೆ. ಆದ್ರೆ ನನಗೆ ಸಮಸ್ಯೆ ಅದಲ್ಲ, ನನ್ನ ಅತ್ತೆಯ ಒಂದು ಆಸೆ ಉಂಟು. ಸ್ವರ್ಗಲೋಕಕ್ಕೆ ಹೋಗಬೇಕು, ಸ್ವರ್ಗಪೀಠವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವುದಾಗಿ. ಹಾಗಾಗಿ ತಡ ಮಾಡುವುದಲ್ಲ, ಸೇನೆಯನ್ನು ಕೂಡಿಕೊಂಡು ನೇರವಾಗಿ ಸ್ವರ್ಗಲೋಕಕ್ಕೆ. ತ್ರಿಮೂರ್ತಿಗಳ ಅನುಗ್ರಹದಿಂದ ದೇವಕತ್ತುಗೆಯನ್ನು ನನ್ನ ವಶದಲ್ಲಿಟ್ಟುಕೊಂಡವರು. ಹೀಗೆ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದೆಷ್ಟೋ ದುರುಳರು ಒಂದು ಅಟ್ಟಹಾಸವನ್ನು ಆಡುವ ಮುಖೇರವಾಗಿ ಹರಿಯ ಕರುಣೆಯಿಂದ ಅವೆಲ್ಲ ಮಟ್ಟ ಹಾಕುವುದಕ್ಕೆ ಸಾಧ್ಯತೆ ಆಯಿತು. ಮತ್ತೆ ಚರನೋರ್ವರು ಓಡಿ ಬಂದು ಹೇಳ್ತಾ ಇದ್ದಾನೆ, ಶೋಣಿತಾಪುರದ ಅಧಿಕಾರಿಯಾಗಿರುವಂತ ವಿದ್ಯಾನ್ಮಾಲಿ ಬಂದಿದ್ದಾನೆ ಎಂಬುದಾಗಿ. ಇಲ್ಲಿ ನಿತ್ಯ ಯೋಚನೆ ಮಾಡುವುದಲ್ಲ, ಉತ್ತರ ಕೊಡಬೇಕು. ಸಿಕ್ಕಿದೆಯಾ ಸುರಮ್ಮ? ಸಿಕ್ಕಿದೆಯಾ? ಸಿಕ್ಕಿದೆಯಾ ಸುರಮ್ಮ? ನಿನಗೆಲ್ಲ ಸಿಕ್ಕಿದೆ ಬಾಬಾ. ಸಿಕ್ಕಿದೆಯಾ? ನಿನ್ನನ್ನು ಅರಸುತ್ತ ಇಲ್ಲಿವರೆಗೆ ನಾನು ಬಂದವನಿದ್ದೇನೆ. ನಿನ್ನಲ್ಲಿ ಒಂದೇ ಒಂದು ಮಾತು, ಸ್ವರ್ಗಪೀಠನ ಬಿಟ್ಟು ಕೊಟ್ಟು ಹಿನ್ನಡೆದ ಸರಿ. ಇಲ್ಲದಿದ್ದರೆ ನಿನ್ನ ತಲೆ ಕಡಿಯುವುದು. ದಿನರೇ ಮಾತಾಂಗ ಕೇಳು. ತಿರುರೇ ಮಾತಾಂಗ
ನಿನ್ನ ಇರಗೋಡೆ ನಿನ್ನ ಇರಗೋಡೆ ಇಲ್ಲೆನ್ನುತ್ತಾ ನೇರವಾಗಿ ಇತ್ತ ಬಂದವನು ನೀನು ಸ್ವರ್ಗಪೀಠವನ್ನು ವಶಪಡಿಸಿಕೊಳ್ಳುವುದಕ್ಕೆ ಬರುವಂತ ಯೋಜನೆಯಲ್ಲಿ ನಿನ್ನದಾಗಿರುವಂತ ನೆಲೆ ಅಥವಾ ಹಿರಿಮೆ ಅಮೋಘವಾಗಿರಬಹುದು. ಆದರೆ ದುರುಳತ್ವದೆಲ್ಲ ಇಲ್ಲಿಯವರೆಗೆ ಬಂದವನು ದೇವಗದ್ದುಗೆಯನ್ನು ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಾಗಿ ಅದು ಸುಲಭದ ಮಾತಲ್ಲ. ಹೌದಾ? ಒಂದ ದಾರಿಗೆ ಸುಂಕವಿಲ್ಲದ ತೆರನಲ್ಲಿ ತಿಳಿದು ಹೋದ್ರೆ ಒಳ್ಳೆದಾಯ್ತು. ಇಲ್ಲದಿದ್ರೆ ಪಡೆದುಕೊಳ್ತೇನೆ. ಈಗ ನೀತಿಯ ಮಾತಲ್ಲಿ ಗದ್ದುಗೆಯನ್ನು ಕೊಡುವುದಿಲ್ಲ ಅಂತಾದ್ರೆ ನಿನ್ನಲ್ಲಿ ಬಾಯಿ ಮಾತಲ್ಲ, ಮತ್ತೆ ಹಿಡಿದ ಕತ್ತಿದ ನಿನ್ನ ತಲೆಗೆ ಬಡಿಸ್ತೇನೆ. ಪರಿಗಿಸುತ್ತಾರ ತರಹರಿಸಿ ಭಯದಿ ತರಹರಿಸಿ ಭಯದಿ ಅಯ್ಯೋ ದೇವ್ರೇ, ಹೋದ್ರಲ್ಲ ಯಾರು ಹೋದ್ರ? ಒಡಿ ಹೋಯ್ತು ಬಂದೋಗಿ ಐತೆ ಅಷ್ಟರೊಳಗೆ. ಹೌದು ಮಾರಾರ, ನಮ್ಗೆ ಅಂತ ಸಿಗ್ಲಿಲ್ಲ. ಯಾರ ಹೊಡಿ ಎಂತ ಹೊಡಿ? ತಿಂಬಡಿ ಅಲ್ಲ ಮಾರಾರ, ತಿಂಬಡಿ ಅಲ್ಲ, ಮತ್ತೆಂತ ಹೇಳಿದೀನಿ? ನಮ್ಮ ಹೊಡಿಯ ಮಾರಾರ. ಓ ಒಡೆ. ಏನ್ ಮಾಡ್ತೀವಿ? ಏನ್ ಮಾಡುದಲ್ಲ, ನಮ್ಗ್ ಗೊತ್ತುಂಟು ನೀವೆಲ್ಲ ಅವ್ರ ಪಕ್ಷ ಅಂತೇಳಿ. ನೀವೆಲ್ಲ ದೇವತೆಗಳ ಪಕ್ಷ. ನೀವೆಲ್ಲ ಒಂದೊಂದ್ ತೋಟಕ್ಕೆ ಕುಡ್ಕೊಂಡಲ್ಲೆಲ್ಲ ಕೂತ್ಕೊಂಡಿದ್ರಿ. ಈಗ ಹೋಯ್, ನಿಮ್ಗೆಲ್ಲರಿಗೂ ಬಿಡುದಿಲ್ಲ ನಾನು. ಅಮ್ಮನ ಹತ್ರ ಹೇಳಿ ನಿಮ್ಗೆಲ್ಲ ಬುದ್ಧಿ ಕಲಿಸ್ದೇ ಇದ್ರೆ ನೋಡಿ ಮತ್ತೆ ಅಲ್ಲಿ ಹೋಗಿ ಅಂತ. ಗೊಟ್ಟು ತಲಿ ಒಬ್ಬ ಹೇಳೋದಕ್ಕೆ ಎಂತಾಗಿದೆ ನಿನ್ಗೆ? ಎಂತದ್ದ? ಏನಾಯ್ತಾ? ಯಾರ ನೀನು? ನಾನಮ್ಮ ನಿಮ್ಮ ಗಂಡ. ಹಣೆ ಮೇಲೆ ಬಾರಿಸ್ತೀನಿ ಈಗ. ಹಣೆ ಬರ ಸತ್ತವನೇ. ಅವರ ಯೋಗ್ಯತೆಯನ್ನು ನಿನ್ನ ಹಣೆ ಬರೇನೆ. ದೇವ್ರೇಣೆ, ಹೌದಮ್ಮ. ಎಂತದ್ದ? ನಾನಮ್ಮ ನಿಮ್ಮ. ನಿನ್ನ ಹಲ್ಲು ಉದಿರ್ತೇನೆ. ಆ ಎರಡು ಎದುರುಗಡೆ ಉಂಟಲ್ಲ, ಅದೆರಡು ಉದಿರ್ತೇನೆ, ಸರಿ ಆಗ್ತದೆ. ಅದೊಂದು ಮಾಡಬೇಡಿ ಅಮ್ಮ. ಮತ್ತೆ ಇನ್ನೆಂತದ್ದ? ಚಂದು ಕೆಡ್ತದೆ ಅಮ್ಮ, ಚಂದು ಕೆಡ್ತದೆ. ಚಂದ ಇನ್ನು ಕೆಡಲಿಕ್ಕೆ ಉಂಟಲ್ಲ ನಿನ್ನದು ಚಂದ. ಇದಕ್ಕಿಂತ ಚಂದ ಇನ್ನು ಪ್ರಪಂಚದ ಇನ್ನು ಹುಡುಕ್ಲಿಕ್ಕೆ ಸಿಕ್ಲಿಕ್ಕಿಲ್ಲ. ಮತ್ತೆ ಅಲ್ಲ ಅಮ್ಮ, ಮತ್ತೆಂತದ್ದ? ಆಲಿಸಬೇಕಮ್ಮ. ಏನಯ್ಯ? ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯಿ. ಪಿಲ್ನಗಗಳ ಮಾಲಿನಿ ಗುಣಮಣಿ, ಪಿಲ್ನಗಗಳ ಮಾಲಿನಿ ಗುಣಮಣಿಯೇ.
ಕಾಣಲು ಲೀಲೆಯೊಡೆಯನಿದ ತಿರುಳಯ್ಯ ಕಾಣಲು ಲಾಲಿಸಬೇಕು ತಾಯಿ ಬಿನಗಳ ಮಾಲಿನಿ ಗುಣಮಣಿಯೇ ಬಿನಗಳ ಮಾಲಿನಿ ಗುಣಮಣಿಯೇ ಲಾಲಿಸಬೇಕು ತಾಯೇ ಏನ ಮಾಲಿನಿ ಗಣಮಣಿಯೇ. ನೀನು ಅಲ್ಲಿ ಒಮ್ಮೆ ಹೋಗಿ ಬರೋದು ಅದು ಅದ ಆಮೇಲೆ ಸರಿ ಆಗ್ತದೆ ನೋಡಿ. ಎಂತಮ್ಮ ಹೇಳ್ದಲ್ಲ ಗಣಮಣಿ ಅಂತ, ಅದಲ್ಲ ಗುಣಮಣಿಯೇ. ಹೌದಮ್ಮ. ಹಾ ಅಮ್ಮ ಏನ ನಾನು ಮತ್ತು ನಿಮ್ಮ ಗಂಡ ಹೌದು ಕೂಡಿಕೊಂಡು ಹಾ ಮೇಲೋಗಿದ್ದಲ್ವನ ಗುರುಪುರಕ್ಕೆ ಎಂತದ್ದು ಸುರಪುರಕ್ಕೆ ಹಾ ಅಲ್ಲಿಗೆ ಹೋದವರು ಯುದ್ಧಕ್ಕೆ ಹೋದದ್ದು. ಏನಾಯ್ತು ಅಲ್ಲಿನ ವರ್ತಮಾನ? ಅಯ್ಯ ಹಾ ನಾವು ಅದ ಮೇಲೆ ಕೇಳ್ಬೇಕಮ್ಮ. ಕೇಳಲಿಕ್ಕೆ ಇಲ್ಲ ಮತ್ತೆ. ಅಯ್ಯೋ ಪೆಟ್ಟಿನ ಹೊಡ್ತವೆ ಪೆಟ್ಟೆ ಮತ್ತೆ ಕೇಳುದೇ ಬೇಡ. ಹೌದಾ? ಹೌದು. ಯುದ್ಧಕ್ಕೆ ಹೋದವಾಗ ಹಾ ಅವರು ಸಹ ಸಿದ್ಧತೆ ಮಾಡ್ಕೊಂಡಿದ್ರು. ಗೊತ್ತಾಯ್ತು ವಿಷಯ ಅವರಿಗೆ. ಹೌದು. ಸಿದ್ಧತೆ. ಸೂರರ್ ಕಳ್ಳರು. ಯಾರ? ಸೂರರ್ ಕಳ್ಳರು. ಸೂರಾರ್ಕಳು. ಹೌದು. ನೀ ಹೇಳ್ದಲ್ಲ. ಅವರು ಯುದ್ಧಕ್ಕೆ ಬಂದ್ರು. ಬಂದ್ರ? ಹಾ ಹಾ ಒಬ್ಬೊಬ್ಬರೇ ಬಂದ್ರು. ಇಂದ್ರ ಬಂದ. ಯಾರು? ಇಂದ್ರ. ಹಾ ಹಾ ಇಂದ್ರನಿಗೆ ಒಂದೇ ಪೆಟ್ಟು. ಒಂದೇ ನಮ್ಮ ಯಜಮಾನ್ರ ಪೆಟ್ಟಂದ್ರೆ ಹಾಗಿರ್ತದೆ. ಅದು ನಿಮ್ಗಲ್ದೆ ಬೇರೆ ಯಾರಿಗೆ ಗೊತ್ತುಂಟ? ಮತ್ತೆ ನಮ್ಮ ಯಜಮಾನ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತೆ ಒಂದೇ ಪೆಟ್ಟಿಗೆ ಕಾಲ್ ಕಿತ್ತ. ಹಿಂದಕ್ಕೆ ಹೋದ. ಹಿಂದಕ್ಕೆ ಹೋದ. ಮತ್ತೆ ಇಂದ್ರ ಹೋದ ಮೇಲೆ ಅಗ್ನಿ ಬಂದ. ಹೌದು. ಅವ ಬಂದ ಏನ್ ಮಾಡಿದ? ಅಗ್ನಿಗೆ ಒಂದು ಹೂಂಕಾರ ಮಾಡಿದ್ರು. ಹಾ ಹೂಂಕಾರದಿಂದಲೇ ಬೆದರಿದ ಅಗ್ನಿ ನಾಪತ್ತೆ. ಅಗ್ನಿ ಹಿಂದಕ್ಕೆ ಹೋದ. ಹೌದು. ಆಮೇಲೆ ನೀರೂಟಿ ಬಂದ. ಅದ್ಯಾರ? ನಿರೂತಿ. ಹೌದು. ಅವರಿಗೂ ಇವರಿಗೂ ಘನಕಾರವಾದ ಯುದ್ಧ ಆಯಿತು. ಯುದ್ಧದಲ್ಲಿ ಮತ್ತೆ ಕೇಳೋದು ಬೇಡ. ಆಚೆ ಒಂದು ಈಚೆ ಒಂದು ಎರಡೇ ಬೆಟ್ಟಿಗೆ ನಿವೃತ್ತಿ ನಾಪತ್ತೆ. ಅವನು ಹಿಂದಕ್ಕೆ ಹೋದ. ಹೌದಪ್ಪ. ಹೌದೌದೌದು. ಆಮೇಲೆ ವಾಯು ಮಾತ್ರ ಬಂದದ್ದು. ಹೇಗೆ ಬಂದವ? ಯವ್ವ ವಾಯು ಭಯಂಕರ ಅಬ್ರ. ಏನೋ ಎಲ್ಲ ಕೆಡಗುತ್ತಾನೆ ಅಂತ ಮಾಡಿದೆ. ನಡುಗಿಸುತ್ತ ಬಂದ. ಅಲ್ಲಿಗೆ ನಿಮ್ಮ ಗಂಡ ತಡ ಮಾಡಲಿಲ್ಲ. ಏನ್ ಮಾಡಿದ್ರು? ಅಲ್ಲಿ ಇದು ಕತ್ತಿಯನ್ನ ತಿರುಗಿಸುತ್ತ ಹೂಂಕಾರ ಮಾಡಿದ್ದು. ಒಮ್ಮೆ ಮುಂದೆ ಬಂದ ವಾಯು ಹಿಂದೆ ಪುಸಕ್ಕ. ನೀ ಎಲ್ಲಿದ್ದಿ ಎಷ್ಟೊತ್ತಿಗೆ? ನಾನು ಅವ್ರ ಹಿಂದೆ ಇದ್ಯಾ? ಹೌದು. ನಿನಗೆ ಗೊತ್ತಾಯ್ತು ನೋಡು. ಅವ್ ಹಿಂದಕ್ಕೆ ಹೋಗಿದ್ದು ನಿನಗೆ ಗೊತ್ತಾಯ್ತು. ಹಿಂದೆ ಇರ್ಲಿಕ್ಕೆ ಹೋಗಿ ಗೊತ್ತಾದದ್ದು ನನಗೆ. ಹೌದು. ಜಾಗ ಬಿಟ್ಟ. ಆಮೇಲೆ ಕೆಲವು ಸುರರ್ಗಳೆಲ್ಲ ಬಂದ್ರು. ಬಡಿದು ಓಡಿಸಿದ್ರು. ಅಂದ್ರೆ ಎಲ್ಲವರನ್ನು ಓಡಿಸಿದ್ರು. ಹೌದಮ್ಮ. ಆಮೇಲೆ ದೇವಲೋಕದ ಗದ್ದುಗೆಯನ್ನ ಏರಿದ್ರು. ಹೌದಾ? ಹೌದೌದೌದು. ನಮ್ಮವರು ವಶವಾಯ್ತಾ? ಅಟ್ಲಾಸವನ್ನ ಪ್ರಾರಂಭ ಮಾಡಿದ್ರು. ಕರ್ಮ ನಿನ್ನದ್ದು. ನಿನ್ನ ನಾಲಿಗೆ ಗರಗಸ ಹಾಕ್ಬೇಕು. ಅಟ್ಟಹಾಸ. ಆವಾಗ ಗದ್ದುಗೆಯನ್ನ ಏರಿದವರು ತಡ ಮಾಡ್ಲಿಲ್ಲ. ಏನ್ ಮಾಡಿದ್ರು? ಬರ್ಲಿ ನಟ್ಟಿ ಹೆಂಗಸರು ಅಂದ್ರು. ನೀವೊಂದ್ ಕೆಲಸ ಮಾಡ್ಬೇಕಿತ್ತ. ಹೋಗುವಾಗ ಒಂದ್ 4 ಮಂದಿನ ಕಟ್ಕೊಂಡೆ ಹೋಗ್ಬೇಕಿತ್ತು. ಹೌದಲ್ಲ? ಮತ್ತೆ ಹೆಂಗಸರಿದ್ರಲ್ಲ ನಾಟ್ಯಗಾರ್ತಿಯರು. ರಮ್ಮೆ ಊದುಬತ್ತಿ ರಂಬೆ ಊರಸಿ ಮೇನಕ್ಕೆ ತಿಲೋತ್ತಮೆ. ಹೌದು. ಅವ್ರು ಬರ್ಲಿಕ್ಕೆ ಆಗುದಿಲ್ಲ ಅಂದ್ರು. ಯಾಕಂತೆ? ಅವ್ರು ಸೀರೆ ಬಿಡಿಸಿ ಹಾಕಿರು. ಎಂತ ಹೇಳೋದ ನೀನು? ಆಗ ತಾನೇ ನಾಟ್ಯ ಮುಗಿಸಿ ಸೀರೆ ಹೊಡಿಸಿ. ಓ ಹಾಗೆ ವಿಶ್ರಾಂತಿಗಾಗಿ ತೆರಳಿದವರು. ಹೌದೌದು. ಒಮ್ಮೆಲೆ ಕರೆ ಬಂತಲ್ಲ. ಹೌದು. ಹಾಗಾಗಿ ಅವ್ರಿಗೆ ಬಂಗಾಗಿರು. ಅದಾಗುದಿಲ್ಲ. ಮತ್ತೊಮ್ಮೆ ಉಟ್ಕೊಳ್ಳಿ ಅಂದ್ರ ಸಿದ್ಧತೆ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ರು. ಹೌದು. ಎಲ್ಲ ಮತ್ತೆ ಉಟ್ಕೊಂಡು ಬಂದ್ರು. ಸಿದ್ಧತೆ ಮಾಡಿಕೊಂಡ್ರು. ಸಿದ್ಧತೆ ಮಾಡಿಕೊಂಡದ್ದೇ ತಡ ಅವು ಬರ್ಲಿಲ್ಲ. ಯಾರು? ಇಲ್ಲ ಚಿಪ್ಪುಡು ಸೀನ. ಯಾರ? ಅವ್ನು ಟೊಯ್ ಮಾಡುವ ಚಿತ್ರಸೇನ. ಅವ್ರು ಬರ್ಲಿಕ್ಕೆ ಹೇಳಿ ಅಂದ್ರು. ಹಾಗೆಲ್ಲ ಬರುದಿಲ್ಲ ಅಂದ. ಒಂದು ದೇಸರ ಅವ್ ಬೀಣಿ ಹಿಡ್ಕ ಬಂದ. ಬೀಣಿ ವೀಣೆ. ಕಡಿಕ ಅವ್ರು ಬಂದ್ರು. ಯಾರು? ತಂದೂರಿಯರು. ತಂದೂರಿ ಕರ್ಮ ನಿನ್ನದ್ದೆ. ತಂಬೂರಿ ಹೇಳ್ಬೇಡ. ತಂಬೂರಿ ನಾರದು.
ಅವ್ರು ಹಾ. ಅವ್ರು ಬಂದ್ರು ಹಾ. ಶುರುವಾಯ್ತು ನೋಡಿ. ಹೇಗೆ ಕಾರ್ಯಕ್ರಮ? ಎಂತ ಗಾನ ಶುರುವಾಯ್ತು. ಹೇಗುಂಟು ಗಾನ? ಅವ್ವಾ ನನಗಂತೂ ಕಿವಿ ಕೇಳಲಿಕ್ಕಾಗ್ಲಿಲ್ಲ. ಭೂತ, ಹಾ. ನನಗ ಆ ಭಾಗ್ಯವೇ ಇಲ್ಲದೆ ಹೋಯ್ತಲ್ಲ. ಅಯ್ಯೋ ನೀವು ಇರ್ಬೇಕಿತ್ತು. ಹೌದು, ನಾನು ನನ್ನವ್ರ ಜೊತೆ ಬರ್ಬೇಕಿತ್ತ ನಾನು. ನೀವು ಬರ್ಕಿತ್ತೆ. ಹೌದು. ಆರು ನಾವು ಒಂದು ಕಲ್ತ್ಕೊಂಬಂದಿ. ನೋಡಿ ನೀನ್ ನೋಡ್ಕೊಂಡ್ ಬಂದ್ಯಾ? ಹೌದಪ್ಪ ಕಲ್ತ್ಕೊಂಡ್ ಬಂದ್ಯಾ? ಒಂದು ಕಲ್ತ್ಕೊಂಬಂದಿ. ನನಗೋಸ್ಕರವಾ? ಹೌದೇ? ನೋಡು, ಹೇಗೆ ನೋಡು. ಹಾ ಇದು 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 ಸ್ತುತಿ ಸೇರಿಸೋದು. ಯಾವ್ದು? ಸ್ತುತಿ ಎಷ್ಟು ಉಂಟು? ಅದು ಎಷ್ಟು ಕೆಂಪೇಟ್ರಾಗಿತ್ತೇನು. ಏನಯ್ಯ ಪ್ರಶಾಂತ ಮನೆಗೊಬ್ಬನ ಮುಕ್ಷಿ ಹೋಗುವ ಬೇಗ ಮನೆಗೋಗುವ ಪ್ರಶಾಂತ ಏನಯ್ಯ ಪ್ರಶಾಂತ ಮನೆಗೊಬ್ಬನ ಬೇಗ ಮನೆಗೋಗುವ. ಎಂತ ಮಾಡ್ರು ಕೂಡುದಿಲ್ಲ ಮತ್ತೆ. ಹೋಗ್ಲಿಕ್ಕಿಲ್ಲ. ಇವತ್ತು ಹೋತಿಲ್ಲ ಅದು. ನಿನ್ನ ಕರ್ಮ ನಿನ್ನದು ಎಂತದ್ದು? ಬಾ ಬೇಗ ಮನಮೋಹನ ಅನ್ನುವ ಹಾಗೆ. ಅದು ನಿನ್ನ ಬಾಯಿಗೆ ಸಿಕ್ಕಿ ಏನು ಅಲಗೆ ಹೋಯ್ತು. ಬಾ ಮನೆಗೆ ಹೋಗೋದು. ಹಾ, ನಿನಗೆ ಮನೆ ಹೋಗುದು ಒಂದು ಯೋಚನೆ. ಆ? ಮನೆಗೆ ಹೋಗ್ಬೇಕು. ಅವ್ರು ಎಲ್ಲಿಗೆ ಹೋಗ್ರೆ ಮುಂದ್ಕೊಂಡಾಯ್ತು. ಹೌದು ಅಮ್ಮ, ಹಾ. ಇಷ್ಟೆಲ್ಲ ವೈಭವದಿಂದ ಹಾ. ಅವರು ನಮ್ಮ ಯಜಮಾನ್ರು ಹಾ. ಆ ಪಟ್ಟವನ್ನ ಏರಿ ದೇವಪೀಠದಲ್ಲಿ ಕೂತ್ಕೊಂಡ್ರು. ಕೂತ್ಕೊಂಡಮ್ಮ ಅವ್ರು ಸಂತೋಷದಿಂದ ನಗಾಡ್ತಾ ಇದ್ರಮ್ಮ ನಿಮ್ಮ ಗಂಡ. ನಿಮ್ಮ ಗಂಡ ಗೆದ್ರಮ್ಮ. ನೀನು ಉಪ್ಪರಿಗೆ ಬಿದ್ದು ಹೋಗಿ ಎಷ್ಟು ಸಮಯ ಆಯ್ತು? ಎಂತಮ್ಮ ನಿನಗೆ ತಲೆ ಸರಿ ಉಂಟಾ? ಗೆದ್ದು ನಿಮ್ಮ ಗಂಡ ಅಲ್ಲ, ದೇವಪೀಠ ನಮ್ಮವರ ವಶವಾಗಿದೆ, ಸಂತೋಷವಾಗಿ ಹೇಳೋದು ಬಿಟ್ಟು ಈ ರೀತಿಯಾಗಿ ಬೊಬ್ಬೆ ಹೊಡಿತಾ ಇದ್ದೇನೆ. ತಲೆ ಸರಿ ಉಂಟಾನ? ನಗಾಡ್ತಾ ಹೇಳ್ಬೇಕು. ಓ ಇದು ಹೇಳುವಾಗ ನಗಾಡ್ತಾ ಹೇಳುದ? ಮತ್ತಿನೆಂತದ್ದು? ಅಯ್ಯೋ ನನ್ನ ಬುದ್ಧಿಗೆ ಇಷ್ಟ. ಮತ್ತೆ ನಗಾಡ್ತಾ ಹೇಳ್ಬೇಕು. ಹೌದಲ್ಲ? ಹೇಗೆ ನೋಡು. ಅಮ್ಮ ಈಗ ಬಂತು ಇದು. ಆಮೇಲೆ ತ್ರಿದಶರ ವಿಕ್ರಮದಿಂದ ಸದೇದ ವಿಕ್ರಮದಿಂದ ಸದೇದ ಅದರ ಮೇಲೈತದು ಅದರ ಮೇಲೈತದು ಯಕ್ಷನು ಇದಿರಾಗಿ ಯಕ್ಷನು ಇದಿರಾಗಿ ಯಕ್ಷನು ಅದರ ಮೇಲೈತದು ಇದಿರಾಗಿ ಯಕ್ಷನು ನಿನ್ನ ರಮಣನು ವಧಿಸಿದನು ನಿನ್ನ ರಮಣನನು ಇದು ಬರ್ಬೇಕು, ಈ ಸಂತೋಷದ ನಗು ಬರ್ಬೇಕು. ಹೌದಮ್ಮ. ಹಾ. ಅಮ್ಮ ಏನ? ನಿಮ್ಮ ಅಮ್ಮ ಇದು ಗಂಡ ಸಂತೋಷ ಅನುಭವಿಸ್ತಾ ಇದ್ರು. ಅಷ್ಟು ಹೊತ್ತಿಗೆ ಅಮ್ಮ ಹಾರ್ತಾ 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 ಊರ ಎಂತದ್ದ? ಅವನು ಬಂದ ಹಾರಾಡುತ್ತಾ ಬಂದ. ಹಾಲಡಿ ಮೇಳದಿಂದ. ನೀನ್ ಕೇಳಿದ್ಯಾ ಸರಿಯಾಗಿ? ನೀನ್ ಕೇಳಿದ್ಯಾ? ಹೌದು. ಎಂತದ್ದ? ಹಾರಾಡುತ್ತಾ ಬಂದ ಮೇಲಿನಿಂದ. ಅವ್ನು ಎಲ್ಲಿಂದ ಬಂದಪ್ಪ? ಹೌದು. ಎಲ್ಲಿಂದ ಅಂತ ಕೇಳಲ್ಲ ನಾನು. ಅವನು ಎಕ್ಕ ಎಕ್ಕ. ಎಂತದ್ದ? ಅದೆಲ್ಲ ಅಭ್ಯಾಸ ಉಂಟ ನಿಂಗೆ? ಅವನ ಹೆಸರೇ ಯಕ್ಷ. ಯಕ್ಷ. ಹಾ. ಒಂದು ಹಾರಾಡ್ತಾ ಹಾ. ಎಲ್ಲ ಹಾರಿ ಬಂದು ನಿಮ್ಮ ಗಂಡನ ಕೆನ್ನೆಗೆ ರಗಾಲ ಕೊಟ್ಟ. ಏ ದೂತ, ಏನಾಯ್ತು ನಮ್ಮ ಊರಿಗೆ? ನಿಮ್ ಗಂಡಿಗ ಹಾ? ಎಂತ ಆಗ್ಲಿಲ್ಲಮ್ಮ. ಒಂದಕ್ಕಲ್ಲ ಏನಾಗ್ಲಿಕ್ಕಿಲ್ಲ ಅವರಿಗೆ. ಎಂತ ಇಲ್ಲಿಲ್ಲ. ಗೊತ್ತುಂಟಲ್ಲ ನನಗೆ, ಒಂದಕ್ಕಲ್ಲ ಏನಾಗ್ಲಿಕ್ಕಿಲ್ಲ ಅವರಿಗೆ. ಇಲ್ಲ ಇಲ್ಲ. ಹಾ. ಹೌದಲ್ಲ, ನಿಮ್ಗೆ ಗೊತ್ತುಂಟಲ್ಲ. ಹೌದು. ಹಿಂಗ್ ಕಂಡ್ರು ತಿರ್ಗಿ ಹಾ. ಹಿಂಗ್ ತಿರ್ಗಿ ನೋಡ್ಲಿಕ್ಕೂ ಈಚೆ ಕಲ್ಲೆ ರಗಾಲ ಕೊಟ್ಟ. ಏ ದೂತ, ಹಾ? ಏನಾಯ್ತಾ?
ಎಂತ ಇಲ್ಲ ಹೆದರ್ಬೇಡಿ, ನಾನಿದ್ನಲ್ಲ. ನೀನ್ ಯಾವ್ದಕ್ಕೆ? ಅಲ್ಲ, ನಿಮ್ ಗಂಡಿಗೆ ಎಂತ ಆಗ್ತಿದ್ದೆ ನಾನಿದ್ನಲ್ಲ. ವಿಷಯವನ್ನೇ ಹೇಳಲಿಕ್ಕೆ. ಹೌದು. ಹಾ, ಒಟ್ಟೊಟ್ಟಿಗೆ 2 ಬಿತ್ತಲ್ಲ, ನಿಮ್ ಗಂಡ ಹಿಂಕೊಂಡ್ರ ಮೇಲೆ. ಏ ದೂತ, ಏನಾಯ್ತು ನಮ್ಮವ್ರಿಗೆ? ಎಂತ ಆಗಲ್ಲ ಹೆದರ್ಬೇಡಿ, ನಾನಿದ್ನಲ್ಲ. ನೀನ್ ಯಾವ್ದಕ್ಕೆ? ಈಗ ಇದ್ನಲ್ಲ ನಾನು ಹೇಳಲಿಕ್ಕೆ. ವಿಷಯವನ್ನೇ ಹೇಳಲಿಕ್ಕೆ. ಹೌದೌದು. ಹಾ, ಮೇಲ್ಕೊಂಡ್ರಮ್ಮ ಕುಂಡು ದೊಡ್ಡ ಮಾಡ್ರು. ನಮ್ಮವ್ರ ಕಣ್ಣು ಮೇಲೆ ಹೋಯ್ತು. ಹೌದು. ಏ ದೂತ, ಏನಾಯ್ತು ನಮ್ಮವ್ರಿಗೆ? ಎಂತ ಇಲ್ಲ, ಸರಿಯಾಗಿ ನೋಡಿದ್ಯಲ್ಲ ನೀನು? ಜೋರ್ ಸಿಟ್ಟು ಬಂತು ಒಂದು ಮಾಡಿದೆ. ಹಾ, ಒಟ್ಟೊತ್ತಿ ಮತ್ತೊಂದು ಬಾಡ್ಡ ಕೊಟ ತಲೆ ಮೇಲೆ. ಏನಾಯ್ತು ನಮ್ಮವ್ರಿಗೆ? ಎಂತ ಇಲ್ಲೇ ಆಗ್ಲಿಲ್ಲಲ್ಲ? ಎಂತ ಇಲ್ಲೇ ಆಗ್ಲಿಕ್ಕಿಲ್ಲ ನಮ್ಮವ್ರಿಗೆ, ಅದು ಗೊತ್ತುಂಟು ನನಗೆ. ಆಗ್ಲಿಲ್ಲಲ್ಲ? ಒಳ್ಳೆ ಕಣ್ಣು ಮುಚ್ಚರು ನಿಮ್ಮ ಗಂಡ. ಚಿತ್ರ. ಹೌದು. ಏನಾಯ್ತು ನಮ್ಮವ್ರಿಗೆ? ಒಳ್ಳೆ ಹಿಂದಕ್ಕೆ ಬಡಾಲ ಬಿದ್ರು. ನಮ್ಮವರು ತರಗುರಿದ್ರ? ಎಂತ ಇಲ್ಲ. ಏನಾಯ್ತು? ಎಂತ ಇಲ್ಲ, ನಾನಿದ್ನಲ್ಲ. ಏನಾಯ್ತಾ? ಇಷ್ಟುದ್ದ ನಾಲ್ಗೆ ಹೊರಗೆ ಹಾಕಿರಮ್ಮ. ನಾಲಿಗೆನ ಹೊರ ಚಾಚಿದ್ರ? ಹೆದ್ರು ಮಾಡಿ ನಾನಿದ್ದೆ. ಇನ್ನು ಜೋರ್ ಸಿಟ್ಟು ಬಂತು ಒಂದು ಮಾಡಿದೆ. ಹುಟ್ಟುತ್ತಿ ನಿಮ್ ಗಂಡ ಹೇಳಲಿಲ್ಲ. ಅಮ್ಮ, ನಿಮ್ ಗಂಡ ಸತ್ತಾರ. ಶಿವನೇ ಹರನೆ ಕುಂಕುಮ ಭಾಗ್ಯ ವರಿಸಿದೆಯ ಸೌಭಾಗ್ಯ. ಹರನೆ ಕುಂಕುಮ ಭಾಗ್ಯ ವರಿಸಿದೆಯ ಸೌಭಾಗ್ಯ. ಸುರರಾಗೆಲ್ಲುವಿನೆಂದು ಸುರಲೋಕವನೇ ಸುತ್ತಿ. ಸುರರ ಗೆಲ್ಲುವೆನೆಂದು ಸುರಲೋಕವನಿ ಮುತ್ತಿ. ಸುರರಿಂದಾಯ್ತೆ ನಿಮಗೆ ಮರಣ. ಸುರಲೋಕವನೇ ಸುತ್ತಿ ಸುರರಿಂದ ನಿಮಗಾಯ್ತೆ ಮರಣ. ಶಿವ 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 ಶಿವ, ಎಂತ ಕಣ್ಣ ಕಟ್ಟೋರು ಅಂತ ನುಡಿಗಳನ್ನ ಕೇಳ್ತಾ ಇದ್ದೇನೆ. ನಮ್ಮವರಲ್ಲಿ ಸಾರಿ ಸಾರಿಯಾಗಿ ಬೇಡಿಕೊಂಡೆ, ಪ್ರಭು ಹೋಗುದು ಬೇಡ, ಹೋಗುದು ಬೇಡ ಎಂದು. ಹಾಗೆ ನನ್ನ ಮಾತನ್ನ ಧಿಕ್ಕರಿಸಿ ಮಾಲಿನಿ ಮೇಲ ಲೋಕವಂತ 4 ಲೋಕವನ್ನ ಗೆಲ್ಲುತ್ತೇನೆ ಎನ್ನುವ ಹಾಗೆ ಅಲ್ಲಿವರೆಗಾಗಿ ಹೋದಂತ ನೀವು ದೇವತೆಗಳಿಂದ ಹತರಾಗಿ ಹೋದ್ರ ಸ್ವಾಮಿ. ವಿಜಯದ ಮಾಲಿನಿ ಹಿಡಿದು ಬರ್ತೇನೆ ಮಾಲಿನಿ, ಮಂಗಳಾರತಿಯನ್ನು ಬೆಳಗು ಎನ್ನುವ ಹಾಗೆ ಹೇಳಿದಂತ ನೀವು ಇಂಥ ವಾರ್ತೆಯೇ ಸ್ವಾಮಿ, ಇಂಥ ವಾರ್ತೆಯೇ. ಸದಾ ನಿನ್ನ ಜೊತೆಯಾಗಿ ಇರ್ತೇನೆ ಎನ್ನುವಾಗಿ ಹೇಳಿದಂತ ನಿಮ್ಮನ್ನ ಅಗಲಿ ಭುವಿಯಲ್ಲಿ ನಾನು ಹೇಗೆ ಬದುಕನ್ನ ಸಾಗಿದ್ವಿ ಸ್ವಾಮಿ, ಹೇಗೆ ಬದುಕನ್ನ ಸಾಗಿದ್ವಿ? ನೀವಿಲ್ಲರಂತ ಬದುಕನ್ನ ಕಲ್ಪಿಸಿಕೊಳ್ಳೋದಕ್ಕೂ ಅಸಾಧ್ಯ, ಕಲ್ಪಿಸಿಕೊಳ್ಳೋದಕ್ಕೂ ಅಸಾಧ್ಯ. ಇಲ್ಲ, ನೀವಿಲ್ಲದಂತ ಪ್ರಪಂಚದಲ್ಲಿ ನಾನು ಖಂಡಿತವಾಗಿ ಬದುಕುವುದಿಲ್ಲ. ನೀವು ಎಲ್ಲಿಗೆ ಹೋಗಿದ್ದೀರೋ ನಾನು ಕೂಡ ನಿಮ್ಮ ಜೊತೆಯಾಗಿ ಬರ್ತೇನೆ ಸ್ವಾಮಿ. ಅತ್ತು ಬಲವೇ ನಿನ್ನೋ ಅತ್ತು ಫಲವೇ ಇನ್ನು ಸುಮ್ಮನೆ ಸತ್ತವರು ಜೀವಿಪರೇ ಫಲವೇ ಸತ್ತವರು ಜೀವಿಪರೇ ಸತ್ತವರು ಜೀವಿಪರೇ ಸಮರಸವರ್ಧರಾಗಿ ತರಳ ಮಹಿಷಾಸುರಗೆ ಸಮರಸವರ್ಧನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಪೆನೆನುತ್ತಲೀ ಹದನಗಳ ಬಿತ್ತರಿಪೆ ತಾನೆನುತ ನುಡಿದಳು. ನನ್ನವರನ್ನ ಕಳೆದು
ಸಾವು ಸಹಜ ಸಾವ? ಖಂಡಿತವಾಗಿ ಅಲ್ಲ. ಸತ್ತವರಿಗಾಗಿ ಇದ್ದರು ಅತ್ತರು ಅಂತಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಉಂಟು ಈ ಪ್ರಪಂಚದಲ್ಲಿ? ಖಂಡಿತವಾಗಿ ಇಲ್ಲ. ಆದ್ರೆ ನಮ್ಮವರ ಸಾವು ಹೇಗೆ? ಇಷ್ಟಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಕಾರಣ ಯಾರು? ಸುಮನಸರ ಮಂದವನ್ನು ಸದೆ ಬಡಿದು ನಾಗವರ್ತಿಯಲ್ಲಿ ವಶಕ್ಕೆ ಕಾರಣ ಯಾರು? ಸುರಕ್ಕಳೆ ನನ್ನ ಪರಿಸ್ಥಿತಿಯನ್ನು ನೋಡಿ ಕೈ ತಟ್ಟಿ ನಗಾಡ್ತಾ ಇದ್ದೀರಾ? ಇದು ಈ ಸಂತೋಷ ನಿಮ್ಮ ಪಾಲಿಗೆ ಆರಕ್ಷಣದ ಸಂತೋಷ. ನಿಮಗೆ ತಕ್ಕದಂತೆ ಮತ್ತೊಂದರಿಯದೆ ಹೋದರೆ ದಿತಿಸುತ್ತೆ ಮಾಲಿನಿ ನಾನಲ್ಲ. ನನ್ನ ಮಗನತ್ತ ಮೈಸರಿದ್ದಾನೆ, ದುರಸಮರ್ಥನಾಗಿದ್ದಾನೆ. ಆತನನ್ನ ಕರೆದು ವಿಷಯವನ್ನು ಹೇಳ್ತೇನೆ. ಮಗನೇ ಮಹಿಷ, ಬಾ ಬಾ ಬಾ. ಕರೆಯದ ಆಲಿಸಿರಣ ಪರಾಕ್ರಮಿ ಮೈಸೂರನ್ನ
ಮಗನೇ ಮಹಿಷ ಮಗನೇ ಮಹಿಷ
ಮೊದಲಾಗಿ ಚರಣತ್ವಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ರಾರಾಜಿಸುತ್ತಿರುವಂತಹ ರಾಜಾಂಗಣದಲ್ಲಿ ರಾಜಕುಮಾರರ ಜೊತೆಯಲ್ಲಿ ಆಟವನ್ನು ಆಡುತ್ತಿರುವಂತಹ ಹೊತ್ತಲ್ಲಿ ಒಮ್ಮಿಂದ ಮೇಲೆ ಸುದೀರ್ಘವಾದಂತಹ ಧ್ವನಿಯಿಂದ ಮಗನ ಪರೀಕ್ಷೆ ಎಂಬುದಾಗಿ ಕರೆ ನಿನ್ನ ಕರೆಯನ್ನು ನನ್ನನ್ನು ಎತ್ತಿ ಅಪ್ಪಿ ಮುದ್ದಿಸ್ತಾ ಇದ್ದಂಥವ್ರು ನೀವು. ಆದ್ರೆ ಹಿಂದೆ ಹಾಗಲ್ಲ, ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾ ಇದ್ದೀಯ, ಶ್ವೇತ ವಸನವನ್ನು ಧರಿಸಿದ್ದೀಯ. ಅಷ್ಟೇ ಅಲ್ಲ, ಕೊರಳಲ್ಲಿರ್ಬೇಕಾದಂತಹ ಮಾಂಗಲ್ಯ, ಕಾಲಲ್ಲಿರ್ಬೇಕಾದಂತಹ ಕಾಲುಂಗ್ರ, ಕೈಯಲ್ಲಿರ್ಬೇಕಾದಂತಹ ಕೈಬಳೆ ಯಾವುದು ಕಾಣ್ತಾ ಇಲ್ಲ. ಹಾಗಿದ್ರೆ ನಿನ್ನ ಈ ದುಃಖಕ್ಕೆ ಕಾರಣ ಹರಿಯ ಶಂಕರನ ಹರಿಯ ಶಂಕರನೇ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನೆಂಬುದಾಗಿ ಕೇಳ್ತಾ ಇದ್ದೇನೆ. ನಮ್ಮ ಹಗೆಗಳು ಆ ದೇವತೆಗಳ ಯಾರಿಂದ ಏನಾಯ್ತು, ಯಾಕಳಲು ಹೇಳು ಮಗನೇ. ಕಂದ ಬೇಳಲೇಲದಯ್ಯೋ ಮುತು ಕಂದ ನಮ್ಮ ಬಾಳುವೆ ತೀರಿದುದು ಮಗನಿ ಕಂದ ಕಂದ, ನಮ್ಮ ಬಾಳುವೆ ತೀರಿದುದು ಮಗನಿ ಕಂದ ಕಂದ. ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಮೊನ್ನೆ ಕಾಳಗಾಗಿ ಸೈನ್ಯ ಬೆರೆಸಿ ಕಂದ ಕಂದ. ಬೇಳಲೇನದಯ್ಯೋ ಮುದು ಕಂದ ಕಂದ ಕಂದ. ಮಗನೇ ಮಹಿಷ, ನೀನು ಪ್ರತಿನಿತ್ಯ ಬಂದಾಗ ನಿನ್ನ ತಲೆಯನ್ನು ನೇವರಿಸಿ ನೆತ್ತಿಯನ್ನಾಗ್ರಣಿಸಿ ಮುತ್ತ ನಿಕ್ತಾ ಇದ್ದಳು ಈ ನಿನ್ನ ತಾಯಿ. ನಿಜ. ಅಷ್ಟೇ ಯಾಕೆ, ನೀನು ಕೇಳುವ ಮೊದಲೇ ನಿನಗೆ ಬೇಕಾದ ತಿಂಡಿಗಳನ್ನ ಕೊಡ್ತಾ ಇದ್ದಳು ಈ ನಿನ್ನ ತಾಯಿ. ಹೌದಮ್ಮ. ಆದ್ರೆ ಮಗನೇ, ನೋಡಿದೆ ಇಂದಿನ ಪರಿಸ್ಥಿತಿ ಏನದು ಈ ರೀತಿಯಾಗಿ ಇರುವುದಕ್ಕೂ ಕಾರಣ ಉಂಟು. ಯಾಕಮ್ಮ? ಮೊನ್ನೆಷ್ಟೇ ನಿನ್ನ ತಂದೆ ಸೇನೆಯನ್ನ ಕೂಡಿಕೊಂಡು ಮೇಲೆ ಲೋಕವಂತ ನಾಲ್ಕು ಲೋಕವನ್ನು ಗೆಲ್ಲುತ್ತೇನೆ ಹೋಗುವಂತ ವಿಷಯ ನಿನಗೂ ತಿಳಿದಿದೆ.
ತಿಳಿದಿರುವುದು ತಾನೇ. ವಿಚಾರ ನಾನು ಅರ್ತಿದ್ದೇನೆ. ಅದೆಷ್ಟೋ ದೇವತೆಗಳು ಬಂದ್ರಂತೆ ಮಗನೇ, ಆ. ನಿನ್ನ ತಂದೆ ಎದುರುಗಡೆಯಲ್ಲಿ ಆ. ಸೋತರಂತೆ ಮಗನೇ. ಬಳಿರೆ ಶಹಬಾಸ್. ನನ್ನ ತಂದೆ ಮಾಡುವಂತಹ ಕಾರ್ಯವನ್ನು ಹಾ. ಯಾರು ಮೆಚ್ಚಲೇಬೇಕಾದದ್ದು ಅಲ್ವಾ? ಆ. ಆದ್ರೆ ಆ. ಕೊನೆಯದಾಗಿ ಬಂದಂತ ದೇವೇಂದ್ರ ಆ. ಆತನನ್ನು ಕೂಡ ದೂರದಲ್ಲಿ ಸೋಲಿಸಿದ್ರಂತೆ ಮಗನೇ. ಹೌದಾ? ಆಗ ದೇವ ಪೀಠದಲ್ಲಿ ಕುಳಿತಿರುವಂತ ಸಂದರ್ಭ ಆ. ಅಲ್ಲಿಗೆ ಬಂದಂತ ಒಬ್ಬ ಆತ ಆ. ನಿನ್ನ ತಂದೆಯನ್ನ ಕೊಂದು ಎಂತಹ ಮಾತನಾಡ್ತಾ ಇದ್ದೀರಾ? ಅಲ್ಲದಿದ್ರೆ ನೀವು ಆಡುವಂತಹ ಮಾತನ್ನು ಕೇಳಿ ನನ್ನ ಕಿವಿಗೆ ಕಾದ ಶೀಶವನ್ನು ಎರಚಿದ ಅನುಭವ ಈ ಕಾಲಕ್ಕಾಗ್ತಾ ಇದೆ. ಹಾಗಿದ್ರೆ ದೇವಲೋಕದ ಪೀಠವನ್ನು ಎದುರ್ತ ನನ್ನ ತಂದೆನು ಕೊಲೆ ಮಾಡಿದ್ರೆ, ಖಂಡಿತವಾಗಿ ನನ್ನ ತಂದೆಯನ್ನು ವಧಿಸಿದ್ರೆ, ಹಾಗಿದ್ರೆ ತಂದೆ ಇಲ್ಲದೆ ತಪ್ಪಲಿ ನಾನಾದೆ. ಇಷ್ಟೇ ಕಾಲ ಕಾಲ ಯಕ್ಷ ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಪಕ್ಷವನ್ನಾತು ಪ್ರತ್ಯಕ್ಷ ಆ ತ್ರೈಚಕ್ಷುವೆ ಬಂದ್ರು. ಅಂಜೋನಲ್ಲ ಅಳುಕೋನಲ್ಲ ಒಡಿಯಪ್ಪಣೆ ಹೋಗ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿಗ ರುಜವನಾಂತು ನುಡಿದಳು. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿಗ ರುಜವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಬಲು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆ ನೊಂದು ಯುಕ್ತಿಯ ವಿಧಿಯ ಮೆಚ್ಚಿಸಿ ಘನವರವ ಪಡೆಯುತ್ತ ಬಾ ಮಗನೇ ಶುಭಬಹುದು. ಆ ಹುಟ್ಟಿದ್ರೆ ನಿನ್ನಂತ ಮಗ ಹುಟ್ಟಬೇಕು. ಮನಸ್ಸಿಗೆ ಬಹಳಷ್ಟು ಸಂತೋಷವಾಯ್ತು. ಹೌದಾ? ಹೇಳಿದ್ದಿಲ್ಲ ದೇವಲೋಕದ ಗದ್ದುಗೆನ ವಶಪಡಿಸಿಕೊಳ್ಳುತ್ತೇನೆ ಹಾಗೆ. ಆ ಶಕ್ತಿ ಸಾಮರ್ಥ್ಯ ಎರಡು ನಿನ್ನಲ್ಲುಂಟು. ಆದ್ರೆ ಅಲ್ಲಿಗೆ ಮುಗಿತದೆ ಹೇಳು. ಮತ್ತೆ ಹೋದಂತ ದೇವತೆಗಳು ಹೋಗುದಿಲ್ಲಿಗೆ ಎಲ್ಲಿಗೆ? ನೇರವಾಗಿ ಆ ಶ್ರೀಹರಿ ಇದ್ದಲ್ಲಿಗೆ. ಆ ಕಪ್ಪು ಮಯ್ಯ, ಆ ಕರಿಯ ಮಯ್ಯವ, ಆ ಕರಿಯನ್ನ ನಮ್ಮನ್ನು ನೋಡಿದ್ರೆ ಆಗುದಿಲ್ಲ ಅವನಿಗೆ. ಹೌದಾ? ಅವರ ಪಕ್ಷವನ್ನಂತೂ ಆ ಶ್ರೀಹರಿ ಬರ್ತಾನೆ. ಆತನನ್ನ ಗೆಲ್ಬೇಕು ಅಂತಾದ್ರೆ ಅವನು ಯೋಚನೆ ಮಾಡ್ಬೇಕು. ಏನಮ್ಮ? ನೀನು ಸ್ಥಳ ಬಿಡ್ಬೇಕು. ಎಲ್ಲಿಗೆ? ಹೋಗೋದೆಲ್ಲಿಗೆ? ಘೋರವಂತ ಕಾನನವನ್ನು ಸೇರ್ಬೇಕು. ವಿಧಿಯ ಕುರಿತು ತಪಸ್ಸನ್ನು ಆಚರಿಸಬೇಕು. ಭಕ್ತಿಗೆ ಒಲಿತಾರೆ ಬ್ರಹ್ಮದೇವ. ಏಳು ವರವನ್ನ ನರೆಯ ಯೋನಿಜರಿಂದ ನನ್ನ ಪಾಲಿಗೆ ಮರಣವೇ ಬರಬಾರದು ಎನ್ನುವ ವರವನ್ನ ಪಡೆದುಕೊಂಡು ಬಂದೆ ಅಂತಾದ್ರೆ ಮೂರು ಲೋಕೇನು ನಮ್ಮ ಕೈ ಮುಷ್ಟಿಯಲ್ಲಿರ್ತದೆ. ಅಮ್ಮ ಏನು ಸಕಾಲಕ್ಕೆ ಸರಿಯಾದ ಸೂಚನೆಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಹೇಳುದಲ್ವಾ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ
ಮೊದಲ ಗುರು. ಹಾ. ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಹಾಗೆ. ಹಾಗಿದ್ರೆ ಈ ಹಿಂದೆ ನೀವು ಕಾಂತಾರಕ್ಕೆ ಹೋದಂತ ಪ್ರಥಮದಲ್ಲಿ. ಹೌದು. ಹಾ. ಮತ್ತೆ ನನ್ನನ್ನು ಕಾಂತಾರಕ್ಕೆ ಹೋಗು ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ಹಾ. ಹಾಗಿದ್ರೆ ತಡ ಮಾಡುವುದಿಲ್ಲ. ಮತ್ತೆ ನಿಮ್ಮ ಆಜ್ಞೆಯನ್ನು ಶಿರದಲ್ಲಿ ಧರಿಸಿದ್ದೇನೆ. ಹಾ. ನೇರ ಕಾಂತ. ಸ್ವಲ್ಪ ನಿಲ್ಲು, ಅವಸರ ಮಾಡ್ಬೇಡ. ನೋಡಿದೆ ಅವರನ್ನೆಲ್ಲ, ಕೆಲವರ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಕಾರಣ ಏನು? ಆಳುವಂತ ಅಧಿಕಾರಿಯನ್ನು ಕಳೆದುಕೊಂಡಿದ್ದೇವೆ. ಮುಂದೇನು ನಮಗೆ ಎನ್ನುವ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ? ಅವರ ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ. ಯಾವ ರೀತಿ? ನೋಡು ಆ ಕಡೆಯಲ್ಲಿ ಪರಿರಾದಂತ ಪೀಠ ಇಲ್ಲಿಯವರೆಗೆ ನಿನ್ನ ತಂದೆ ಏರಿದ್ರು. ಇನ್ನು ಆ ಸ್ಥಳ ಪೂರ್ಣ ಆಗ್ಬೇಕು ಅಂತಾದ್ರೆ ಜನ ನೀನೆ. ಹೌದಾ? ಹಾಗಿದ್ರೆ ಸರಿಯಾದಂತಹ ಸಲಹೆಯನ್ನು ನೀಡ್ತಾ ಇದ್ದೀರಾ. ಇನ್ನು ತಂದೆಯ ಅಧಿಕಾರ ಹೌದು ನನಗೆ. ಹೌದು. ನಿಮ್ಮಂತಹ ಸಂಪೂರ್ಣ ಆಶೀರ್ವಾದ ಉಂಟು. ಪೀಠವನ್ನು ಉಂಗುರವನ್ನು ತೊಡಿಸಿದ್ದೇನೆ. ಪಟ್ಟದ ಕತ್ತಿಯನ್ನು ಕೊಡ್ತಾ ಇದ್ದೇನೆ. ಶುಭವಾಗಿ ಮಾತಗೆ ಮಡಿದ ವಿಖ್ಯಾತ ಮೈದಾನ ಮಾತಗೆ ಮಡಿದ ವಿಖ್ಯಾತ ಮೈದಾನ ವಿಧಾತನಂದ ಗೈರೆಯನ್ನುತ್ತ ಆತದ ಚಳದಿ ಬರಡೈದನ್ನು ಪುಷ್ಕರ ಕ್ಷೇತ್ರದ ಪಗುದಲ್ಲಿ ತಳಿತ ನೇರವಾಗಿ ಘೋರ ಕಾಂತಾರವನ್ನು ಸೇರಿದೆ. ಅದನ್ನು ಭಜನೆ ಮೂಲಕ ವೆಚ್ಚಿಸಿದ್ದೇನೆ. ಅವರಿಂದ ಬೇಕಾದಂತಹ ವರವನ್ನು ಪಡೆದಿದ್ದೇನೆ. ಯೋನಿಜರಿಂದ ನನ್ನ ಪಾಲಿಗೆ ಮರಣವೇ ಇಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಇನ್ನು ತಡೆ ಯಾಕೆ? ನಮ್ಮವರಾದ ಶಂಕರನ್ನು ಕೂಡಿ ನೇರ ದೇವಲೋಕಕ್ಕೆ. ದೂತನೆಂದದ ಕೇಳ ಸಂತೋಷದಲ್ಲಿರುವಂತ ಕಾಲಕ್ಕೆ ಮತ್ತೊಂದು ವಾರ್ತೆಯನ್ನು ಕೇಳ್ತಾ ಇದ್ದೇನೆ ದೂತರ ಮುಖೇನವಾಗಿ. ಮಹಿಷಾಸುರ ಬಂದಿದ್ದಾನೆ ದೇವಲೋಕದ ಗದ್ದಿಗೆ ವಶಪಡಿಸಿಕೊಳ್ಳುವುದಕ್ಕಾಗಿ. ಹಾಗಾಗಿ ನಾನು ದುರಕಿದೀರಾದವು. ಸರಿ, ಈಗ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ನಾಲ್ಕದ ಪೀಠವನ್ನು ಬಿಟ್ಟು ಕೊಟ್ಟರೆ ಇಲ್ಲದಿದ್ದರೆ ಬಡಿದುಕೊಳ್ತೇನೆ. ನಿಲದೇರುವ ನೀ ಪಟ್ಟವನು ನಿಲದೇರುವ ನೀ ಪಟ್ಟವನು ಮನೆ ದೇವಗತಿಗಳನ್ನು ವಶ ಮಾಡಿಸಿಕೊಳ್ಳುವುದಕ್ಕಾಗಿ ಇತ್ತ ಬಂದವನು ನೀನು ಸುಲಭದಲ್ಲಿ
ಪಡೆದಿದ್ದಲ್ಲ, ಮತ್ತೆ ಶತಯಾಗವನ್ನು ಮಾಡಿ ಪಡೆದಿರುವಂತಹ ದೇವಗದ್ದುಗೆ ಹೌದಾ? ಅಷ್ಟು ಸುಲಭದಲ್ಲಿ ಬಿಡುವ ತಿರುಗಿ ಹಾಗೆ ಮಾಡಬೇಕು. ಬೇಡದಿದ್ರೆ ಪಡೆದು ಕೊಲ್ತೇನೆ. ನೋಡೋಣಂತೆ. ದೈತ 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 ವಾಸವ ಕರಗಲಿದು ದೇವೇಂದ್ರಾದಿ ಸುಮನಸರು ಓಡಿ ಹೋಗ್ತಾ ಇದ್ದಾರೆ. ತಡ ಮಾಡುವುದಲ್ಲ, ಸ್ವರ್ಗ ಲೋಕದ ಪೀಠ ಬರೆದಾಗಿದೆ. ನೇರ ಏರ್ತಾರೆ. ಯಾರಲ್ಲಿ ಸೂರ್ಯಚಂದ್ರರು ನನ್ನ ಪಡೆದ ನಿಮ್ಮ ಸಂಚಾರವೇ ಇಲ್ಲ. ಏನಿದ್ದರೂ ಮಹಿಷನಿಗೆ ಜಯವಾಗಲಿ ಎನ್ನುವ ಜಯಘೋಷ ಎಲ್ಲೆಡೆ ಕೂಗ್ತಾ ಇದ್ದಾರೆ. ಸಂತೋಷದ ವಿಚಾರ ಅಮ್ಮನಿಗೆ ಹೇಳಬೇಕು. ನೇರ ದುರುಳ ಮಹಿಷಾಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿಯೇ ಸುರರ ತಾನೊಡಗೊಳ್ಳು ಪುರುಭೂತನಾಕ್ಷಣ ತಿರುಗಿದ ಗಿರಿ ಕಾನನದಲ್ಲಿ ಸಾಧ್ಯನೋ ಗಾಬರಿ ದಿನಕ್ಕೆ ನಾನು ಹೆದರಿ ಓಡಿದವನು. ಓಡಿ ಬಂದು ಇಂಥವನಿದ್ದೇನೆ, ಹೇಗೆ ಯೋಚನೆ ಮಾಡುವುದು, ಏನು ಮಾಡುವುದು ಎಂಬುದಾಗಿ. ಯಾರಿಂದ ಈ ರೀತಿಯಾಗಿರುವಂತ ಕಾರ್ಯವನ್ನು ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ? ಸತ್ಯಲೋಕದೆಡೆಗೆ ಹೋಗಿ ಬ್ರಹ್ಮನಲ್ಲಿಯೇ ವಿಚಾರವನ್ನು ಹೇಳೋಣವಂತೆ. ಹಾಗಾಗಿ ಸತ್ಯಲೋಕದಲ್ಲಿ ಸಾಧ್ಯ. ಪೊರೆಯಬೇಕೇಲೆ ವಾಣಿನಾಥ ಅವಧರಿಸೂಲಿ ಕಮಲ ಸಂಜಾತಾಂಗ ತುರುಳರಟೂಳಿಯಲ್ಲೋ ಹೊರೆಯುವುದಿಲ್ಲೇನು ತರೆಯಂದು ಬರುವ ಗಾಬರಿಯಾಗಿ ಇತ್ತ ಓಡಿ ಬಂದವನು. ಯಾಕೆ? ನಾಲ್ಕಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಲಿಷ್ಠನಾಗಿರುವಂತ ಮಹಿಷಾತ್ಯ ಬಂದಿದ್ದಾನೆ. ಅವನಲ್ಲಿ ಕಾಡಿಯಾಗಿ ಹೋರಾಟವನ್ನು ಮಾಡಿದವನು ನಾನು. ಜಯವನ್ನು ಕಾಣದೆ ನಿನ್ನ ಮೊರೆಗಾಗಿ ಬಂದವನು. ರಕ್ಷಿಸಬೇಕು. ಆದರೆ ತೋರುವೆಗಾದಿಯು ನಂದನು ಮಾಧವನಲ್ಲಿಗೆ ಹೋಗುವುದು. ಆದರೆ ತೋರುವೆಗಾದಿಯು ನಂದನು ಮಾಧವನಲ್ಲಿಗೆ ಹೋಗುವುದು. ಮಾಧವನಲ್ಲಿಗೆ ಹೋಗುವುದು. ಆದುದನು ಮರುಸೂದನ ನಡೆಯಲು ಸಾಧನದಿಂಬಿನ್ನೈಸುವುದು. ಆದರೆ ತೋರುವೆ ದೇವೇಂದ್ರ, ಮಹಿಷನಿಂದ ನೀನು ಉಪಟಳವನ್ನು ಪಟ್ಟು ಇತ್ತವನ್ನವರೇನು. ಆದ್ರೆ ಮಹಿಷನ ವಧೆಯನ್ನು ಮಾಡ್ಲಿಕ್ಕೆ ನನಗ ಸಾಧ್ಯ. ಕಾರಣ ಈಗಾಗಲೇ ವರವನ್ನ ಇಟ್ಟವನಾನಿದ್ದೇನೆ. ಆದ್ರೆ ನಿನಗೆ ದಾರಿಯನ್ನ ತೋರಿಸ್ತೇನೆ. ಹೇಗೆ? ಇಲ್ಲೇ ನಿಲ್ಲುವುದಲ್ಲ, ವೈಕುಂಠದ ತಲೆ. ಕೈಲಾಸದಲ್ಲಿ ಹರನಿಲ್ಲ, ವೈಕುಂಠದಲ್ಲಿ ಹರಿಲ್ಲ. ಸುರಪಾಲ, ಈಗಾಗಲೇ ಕೈಲಾಸದ ಹೋದವರು ಅಲ್ಲಿ ಹರ ಕಾಣಲಿಲ್ಲ, ವೈಕುಂಠಕ್ಕೆ ಬಂದ್ರೆ ಹರಿ ಇಲ್ಲ. ಹಾಗಾಗಿ ತಿಳಿದ ವಿಚಾರ ಚಂದ್ರಕಾಂತ ಶಿಲೆಯಲ್ಲಿ ಐಕ್ಯವಾಗಿದ್ದಾರೆ ಎಂಬುದಾಗಿ ಕೋಟಿ ದೇವತೆಗಳನ್ನ ಒಗ್ಗೂಡಿಸಿಕೊಂಡು ಚಂದ್ರಕಾಂತ ಶಿಲೆವರೆಗಾಗಿ ಬಂದವರು. ಯಾಕೆ ಬಂದದ್ದು, ಏನು ವಿಚಾರ? ಕಾರಣ ಉಂಟು. ಈಗಾಗಲೇ ದೃಢದಾದ ಮಹಿಷ ದೌಷ್ಟ್ಯದಿಂದ ಮೆರೆದಾಡುತ್ತಾ ಇದ್ದಾನೆ. ಆತನ ವಧೆ ನೀವು ಮಾಡಿಕೊಡಬೇಕು. ಮಹಿಷ ಲೋಕಕಂಟಕನಾಗಿ ಮೆರೆದಾಡುತ್ತಾ ಇದ್ದಾನೆ. ಅವರ ವಧೆಗಾಗಿ ಯೋಚಿಸುತ್ತಾ ಚಂದ್ರಕಾಂತ ಶಿಲೆಯಲ್ಲಿ ಇರುವಾಗ ನೀವು ಬಂದು ದೂರಿಟ್ಟಿದ್ದೀರಿ ಅಂತಾದ್ರೆ ದುಷ್ಟನ ವಧೆಯಾಗಬೇಕು. ಆಗಬೇಕು ಅಂತಾದ್ರೆ ಆದಿಮಾಯೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನನ್ನ ಅಂತಸತ್ವವನ್ನು ಹೊರ ಹಾಕಿದ್ದೇನೆ.
ನಮ್ಮವನಂದು ಗಾದಿಯ ನಮ್ಮವನಂದು ಗಾದಿಯ ಆದಿಮಾಯ ಅನುಗ್ರಹ ಆಗಬೇಕು. ಹಾಗಾಗಿ ನನ್ನ ನಿಲ್ಲುವಂತ ಸ್ತೋಮ ಹೊರತುಂಬಿದ್ದೇನೆ. ದುರುಳನ ವಧೆಗಾಗಿ ನನ್ನಲ್ಲಿರುವಂತ ಅಂತಸತ್ವವನ್ನು ಹೊರಹೊಮ್ಮಿ. ಮೂರು ಮೂರ್ತಿಗಳ ಮುಖದಿಂದ ಪರಟಿಯಾದ ನೋಡಿ ಮೂರು ಮೂರ್ತಿಗಳ ಮುಖದಿಂದ ಪರಟಿಯದೆಯದು ಚಾರು ದಿಕ್ಪಾಲಕರು ತೇಜ ಒಂದಾಗುತ್ತಲೀ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಕೃತಿ ತಳೆದು ದರಗಿಳಿಯ ಸುರರೆಲ್ಲ ಜಯ 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 ಜಯವೆಂದು ನುತಿಸಿದರು ತ್ರೈಶಕೋಟಿ ದೇವತೆಗಳೇ, ನೋಡಿದ್ದೀರಾ ಮೂರು ಮೂರ್ತಿಗಳಂತ ನಮ್ಮ ಮುಖದಿಂದ ಹೊರಟಿರುವಂತಹ ತೇಜಸ್ಸು, ಚಾರು ದಿಕ್ಪಾಲಕರಾದಂತಹ ನಿಮ್ಮ ಮುಖದಿಂದ ಹೊರಟಿರುವಂತಹ ತೇಜಸ್ಸು ಗಗನ ಮಾರ್ಗದಲ್ಲಿ ಒಂದಾಯಿತು. ಅಲ್ಲದೆ ನಾರಿಯ ಆಕಾರವನ್ನು ತಳೆಯಿತು. ಯಾರು ಯಾರು ಎನ್ನುವಂತಹ ಸಮಸ್ಯೆಗೆ ಉತ್ತರ ಆಕೆ ನಮ್ಮಮ್ಮನಾಗಿರುವಂತಹ ಆದಿಮಾಯೆಯೇ ಇದ್ದಾಳೆ, ನಿರಾಭರಣೆಯಾಗಿದ್ದಾಳೆ. ಹಾಗಾಗಿ ಅವಳಿಗೆ ಬೇಕು ಬೇಕಂತ ಬಟ್ಟೆ ಪೀತಾಂಬರವನ್ನು ಆಭರಣಗಳನ್ನಾಗಿ ಕೊಡಿಸುವುದಕ್ಕಾಗಿ ಸುರ ನಾರಿಯರೆಲ್ಲವರು ಮುಂದೆ ಸಾಗಿ ಬರುತ್ತಾ ಇದ್ದಾರೆ. ವಿಶ್ವಕರ್ಮನೇ ಆತರಿಸಿರುವಂತಹ ಬಂಗಾರವನ್ನ ತಾಯಿಗೆ ತುಡಿಸಿದ ಹಾಗಾಯಿತು ಎಂದು ಬಾಡದೇ ಇರುವಂತಹ ಕೆಂದಾವರೆ ಹೂವನ್ನ ತಾಯಿಯ ಮುಡಿಗೆ ಮುಡಿಸಿದ ಹಾಗಾಯಿತು. ಕಷ್ಟ ಕಾಲದಲ್ಲಿ ಬಂದನ್ನು ನೆನೆಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತೇನೆ, ಕಷ್ಟವನ್ನು ಪರಿಹರಿಸ್ತೇನೆ ಎನ್ನುವ ಹಾಗೆ ಅಂದು ಆಡಿರುವಂತಹ ಆದಿಮಾಯೆ ಇಂದು ನಮ್ಮ ಕಷ್ಟ ಪರಿಹಾರಕ್ಕಾಗಿ ಬರುತ್ತಾ ಇದ್ದಾಳೆ. ಹಾಗಾಗಿ ಆದಿಮಾಯೆಯನ್ನು ಮನಸ್ಪೂರ್ವಕವಾಗಿ ಸ್ವಾಗತಿಸುವುದರ ಜೊತೆಗೆ ಅವಳನ್ನ ಸ್ಮರಿಸೋಣ. ಜಯ ಜಯ ಎನಲು ಜಯ ಜಯವೆಂದು ಸಕಲರು ಎನಲು ಜಯ ಜಯವೆಂದು ಸಕಲರು ಮಣಿಯಲೋಗಿಯ ವಿಶ್ವಕರ್ಮನು ಗಲತರದಿ ಶೋಭಿಸುವ ಭೂಷಣ ವಸನವನರ್ಪಿಸಲು ವನಜನಾವನು ಕರದ ಚಕ್ರವಯ್ಯೇ ತ್ರಿನಯನಾಗ ತ್ರಿಶೂಲವ ಕೊಟ್ಟು ಕನಕ ಗರ್ಭನು ಬ್ರಹ್ಮದಂಡವನಿತು ಸುರರೆಲ್ಲ ತಮ್ಮ ಆಯುಧಗಳನಿತ್ತು ಪದಗೆರಗೆ ದುರುಳನ ವಧೆಯಾಗಬೇಕಿರುವ ಕಾರಣಕ್ಕಾಗಿ ಅಂದು ನೀವು ಕೊಟ್ಟಂತ ಆಯುಧವನ್ನ ಮತ್ತೆ ನಿಮ್ಮ ಕೈಗೆ ತಿಂದೇವೆ ತಾಯಿ. ಅಷ್ಟು ಮಾತ್ರವೇ ಅಲ್ಲದೆ ನಿಮಗೊಂದು ಮಂಗಳಾರತಿಯನ್ನು ಬೆಳಗಬೇಕಿರುವಂತಹ ಬಯಕೆ. ದೇವಿಯ ಪಾವನ ಚರಿತೆ ದೇವಿಯ ಪಾವನ ಚರಿತೆ ನಿನಗಾವುದು ಲಂಬನು ಕರುಣದಿ ಮಾತೆ ಭಾವ ಶ್ರುತಿಯೊಳಿಂದು ಪದವ ದಯ ನಾವು ಮರುಗೊಂಡೆವು ಕರುಣಿಸ ಭಯವ ದೇವಿಯ ಪಾವನ ಚರಿತೆ ಜಯ ಜಯ ಬರುತ್ತಲ್ಲ ಸುರರು. ಜಯ ಜಯ ಬರುತ್ತಲ್ಲ ಸುರರು.
ಮಗು ಮಹೇಶ ಇಂದ್ರಾದಿ ಸುಮನಸರೇ ಸಿಕ್ತರೇ ಸಾತ್ಯರೇ ಗರುಡರೇ ಕಿನ್ನರರೇ ಕಿಂಪುರುಷರೇ ಏಳಿ ಎದ್ದೇಳಿ ಧೈರ್ಯವನ್ನ ತಾಳಿ ನನ್ನ ಚೇತನದ ತುಣುಕುಗಳಾಗಿ ಸೃಜಿಸಿ ನಾನಾ ರೀತಿಯ ಕಾರ್ಯವನ್ನ ಕಲ್ಪಿಸಿ ಜಾಡ್ಯತೆಯ ರೀತಿಯಲ್ಲಿ ಲೀನವಾಗಿದ್ದವಳು ಸ್ತೋತ್ರ ಮಾತ್ರದಿಂದಲೇ ನನ್ನ ಪ್ರತ್ಯಕ್ಷಿಸಿಕೊಂಡಿದ್ದೆ. ಖಂಡಿತ ಆದಿ ಮಧ್ಯ ಅಂತ್ಯ ರಹಿತ ನಿರಾಕಾರಳು ನಿತ್ಯಳು ಆಗಿರುವಂತಹ ನನಗೆ ಸಾಕಾರ ಮೂಡುವಂತಹ ಹಂಬಲ ಹುಟ್ಟಿದಾಗಲೇ ಮೂರು ಮೂರ್ತಿಗಳಾಗಿರುವಂತಹ ನಿಮ್ಮ ಏಕತ್ವ ಎನ್ನುವುದು ಬಹುತ್ವಗೊಳ್ಳುವುದೇ ಅದರ ಮೂಲ ಗುಟ್ಟು. ಸೃಷ್ಟಿಸುವಾಗಲೇ ಆಡಿರುವಂತಹ ಮಾತು ಕಾರ್ಯವನ್ನ ಕಲ್ಪಿಸಿದ್ದೇನೆ, ನಿಷ್ಠೆಯಿಂದ ಮಾಡುವಾಗ ಕಷ್ಟ ಬಂತು ಅಂತಾದ್ರೆ ತದೇಕ ಚಿತ್ತದಿಂದ ಧ್ಯಾನಿಸಿ ತಟ್ಟನೆ ಪ್ರತ್ಯಕ್ಷಗೊಂಡು ನಿಮ್ಮೆಲ್ಲಾ ಸಮಸ್ಯೆಗೂ ನಿವಾರಣೆಯನ್ನು ಕೊಡ್ತೇನೆ ಎನ್ನುವಾಗ ಹೇಳಿದಂತ ಮಾತು ಇಂದು ಗ್ಲಾನವದನ ಕಪಾಲದಲ್ಲಿ ಅಶ್ರುಧಾರೆ. ಯಾಕೆ ಏನಾಯ್ತು ಹೇಳಿಕೊಳ್ಳಿ ಮಕ್ಕಳೇ. ದ್ವಿತೀಯ ಪೌತ್ರ ಮಾಲಿನ್ಯ ಸಂಜಾತ ಮಹಿಷಾಸುರ ಬ್ರಹ್ಮ ಕೊಟ್ಟಂತ ವರಬಲದಿಂದ ಹಿಕ್ಕಿ ಕುಚಬಲದಿಂದ ಕೊಪ್ಪಿ ದೇವಲೋಕಕ್ಕೆ ದಾಳಿ ನಿಂತು ಸುಮ್ಮನಸರಿಗೆ ಸಂಕಷ್ಟವನ್ನು ತಂದೊಡ್ಡಿದ್ದಾನೆ. ಬ್ರಹ್ಮ ಅರಿಯದೆ ವರವನಿತ್ತಯ ವಿಷ್ಣು ಪಾಲಿಸಿದೆಯ ಖಳನನ್ನ ಮಹೇಶ್ವರ ಅವ ದುಳ್ಳನನ್ನ ಲಯಗೊಳಿಸುವಲ್ಲಿ ಅಸಮರ್ಥನಾದೆಯ. ಯೋಚಿಸುವಂತ ಅಗತ್ಯ ಇಲ್ಲ, ಮಹಿಷಾಸುರನನ್ನ ನಾನು ವಧಿಸ್ತೇನೆ. ತಾಯೇ ಮಾತ್ರ ಅಲ್ಲ, ಶಂಕದುರ್ಗರು ಬಂದಿದ್ದಾರೆ. ಶಂಕಾಸುರನೇ ಇರಲಿ ದುರ್ಗಾಸುರನೇ ಇರಲಿ ದೈತ್ಯನನ್ನ ಅನುಸರಿಸಿದಂತ ಅನೇಕ ದೈತ್ಯರನ್ನ ನಾನು ವಧಿಸಿಕೊಡ್ತೇನೆ. ಅಮ್ಮ, ನಿಮ್ಮ ಮಾತನ್ನ ಕೇಳಿ ಸಂತೋಷವಾಯ್ತು. ದುರುಳನ ಹೊದಗೆ ತಾವು ಕಾಲ್ನಡಿಗೆಯಲ್ಲಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನ ಸಿಂಹವಾಗಿ ಬರ್ತಾ ಇದ್ದಾರೆ. ಸಿಂಹ ವಾಹಿನಿಯಾಗಬೇಕಲ್ಲ. ಜಯತು ಜಯತು ಗಾದೆ ಮಾಯೆ
ಸರ್ವ ಭಯ ವಿನಾಶಿನಿಯ ನಿ ಕರುಣದಿ ಕಾಯೆ ಜಯ 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 ದಯ ಸಾಗರೆಯ ಭಕ್ತಿಯಿಂದ ಪದ ದ್ವಯವನ್ನು ಮರೆಗೊಂಬೆ ಗತಿ ಮುದದಿಂದ ಜಯ 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 ಬರೆಬರೆಯ ಹೆಣ್ಣೋರ್ವಳು ಸಿಂಹವಾಹಿನಿಯಾಗಿ ಸುರನ ಪಕ್ಷವನಂತೂ ನಿಮ್ಮ ಜೊತೆ ಯುದ್ಧಕ್ಕೆ ಬರ್ತಿದ್ದಾಳಂತೆ. ಏನು ಮಾಡಿದ್ದಾರೆ? ನಮ್ಮವರಾದ ಶಂಕದುರ್ಗವನ್ನು ತರಿಸಿದ್ದಾರೆ. ತಡ ಮಾಡುದಲ್ಲ, ಯಾರು ಅಷ್ಟಭುಜದಿ ಮೆರವನಾರೆ ದಟ್ಟನ ಕೇಸರಿಯನ್ನು ಯಾರು ದಿಟ್ಟತನದಿಂದ ನಮ್ಮವರಾದ ಶಂಕದುರ್ಗವನ್ನು ಕರೆದು ಇಲ್ಲಿವರೆಗೆ ಬರ್ತಿದ್ದೆ. ಯಾರು ಎಲ್ಲಿಂದ ಬಂದವರು? ಯಾಕೆ ಬಂದವರು? ಹೇಳು ನಡೆ. ಮಹಿಷ
ಏನಿತ್ತಯ್ಯ ಸುಮ್ಮನಸರಿಗೆ ಸಂಕಷ್ಟವನ್ನ ತಂದೊಡ್ಡಿದ್ದೀಯ. ನಿನ್ನೆ ದಿನ ಕನಸಿನಲ್ಲಿ ಕಂಡುಕೊಂಡವಳು ನಾನು. ಆ ಸಮಯದಲ್ಲಿ ಹೆದರಿ ಬೆದರಿ ಒತ್ತೆಯಾಗಿ ಮುದ್ದೆಯಾಗಿರುವಂತ ನೀನು ಇಂದು ಎದ್ದು ಬಂದೆ ಏನು? ನಾನು ನಿನ್ನಲ್ಲಿ ಯುದ್ಧಕ್ಕಾಗಿ ಬಂದಿದ್ದೇನೆ. ಸುಮ್ಮನಸರ ಪಕ್ಷವನ್ನ ಅಂತ ಸಾಮಾನ್ಯದವನೆಂದಾಗಿ ಭಾವಿಸಿದ್ದೆ. ಮಹಾ ಏನು ವರ್ತಮಾನ ಕಾಲದಲ್ಲಿ 3 ಲೋಕವನ್ನು ಜಯಿಸಿದವ. ಆ ಜನ ವರಬಲ ಉಂಟೆ ನನಗೆ. ವರಬಲ ಉಂಟೇನು ಹೋಗಿ ವಿಷಜಪೀಠನ ವರ ಉಂಟು ಎನ್ನುವಂತಹ ಗರ್ವ. ಯಾವ ಬ್ರಹ್ಮ ನಿನಗೆ ವರವನ್ನ ಕೊಟ್ಟಿದ್ದಾನು ಅದೇ ಬ್ರಹ್ಮನಿಗೆ ನಾನು ತಾಯಿ ಇದ್ದೇನೆ. ಮಣಿದೆ ಅಂತಾದ್ರೆ ಬದುಕು, ಮರೆತು ನಿಂತಾದ್ರೆ ಇನ್ನು ಅಂತ್ಯ ಕಾಣ್ತೇನೆ. ಎಚ್ಚರ. ಯಾಕೆ ನಿನ್ನ ನಾನಿಷ್ಟು ಸುಮ್ಮನೆ ಬಿಟ್ಟಿದ್ದೆ ಯಾಕೆ? ಯಾಕಾಗಿ? ನೀನೊಬ್ಬಳು ಹೆಣ್ಣು ಎನ್ನುವಂತಹ ಕಾರಣಕ್ಕೆ ನಾನು ಸುಮ್ಮನಾದೆ. ಓಹೋ, ನಾರಿ ಹತ್ಯೆ ದೋಷ ಕಂಜಿ ಈ ರೀತಿಯಾಗಿ ಕೈ ತಡೆದಂತೆ. ನಾರಿ ಹತ್ಯೆ ದೋಷ ಕಂಜಿದ್ದೇನೆಯ ಗೋ ಬ್ರಾಹ್ಮಣನ ಹಿಂಸಿಸುವಾಗಲೂ ಗರ್ಭಿಣಿಯರ ಗರ್ಭಪಾತವನ್ನ ಮಾಡುವಾಗಲೂ ನಿನಗೆ ದೋಷದ ಬಾಧೆ ಅಂಟಲಿಲ್ಲ. ಲೆಕ್ಕವಿಲ್ಲದಷ್ಟು ಮಾಡಿದ್ದೇನೆ. ಈಗ ನಿನ್ನ ಜೀವಕ್ಕೆ ಕುತ್ತು ಬರ್ತದೆ ಅಂತ ಆದ್ರೆ ನಾರಿ ಹತ್ಯೆ ಎನ್ನುವ ಹಾಗೆ ನುಣುಚಿಕೊಳ್ಬೇಡ. ಚೌರ್ಯ ಸಾಮರ್ಥ್ಯ ಇದ್ರೆ ಮಾಡು ಇದ್ದ. ನಿನಗೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ಏರಿ ಬಂದಿರುವಂತಹ ಸಿಂಹವನ್ನು ಮಾಡಿ ಕಳಿಸು. ಅಷ್ಟಭುಜವನ್ನು ಮರೆಮಾಚು. ಬಾನನ್ನ ಪೀಠವನ್ನು ಯಾರು ಪಟ್ಟ ಮಹಿಷಿ ಹಾಗೆ. ಪಟ್ಟ ಮಹಿಷಿ ಅಲ್ಲ, ನತ್ತು ಕನ್ನಿಕೆಯ ಆಲಕ್ಕೆ ನಿನ್ನ ಕಲ್ಪ. ದೈತ್ಯ ರೂಪ ತಾಳಿ ಬಂದ ಸಿಂಹವಾಗಿಲಿ, ದುರುಳರನ್ನು ಬರಿಯ ಬಂದ ಸಿಂಹವಾಗಿಲಿ. ದೈತ್ಯ ರೂಪ ತಾಳಿ ಬಂದ ಸಿಂಹವಾಗಿಲಿ, ದುರುಳರನ್ನು ಬರಿಯ ಬಂದ ಸಿಂಹವಾಗಿಲಿ.
ರೂಪ ತಾಳಿ ಬಂದ ಸಿಂಹವಾಗಿನಿ ದುರುಳರನ್ನು ಕರಿಯ ಬಂದ ಸಿಂಹವಾಗಿನಿ ರೂಪದಾಳಿ ಬಂದ ಸಿಂಹವಾಗಿನಿ ದುರುಳರನ್ನು ಕರಿಯ ಬಂದ ಸಿಂಹವಾಗಿನಿ ಪಾಲಯ ಜನನಿ ಮಹಿಷಾಸುರಮರ್ದಿನಿ ಪಾಲಯ ಜನನಿ ಮಹಿಷಾಸುರಮರ್ದಿನಿ ಪಾಲಯ ಜನನಿ ರುಣನಾಗಿರುವಂತ ಮಹಿಷಾಸುರನನ್ನು ಕೊಂದು ಕಳೆದುದಕ್ಕಾಗಿ ಲೋಕವೇ ನಿನ್ನನ್ನು ಮಹಿಷಮರ್ದಿನಿ ಎಂಬುದಾಗಿ ಕೊಂಡಾಡ್ತೀಯ ತಾಯಿ ಸುರಪಾಲ ಸುರಭಯ ನಿನಗಿಲ್ಲ ಮುಂದಗೆ ಗರುಷದಲ್ಲಿ ನಾಗವನ್ನು ಪಾಲಿಸು ಸುರಭಯ ನಿನಗಿಲ್ಲ ಮುಂದಗೆ ಗರುಷದಲ್ಲಿ ನಾಗವನ್ನು ಪಾಲಿಸು ಮರೆಯದೆನ್ನಯ ಚರಣವನು ನಿರತ ಮನತಿ ಅಡಸಿದರೆ ಗಳರು ಬಡಳವು ನೀ ನಡೆದರು ತುಯಿನಾದ್ರಿಗೆ ಎನ್ನನು ದೃಢ ಮನದಿ ಭಜಿಸಿದರೆ ಪರಬೆಲು ಬಿಡದ ನಿಲ್ಲ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಭಯಗೊಂಡೆಯೇ ಧೂರ್ತನನ್ನ ಕೊಲ್ಲುವುದಕ್ಕಾಗಿ ರೌದ್ರ ರೂಪವನ್ನು ತಾಳಿದವಳನ್ನ ಅದನ್ನ ಕಂಡಂತ ಸುಮನಸನಾಗಿರುವಂತ ನಿನ್ನ ಅಂತರಾಳದಲ್ಲಿ ಭೀತನದ ಹುಟ್ಟಿ ಶಾಂತರಾಗಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದಾನೆ ಖಳನಾಗಿರುವಂತಹ ಮಹಿಷಾಸುರನನ್ನ ಯುದ್ಧ ಮಾಡಿ ಕೊಲ್ಲುವುದಕ್ಕೆ 9 ಹಗಲು 9 ರಾತ್ರಿ ಖಾಡಿಯಾಗಿ 9 ರೀತಿಯ ಹೆಸರಿನಿಂದ ಅವನಲ್ಲಿ ಯುದ್ಧವನ್ನ ಮಾಡಿದವಳನ್ನ 10ನೇ ದಿನಕ್ಕೆ ವಿಜಯ ಎನ್ನುವುದು ಲಭಿಸಿ 9 ದಿನಗಳನ್ನ ಶರನ್ನವರಾತ್ರಿ ಎನ್ನುವ ಹಾಗೆ ಜಯ ಲಭಿಸಿದಂತಹ 10ನೇ ದಿನವನ್ನ ವಿಜಯದಶಮಿ ಎನ್ನುವ ಹಾಗೆ ಮುಂದೆ ಭೂಲೋಕದಲ್ಲಿ ಭಕ್ತಾದಿಗಳು ಆಚರಿಸಿಕೊಂಡು ಬಂದಲ್ಲಿ ನನ್ನ ಕರುಣಾ ಕೃಪಾ ಕಟಾಕ್ಷ ಸದಾ ಅವರ ಮೇಲೆ ಇರ್ತದೆ. ನೀನು ಮುಂದೆ ಎಲ್ಲಿಯಾದ್ರೂ ಧೂರ್ತರಿಂದ ಬಾಧೆ ಬಂದ್ರೆ ಏನು ಎನ್ನುವ ಹಾಗೆ ಪ್ರಶ್ನಿಸ್ತಾ ಇದ್ದೀನಿ. ಪ್ರಶ್ನಿಸುವಂತ ಅಗತ್ಯ ಇಲ್ಲ. ಎಲ್ಲಿಯಾದ್ರೂ ಸಂಕಷ್ಟ ಬಂತು ಅಂತಾದ್ರೆ ತುಯಿನಾದ್ರಿಯ ತಪ್ಪಲಲ್ಲಿರುವಂತಹ ಕದಂಬಾವನಕ್ಕೆ ಬಂತು ತದೇಕ ಚಿತ್ತೆಯಿಂದ ನನ್ನನ್ನು ಧ್ಯಾನಿಸಿ ಒಲಿದಂತಹ ನಾನು ನಿನ್ನ ಸರ್ವ ಕಷ್ಟವನ್ನು ನಿವಾರಿಸ್ತೇನೆ.
ಪ್ರಚಂಡರು ನಾವು ಈ ರೀತಿಯಾಗಿ ಮೆರೆದಾಡ್ತಾ ಇದ್ದೇವೆ. ಈ ರೀತಿಯಾಗಿ ಮೆರೆದಾಡುವುದಕ್ಕೆ ಕಾರಣ ಏನು? ಅದನ್ನು ಮೆಚ್ಚಿದ ಬರುವ ಪಡೆಯುತ್ತ ಅಷ್ಟು ಮಾತ್ರ ಅಲ್ಲ, ಲೋಕದ ಪ್ರಪಂಚದ ಬೆಳಕನ್ನು ಕಾಣುವಂತ ನಾವು ಹಾಗೆ ಇರುವುದಲ್ಲ ಅಂತ ಸಾಧನೆಯನ್ನು ಮಾಡುವುದಕ್ಕಾಗಿ ಕಾಡನ್ನು ಸೇರಿದ್ದೇವೆ. ನಿಜ ನಿಜ. ವಿಧಾನದ ಕುರಿತು ತಪಸ್ಸನ್ನು ಆಚರಿಸಿದ್ದೇವೆ. ಒಲಿದಂತ ಬ್ರಹ್ಮದೇವ ಬ್ರಹ್ಮಚರ್ಯವನ್ನು ಕೊಟ್ಟಿದ್ದಾನೆ. ಎಲ್ಲಿಯವರೆಗೂ ಬ್ರಹ್ಮಚರ್ಯವನ್ನು ನಾವು ಪಾಲಿಸುತ್ತೇವೋ ಅಲ್ಲಿಯವರೆಗೂ ನಮಗೆ ಬರ ಇಲ್ಲವಂತ ವರವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಹಿಡಿಯುವುದಕ್ಕೆ ಕೊಟ್ಟದ್ದು ಗದಾದಂಡ. ಗದಾದಂಡ ಹೌದು, ಹೋಗುವುದಕ್ಕೆ ಕೊಟ್ಟಿದ್ದಾನೆ ಮನೋವೇಗವನ್ನು. ಇದನ್ನು ಪಡೆದ ನಾವು ನೇರವಾಗಿ ಪಾತಾಳಕ್ಕೆ ಇಳಿದಿದ್ದೇವೆ. ನಾಗನಡೆಯನ್ನು ಮೆಟ್ಟಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನೇರವಾಗಿ ಸ್ವರ್ಗಕ್ಕೆ ನಮ್ಮ ಪಯಣ. ಶುಂಭನ ಆಳ್ವಿಕೆ ನೇರವಾಗಿ ಹೋರಾಟಕ್ಕಿಳಿದ ನಾವು ಅಲ್ಲಿವರೆಗಾಗಿ ಬಂದವರು. ನಾರದರು ಬಂದಿದ್ದಾರೆ, ಮಾಡಿಸಿದರು ಸಂಧೆ, ಕೊಟ್ಟಿದ್ದಾರೆ ಮಂತ್ರಿ ಪದವಿಯನ್ನು. ಖಂಡಿತವಾಗಿ ಅವನ ಆಣತಿಯಂತೆ ನಾವೀಗ ತಿರುಗಾಟ ಪ್ರಾರಂಭ ಮಾಡಿದ್ದೇವೆ. ಸತ್ಯ. ಪೃಥ್ವಿಯನ್ನು ಸಂಚರಿಸಿಕೊಂಡು ಯೋಚಿಸುವಾಗ ನಮ್ಮ ಪಾಲಿಗೆ ಆಗ್ತಾ ಇರುವುದು ಉದರ ವೇದನೆ. ಹಸಿವಾಗ್ತಾ ಉಂಟು. ಇದನ್ನ ನೀಗಿಸಿಕೊಳ್ಳಬೇಕು ಅಂತಾದ್ರೆ ಮಾಂಸವನ್ನು ಮೆಲುತ್ತಲಿ ಎಲ್ಲರಿಗೊಡ್ಡುತ್ತ ತಲುವ ಶ್ರಮವನ್ನು ಎಲ್ಲರಿಗೊಡ್ಡುತ್ತ ತನುವ ಶ್ರಮವನ್ನು ಕಳೆವೆ ಎಂದೆನು ತಾಗ ಬರಲು ಕದಂಬ ವನದೆಡೆಗೆ
ಬೇಟೆಯನ್ನು ಆಡಿದವರು ನಾವಾಗಿದ್ದೇವೆ. ಹೌದು, ಕಂಡುಕೊಂಡಂತ ಪ್ರಾಣಿಗಳನ್ನ ಹಿಡಿದು ಮುಕ್ಕುತ್ತ ಮುಂದೆ ಸಾಗಿದವರು. ಹೌದು, ನೀನೇನ್ ತಿಂದೆ, ಏನ್ ಹಿಡಿದ್ಯಾ? ಅಣ್ಣ, ನೀನು ಹೇಳಿದ ತಕ್ಷಣವೇ ಒಂದು ಕಡೆಯಲ್ಲಿ ಹೋದರೆ ನಮಗೆ ಬೇಟೆ ಸಿಗುವುದಿಲ್ಲ. ಬೇರೆ ಬೇರೆ ಆಗಿ ನಾವು ಹೋದವರಿದ್ದೇವೆ, ವಿರುದ್ಧ ದಿಕ್ಕಿಗಾಗಿ ಹೋದವರು. ಹೋದಂತ ಸಂದರ್ಭದಲ್ಲಿ ಹಂದಿಗಳ ಗುಂಪನ್ನು ಕಂಡೆ. ನಮ್ಮ ಹಂದಿ ಹಾಗಲ್ಲ, ಹಂದಿಯ ಗುಂಪನ್ನು ನೋಡಿದ್ದೇನೆ ಅಣ್ಣ. ನೇರವಾಗಿ ಹಂದಿಗಳನ್ನು ಹಿಡಿದಿದ್ದೇನೆ. ಒಂದೊಂದನೆ ಹಿಡಿದು ತಿಂದಿದ್ದೇನೆ. ಹೌದಾ? ಅದು ಸಾಕಾಗ್ತದ? ಇಲ್ಲವೇ ಇಲ್ಲ. ಮತ್ತೆ ಮುಂದೆ ನಡೆದಿದ್ದೇನೆ. ಅದ ಬಂದಿರುವಂತ ಆನೆ ಒಂದು ಸಿಕ್ಕಿದ್ದೆ. ಅಣ್ಣ, ಇಲ್ಲ, ಹೋಗಿ ಸೊಂಡಿಗೆ ಕೈ ಹಾಕಿ ಕರ ತಿರುಗಿಸಿ ಆಡುವಂತ ಬಂಡೆಗೆ ಬಡಿದಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ರಕ್ತ ಬೇರೆ, ಮೂಳ ಬೇರೆ, ಮಾಂಸ ಬೇರೆಯನ್ನು ಮಾಡಿದ್ದೇನೆ. ಮಾಂಸವನ್ನು ಹರಿದರಿದು ತಿಂದಿದ್ದೇನೆ. ರಕ್ತವನ್ನು ಕಟಕಟನೆ ಕುಡಿದಿದ್ದೇನೆ. ಅಣ್ಣ, ಮೂಳೆ ಎನ್ನುವುದು ನಿನಗೆ ತಂದಿದ್ದೇನೆ. ಹೋಗಿ ಮೂಳೆ ತಂದಿಟ್ಟಿದ್ಯಲ್ಲ, ಯಾರಿ ಬೇಕಾ ಮೂಳೆ? ಅಣ್ಣ, ನಿನ್ನ ಬೇಟೆ ಹೇಗಾಯ್ತು? ನನ್ನ ಬೇಟೆ ಬಹಳ ದೊಡ್ಡದುಂಟು. ಕಾಡು ಕೋಣಗಳ ಹಿಂಡನ್ನು ನೋಡಿದೆ, ಹೋಗಿ ಎರಗಿದೆ, ಬಡಿದೆ, ರಕ್ತವನ್ನ ಕಟನೆ ಕುಡಿದೆ, ಮಾಂಸವನ್ನ ಹರಿದು ಮುಕ್ಕುವುದಕ್ಕೆ ಪ್ರಾರಂಭ ಮಾಡಿದ. ಎಂಬಲ್ಲಿಗೆ ಹೊಟ್ಟೆ ಎನ್ನುವುದು ತುಂಬಿ ಹೋಯ್ತಣ್ಣ. ಏನು ಹೊಟ್ಟೆ ತುಂಬಿದೆ, ಕಣ್ಣಿಗೆ ಯಾಕೋ ಅಹಂಕಾರ ಬಂದಾಗುಂಟು ನೋಡ. ಹೌದಲ್ವಾ? ಅಲ್ವಾ? ಹೊಟ್ಟೆ ತುಂಬಿದ ಮೇಲೆ ಹಾಗೆ ಅಲ್ವಾ? ಹೌದೌದು. ಹಾಗಂತ ಇದೇ ಸ್ಥಳದಲ್ಲಿ ನಾವು ಇರುವುದಲ್ಲ, ಖಂಡಿತವಾಗಿ ಅಲ್ವೇ ಅಲ್ಲ. ತೋರ್ತಾ ಇದೆ ಬಂಡೆಗೆ ಯಾಕೆ ನಮ್ಮ ಮಂಡೆ? ಹಾಗಲ್ಲ ಅಣ್ಣ, ತೋರುವುದು ತುಯಿನಗಿರಿ. ನೇರವಾಗಿ ಅಲ್ಲಿಗೆ ಹೋಗ್ಬೇಕು. ಬೀಸುವಂತಹ ಗಾಳಿಯಲ್ಲಿ ತನುವನ್ನು ಒಟ್ಟಿ ನಾವು ವಿಶ್ರಾಂತಿ ಪಡೆದುಕೊಳ್ಳೋಣ. ತಡ ಮಾಡುವುದಲ್ಲ, ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿ ಮರುಗುತ್ತ ಸುಮನಸ ನೆರವಿಯ ನೊಡಗೊಳ್ಳುವ ಪುರುವುದ ತೊಳ್ಳಲಿದ ಮನದಿ. ದುರುಳನಾಗಿರುವಂತ ಮಹಿಷಾಗ್ಯನನ್ನು ಕೊಂದು ಕಳೆದು ದೇವಗದ್ದಿಗೆಯಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಆಘಾತವನ್ನು ಆಡ್ತಾ ಇದೆ. ಶುಂಭದಾನವ ಮತ್ತು ಅವನ ಅನುಯಾಯಿಗಳು ಮತ್ತೆ ದೇವಗದ್ದಿಗೆಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿತ್ತು ಬಂದಿದ್ದಾರೆ. ಏನು ಮಾಡುವುದೆಂಬ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ತಾಯಿ ಹೇಳಿದ ಮಾತೊಂದು ನೆನಪಿಗೆ ಬರ್ತಾ ಇದೆ. ತನ್ನನ್ನು ಅನುವರತ ಭಜಿಸಿದ್ದೇ ಹೌದು ಅಂತೇಳಾದ್ರೆ ಒಂದು ನಿಮ್ಮ ಕಷ್ಟಗಳನ್ನೆಲ್ಲ ದೂರಕರಿಸುತ್ತೇನೆ ಎಂಬುದಾಗಿ ಒಂದು ನಿಂತಿರುವುದೇ ತೊಯ್ಲಾದಿ ಪ್ರದೇಶವಲ್ಲವೇ? ಹಾಗಾಗಿ ಇಲ್ಲೇ ನಿಂತು ಜಗಜಗದಾಗಿ ಜಯ 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 ಏಳಯ್ಯ ಸುರಪಾಲಗೋಳು ಗುಟ್ಟುವುದೇಕೆ, ಏಳಯ್ಯ ಸುರಪಾಲಗೋಳು ಗುಟ್ಟುವುದೇಗೆ, ಬೇಳು ಬಂದಂತ ಕಷ್ಟವನು ಗೂಳ ಮೈಜಾಸುರನ ರಣದಿ ಕೆಡಬುತ್ತಲಂದು ಪಾಲಿಸಿಯೇ ನಾಗವನು ನಾವು ಮುಕ್ಕೋಟಿ ದೇವತೆಗಳ ಸಹಿತನಾಗಿ ತುಯಿನಾದ್ರೆ ತಪ್ಪಲಿರುವಂತಹ ಕದಂಬಾವನಕ್ಕೆ ಬಂದು ತದೇಕ ಚಿತ್ತನ ನನ್ನ ಧ್ಯಾನಿಸ್ತಾ ಇದ್ದೀನಿ. ಇನ್ನೊಂದು ಸಂದರ್ಭದಲ್ಲಿ ಖಳನಾಗಿರುವಂತಹ ಮಹಿಷಾಸುರ ನಿನಗೆ ಸಂಕಷ್ಟವನ್ನ ತಂದೊಡ್ಡಿದಾಗ ಅವನನ್ನ ವಧಿಸಿ ನಿನ್ನ ಸಂಕಷ್ಟವನ್ನ ಪರಿಹರಿಸಿದವು. ಮತ್ತೆ ಗ್ಲಾನವದನಾಗಿದ್ದೀಯ, ಯಾಕೆ? ಏನಾಯ್ತು? ಯಾವ ಸಂಕಷ್ಟ ಮಗನೇ? ಸಂಕಷ್ಟಗಳು ಎದುರಾದುದರಿಂದನೇ ಇಲ್ಲಿವರೆಗೆ ಬರಬೇಕಾಯಿತು. ಶುಂಭಕ್ಕೆ ಮತ್ತು ಅವನ ಅನುಯಾಯಿಗಳು ಮತ್ತೆ ದೇವಗದ್ದುಗೆ ಒಂದು ಮತ್ತು ಪುಟಗಳನ್ನು ಕೊಡ್ತಾ ಇದ್ದಾರೆ. ರಕ್ಷಿಸುವ ಹೊಣೆಗಾರಿಕೆ ನಿಂದ ತಾಯಿ. ಮರುಗಬೇಡ ಸುರಪಾಲ. ಕರುಣಿಸಿ ತಲಭಯವನು ನುಡಿದಳು ಕೆರೆದು ಸಮಯದಿ ತರಿದು ದೈತ್ಯರ ನೆರವಿಯನ್ನು ಪೊರೆಯುವೆನು. ಮರೆಸಿ ನಿಜವಳು ತುಯಿನಗಿರಿಯೊಳಿರುದ ನೋಡುವುದೆಲ್ಲ ಲೀಲೆಯ ಶ್ರೀದೇವಿ ಮಹಾತ್ಮೆಯ. ಮರೆಸಿ ನಿಜವಳು ತುಹಿನಗಿರಿಯೊಳಿರುತ್ತ ನೋಡುವುದೆಲ್ಲ ಲೀಲೆಯ ಶ್ರೀದೇವಿ ಮಹಾತ್ಮೆಯ. ಗರುಷದೊಳಗೆಂದೆನುತ ತ್ರಿದಶರಿಗರುವೆ ಶ್ರೀದೇವಿ ಮರುಗದಿರು
ಹೋರಾಡುವಂತ ಅಂಗಚಂದವನ್ನು ನಾನು ನೋಡಬೇಕೆಂಬ ತವಕವಾಗ್ತಾ ಇದೆ, ಆಸೆಯಾಗ್ತಾ ಇದೆ. ನನ್ನ ಲೀಲಾಮೃತವನ್ನು ನೋಡಬೇಕು ಅಂತ ತವಕ ನಿನಗೆ. ಇದೇ ರೀತಿ ನೋಡಿದರೆ ದೈತ್ಯರಿಂದ ಉಪಟಳವಾಗಬಹುದು. ಮತ್ತೆ ನೀಚವನ್ನ ಮರೆಸಿ ಪ್ರಾಣಿ ಪಕ್ಷಿಯ ರೂಪವನ್ನಂತೂ ವೀಕ್ಷಿಸ ಮಗನೇ, ದೇವಿ ಮಾತ್ಮೆಯಿಂದ ಆಗಲಿ ಅಂತ ತಾಯಿ. ಸುರರಿಗ ಭಯವನಿತ್ತು ಶ್ರೀದೇವಿ ಮನದಿ ಯೋಚಿಸಿ ಎಂದು ಯೋಚಿಸಿ ಮಗಮಾಯೇ ಎಂದು ಯೋಚಿಸಿ ಯೋಚಿಸಿ ಮಗಮಾಯೇ ದೈತ್ಯರಂದವ ಮೋಯಿಸಿ ತರಿಯೇ ದೈತ್ಯರಂದವ ಮೋಯಿಸಿ ತರಿಯೇ ಸುರರನು ಕೊರೆಯೇ ದೈತ್ಯರ ತರಿಯೇ ಎಂದು ಯೋಚಿಸಿ ಮಗಮಾಯೆ ದೈತ್ಯರೊಂದವ ಮೋಹಿಸಿದ್ದರೆಯೇ ಸುರರನು ಪೊರೆಗೆ ದೈತ್ಯರ ದೈತ್ಯರೊಂದವ ಮೋಹಿಸಿ ತರಿಯೇ ಸುಂದರಂಗವು ತಳೆದು ಅಂದು ಕೌಶಿಕೆಯಾಗಿಯೇ ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನ ತುಳದು ನಿಂದಳು ಮೆರವ ಕದಂಬವನ ತುಳದು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನ ತೊಳದು ನಿಂದಳು ಮೆರವ ಕದಂಬವನ ಅದು ದಿನಗರ ಕೋಟಿ ತೇಜದಲ್ಲಿ ದಿನಗರ ಕೋಟಿ ತೇಜದಲ್ಲಿ ದಿವ್ಯ ತನು ಕಾಂತಿ ಬೀರಿ ಬರದಲ್ಲಿಯೇ ಮನವ ಮೋಹಿಪ ಗಾಯನ ಆಡುತ್ತ ಗಾಯನ ಗಾಡುತ್ತ ಗಾಯನ ಗಾಡುತ್ತ ಗಾಯನ ಹಾಡುತ್ತ ಧನುಜರ ವಧಿಸುವೆ ಎನ್ನುತ್ತಲಿ ಮಗಮಾಯೇ ಧನುಜರ ವಧಿಸುವೆ ಎನ್ನುತ್ತಲಿ ಮಹಮಾಯೇ ಆ ಆ ಆ ಎಂದು ಯೋಚಿಸಿ ಮಗಮಾಯೆ ದೈತ್ಯರೊಂದ ಮೋಹಿಸಿ ತರಿಯೇ
ಸುರಪಾಲನಿಗೆ ಧೈರ್ಯದ ಮಾತನ್ನಾಡಿದೆ. ಕಿರಿದು ದಿನದೊಳಗೆ ದೈತ್ಯನನ್ನ ತರಿದುಕೊಡ್ತೇನೆ ಎನ್ನುವ ಹಾಗೆ ಆಡಿದಂತಹ ಮಾತನ್ನ ಉಳಿಸಿಕೊಳ್ಳಬೇಕಲ್ಲ, ಅದಕ್ಕಾಗಿ ಯೋಚಿಸ್ತಾ ಇದ್ದೇನೆ ನಾನು. ಕಾರಣ ಆ ದೈತ್ಯನನ್ನ ವಧಿಸಬೇಕು ಅಂತ ಆದ್ರೆ ಈ ಜಗನ್ಮಾತೆಯಾಗಿರುವಂತ ನಾನು, ಜಗತ್ತಿನಲ್ಲಿರುವಂತ ಎಲ್ಲರೂ ನನ್ನ ಮಕ್ಕಳು. ಹಾಗಂತ ಮಕ್ಕಳನ್ನ ವಧಿಸುವಾಗ ತಾಯಿ ಸ್ವಲ್ಪ ಯೋಚಿಸಲೇಬೇಕಾದದ್ದು. ಈ ಜಗತ್ತಂತ ಹೇಳಿದ್ರೆ ಹಾಗೆ ಸಾಧುವಾದದ್ದೆಲ್ಲವೂ ಸಾಧ್ಯತೆಯನ್ನು ಹೊಂದಿರುವುದಿಲ್ಲ, ಸಾಧ್ಯತೆಯನ್ನ ಹೊಂದಿ ಪರಿಣಾಮ ಪಡುವಂತದ್ದೆಲ್ಲವೂ ಈ ಜಗತ್ತಿನಲ್ಲಿ ಸಾಧು ಅಲ್ಲ. ಜಗನ್ಮಾತೆಯಾಗಿರುವಂತ ನಾನು ಈ ಸಾಧುವನ್ನ ಜಗತ್ತಿಗೆ ಕೊಡಬೇಕಲ್ಲ. ಹಿಂದಾದರೂ ಮಧುಕೈಟವರ ವಧಾ ಪ್ರಕರಣ ಕಾಲದಲ್ಲಿ ಯೋಗಮಾಯಿಯಾಗಿ ನಾನು ಆವರಿಸಿದ ಕಾರಣ ಆ ದೈತ್ಯರನ್ನ ವಿಷ್ಣುಗೆ ವಧಿಸುವುದಲ್ಲಿ ಸುಲಭವಾಯಿತು. ಆ ಸಂದರ್ಭಕ್ಕೆ ಮಹಾಕಾಳಿಯ ರೂಪವನ್ನ ಧರಿಸಿದವಳು ನಾನು, ಪಾರ್ವತಿಯ ಶಕ್ತಿಯನ್ನ ಹೊಂದಿದವಳು ನಾನು. ಹಾಗಾಗಿ ಮತ್ತೆ ತುರುಳ ಮಹಿಷಾಸುರನನ್ನ ವಧಿಸಿ ಸುಮನಸರಿಗೆ ಸುರಲೋಕವನ್ನ ಹಿಂದಿರುಗಿಸಿದ್ದೇನೆ ಮಹಾಲಕ್ಷ್ಮಿಯಾಗಿ. ಇದು ಸರಸ್ವತಿಯ ಸ್ವರೂಪ. ಅದಕ್ಕಾಗಿಯೇ ಯೋಚನೆ, ಪರ್ಯಾಯವಾಗಿ ಯೋಚನೆ, ಏನು ಮಾಡಲಿ ಎನ್ನುವಾಗ ಯೋಚಿಸುತ್ತಾ ಇರುವಾಗ ಸ್ನಾನಕ್ಕೆಂದು ಬಂದಂತ ಶಂಕರಿಯ ಆತ್ಮಕೋಶದಿಂದ ಹೊರ ಬಂದಿದ್ದೇನೆ. ನನಗೆ ನಾನೇ ಕೌಶಿಕೆ ಎನ್ನುವಂತ ನಾಮಕರಣವನ್ನ ಮಾಡಿಕೊಂಡಿದ್ದೇನೆ. ದೈತ್ಯರನ್ನ ಕೊಲ್ಲಬೇಕು ಅಂತ ಆದ್ರೆ ನಾನೇ ಹೋಗಿ ಅವರನ್ನ ಹುಡುಕಿ ಕೊಲ್ಲಲೇ ಸರಿಯಾದದಲ್ವೇ ಅಲ್ಲ. ಬೆಂಕಿಯನ್ನು ಕಂಡಂತ ಪತಂಗವೊಂದು ಹೂ ಎನ್ನುವಾಗೆ ಭ್ರಮಿಸಿ ಬೆಂಕಿಯಲ್ಲಿ ಬಿದ್ದು ವಿಲವಿಲದೆ ಒದ್ದಾಡುವ ಹಾಗೆ ನನ್ನ ರೂಪಾತಿಶಯಕ್ಕೆ ಮಾರು ಹೋದಂತಹ ದೈತ್ಯರು ಇಲ್ಲಿವರೆಗೆ ಬರಬೇಕು, ನನ್ನನ್ನು ಮೋಹಿಸಬೇಕು. ಆಗ ನನಗೆ ತರುವುದಕ್ಕೆ ಸುಲಭವಾಗ್ತದೆ. ಅದಕ್ಕಾಗಿಯೇ ಸುಂದರವಾಗಿರುವಂತಹ ರೂಪವನ್ನು ನಾನು ತಳೆದಿದ್ದೇನೆ. ಕೋಟಿ ಸೂರ್ಯರು ಏಕಕಾಲದಲ್ಲಿ ಬಂದರೋ ಎನ್ನುವ ಹಾಗೆ ಪ್ರಭೆ ಎನ್ನುವುದು ಅಗತ್ಯವಾಗಿ ಬೇಕು. ತುಯಿನಾದ್ಯ ತಪ್ಪಲು ಅಂತ ಹೇಳಿದ್ರೆ ಸೂರ್ಯ ರಶ್ಮಿಯೂ ಕೂಡ ಪ್ರವೇಶಿಸದೇ ಇರುವಂತಹ ಘೋರವಾಗಿರುವಂತಹ ಕತ್ತಲು. ಈ ಕತ್ತಲಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕಲ್ಲ. ಕೋಟಿ ಸೂರ್ಯರ ಪ್ರಭೆಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಗಾಯನವನ್ನು ಹಾಡಬೇಕು. ಹಾಗಾಗಿ ಗಾಯನವನ್ನು ಹಾಡುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಆ ಕಡೆ ನೋಡ್ತಾ ಇದ್ದೀನಿ. ಅಂಬರದಿಂದ ಕುಂಬಿನಿಗೆ ಹಿಡಿದು ಬಂದಿದೆ ಕನಕ ಉಯ್ಯಾಲೆ, ಆದಿ ಮಧ್ಯ ಅಂತ್ಯ ರಹಿತವಾಗಿರುವಂತದ್ದು. ನಾನೇ ಅದನ್ನ ತೂಗುತ್ತಾ ಹಾಡುತ್ತಾ ಪಾಡುತ್ತಾ ದೈತ್ಯರ ಮನವನ್ನ ಆಕರ್ಷಿಸ್ತೇನೆ. ಯೋಗಿ ಜನ ವಿಭ್ರಮಿ ಪವನದಲ್ಲಿ, ಯೋಗಿ ಜನ ವಿಭ್ರಮಿ ಪವನದಲ್ಲಿಯೇ ಮಧುಯೋಲೆಯಲು ತೂಗುದ 16,000 ರಾಗದಲ್ಲಿ ಸ್ವರವೆತ್ತಿಗಾಡಿದಳು. ನಾಗವೇಣಿಯು ಜಗತ್ರಯವ ಮೋಗಿಸಿದಳು. ಏನನೆಂಬೆ ಉಯ್ಯಾಲೆಗಾಡಿದಳು. ಉಯ್ಯಾಲೆ ಆಡಿದಳು ಶ್ರೀದೇವಿಯು. ಉಯ್ಯಾಲೆ ಆಡಿದಳು ಶ್ರೀದೇವಿಯು. ಉಯ್ಯಾಲೆ ಆಡಿದಳು ಆಡಿದಳು ಆಡಿದಳು. ವೈಯಾರಿ ವೈಷ್ಣವಿಯು ಮೈಯಾವೋಲಾಡಿಸುತ್ತ. ವೈಯಾರಿ ವೈಷ್ಣವಿಯು ಮೈಯಾವೋಲಾಡಿಸುತ್ತ. ಶೃಂಗಾರದಿಂದ ಸ್ವರವೆತ್ತಿಗಾಡುತ್ತ. ಶೃಂಗಾರದಿಂದಲ್ಲಿ ಸ್ವರವೆತ್ತಿಗಾಡುತ್ತ. ಉಯ್ಯಾಲೆ ಆಡಿದಳು ಶ್ರೀದೇವಿಯು. ಉಯ್ಯಾಲೆ ಆಡಿದಳು ಆಡಿದಳು ಆಡಿದಳು. ಉಯ್ಯಾಲೆ ಆಡಿದಳು ಶ್ರೀದೇವಿ.
ಶ್ರೀದೇವಿಯು ಉಯ್ಯಾಲೆ ಆಡಿದಳು ಶ್ರೀದೇವಿಯು ಉಯ್ಯಾಲೆ ಆಡಿದಳು ಕೇಳಿಸಿದು ಸುತ್ತೂರು ಕೇಳಿಸಿದು ಸುಸ್ವರವು ಸುಸ್ವರವು ಕೇಜರವಾಲೆಯರ ಸಂಗೀತ ಗಾನವು ಕೇಜರವಾಲೆಯರ ಮಾಲೆಯರ ಸಂಗೀತ ಗಾನವು ಸಂಗೀತ ಗಾನವು ಸ್ವರಗಾಲಿಸೋತ ಸ್ವರ ಆಲಿಸೂತ ಸ್ವರಗಾಲಿಸೋತ ಸ್ವರಗಾಲಿಸೋತ ರಮೆಗೊಂಡರಾಗಲೇ ಕುಳಗಳರೋ ವಿಶ್ರಾಂತಿಗಾಗಿ ಮಲಗಿದಾಗ ಒಮ್ಮೆ ನಮ್ಮೆಯಾಗಿ ಬಡಿದು ಎಬ್ಬಿಸಿದೆಯಲ್ಲ, ಯಾಕ ಏನಾಯ್ತಾ? ಏನೋ ನಾನು ಎಬ್ಬಿಸಿದಲ್ಲ, ಬಂಡೆಗೆ ಮಂಡೆ ಕೊಟ್ಟು ಮಲಗಿದ್ದೇನೆ. ಬಂಡೆ ಬಿಸಿ ಆಯ್ತು, ಮಂಡೆ ಬಿಸಿ ಆಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಓಹೋ ಅಣ್ಣ, ಇಷ್ಟು ಸ್ವರದಿಂದ ಗಾಯನವನ್ನು ಹಾಡ್ತಾ ಇದ್ದೀಯಲ್ವಾ? ಕೇಳಿ, ಗಾಯನ? ಹೌದು. ಯಾರು ಹಾಡಿದ್ದು? ನೀನು. ನಾನಲ್ವಾ? ಅಲ್ಲ, ನನಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ನಮ್ಮಣ್ಣನ ಸ್ವರ ಈ ರೀತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೌದಾ? ಅಷ್ಟು ಮಾತ್ರ ಅಲ್ಲ, ಮಾರುತ ನಮ್ಮ ಸೇವೆಗಾಗಿ ಮಂದ ಮಂದವಾಗಿ ಬೀಸ್ತಾ ಇದ್ದಾನೆ. ಆ ನಂತರ ಕೇಳಿ ಬಂದಿತ್ತು ಗಾಯನ, ಬಡಿದು ಎಚ್ಚರಿಸಿದಂತಾಯಿತು. ಎದ್ದು ನೋಡ್ತಾ ಇದ್ದೇನೆ ಅಣ್ಣ, ಒಮ್ಮಿಂದೊಮ್ಮೆಲೆ ಬಂದು ಈ ನಮ್ಮ ಕರ್ಣಪಟಲಗಳಿಗೆ ಬಂದು ಬಡಿತಾ ಇದೆ. ಹಾಗಾದ್ರೆ ಈ ದಟ್ಟವಾದ ಕಾರಣದಲ್ಲಿ ಹಾಡುವವರು ಯಾರಿದ್ದಾರಣ್ಣ? ಯಾರಿರಬಹುದು? ಗೊತ್ತಾಯ್ತು. ಯಾರು? ತ್ರಿಲೋಕ ಸಂಚಾರಿ ನಾರದ್ರು. ನಾರದ್ರು? ಹೌದೌದು. ನಾರದ್ರು ಇಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಚಂಡಮುಂಡರು ತಿರುಗಾಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಾಕು, ಅವರು ನಿತ್ತಲ್ಲಿ ನಿಲ್ಲುವವರಲ್ಲ. ಹೌದೌದು. ಹಾಗಾದ್ರೆ ಈ ಕಾಡಿನಲ್ಲಿ ಮತ್ತೆ ಯಾರು ಇದ್ದಾರೆ ಅಂತ ಆಯಿತು. ಗಾಯನವನ್ನು ಹಿಡಿದು ಮುಂದೆ ಸಾಗೋಣ. ಸ್ವರ ಹಿಡಿದು ನಡೆದರಲು, ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಯೇ, ಪರಿಮಳ ಬಿಡಿದು ಮುಂಬರಿಯೇ, ಪರಿಮಳ ಬಿಡಿದು ಮುಂಬರಿಯೇ. ತರಣಿಗೋಡಿ ಪ್ರಕಾಶವದು ಗೋಚರಿಸ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದ್ವಯಾಲಯಲಿ ದೇವಿಯನು. ಅರಳಗಿರಲಿ ಬೇಳೆಂದ ಬೆಡಗಾರೆ ತತ್ತೋಂ ತದಿಗುತಗ ದಯ್ಯದಿಲ್ಲ ತತ್ತೋಂ ತದಿಗುತಾದೆ. ಅಮಮ ಅರರೆ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ಬಡಂತ ಬಿಟಗಾರೆ ಎಂತ ಬಿಟಗಾರೆ ಎಂತ ಬಿಟಗಾರೆ. ನೋಡ 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 ನೋಡ
ಸ್ಮರಣ ಕೂರ್ಗಡೆ ಅಂತೆಯಳು ನೀರೇ ಸ್ಮರಣ ಕೂರ್ಗಡೆ ಸ್ಮರಣ ಕೂರ್ಗಡೆ ಸ್ಮರಣ ಕೂರ್ಗಡೆ ಸ್ಮರಣ ಕೂರ್ಗಡೆ ಅಂತೆಯಳು ನೀರೇ ಅಂತೆಯಳು ನೀರೇ ಅಂತೆಯಳು ನೀರೇ ಅಂತೆಯಳು ನೀರೇ ಸರಸೀಜ ವದನೆ ಹರಿಣ ನೇತ್ರೆ ಸರಸೀಜ ವದನೆ ಸರಸಿಜ ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಚಲ್ವಾ ಕರುಣಿಮಣಿಯೋ ವಿಮಲ ಗಾತ್ರಿಯ ಚಲ್ವ ತರುಣಿಮಣಿಯೋ ತರುಣಿಮಣಿಯೂ ವಿಮಲ ಗಾತ್ರೆ ಚಲ್ವ ತರುಣಿಮಣಿಯೋ 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 ತರುಣಿಮಣಿಯೂ ವಿಮಲ ಗಾತ್ರೆ ಹರಿಣ ನೇತ್ರೆ ವಿಮಲ ಗಾತ್ರೆ ಹೌದಲ್ವೇ ಜಾಡನ್ನು ಹಿಡಿದು ಮುಂದಕ್ಕೆ ಬರುವಂತ ಸಂದರ್ಭದಲ್ಲಿ ಅಣ್ಣ ನೋಡಿದ್ದೀಯ ದಟ್ಟವಾದಂತ ಕಾಂತಾರ ಪ್ರದೇಶ. ಈ ಕಾಂತಾರದಲ್ಲಿ ನಾವು ನಮ್ಮಂತರ ಬರುವುದಕ್ಕೆ ಒಂದು ಸಾರಿ ಯೋಚನೆ ಮಾಡ್ತೇವೆ. ಖಂಡಿತ. ಯಾಕಂತ ಹೇಳಿದ್ರೆ ಸೂರ್ಯನ ಬೆಳಕನ್ನುವುದು ಕೆಳಗೆ ಬೀಳುವುದಿಲ್ಲ. ಖಂಡಿತವಾಗಿ. ಆ ರೀತಿಯಾದಂತ ಈ ಪ್ರದೇಶದಲ್ಲಿ ಕೋಟಿ ಸೂರ್ಯನ ಪ್ರಭೆಯಂತೆ ನೋಡು 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 ಅಣ್ಣ. ನೋಡ ನೋಡ ಎಷ್ಟು ಚಂದ ಇದ್ದಾಳೆ. ಚಂದ 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 ಇದ್ದಾಳಣ್ಣ. ಹೌದೌದು. ಅವಳ ಹಣೆ ನೋಡಿದ್ಯಾನ ಹೇಗುಂಟ ಅಣ್ಣ? ಬಂಗಾರದ ಮಣೆ. ಹೌದದು ಹಣೆಯ ಅಲ್ಲ. ಹಣೆ ಅಲ್ವಾ? ಚಿನ್ನದ ಮಣೆ ಅಲ್ವಾ? ಹೌದೌದೌದು. ಹಾಗೆ ಕೆಳಗೆ ಬಂದ್ರೆ ಅವಳ ಹುಬ್ಬು 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 ಹೇಗುಂಟ ಅಣ್ಣ? ಅದು ಹುಬ್ಬೆ ಅಲ್ಲ, ಮತ್ತೆ ಸಾಮನ ಕೈಯ ಕಬ್ಬಿಲ್ಲು. ಸಾಮನ ಕೈಯ ಕಬ್ಬಿಲ್ಲು. ಹಾಗೆ ಅವಳ ಕಣ್ಣು ತಾವರೆ ದಳದಂತೆ ಅರಳಿ ನಿಂತಿರುವ ಕಣ್ಣುಗಳು. ಹೌದು. ಅಷ್ಟೇ ಅಲ್ಲ, ಅಷ್ಟು ಮಾತ್ರ ಅಲ್ಲ, ಮೂಗನ್ನು ನೋಡ್ತೀಯ ಅಣ್ಣ? ಮೂಗು. ಅದು ಮೂಗ ಅಲ್ವಾ ಪುಣ್ಯಾತ್ಮ? ಮತ್ತೇನಣ್ಣ ಅದು? ಮೂಗಲ್ಲ, ಮತ್ತೆ ಸೊಂಪಿಗೆಯ ಮೊಗ್ಗು. ಅಷ್ಟೇ ಅಲ್ಲ, ತುಟಿಯನ್ನ ಗಮನಿಸಿದ್ಯಾ? ಹೇಗುಂಟ? ತೊಂಡೆ ಹಣ್ಣಿನ ಆಗಿದೆ, ಮಧ್ಯದಲ್ಲಿ ಇಬ್ಬಾಗ ಮಾಡಿಟ್ಟಾಗುಂಟು. ಎಂತದ್ದು ಅವಸರವ ನಿನಗೆ? ಮತ್ತೆ ಅಷ್ಟೇ ಅಲ್ಲ, ಕಲ್ಲ ನೋಡಿದ್ದೆ ಹೇಗುಂಟ? ಅಚ್ಚು ಬೆಲ್ಲದ ಹಾಗೆ. ಅಚ್ಚು ಬೆಲ್ಲ. ಎಂಬಲ್ಲಿಗೆ ಈಕೆಯನ್ನ ಮಾತಾಡಿಸ್ಬೇಕು. ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನ ಮಾತಾಡಿಸಿದ್ರೆ ಅದು ನೀನೇ. ಏ ಅಣ್ಣ, ಏನ? ನಾನೇ ಮಾತಾಡಿಸ್ಬೇಕಾ? ನೀನೇ ಮಾತಾಡಿಸ್. ಹಾಗಾದ್ರೆ ನೇರವಾಗಿ ಹೋಗಿ ನಾನು ಮಾತಾಡಿಸ್ತೇನೆ. ಆಗ್ಬೋದು. ನೀನು ಹೆಣ್ಣು ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಅಭ್ಯಾಸ ಇಲ್ಲ. ಅಣ್ಣ ಕರಿತೇನೆ ನೋಡು. ಅಣ್ಣ, ಏನ? ಇದು ನನಗೆ ಗೊತ್ತಾಯ್ತು. ಏನು? ಪಾಪ ಕಿವಿ ಕೇಳುವುದಿಲ್ಲ ಇರ್ಬೇಕು. ಕಿವಿ ಕೇಳುವುದಿಲ್ವಾ? ಹೌದೌದೌದು. ನೀನು ಕರೆದ್ರೆ ಅಲ್ವ ಕೇಳಿ. ಮತ್ತೆ ನೀನು ಮಾಡಿದ ಮುಖಾಭಿನಯ. ಕರಿಯ ಅಣ್ಣ. ಏನು ನೀನು ಮಾತಾಡಿಸ್ತೀಯಾ? ನಾನು ಮಾತಾಡಿಸ್ಬೇಕು. ಹೌದು, ನಾನು ಮಾತಾಡಿಸ್ತೇನೆ. ಒಂದು ಪ್ರಯತ್ನ ಮಾಡಣ್ಣ. ಓ ಹೆಣ್ಣೆ, ಯಾರು ನೀನು? ಈ ಘೋರವಾದ ಕಾರಣದಲ್ಲಿ ಬಂದು ಹಾಡನ್ನ ಆಡುತ್ತಾ ಉಯ್ಯಾಲೆಯನ್ನು ತುಟ್ತಾ ಇದೆಯಲ್ಲ, ಯಾರಮ್ಮ ನೀನು?
ಅಣ್ಣ 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 ಮುಗೀತು ಮುಗೀತು. ಅವಳು ನಿನ್ನ ಹತ್ತಿರ ಮಾತಾಡುವುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿದೀಯಾ, ಅವಳು ನಾನು ಮಾತಾಡುವಾಗ ನನ್ನನ್ನೇ ನೋಡ್ತಾ ಇದ್ದಳು, ಮುಗುಳನಾಗಿ ಬೀರ್ತಾ ಇದ್ದಾಳೆ. ಓ ಅಣ್ಣ, ಅಣ್ಣ ಅಂದರೆ ಒಂದು ತಂದೆಯ ಸ್ಥಾನ. ಅಣ್ಣ, ಒಂದು ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ನನಗೊಂದು ಮದುವೆ ಮಾಡು. ನಿನಗೂ ಮದುವೆ ಮಾಡುವುದು? ಹೌದು, ಅದಲ್ವಾ ಮತ್ತೆ. ತಮ್ಮನ ಸ್ಥಾನದಲ್ಲಿ ಇದ್ದವ ನೀನ್ ನನಗೆ ಒಂದು ಮದುವೆ ಮಾಡಿಸುವಂತ ಕೆಲಸ ಆಯ್ತಲ್ಲ ನಿನಗ. ನನಗೆ ಮದುವೆ ಅಣ್ಣ, ವರ್ಷ ಎಷ್ಟಾಯ್ತು ನಿನಗೆ ತಗೊಂಡು ಹೋಗುತ್ತಾ? ವರ್ಷ ಮೀರಿಲ್ವ? ಯಾರು ಹೇಳಿದ ನಿನಗೆ ವರ್ಷ ಮೀರಿತ? ಅಣ್ಣ ನೋಡಿದ್ಯಾ, ಏನೋ ನಾವು ಮದುವೆ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ನಾವು ಬ್ರಹ್ಮಚಾರಿ ಕೇಳಿ ಬರ್ತಾ ಉಂಟು. ಮಕ್ಕಳೇ, ನಿಮಗಿಬ್ಬರಿಗೂ ಬೇಡ, ನೀವೇ ಮದುವೆ ಆದ್ರೆ ಸಾಯ್ತೀರಿ. ನೀವು ಅಖಂಡ ಬ್ರಹ್ಮಚಾರಿಗಳು. ಅಣ್ಣ ನಾ ಸಾಯ್ಲಿಲ್ವಾ? ಮತ್ತೆ ನೋಡಿದ್ಯಾ, ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಣವೇ ಹೋಗ್ತಾ ಇತ್ತು. ಬ್ರಹ್ಮಚರ್ಯ ಮದುವೆ ಹಾಳಾಗ್ತಾ ಇತ್ತು ಎಂಬಲ್ಲಿಗೆ ಈಕೆನ ಕಾಣುವಾಗ ಬಿಡುವುದಕ್ಕೆ ಮನಸ್ಸಾಗ್ತಾ ಇಲ್ಲ. ಖಂಡಿತವಾಗಿ ಹಾಗಂತ ಕಾನನ ಕುಸುಮವೆನ್ನುವುದು ಕಾಡ ಕುಸುಮ ಆಗಬಾರದು. ಕಾಡ ಕುಸುಮ ಆಗಬೇಕು ಅಂತಾದ್ರೆ ಈತನಲ್ಲ ನಮ್ಮಡೆಯ ಶುಂಭನಿಗೆ ಅಣ್ಣ. ಕುಮಾರ ಚತುರ್ದಶ ಭುವನದಲ್ಲೋಣ ಶುಂಭಾಸುರ ಸಮಯಕ್ಕೆ ಸರಿಯಾಗಿ ಒಳಗೊಂಡಿತ್ತೆ. ನೋಡೋಣ ವಿಶೇಷ ಒಳ್ಳೆಯದಾಗಲಿ. ಬಹಳ ಕಾಲ ತಿರುಗಾಟ ಮಾಡಿ ಬಂದ ಹಾಗಿದೆ. ಎಲ್ಲೆಲ್ಲ ಹೋದ್ರೆ, ಏನೆಲ್ಲ ಮಾಡಿದೆ, ಲೋಕದ ವೃತ್ತಾಂತ ಹೇಳಿ. ಅಣ್ಣ ದೇವ, ನಿಮ್ಮ ಅಪ್ಪಣೆಯನ್ನು ಹೊತ್ತು ಪೃಥ್ವಿಯನ್ನು ಸಂಚರಿಸಲಿಕ್ಕೆ ಹೊರಟವರು ನಾವು. ಪೃಥ್ವಿಯನ್ನು ಸಂಚರಿಸುವಾಗ ಅನೇಕ ಕಡೆಗಳಲ್ಲಿ ಹೋದೆವು. ಎಲ್ಲಿ ನೋಡಿದ್ರು ಶುಂಭನ ಬಗ್ಗೆ ಹೊಗಳಿಕೆ ಮಾತುಗಳು ಕೇಳೆವು. ಇದನ್ನು ಕೇಳುವಾಗ ಮನಸ್ಸಿಗೆ ಮಹದಾನಂದ. ಹಾಗೆ ಬಂದು ಸೇರಿದ್ದು. ಓ, ಎಲ್ಲಿ ಹೋದರೂ ನಿಮ್ಮದ ಪ್ರಚಾರ. ನೇರವಾಗಿ ಮಾತಾಡಿದ್ದೇವೆ. ಆಗ ಹೆಡೆಯಂತಿದ್ದಾನೆ ಶುಂಭದಾರವನ ಅನುಯಾಯಿಗಳು ಅಂತ ಹೇಳಿದ ತಕ್ಷಣ ಹೆಡೆಯನ್ನು ಬಿಚ್ಚಿದವನು ಕೆಳಗಿಳಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಭೂಲೋಕ ಸಂಚಾರವನ್ನು ಮಾಡಿದ್ದೇವೆ. ಎಲ್ಲರೂ ಶುಂಭನಿಗೆ ಜಯವಾಗಲಿ ಎನ್ನುವ ಪ್ರಚಾರವೂ ಉಂಟು. ದೇವಲೋಕವನ್ನು ಸೇರಿದ್ದೇವೆ. ಅಲ್ಲಿ ದೇವೇಂದ್ರ ಇದ್ದಾನೆ. ಆದ್ರೆ ಆಡಳಿತ ಮಾತ್ರ ನಿಮ್ಮದು. ನಮ್ಮನ್ನು ನೋಡಿದ ತಕ್ಷಣ ಒಂದು ಬಾರಿ ತೆಗೆದುಕೊಂಡು ಬಂದಿದ್ದಾನೆ. ಹೌದೌದೌದು, ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರುವುದಿಲ್ಲ. ನಿಮ್ಮ ಹೆಸರು ಹೇಳಿದ ತಕ್ಷಣವೇ ತಲೆಯನ್ನು ತಗ್ಗಿಸಿದ್ದಾನೆ. ಶುಂಭ ದಾನವನಿಗೆ ಜಯವಾಗಲಿ ಎಂಬ ಜಯಘೋಷ ಇಡೀ ದೇವಲೋಕಕ್ಕೆ ಪ್ರಸರಿಸಿದೆ. ಅಷ್ಟು ಮಾತ್ರ ಅಲ್ಲ, ಸಂಚಾರ ಮಾಡಿದ ನಮಗೆ ಹಸಿವೆ ಎನ್ನುವುದು ಬಾಧಿಸಿತು. ನೇರವಾಗಿ ಕಾನನವನ್ನು ಸೇರಿದ್ದೇವೆ, ಬೇಟೆಯನ್ನು ಆಡಿದ್ದೇವೆ. ಎಲ್ಲಿ ಹೋದರೂ ನಿಮ್ಮದೇ ಪ್ರಚಾರವೇ ಪ್ರಚಾರ. ಸುಹಿನಾದ್ರಿ ಹತ್ತ ಬಂದವರು ನಾವು. ವಿಶ್ರಾಂತಿಗಾಗಿ ಒಂದೆಡೆ ಮಲಗಿದಾಗ ಕಿದ್ದಕ್ಕಿದ್ದಂತೆ ಕೇಳಿಸಿತ್ತು ಬಾಲೇಳ ಒಂದು ಸಂಗೀತ ಗಾಯನ. ಅದನ್ನ ಉಗಮ ಸ್ಥಾನ ಎಲ್ಲಿ ಎನ್ನುವ ಕಾರಣಕ್ಕಾಗಿ ಹುಡುಕುತ್ತಾ ಮುಂದೆ ಬಂದು ಕಾಣುವಾಗ ಘೋರವಾದ ಕಾರಣದಲ್ಲಿ ಕೋಟಿ ಸೂರ್ಯನ ಪ್ರಭೆಯನ್ನು ಬೀರುತ್ತಾ ಹೆಣ್ಣೋರ್ವಳು ಗಾಯನವನ್ನು ಪಾಡ್ತಾ ಇದ್ದಾಳೆ. ಇರ್ಲಿ ಬಿಡಿ, ಗಾಯನ ಹಾಡ್ತಾ ಇದ್ದಾಳೆ. ನಮಗೇನು ಅಲ್ಲ, ಕಾನೂನಲ್ಲಿ ಇದ್ದವಳು ಯಾರು ಏನು ಅಂತ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಂಬರದಿಂದ ಕೊಂಬಿನವರೆಗೆ ತೂಗುವ ತೊಟ್ಟಿನಲ್ಲಿ ಕುಳಿತುಕೊಂಡು ಗಾಯನವನ್ನು ಹಾಡ್ತಾ ಇರುವ ಆ ಹೆಣ್ಣು ಕಾಡಿನಲ್ಲೇ ಇರಬಾರದು. ಅವಳು ನಾಡಿಗೆ ಬರ್ಬೇಕಂತಾದ್ರೆ ಅವಳು ನಿಮಗೆ ಸೇರ್ಬೇಕು ಅಂತಾದ್ರೆ ನನ್ನ ಮದುವೆ ಆಗಿದೆಯಲ್ಲ. ನಿಮ್ಮ ಹೆಂಡತಿಯನ್ನು ಬಿಡಿ. ಹಾಗಲ್ಲ, ನಿಮ್ಮ ಹೆಂಡತಿಗಿಂತ ಸುಂದರವಾಗಿದ್ದಾಳೆ. ಅದಕ್ಕಿಂತ ಇಮ್ಮಡಿ ಚೆಲುವು ಅವಳದ್ದು. ಹೌದೌದು, ಅದಕ್ಕಾಗಿ ಅವಳು ಅಲ್ಲೇ ಇರುವುದಲ್ಲ, ಅವಳು ನಿಮಗೆ ಏನೋ ಅಂತ
ಯುವತಿಯು ಆ ಯುವತಿಯು ಆ ಯುವತಿಯು ಅಂಥ ಚೆಲುವೆ ಏನೋ ಅಂಥ ಚೆಲುವೆ ಏನೋ ಕಾಂತೆ ಶಿರೋಮಣಿ ಅಂಥ ಚೆಲುವೆ ಏನೋ ಕಾಂತೆ ಶಿರೋಮಣಿ ಕಾಂತೆಯರೋಳು ಕುಂಬಲೋಚನೆಗೂ ಮಿಗಿಲೇನು ಎಲ್ಲ ಕಾಂತೆಯರೋಳು ಕುಂಬಲೋಚನೆಗೂ ಮಿಗಿಲೇನು ಸೊಗಸೇನು ಅವುದೇನು ತರಬೇಕು ತರುಣಿಯಡ ತರಬೇಕು ತರುಣಿಯಡ ಕಾಮನ ಮುಂಗೈ ಅರಗಿಣಿ 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 ಅಂಕಿಯಳ ಸಿಂಗನ ಕಟಿ ಸೊಗುರಂಗಲು ಚಂದ್ರಬಿಂಬಾನನೆ ವರಕರಿಗ ಮನೆಯ ಚಂದ್ರ ಬಿಂಬಾನನೆ ವರಕರಿ ಗಮನೆ ವರಕರಿ ಗಮನೆ ವರಕರಿ ಗಮನೆಯ ಅಂಥ ಚೆಲುವೆಯರು ಆ ಯುವತಿಯು ಅಂಥ ಚೆಲುವೆ ಏನೋ ಅಂಥ ಚೆಲುವೆಯರು ಆ ಯುವತಿಯು ಅಂಥ ಚೆಲುವೆ ಏನು ಚೆಲುವೆಗೇನು ಗಂಡ ಮುಂಡರೆ ಗಂಡುಗಳಿಗಳು ನೀವು ಯಾವುದೇ ಹೆಣ್ಣನ್ನು ವಿಷ ದೃಷ್ಟಿಯಿಂದ ಕಣ್ಣೆತ್ತಿ ಕೂಡ ನೋಡುವವರಲ್ಲ ಬ್ರಹ್ಮಚಾರಿಗಳು. ನಾವು ನೋಡುವವರಲ್ಲ. ನಿಮ್ಮ ಚಿತ್ತವನ್ನು ಅಪ್ಪರಿಸುವುದಾದಂತ ಸುಂದರಿ ಒಬ್ಬಳು ವಿರಾಜಮಾನಳಾಗಿದ್ದಾಳಂತಾದ್ರೆ ಶುಂಭನಿಗೆ ಸೇರ್ಬೇಕಾದಂತ ಸ್ವತ್ತು. ಯಾಕೆಂದ್ರೆ 14 ಲೋಕದ ಅಧಿಕಾರಿ ನೀವು ಇದನ್ನೇ ತಂದು ಹೇಳ್ತಾ ಇದ್ದೀರಿ. ಆಗ್ಲಿ ನಿಮ್ಮ ಮಾತಿನಂತೆ ಅವಳನ್ನು ಅಪೇಕ್ಷೆ ಪಟ್ಟಿದ್ದೇನೆ. ಅವಳು ನಮ್ಮ ನಾಡಿನ ಮಾತ್ರ ಅಂತಃಪುರದ ಮಹಾರಾಣಿಯಾಗಿ ನಾನು ನಿಯೋಜಿಸಿಕೊಳ್ಳುತ್ತೇನೆ. ಅವಳನ್ನು ನೀವು ಕರ್ಕೊಂಡು ಬರ್ತೇನೆ. ಆದಷ್ಟು ಬೇಗ ಕರ್ತೇನೆ. ನೀವು ಹೋಗಿ ಕರ್ಜನ ಮಾಡಿದ ಕ್ಷಣ ಯಾವುದೇ ಹೆಣ್ಣಾದ್ರೂ ಎದೆಯೊಡೆದು ಸಾಯುವುದಕ್ಕೆ ಸಾಕು. ನೀವು ಹೋಗುದು ಬೇಡ. ಮತ್ತೆ ಹಾಗಂತ ಹೋಗುದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಮಾಡ್ತೀರಲ್ವಾ? ದಣಿದು ಬಂದಿದ್ದೆ. ವಿಶ್ರಾಂತಿಯನ್ನು ಪಡೆಯಿರಿ. ಬೇಕಾದಾಗ ನಾನು ಕಳಿಸ್ಕೊಡ್ತೇನೆ. ಆಯ್ತು, ಒಳ್ಳೆ ನಾನೇ ಹೋಗಲ್ಲ. ಸರಿಯಲ್ಲ. ಪ್ರಾಯ ಸಮರ್ಥ ಹೆಣ್ಣು ಪ್ರಾಯ ಪ್ರಬುದ್ಧನಾದಂತ ಗಂಡೊಬ್ಬ ಹೋಗಿ ನಾನು ಬಂದಿದ್ದೇನೆ, ನೀನನ್ನು ಒಪ್ಪಿ ಮದುವೆ ಆಗ್ತೀಯಾ? ಯಾವ ಹೆಣ್ಣು ಒಪ್ತಾಳೆ? ಯಾಕಂದ್ರೆ ನಾಚಿಕೆ ಅನ್ನುವಂತ ಕೋಟೆಯ ತನ್ಮಧ್ಯದಲ್ಲಿ ಇರ್ತಾಳೆ. ಆಗುದಿಲ್ಲ. ಹಾಗಾದ್ರೆ ಏನ್ ಮಾಡುದು? ನೀತಿವಂತರು, ವಯೋವೃದ್ಧರು, ದಾನವರ ಅದೆಷ್ಟೋ ಇತಿಹಾಸವನ್ನು ಕಂಡವರು, ಅನುಭವಿಯಾದಂತ ಸುಗ್ರೀವನಿದ್ದಾರೆ. ಯಾರಲ್ಲಿ ಸುಗ್ರೀವ? ನಿನ್ನನ್ನು ಈ ಸಭೆಯಿಂದ ಯಾವಾಗಲೂ ತೆಗಲಿಲ್ಲ. ಇಲ್ಲವೇ? ಸದಾ ಕಾಲದಲ್ಲೂ ನಿನ್ನ ಸಲಹೆಯನ್ನು ನಾವು ಬಯಸುತ್ತೇವೆ. ಯಾಕೆ? ನಮ್ಮ ಎಷ್ಟೋ ವಸಂತಗಳದ್ದು ಕಂಡವ, ಸುಖ ಕಷ್ಟದಲ್ಲಿ ಭಾಗಿಯಾದವ. ಆದ್ರೂ ಸಹ ಇವತ್ತು ನೀನೇ ಮಾಡಬೇಕಾದಂತ ಒಂದು ಕಾರ್ಯವನ್ನು ನೆನಪಾರಿ ಹೇಳ್ತಾ ಇದ್ದೇನೆ. ಯಾವುದು ಪ್ರಭು? ಈಗಾಗಲೇ ಕದಂಬ ವನದಲ್ಲಿ ಚಂದದ ತರುಣಿಯೊಬ್ಬಳಿದ್ದಾಳಂತೆ. ಅಪೂರ್ವ ರೂಪದ ರಹಸ್ಯ ಅಂತ ಗೊತ್ತಾದ ಬಳಿಕ ಅರಸನಿಗೆ ಸೇರ್ಬೇಕಾಗಿರುವಂತ ರತ್ನ ನೀತಿಯನ್ನು ಹೇಳು, ಅವಳಿಗೆ ತಂದು ಮದುವೆ ಮಾಡಿಸುವ ಜವಾಬ್ದಾರಿ. ಶುಂಭನಾನೆಯೊಳಿದಿ ಮೆರಬ ಕದಂಬ ಬನೆ ಬನೆ ಹೋಗುತ್ತಾ
ಶುಂಭನಾದೆಯೊಳೈದಿ ಮೆರವ ಕದಂಬ ವನವನೆ ಪಗುತೆ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ವರ ನಂಬಿ ಗುರುಸಲು ಕುತಲಿ ನಮ್ಮಯ ಶುಂಭ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಸಿಕ್ಕುವಳಿ ದಾನವಗೆ ಸಿಕ್ಕಲು ದಕ್ಕುವಳಿ ತ್ರೈ ಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಯ ಮಾತೆಯ ಮಕ್ಕಳೊಟ್ಟಿಗೆಯಾಯ್ತು ನಮ್ಮಯ ರಕ್ಕಸಾನ್ವಯ ಅಳಿದು ಹೋಗುವುದು ಮಿಕ್ಕ ಮಾತೆನ್ನೊಡೆಯ ನಾಜ್ಞೆಯು ನಮಗೆ ಮಾನ್ಯವಲ ಆ ಬಂದು ನಿಂತ ಪ್ರದೇಶ ಇದುವೇ ಕದಂಬ ಕಾಂತಾರ. ಹಾಗಿದ್ರೆ ಕದಂಬ ಕಾಂತಾರಕ್ಕೆ ಬರುವುದು ನಾನೇನು ಪ್ರಥಮವ? ಅಲ್ಲವೇ ಅಲ್ಲ, ಹಿಂದೆ ಅದೆಷ್ಟೋ ಬಾರಿ ಬಂದವನಿದ್ದೇನೆ. ಸೂರ್ಯ ರಶ್ಮಿ ಎನ್ನುವುದು ಭೂಮಿಯನ್ನು ಸ್ಪರ್ಶಿಸಿದಂತ ಈ ಪ್ರದೇಶದಲ್ಲಿ ಇಂದು ಕೋಟಿ ಸೂರ್ಯರೇ ಉದಯಿಸಿದ್ದಾರೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಹಾಗಿದ್ರೆ ಆ ಪ್ರಭೆ ಎಲ್ಲಿಂದ ಬಂತು ಎನ್ನುವ ಹಾಗೆ ನೇರ ದೃಷ್ಟಿಸಿ ಆ ಕಡೆ ನೋಡಿದಾಗ ಅಬ್ಬಾ, ಏನಿದು ವಿಸ್ಮಯವಾದದ್ದು! ಅಂಬರದಿಂದ ಕುಂಬಿನಿಗೆ, ಕುಂಬಿನಿಂದ ಅಂಬರಕ್ಕೆ ತೂಗಿಬಿಟ್ಟಿರುವಂತಹ ಉಯ್ಯಾಲೆಯಲ್ಲಿ ತರುಣಿಯವಳು ಕುಳಿತಿದ್ದಾಳೆ. ಇವಳನ್ನ ಬಯಸಿದವ ಶುಂಭ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಛೇ, ಯಾಕೆ ಹೀಗಾಯಿತು? ಇಲ್ಲದಲ್ಲೇ ಇದ್ರದ್ದು ಮಕ್ಕಳಾಟಿಕೆಯೇ ಸರಿ. ಖಂಡಿತವಾಗಿ ಈಕೆಯಾದ್ರೂ ಸಾಮಾನ್ಯದವಳೆ, ಆದಿ ಅಂತ್ಯರಹಿತಳು, ಲೋಕ ಹುಟ್ಟುವ ಪೂರ್ವದಲ್ಲಿಯೇ ಹುಟ್ಟಿಕೊಂಡವಳು ಈಕೆ ಇದ್ದಾಳೆ. ಇಂತಹ ಲೋಕದ ಒಡತಿಯನ್ನ ಅಲ್ಲ, ಲೋಕದ ತಾಯಿಯನ್ನ ಶುಂಭದಾನವ ಬಯಸುತ್ತಾಳೆ ಅಂತಾದ್ರೆ, ಮಾರನ ಶರದ ಉರಿಯನ್ನು ಸಹಿಸಲಾರದೆ ಇದ್ದನ್ನು ಬಯಸುತ್ತಾಳೆ ಅಂತಾದ್ರೆ, ಅವನದಲ್ಲಿ ಮಕ್ಕಳಾಟಿಕೆ ಅಲ್ಲದಿದ್ರೆ ಮತ್ತೇನು? ಖಂಡಿತ ಈ ದೃಶ್ಯವನ್ನೆಲ್ಲ ಕಾಣುವಾಗ ನಮ್ಮ ರಕ್ಕಸ ಕುಲವೇ ನಾಶವಾಗುವಂತಹ ಕಾಲ ಸನ್ನಿಹಿತವಾಯಿತು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಏನೇ ಆಗಲಿ, ಒಡೆಯ ನಾಜ್ಞೆಯನ್ನು ಶಿರದಲ್ಲಿ ಹೊತ್ತು ಬಂದವನಿದ್ದೇನೆ, ಅದನ್ನು ಪಾಲಿಸಬೇಕಾದ್ದು ಕರ್ತವ್ಯ. ಅಮ್ಮ ಜನನಿ ಕೇಳಿನ್ನಾಗ ವನು ಕರುಣದೊಳಿಂದು, ಜನನಿ ಕೇಳಿನ್ನಾಗ ವನು ಕರುಣದೊಳಿಂದು, ವನದಲ್ಲಿ ಕುಳಿತೆವುದೇಕೆ, ವನದಲ್ಲಿ ಕುಳಿತೆವುದೇಕೆ, ಸನುಮತ ಬಲ್ಲಿದು ನಿನಗೆ ಬೇಡುವೆ ನೊಂದ, ಧನುಜೇಶ ಶುಂಭನ ಬಯಕೆ. ಮೊದಲಿಗೆ ನಿಮ್ಮ ಪಾದಕ್ಕಾಗುತ್ತಾ ಇದ್ದೇನೆ ಅಮ್ಮ. ಬಂದವ ಶೋಣಿತದ ಅಧಿಕಾರಿಯಾದಂತಹ ಶುಂಭದಾನವನ ಅಮಾತ್ಯ, ಹೆಸರು ಸುಗ್ರೀವನೆನ್ನುವ ಹಾಗೆ. ಅಮ್ಮ, ಶುಂಭದಾನವ ಈಗಾಗಲೇ ಮೆರೆದ ಪರಿಯಾದರೂ ಹೇಗೆ? 14 ಲೋಕಕ್ಕೆ ಧೀಶನೆನಿಸಿಕೊಂಡಂತಹ ಶುಂಭದಾನವ. ಆದರೆ ನೀವು 14 ಲೋಕವನ್ನು ತನ್ನ ಉದರದಲ್ಲಿಟ್ಟುಕೊಂಡು ಪಾಲಿಸುವಂತಹ ಜಗನ್ಮಾತೆ ಎನ್ನುವುದನ್ನ ನಾನರಿತವನಿದ್ದೇನೆ ತಾಯಿ. ಅಮ್ಮ, ಲೋಕಕ್ಕೆ ಒಡೆಯನಾದಂತಹ ಶುಂಭದಾನವ ನಿಮ್ಮನ್ನ ಬಯಸಿದವನಿದ್ದಾನೆ. ನಾ ತಂದಿರುವ ಪಲ್ಲಕ್ಕಿಯನ್ನು ಯಾರಿ ಶುಂಭದಾನವನನ್ನ ಮದುವೆಯಾಗಬೇಕು, ಬರಬೇಕಮ್ಮ. ಇದರಳಿದರೆ ತಾನು ಬೇಡಿದ ಮಾತ ಶುಂಭಾತುರಗೆಗರು ತೂತರಿಲ್ಲೆಲ್ದೆ ಬೀಸಲು ಸುವಾತಬೇಕು. ಸುಗ್ರೀವ ಧನಾಶಾಹಿಯಾಗಿದ್ದಾನೆ. ಈತ ಅಳಿದ ಅಂತಾದ್ರೆ ನಾನು ಹೇಳುವಂತಹ ಮಾತನ್ನ ಶುಂಭನಿಗೆ ಮುಟ್ಟಿಸಕ್ಕೆ ದೂತ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಸುಗ್ರೀವ ಹೇಳಯ್ಯ. ನಿತ್ಯ ಭಂಗವನಂತೆ ಮೈ ಮುರಿದೆ ತೂ ನೋಡುವ ಜಗವನು ಮುಂಗುವ ದುರ್ಧರದ ಬಳು ಮೃತ್ಯುವೋ ಎಂಬ ತೆರದಿ. ಒಳ್ಳೆ ಮನೆಯಲ್ಲಿ ಮಲಗಿದ ಅನುಭವ ಆಯ್ತು. ನಿದ್ರೆ ಬಂದವರಂತೆ ಎದ್ದೆ. ಹಾಗಿದ್ರೆ ನಿದ್ದೆ ಬಂದದ್ದು ಹೌದಾ?
ಅಲ್ಲವೇ ಅಲ್ಲ. ಸುಗ್ರೀವನ ಮರಣ ಆದದ್ದು, ಹೋದ ಸ್ವರ್ಗಲೋಕಕ್ಕೆ. ಅಜ್ಜ ಅಜ್ಜಿ ಎಲ್ಲ ಸಿಕ್ಕಿದ್ರು, ಇಷ್ಟು ಬೇಗ ಬಂದದ್ದ ಅಂತ ಹೇಳಿದ್ರು. ಆಮೇಲೆ ಕೊಂಡ್ಬಿಟ್ಟು ಮತ್ತೆ ಇಲ್ಲಿದ್ದೆ. ತಾಯಿಯನ್ನು ಕಂಡಾಗ ಜಗವನ್ನೇ ನುಗ್ಗುವಂತ ರೀತಿಯಲ್ಲಿ ತಾಯಿ ಇದ್ದಾಳೆ. ಏನೇ ಆಗಲಿ, ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನಳು ಇರುವುದಕ್ಕೆ ಅನುಮಾನವೇ ಇಲ್ಲ. ಕೇವಲ ನಗು ಮಾತ್ರದಿಂದಲೇ ನನ್ನ ಮರಣ ಆಯ್ತು ಅಂತ ಆದ್ರೆ ಇನ್ನು ದಾನವರ ಗತಿ ಅಂತದ್ದು, ವಿಚಾರ ಎಂತದ್ದು. ಏನೇ ಆಗಲಿ, ಒಂದು ವಿಚಾರ ಹೇಳ್ಬೇಕಲ್ಲ, ಹೇಳಿದ್ರೆ ಮತ್ತೆ ಅಧಿಕ ಪ್ರಸಂಗ ಅಂತಾನೆ. ಏನ್ ಮಾಡುದು ಅಮ್ಮ? ಶುಂಭದಾನವರಿಗೆ ಉತ್ತರ ಕೊಡಬೇಕಲ್ಲ, ಏನಂತ ಹೇಳುದಮ್ಮ? ಶುಂಭನೆಯಾಗಲಿ ನಿಶುಂಭನೆಯಾಗಲಿ, ಕಡೆಯ ದಿಕ್ಕಿನ ವಾಸಿ ಶಂಭುತಾನಾದರಾಗಲಿ, ಅಂಬಿಕೆಯ ಮದುವೆ ಅಂಬಿನ ಅವನನ್ನ ವರಿಸುವುದಕ್ಕಾಗಿ ಎಲ್ಲಿವರೆಗಾಗಿ ಬರಬೇಕಂತೆ. ನಿನ್ನನ್ನು ಕೇಳುವುದಕ್ಕೆ ಬಂದವರು ನಾವು ಸಾಮಾನ್ಯರವರಲ್ಲ, ಸಣ್ಣ ಮುಂಡರು ಗಂಡು ಗಲಗಳು
ಚಂಡ ಮುಂಡ ಚಿರಕಂಡನ ಚರುವಾಣಿ ಅಷ್ಟಾದಶ ಬುಧ ದಂಡ ಪಾಣಿ ಶ್ರೀದೇವಿ ಮಾಣಿಯೇ ಉರಿದು ಹಾಕಿದಳು ಕೊಟ್ಟಿದ್ದ ಬಿಡಲಾರೆ ತಕ್ಕ ಮುದ್ದರಿದ್ದೇನೆ ಯಾರಲ್ಲಿ ರಕ್ತ ಬೀಜ ಕದಂಬವನದ ವ್ಯವಹಾರವನ್ನು ಈಗಾಗಲೇ ಕೇಳುತ್ತಾ ಇದ್ದವನು ಅನೇಕ ಮಂದಿ ದಾನವರೆಲ್ಲ ಅವಳ ಕಣ್ಣೆದುರಿಗೆ ಉರಿದು ಹೋಗಿದ್ದಾರೆ ಎನ್ನುವಂತ ವರ್ತಮಾನವನ್ನು ಕೇಳಿದ್ದೇವೆ ಬಿಡುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಲ್ಲಿವರೆಗೆ ಹೋಗು ನೀತಿ ಕೇಳಿಲ್ಲ ಅಂತಾದ್ರೆ ಮುಡಿಗೆ ಕೈ ಹಾಕಿ ಹಾಕೊಡ್ಬಾಳು ಹೇಳು ಧನುಜ ಕೇಳಿದ ಮಾತಾ ಧನುಜ ಕೇಳಿಲ್ಲ ಮಾತಾ ಯಾದಗಿರಿ ತೋಲಿ ಪ್ರಮೇಯಾದೆ ಮನದಲ್ಲಿ ವ್ಯರ್ಥ ಯಾದಗಿರಿ ತೋಲಿ ಪ್ರಮೇಯಾದೆ ಮನದಲ್ಲಿ ವ್ಯರ್ಥ ವರವನಿದೆಯ ಬಯಗೆ ಯಾತಿಯ ದೈತ್ಯನಾಥ ವರವನಿದೆಯ ಬಯಗೆ ಯಾತಿಯ ದೈತ್ಯನಾಥ ಮನದಲ್ಲಿ ಬೇತು ಧನುಜ ಕೇಳನ್ನು ಮಾತಾ ಈ ಪ್ರಪಂಚದಲ್ಲಿ ಅದೆಷ್ಟೇ ರಕ್ಕಸ ಹುಟ್ಟಿದ್ರು ಧನುಜೇಶ ಎನ್ನುವಂತ ಬಿರುದನ್ನ ಪಡೆದವನೇ ಆದ್ರೆ ಈ ಸಂದರ್ಭಕ್ಕೆ ಹೆಣ್ಣುಗಳನ್ನು ಬಯಸ್ತಾ ಇದೆಯಾ ಮನಸ್ಸು ಜನ ಶರಾಹತಿಗೆ ಸಿಲುಕಿ ಈ ರೀತಿಯಾಗಿ ಮಾಡ್ತಾ ಇದೆಯಲ್ಲ ಇದು ಸರಿಯಾಗಿ ಕೇಳು ಯಾಕಂತ ಹೇಳಿದ್ರೆ ದಾನವ ಕುಲ ಅಳೆಯುವಂತ ಸಂದರ್ಭ ಇಲ್ಲಿಯವರೆಗಾಗಿ ತಂದುಕೊಂಡವ ನೀನು ಇದನ್ನ ಬಯಸಿದ ಹೋದಂತಾದ್ರೆ ಏನಾಗ್ತದೆ ನಮ್ಮ ಪಾಲಿಗೆ ಕಷ್ಟ ಆಗ್ತದೆ ಯಾಕಾಗಿ ಕಳುಹಿಸಿ ಕೊಟ್ಟವರೇನು ಸಾಮಾನ್ಯದವರಲ್ಲ ಚಂಡ ಮುಂಡರು ಅಲ್ಪರವರು ಖಂಡಿತವಾಗಿ ಅಲ್ವೇ ಅಲ್ಲ ಒಂದು ಕಾಲದಲ್ಲಿ ದೇವಲೋಕದಲ್ಲಿ ತಾವೆಷ್ಟು ಏನು ಅನ್ನೋದಕ್ಕೆ ಪ್ರಪಂಚ ಬಗೆಗೆ ತೋರಿಸಿಕೊಟ್ಟವರು ಗಂಡುಗಲಿಗಳು ಆದ್ರೆ ಅವರ ಬ್ರಹ್ಮಚರ್ಯ ವೃತ್ತ ಹಾಳಾಗುವ ರೀತಿಯಲ್ಲಿ ಅವರ ಮರಣಕ್ಕೆ ಕಾರಣ ಆಗಿದ್ದು ಧೂಮ್ರಾಕ್ಷ ದೇವತೆಗಳ ಹೊಗೆಯನ್ನು ಕಾಣಬೇಕು ಅಂತ ಹೋದವ ದೇವಲೋಕದಲ್ಲಿ ತನ್ನ ಹೊಗೆಯನ್ನು ಸಿಂಪಡಿಸಿ ದೇವತೆಗಳನ್ನೆಲ್ಲ ಓಡಿಸಿ ಬಿದ್ದ ಆದ್ರೆ ದೇವಿಯ ಒಂದು ಹೂಂಕಾರಕ್ಕೆ ಸೊಟ್ಟು ಕರಕಲಾಗಿ ಹೋದ ಅಂತವರೆಲ್ಲ ಅಳಿದರು ಅಂತಾದ್ರೆ ಇದ್ದವರನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಹಾಗಂತ ನಮ್ಮ ಕುರಿತಾಗಿ ಇಷ್ಟು ತೀರ್ಮಾನವನ್ನು ಮಾಡಿದ್ಯಾ ಅವಳನ್ನು ಏನು ಅಂತ ತಿಳಿದೆ ನೀನು ತರುಣಿ ಎಲ್ಲವಳಾದೆ ಮಾಯೇ ತರುಣಿ ಎಲ್ಲವಳ ಆದಿ ಮಾಯೇ ದೈತ್ಯ ಬರರ ಸಂಹರಿಸುತ್ತ ತ್ರಿದಶರ ಪೊರೆಯೇ ದೈತ್ಯ ಬರರ ಸಂಹರಿಸುತ್ತ ತ್ರಿದಶರ ಪೊರೆಯೇ
ನೆರಗೋಚರಿಸುವಳು ತ್ವರೆಗೆ ನೆರಗೋಚರಿಸುವಳು ತ್ವರೆಗೆ ಸರ್ವೇಶ್ವರಿಯಲ್ಲಿ ಮೋಗ ಬೀರಿರುವುದು ಸರಿಯೇ ಓ ದೊರೆಯೇ ಇದು ಸರಿಯೇ ಓ ದೊರೆಯೇ ಅಲ್ಪಾನೆ ದೂರಲು ಜನನು ಕೊಲ್ಲುವರಲ್ಲಿ ಚಂಡಮುಂಡರರು ಸಾಮಾನ್ಯವಾದ ತರುಣಿಯಾಗಿದ್ರೆ ಈ ರೀತಿ ಆಗಿ ಹೋಗ್ತಿಲ್ವಾಗಿತ್ತು. ಒಂದು ಕಾಲದಲ್ಲಿ ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಯ್ತಂತೆ. ಅದರಲ್ಲಿ ಆದಿಮಾಯೆ ಸೃಷ್ಟಿ ಆಯ್ತಂತೆ. ಬಂದ ಉದ್ದೇಶ ಸುರರ್ಗಳನ್ನ ಪಡೆಯುವುದಕ್ಕಾಗಿ. ತನ್ಮೂಲಕವಾಗಿ ಈಗಾಗಲೇ ದಾನವರನ್ನೆಲ್ಲ ಕೊಲ್ಲುತ್ತಾ ಮಹಿಷವರ್ಧೆಯ ಪುನರಾವರ್ತನೆ ಇದು. ಶುಂಭ ದಾನವರನ್ನ ವಧಿಸಬೇಕು ಎನ್ನುವಂಥ ಉದ್ದೇಶಕ್ಕಾಗಿ ಧರೆಗೆ ಆವಿರ್ಭವಿಸಿದ್ದಾಳೆ. ಯಾವ ಸಂದರ್ಭಕ್ಕೂ ಇದು ಸರಿಯಲ್ಲ. ನೀನು ಮಾಡ್ಬೇಕು. ಈಗೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮಾಡ್ಬೇಕಾದ್ದೇನು ಗೊತ್ತುಂಟ? ಹಿಡ್ಕೋ, ಹಣಕಾಯಿ ಹಿಡ್ಕೋ, ಹಣ್ಣುಕಾಯಿ ಹಿಡ್ಕೋ. ಯಾವುದಕ್ಕಾಗಿ? ನಾನು ಬರ್ತೇನೆ ನಿನ್ನ ಜೊತೆಯಲ್ಲಿ. ಆ ಆದಿಮಾಯಿ ಓಂಕಾರ ಸ್ವರೂಪಿಣಿ ಜಗದ್ರಕ್ಷಕಿ ಅವಳನ್ನ ಸೇರಿ ಇಬ್ಬರು ಭಜಿಸೋಣ. ಅಲ್ಲಿವರೆಗಾಗಿ ನನಗೆ ಕತ್ತರಿಸಿ ಆಗ್ತೈತೆ. ಯಾಕೆ? ತಂಗಿ ಮಗ ಎನ್ನುವಂತ ಒಂದೇ ಕಾರಣಕ್ಕೆ ಬಿಟ್ಟಿದ್ದೇವೆ. ಹಣಕ ಹಿಡ್ಕೋಬೇಕಾ? ಹೌದು. ತಲೆ ತಗ್ಗಿಸಬೇಕಾ? ನನ್ನ ತಾಯಿ ತಲೆಗೆ ಬಿಟ್ಟರೆ ಯಾರು ತಲೆ ತಗ್ಗಿಸಿದ್ದೇನೆ? ಮೂರ್ಖ. ಪಟ್ಟ ಛಲವನ ಬಿಟ್ಟರೆ ಪಟ್ಟ ಛಲವನ ಬಿಟ್ಟರೆ ಕೈ ಮಾತನಾಡುವಾಗ ಏನು ಬಲ್ಲ ದಾನವರ ಕುರಿತಾಗಿ 77,000 ಬದುಕಿ ಮಾಡಿರಬಹುದಾದಂತ ಈ ಶುಂಭರ ಅನುಭವ ಏನು? ಹಾಗಂತ ನೀನು ಯಾರ ಹತ್ರ ಏನು ಹೇಳ್ತಾ ಇದ್ದೇನೆ ಎನ್ನುವಂತ ವಿಷಯ ನಿನಗೆ ಗೊತ್ತುಂಟಾ? ಒಂದು ಕಾಲದಲ್ಲಿ ದಾನವರ ಸ್ಥಿತಿ ಏನು ಅಂತ ಗೊತ್ತುಂಟಾ? ಈಗ ಹಾಗಲ್ಲ. ಅಳುವ ಮಕ್ಕಳ ಬಾಯಿಗೆ ಬಂಗಾರದ ಕಡಾಯಿಯ ಬೆಳ್ಳಿಯ ಸೌಟಿನಲ್ಲಿ ತಾಯಿಯೊಬ್ಬರ ಮಗುವಿನ ಬಾಯಿ ತುಪ್ಪ ಹಾಕ್ತಾಳೆ ಅಂತಾದ್ರೆ ಇದೆಲ್ಲ ಸುಮ್ಮತ್ಪಟ್ಟಿರಬಹುದಂತ ಸೌಲಭ್ಯ. ಹಾಗಾದ್ರೆ ಒಂದು ಕಾಲದಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಹೇಗಿತ್ತು? ಮಾಂಸ ತಿಂದರೆ ಒಂದು ಜಾತಿ, ತುಪ್ಪ ತಿಂದ್ರೆ ಒಂದು ಜಾತಿ, ಅಡ್ಡನಾಮಕ್ಕೆ ಒಂದು ಜಾತಿ, ಉದ್ದುನಾಮಕ್ಕೆ ಒಂದು ಜಾತಿ, ಅಲ್ಲಿ ವಾಸ ಮಾಡಿದ್ರೆ ಒಂದು ಜಾತಿ, ಇಲ್ಲಿ ಮಾತ್ರ ಒಂದು ಜಾತಿ, ಜಾತಿ 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 ಕಟ್ಟಳೆಯಲ್ಲಿ ನಮ್ಮ ದಾನವರ ಪರಿಸ್ಥಿತಿ ಯಾರೋ ಬಿಸಾಡಿದಂತ ಅನ್ನವರು ತಂದು ತಿಂದು ಬದುಕಬಹುದಾದಂತ ಸ್ಥಿತಿ ಒಂದು ಕಡೆಗಾದ್ರೆ, ಮುರಿದ ಗೆಲ್ಲಿಗೆ ಹಳೆಯ ಸೀರೆಯನ್ನು ಕಟ್ಟಿಕೊಂಡು ಎಳೆ ಮಗುವನ್ನು ತೂಗಬಹುದಾದಂತ ಪರಿಸ್ಥಿತಿ ಎಲ್ಲೂ ತಾವು ಹೀಗೆ ಏನು ಹೇಳಿಕೊಳ್ಳಬಹುದಾದಂತ ಸ್ಥಿತಿ ಇರಲಿಲ್ಲ. ನಮ್ಮವರಿಗೆ ದಾರುಣವಾದಂತ ದೃಶ್ಯವನ್ನು ಕಂಡು ಬೆಳೆಯುತ್ತಾ ಇದ್ದಂತ ನಾನು ಕಣ್ಣೀರಿಟ್ಟೆ. ಅನಾಥರೋದನವಾಯಿತು. ಏನಾದ್ರೂ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ವರಬಲಾನ್ವಿತನಾಗಿ ಬಂದು 14 ಲೋಕವನ್ನು ನನ್ನ ಪಾದದ ಕೆಳಗೆ ಇಟ್ಟಾಗ ಈಗ ಹೇಗಿದೆ ಎನ್ನುವಂಥದ್ದು ಈಗ ಯಾವ ರೀತಿಯಲ್ಲಿದೆ? ಅದೇ ಅಳುವಿನ ಮಗುವಿನ ಬಾಯಿಗೆ ತಾಯಿ ಬಂಗಾರದ ಸೌತಿನಲ್ಲಿ ಬಿಡ್ತಾ ಇದ್ದಾಳೆ. ಯಾರು ಮಾಡಿಕೊಟ್ಟದ್ದು ಸೌಲಭ್ಯ? ಈಗ ಹೇಳು, ಶುಂಭ ಇವರಿಗೆ ಶರಣಾಗಬೇಕು ಅಥವಾ ಇವರ ತಲೆಯನ್ನು ಮೆಟ್ಟಿ ನಿಲ್ಲಬೇಕು? ಯಾಕೆ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತಾಯಿತು. ಹೋದವರೊಬ್ರು ತಿರುಗಿ ಬರಲಿಲ್ಲ, ಹಾಗಂತ ನೀನು ಅಲ್ಲಿವರೆಗೆ ಹೋಗಿ ಅಂತ ತಿರುಗಿ ಬರುವುದಿಲ್ಲ. ಅದಕ್ಕಾಗಿ ಏನಾದ್ರೂ ಮಾಡಿ ತಪ್ಪಿಸಿಕೊಳ್ಳೋಣ ಅಂತ ಶರದ್ಯಂತೆ ಕಗ್ಗೊಳಿಸಬಹುದಾದಂತ ಶೋಣಿತದ ಸಭೆ ಬರಿದಾಗಿದೆ. ಇದನ್ನು ನಿರ್ಮಾಣ ಮಾಡಿದಂತ ನನಗೆ ತಲೆಬಿಸಿಲ್ಲ. ಹಾಗಂತ ಒಬ್ಬ ಆಳಾಗಿ ದುಡಿತಾ ಇದ್ದಂತ ನಿನಗೆ ತಲೆಬಿಸಿ. ಹೋದವ್ರನ್ನೆಲ್ಲ ನಾನೇ ತಂದವರು. ಹಾಗಂತ ಎಲ್ಲಿದ್ದಾರೆ ಹೇಗೆ ತರಬೇಕು ನನ್ನ ಪಾಲಿಗೆ ಗೊತ್ತು. ಯಮ ನನ್ನ ಆಜ್ಞಾಧಾರಕ, ಇಂದ್ರ ನನ್ನ ಆಜ್ಞಾಧಾರಕ, ವಾಯು ನನ್ನ ಆಜ್ಞಾಧಾರಕ. ಯಾರು ನನ್ನ ಆಜ್ಞೆಯನ್ನು ಮೀರಲಿಕ್ಕಿಲ್ಲ. ಅದನ್ನು ಕೇಳಬಹುದಿತ್ತು. ಈಗ ಹೊರಟು ಹೋಗ್ತೀಯೋ ಅಥವಾ ಅವಳಲ್ಲ ನಾನೇ ನಿಂತಲೇ ರಕ್ತ ಬೀಜ ರಣ ಹೇಳಿ ಆಗ್ಲಿಕ್ಕಿಲ್ಲ. ಈಗೋ ನಿನ್ನ ಆಜ್ಞೆನ ಈಡೇರಿಸ್ತೇನೆ. ಬರದೆ ಹೋದ್ರೆ ಕಬರಿಗೆ ಕೈ ಹಿಡಿದು ಹೇಳ್ತೇನೆ. ಕೊಡುವಪ್ಪ, ಇದು ನನ್ನ ಅಳಿಯನವಾಗಿ ಹೋಗು. ಏನು ಮಾಡ್ಲಿಕ್ಕೆ
ಹೋಗು ಅಂತ ಹೇಳ್ದ, ಮತ್ತೆ ಬರಬೇಡ ಅದ್ರ ಅರ್ಥ ಅಲ್ವಾ? ಈಗ ನಾನು ಹೋಗ್ತೇನೆ, ನನ್ನ ಬೆನ್ನ ಹಿಂದೆ ಇವನು ಬರ್ತೇನೆ. ಬನ್ನಿ ರೈ ಬನ್ನಿ, ಮೋಕ್ಷ ಸಾಮ್ರಾಜ್ಯವನ್ನ ಪಡೆಯುವುದಕ್ಕೆ ಬನ್ನಿ. ಯಾರಾದ್ರೂ ಇದ್ದಾರಾ? ಯಾರಿಲ್ಲ. ನೀವು ಮುಂದೆ ಹೋಗಿ, ನಾವು ಹಿಂದೆ ಬರ್ತೇವೆ. ಎಲ್ಲ ಅಳಿದಿದ್ದಾರೆ. ಬರೇ ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಪಲ್ಲಕ್ಕಿ ವಾದ್ಯ ಮೇಳದೊಂದಿಗೆ ಕದಂಬಾವನೆ. ನೋಡಿದನು ಕಲಿರದ ಬೀಜನು, ನೋಡಿದನು ಕಲಿರದ ಬೀಜನು, ಕಾಡ ಗರ್ವದಿ ಕುಳಿತ ಶಿವೆಯನು, ಕಾಡ ಗರ್ವದಿ ಕುಳಿತ ಶಿವೆಯನು, ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾತೆ, ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾತೆ, ಮಾಡಲೇ ಕಟ ಚುಂಬನ ಗೂಡೆ ಭಾಷೆಯ ಒರೆದು ಬಂದಿಯೇ, ಕೇಳು ಇವಳಿಯು ಬದ್ಧ, ಕೇಳು ಇವಳಿಯು ಬದ್ಧ, ಆದರೂ ನುಡಿಸುವೆ ಏನು ತಾಗ, ಆದರೂ ನುಡಿಸುವೆ ಎಲ್ಲೆನು ತಾಗ. ಆ ಶುಂಭನೊಡನೆ ಭಾಷೆಯನ್ನು ವರೆದು ಇಲ್ಲಿಯವರೆಗಾಗಿ ಬಂದೆ. ನೋಡಬಾರದೆ ಈ ಕದಂಬಾವನವನ್ನ? ಸೂರ್ಯನ ಒಂದು ಬಿಂದ ಕಿರಣ ಇಲ್ಲಿವರೆಗಾಗಿ ಸೋಂಕುವುದಿಲ್ಲ. ಆದರೆ ಇವತ್ತು ರಕ್ತ ತೇಜದಿಂದ ವಿಕಸಿತಗೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಸಶಕ್ತಿ ನೆಲೆಯಾಗಿದೆ. ಇದುವೇ ದೇವಿ ಮಹಾತ್ಮೆ, ಸಂಪೂರ್ಣ ದೇವಿ ಮಹಾತ್ಮೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ದೇವಿಯೊಡನೆ ಮಾತಾಡಬೇಕು. ಹೇಗೆ ಮಾತಾಡಲಿ? ಒಂದು ಕಡೆ ಶುಂಭನ ಆದ್ದೆ, ಅಂತರಂಗದಲ್ಲಿ ದೇವಿಯ ಭಕ್ತಿ, ಅಂತರಂಗದ ಪುಟವನ್ನ ತೆರೆದು ಮಾತಾಡಿಸ್ತೇರಂತೆ. ಅಮ್ಮ ಒಲಿದು ನಿಲ್ಲಲು ಒರಿಸಲು ಸುಖ, ಒಲಿದು ನಿಲ್ಲಲು ಒರಿಸಲು ಸುಖ, ತಿಳುಯಲಿಯ ಧಿಕ್ಕರಿಸುತ್ತಲಿ ಚಲದಿ ನೀನು, ತಿಳುಯಲಿ ಚಲದಿ ನೀರು, ಕರೆಸುತ್ತಲಿ ಚಲದಿ ನೀರು. ಮೂರು ಲೋಕದ ಒಡೆಯ ಶುಂಭ ನಿನ್ನನ್ನ ಬಯಸಿದ್ದಾನಮ್ಮ. ನಿನ್ನನ್ನ ಕರೆತರುವುದಕ್ಕೆ ಈ ರಕ್ತ ಬೀಜ ಬಂದಿದ್ದಾನೆ. ಕಾಂತ ಸನ್ನಿಧಿ ನೀತಿ ಹೆಂಡತಿಯಾದವಳು ಗಂಡನನ್ನ ಸಲುವ ರೀತಿಯಲ್ಲಿ ಅಲ್ಲಿಯವರೆಗಾಗಿ ಬರಬೇಕು. ನನ್ನ ಪ್ರಭುವನ ಮದುವೆ ಆಗ್ಬೇಕು, ದಂಡಿಗೆ ಏರ್ಬೇಕು. ಬಾರಮ್ಮ, ಬಾರದಿದ್ರೆ ಮುಡಿಗೆ ಕೈ ಹಿಡಿದು ಎಳೆದು ಹೋಯ್ತಾರೆ.
ಆ ರಕ್ತ ಬೀಜದ ಮಧ್ಯ ದೇವಿ ಹೇಳಿದ ಕಾಗಾಡು ಯುದ್ಧ ಮಾಡುತ್ತ ಸಂದರ್ಭ ಸಪ್ತ ಮಾತೃಕೆಯರು ಅದರಲ್ಲೂ ಎನ್ನಾಡಿ ನನ್ನ ತಲೆಗೆ ಹೊಡೆದ್ಬಿಟ್ಟಲ್ಲ ನೆನಪಾಗ್ತಾ ಉಂಟು. ರಕ್ತ ಬೀಜದ ಒಂದು ಬಿಂದು ರಕ್ತ ನೆಲ ಸೋಕಿದ್ರೆ ಕೋಟಿ ಕೋಟಿ ದಾನವರು ಪರೀಕ್ಷೆ ಮಾಡ್ಬೇಕಲ್ವಾ? ರಕ್ತಬೀಜದ ಹಣೆಗೆ ಹೊಡೆದ ಕಾರಣದಿಂದ ಆತನ ರಕ್ತ ಎನ್ನುವುದು ನೆಲಕ್ಕೆ ಸೋಕಿದ ಕಾರಣದಿಂದ ಅದೆಷ್ಟೋ ರಕ್ತಬೀಜಾದಿಗಳು ಹುಟ್ಟಿದ್ದಾರೆ ತಾಯಿ. ಎನ್ನಾಲಿಗೆಯನ್ನು ಹೊರಚಾಚು, ನಿನಗೆ ರಕ್ತ ತರ್ಪಣ ಮಾಡ್ತಾನೆ. ಮುಟ್ಟಿದಾತೆ ಮಾತೆ ತ್ರೈ ಜಗದಾತೆ ಸಮಸ್ತ ದಾನವ ಸೇನೆ ನಿರ್ನಾಮವಾಯಿತೆ. ಖಂಡಿತವಾಗಿ ಬಿಡುವುದಿಲ್ಲ. ನಾನೇ ಹೋಗ್ತೇನೆ. ಯಾವ ರೀತಿಯಲ್ಲಿ? ಮದುಮಗ ರಾಯನಾಗಿ ಒಂದೇ ಮದುವೆ ಆದ್ರೆ ಮಾತ್ರ ಮದುಮಗ ಅಂತ ಹೇಳುದು. ಕಂಡನೆಲ್ಲ ಮದುವೆ ಆಗ್ತಾ ಹೋಗ್ತಾನೆ ಅಂತ ಮದುಮಗ ರಾಯ ಅಂತನಾಗುವುದು. ಬಾಸಿಂಗವನ್ನು ಕಟ್ಟಿಕೊಂಡು ವಾದ್ಯದವ್ರನ್ನೆಲ್ಲ ಮುಂದಿಟ್ಕೊಂಡು ಉಳಿದ ಸೇನೆಯನ್ನು ಹಿಂದಿಟ್ಕೊಂಡು ನಾನೇ ಮದುಮಗನಾಗಿ ಕುಲಕ್ಕೆ ಮೃತ್ಯುವಾಗಿದ್ದೆ ಅನ್ನುವಂತ ವಿಷಯ ಗೊತ್ತಾಯ್ತು. ಆದ್ರೂ ನನ್ನ ಕಂಡಾಗ ಅಷ್ಟು ಕೋಪ ನನ್ಗೆ ಗುಪ್ತಾ ಇಲ್ಲ. ಯಾಕೆ? ಹೆಣ್ಣಾದಂತ ನೀನು ಇಷ್ಟೊಂದು ಸಾಹಸವನ್ನು ತೋರಿದ್ಯಾ. ಹೇಳಿ ದೇವತೆಗಳು ನಿನ್ನನ್ನು ಬಳಸಿಕೊಂಡು ಇಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಹೋಗ್ಲಿ ಬಿಡು, ಅದನ್ನು ಮುಂದೆ ಏನು ಅಂತ ನೋಡಿಕೊಳ್ಳೋಣ. ನಿನ್ನಲ್ಲೇ ಕೇಳ್ತಾ ಇದ್ದೇನೆ, ಯಾರು ನಿನ್ನ ಹೆಸರೇನು? ಪಡೆದಂತ ಜನಕ ಜನನೀಯರಾದಾರು ಉರಿದದ್ದು ಕಿಡಿಗದರಿದ್ದ ಕಾರ್ಯವನ್ನು ಮಾಡ್ತಾ ಇದ್ದಿಲ್ಲ. ಇದಕ್ಕೆ ಕಾರಣ ಏನು ಹೇಳ್ತೇನೆ? ನಿನ್ನ ಪರಿಚಯವೇ ಆಗಬೇಕು. ಮಾತೆ ಜನಕರಿಲ್ಲವೋ ಮಾತೆ ಜನಕರಿಲ್ಲವೋ ಎಲ್ಲವೋ ಮಗ ಪಾತಕಿಯರ ಗೆಲ್ಲಲು ಎಲ್ಲವೋ ಮಗ ಪಾತಕಿಯರ ಗೆಲ್ಲಲು ಕೊಲ್ಲಲು ಗೆಲ್ಲಲು ಕೊಲ್ಲಲು ಘಾಸಿಗೈಯಲು ಸರ್ವ ಚೇತನಾತ್ಮಕಿಗಾಗಿ ಕಳರ ಘಾಸಿಗೈಯಲು ಸರ್ವ ಚೇತನಾತ್ಮಕಿಗಾಗಿ ಜನಿಸಿ ಬಂದಿಯೇ ಕೇಳಲು ಜನಿಸಿ ಬಂದಿಯೇ ಕೇಳಲು ಮಾತೆ ಜನಕರಿಲ್ಲವೋ
ಗೆಲ್ಲವೋ ಮಗ ಪಾತಕಿಯರ ಗೆಲ್ಲಲು ಕೊಲ್ಲಲು ಗೆಲ್ಲಲು ಕೊಲ್ಲಲು ಸುಮ್ಮ ಬಂದಂತ ನೀನು ನೇರವಾಗಿ ಪ್ರಶ್ನಿಸ್ತಾ ಇದ್ದೀಯ. ನೀನ್ಯಾರು, ತಂದೆ ತಾಯಿಗಳು ಯಾರು ಎನ್ನುವ ಹಾಗೆ ಈ ಪ್ರಪಂಚದ ಪ್ರತಿಯೊಬ್ಬ ಬೆಳಕನ್ನ ಕಂಡದ್ದು ಹೇಗೆ ನಾನು? ಯೋನಿ ಸಂಜಾತಳಾಗಿ ಅಲ್ಲ, ಅಯೋನಿಚೆಯಾಗಿ. ಮಾತೆ ಜನಕರು ನನಗಿಲ್ಲ. ಹಾಗಾದ್ರೆ ಆಕಾಶದಿಂದ ಉದುರಿ ಬಿದ್ದ್ಯಾ? ಆಹಾ, ಭೂಮಿಯನ್ನು ಹೊಡೆದುಕೊಂಡು ಬಂದ್ಯಾ? ಪರಿಸರವ ಸೃಷ್ಟಿ ಆಯ್ತಾ? ಮತ್ತೆ ಹೇಗೆ ನಿನ್ನ ಉದ್ಭವ? ಜಗನ್ಮಾತೆ ನಾನು, ಆದಿ ಮಧ್ಯ ಅಂತ್ಯ ರಹಿತೆಯು ಆಗಿರುವಂತಹ ನಿರಾಕಾರಗಳು ನಾನು. ಇಂಥದ್ದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹದ್ದು ನನ್ನದಲ್ಲವೇ ಅಲ್ಲ. ಭೌತಿಕವಾದಂತ ಈ ಪ್ರಪಂಚದ ಭೌತಿಕವಾದಂತ ರೂಪದಿಂದ ಅದು ಮಾತ್ರ ಕಣ್ಣಿಗೆ ಕಾಣ್ತದೆ, ಇನ್ನುಳಿದದ್ದು ಕಣ್ಣಿಗೆ ಕಾಣುವುದಿಲ್ಲ. ಹಾಗಂತ ನೀನು ಒಂದು ಅಲೌಕಿಕವಾದಂತ ಶಕ್ತಿ ಅಂತ ಹೇಳಿದ್ರೆ ಹೌದು, ನಂಬುವುದಕ್ಕೆ ಸಾಧ್ಯ ಇಲ್ಲ. ನಂಬುವಷ್ಟು ಹುಮ್ಮರು ಈ ಶುಂಭ ಅಲ್ಲ. ಯಾಕೆ? ಅಲೌಕಿಕ ಶಕ್ತಿಯನ್ನು ಹಾಗೆ ತೋರ್ಪಡಿಸಿದ್ದೇನೆ. ಒಂದು ರೂಪ ಪ್ರಕಟವಾಗಬೇಕು ಅಂತಿದ್ರೆ ಕಾರ್ಯ ಕಾರಣ ಯೋಗ ವಿಧಿ ದುಃಖ ಅಂತ ಇಷ್ಟುಗಳಿರ್ತವೆ. ಇದು ಯಾವುದೇ ಇಲ್ಲದ ಒಂದು ಆಕಾರವನ್ನು ತಳೆದು ನಾನು ದೇವಿ ಅಂತ ಹೇಳಿದ್ರೆ ಒಪ್ಪುದಕ್ಕಾಗ್ತದ? ಒಪ್ಪಲೇಬೇಕು. ಕಾರಣ ಈ ಜಗತ್ತೇ ನನ್ನಿಂದ ಸೃಷ್ಟಿಯಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ನಾನಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಯೋಗ್ಯತೆ ಏನು ಅನ್ನುವಾಗಿ ನಿನಗೆ ತಿಳಿದಿದೆ. ನಿನ್ನಲ್ಲಿರುವಂತವ್ರು ಎಂತ ಬಲಾನ್ವಿತರು, ಚಂಡಮುಂಡರೋ, ರಕ್ತಬೀಜನೋ, ಧೂಮ್ರಾಕ್ಷರು ಅಂತವ್ರನ್ನ ಒದಿಸಿದ್ದೇನಂತಾದ್ರೆ ನನ್ನ ಕ್ಷೌರ ಸಾಮರ್ಥ್ಯ ಹಾಗಂತ ಹೋರಾಟ ಕಣದಲ್ಲಿ ಸುಪ್ಪರೆದುರಿಗೂ ನಿಲ್ಲಬೇಕು ಅಂತಿದ್ರೆ ಏಕಕೋಶ ಜೀವಿಯಾಗಬೇಕು. ಓಹೋ, ಇಲ್ಲ ಅಂತಂದ್ರೆ ಹೋರಾಟ ಕಣಕ್ಕೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ಶಕ್ತಿ ಹಾಗಾಗಿ ಹೇಳ್ತಾ ಇದೆಯಲ್ಲ, ಹಾಗಂತ ನಾನು ಒಂದು ಶಕ್ತಿ. ಹೌದಾ? ಪುರುಷ ಶಕ್ತಿಯಾಗಿ ಲೋಕದಲ್ಲಿ ಯಾರನ್ನು ಸಹ ಮಾಡಬಹುದಾದಂತ ಸಾಮರ್ಥ್ಯವನ್ನು ಮಾತ್ರವಲ್ಲ ಶಕ್ತಿಯನ್ನು ಈಗಾಗಲೇ ನಾನು ಪಡೆದುಕೊಂಡು ನಿನ್ನ ಒದಗಬೇಕಾಗಿ ಕೌಶಿಕ ಆಗಿತ್ತು ನಾನು. ಇದಕ್ಕೆ ಈಗಲೇ ಹೇಳ್ತಾ ಇದ್ದಾರೆ ಏನು ನೀತಿಯ ಮಾತನ್ನು. ನೀತಿಯ ಬಂದ ಕಾರಣವೇ ನನ್ನದಿಷ್ಟು. ಏನು ಹೋದವ್ರ ಕತ್ತ ಬಿಡು, ಹೇಗೆ ತರಿಸ್ಕೊಳ್ಬೇಕು ಅಂತ ಗೊತ್ತುಂಟು. ಎಲ್ಲರೂ ನಿನ್ನ ಕಾರಣದಿಂದ ಹೋಗಿದ್ದಾರೆ. ಎಲ್ಲರನ್ನು ನೀನೇ ಕೊಲ್ಲಿಸಿದ್ದೀಯ, ಗೊತ್ತಾಗಿದೆ. ಹಾಗಂತ ಹೇಗೆ ತರಿಸ್ಕೊಳ್ಬೇಕು ಅಂತ ಗೊತ್ತುಂಟು. ಹೇಗೆ? ಈಗ ಏನು ಒಲಿದು ನೀನು ನನ್ನ ಹೆಂಡತಿಯಾಗಿ ಬರಬೇಕು ಒಂದು ಎರಡೇ ಇದ್ರೇನು? ಇಲ್ಲದೆ ಹೋದ್ರೆ ಇದೇ ಸ್ಥಳದಲ್ಲಿ ಪ್ರಾಣತೆ. ಜಯತು ಜಯತು ಗಾದೆ ಮಾಯೆ ಸರ್ವ ಭಯ ವಿನಾಶಿನಿಯೇ ನಿ ಕರುಣದಿ ಕಾಯೆ ದಯಸಾಗದಯ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಮ್ಮೆ ಗತಿ ಮುದದಿಂದ ಜಯತು ಜಯತು ಗಾದೆ ಮಾಯೆ. ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಗೆ ಕಡೆಯೇರ್ಬಗದನವ ಚಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಗಭವೆ ಗೆನಿಸಿನ ರೂಪದೋರುವೆ ವರದು ವಲ್ಯದ ಈ ಪರಿಯಲಿಯ ಕಂಡೆಯ ಮಗನೇ, ಅಂದು ಶ್ರೀಲೀಲಾಮೃತವನ್ನು ನೋಡಬೇಕು, ಸರಿ ದೇವಿ ಲೀಲಾಮೃತವನ್ನು ನೋಡಬೇಕು ಅಂತ ಅರಿಕೆ ಮಾಡಿದಾಗ ತುಯಿನಾದ್ರೆ ತಪ್ಪಲಲ್ಲಿ ಪ್ರಾಣಿ ಪಕ್ಷಿಯ ರೀತಿಯಲ್ಲಿ ಇರುವೆನು. ಹಾಗೆ ಈ ದೇವಿ ಮಾತ್ಮೆಯನ್ನ ಕಂಡೆಯ ಕಳರನ್ನೆಲ್ಲರನ್ನ ಭೂಮಂಡಲದಲ್ಲಿ ರುಂಡವನ್ನಾಡಿಸಿದಂತಹ ಪರಿಯನ್ನ ಕಂಡೆಯ ಸಂತೋಷಗೊಂಡೆಯ ಸುರಲೋಕದ ಗದ್ದುಗೆನೇರಿ ರಾರಾಜಿಸು ಮಗನೇ. ಆಡಿರುವಂತ ಮಾತನ್ನು ಕೇಳುತ್ತಿರುವಂತ ಸಂದರ್ಭದಲ್ಲಿ ಬಹಳ ಸಂತೋಷವಾಯಿತು. ಮುಂದೆ ನಿಮ್ಮನ್ನು ಕಾಣಬೇಕು ಎಂಬುದಾಗಿ ನನ್ನ ಬಗ್ಗೆ ಹೇಗೆ ಈ ರೀತಿ ಕಾಣಬೇಕು ಅಂತ ಹಂಬಲ ನಿನಗಿದ್ರೆ ಈ ಕಾರಣಕ್ಕೆ ಅಸಾಧ್ಯ. ಮುಂದೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನ ಭಗಿನಿಯಾಗಿ ಮಾಯೆ ಎನ್ನುವಂತ ಹೆಸರಿನಿಂದ ಕ್ಷಣಕಾಲ ನಾನು ಗೋಚರಿಸ್ತೇನೆ. ಹಾಗಾಗಿ ದೇವಿ ಮಹಾತ್ಮೆ, ದೇ ಎಂದಾಗ ದೇಹ ಶುದ್ಧಿ, ವಿ ಎಂದಾಗ ವಿದ್ಯಾಪ್ರಾಪ್ತಿ, ಮಾ ಎಂದಾಗ ಮಹಾಲಕ್ಷ್ಮಿಯಾಗಿ ನಾನು ಒಲಿತೇನೆ, ಹ ಎಂದಾಗ ಹರಿಹರ ಸಾಕ್ಷಾತ್ಕಾರ, ಮೇ ಎಂದಾಗ ಮೋಕ್ಷ ಪ್ರಾಪ್ತಿ. ಈ ದೇವಿ ಮಹಾತ್ಮೆಯನ್ನ ಯಾರು ಆಡಿದ್ದಾರೆ, ಯಾರು ಆಡಿಸಿದ್ದಾರೆ, ಯಾರು ನೋಡಿದ್ದಾರೋ ಅವರೆಲ್ಲರಿಗೂ ಅನುಗ್ರಹ ಸ್ಥಾನದಲ್ಲಿ ನಿಂತು ಅವರೆಲ್ಲರಿಗೂ ಶುಭವನ್ನೇ ಅನುಗ್ರಹಿಸ್ತೇನೆ. ಸಮಸ್ತ ಲೋಕ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ರಂಗನಾಯಕ ರಾಜೀವೋ
ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯಿತೆಳೆನ್ನುತ್ತ ಅಂಗಲೇಲ ಗೋಮೀದ ಮದೆಯನ ಬೆಸೆದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಅಂಗಲೇಲ ಗೋಮಿದ ಮದೆಯನ ಬೆಸೆದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತಾಗ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಆದಿದೇವತೆಗಳಾಗುವ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ವೀಣದುನ್ನವ ನಾರಾಯಣ ನಮುನ್ನವ ನಾರದನ್ನದ ನಮುನ್ನವ ತಾತಯ್ಯದ್ದಾದಿ ಮಾತಾ